ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಥಿಯ ಕೈ ಮುಗಿದು ಅಂಬುದಾಸನ ವಾಣಿಯರ ಪಾದಾಂಬುಜಕ್ಕೆ ಪಣಮಡುತ್ತ ವರ್ಣಿಪೆ ನೀ ಕಥಾಮೃತವ ಪರಾಕ್ರಮ ಗಂಠೀರವ ಬಲ್ಲಿರನಯ್ಯ ಇರುವಂತಹ ಸ್ಥಳ ನಾಲ್ಕಲೋಕಕ್ಕೆ ಯಾರೆಂದು ಕೇಳಿಕೊಂಡಿದ್ದೀರಿ? ದೇವೇಂದ್ರ ಮಹಾಪ್ರಭು ಹಾಗೆಂದು ಕೇಳಿಕೊಳ್ಳಬಹುದು. ಹೋಲಗವಿತ ವಿಚಾರ ಹಲವಾರಿದೆ. ಒಂದು ದಿನ ಸುತ್ರಾಮ
ಮಂದಹಾಸದಿ ಸುರರ ಬೃಂದದೊಡನಿದ್ದ ಪ್ರತಿಯೊಂದು ಜೀವಿ ಕೂಡ ತನ್ನ ಯೋಗಕ್ಷೇಮದತ್ತ ಸದಾ ಜಾಗೃತವಾಗಿರಲೇಬೇಕು. ಅಲಭ್ಯ ಲಾಭವೇ ಯೋಗ, ಲಬ್ಧ ಸಂರಕ್ಷಣೆ ಕ್ಷೇಮ. ಸಾಮಾನ್ಯರಿಗೆ ಸಂಪಾದಿಸಲಾಗದನ್ನು ಈ ಕಾಲದಲ್ಲಿ ಸಂಪಾದಿಸಿ ಅಸಾಮಾನ್ಯವಾದಂತಹ ಪದವಿಯನ್ನು ಪಡೆದಂತಹ ಭಾಗ್ಯಶಾಲಿಗಳೇ ನಾವಾಗಿದ್ದೇವೆ. ಅದಿತಿ ಕಶ್ಯಪರ ಆಶೀರ್ವಾದದಿಂದ, ಮೂರು ಮೂರ್ತಿಗಳ ದಯೆಯಿಂದ ಮೇಘವಂತ ಪರ್ವತದಲ್ಲಿ ಶತ ಅಧ್ವರಗಳನ್ನು ಮಾಡಿದುದರಿಂದಲೇ ತ್ರೈಮೂರ್ತಿಗಳು ಪ್ರಸನ್ನೀಕರಿಸಿ ಈ ಸುಧರ್ಮ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಅಥವಾ ಸುರಪೀಠವನ್ನು ನನ್ನ ಪಾಲಿಗೆ ಅನುಗ್ರಹಿಸಿದ್ದಾರೆ. ಒಂದು ಮನ್ವಂತರಕ್ಕೆ ಒಬ್ಬನೇ ದೇವೇಂದ್ರ ಎಂಬುದಾಗಿ ಮೂರು ಮೂರ್ತಿಗಳ ನಿಯಮ. ಈ ನಿಯಮವನ್ನು ಯಾವಾದರೂ ಇದಕ್ಕಿಂತ ಹಿಂದೆ ಉಲ್ಲಂಘಿಸಲಿಕ್ಕೆ ಪ್ರಯತ್ನ ಪಟ್ಟರು ಅಥವಾ ಈ ಸ್ವರ್ಗಲೋಕದ ಮೇಲೆ ದಾಳಿಯನ್ನು ಮಾಡಿದರು ಅಂತವರೆಲ್ಲರೂ ಈ ಕಾಲದಲ್ಲಿ ಹೇಳ ಹೆಸರಲ್ಲಿದ್ದಂತೆ ನಾಶವಾಗಿ ಹೋಗಿದ್ದಾರೆ. ಇದೆಲ್ಲವೂ ಮೂರು ಮೂರ್ತಿಗಳ ಅನುಗ್ರಹ. ಸದಾ ಮೂರು ಮೂರ್ತಿಗಳನ್ನು ಆರಾಧಿಸುತ್ತಾ ಅವರ ಪಾದ ಪೂಜೆಯನ್ನು ಮಾಡುತ್ತಾ ಇರುವುದರಿಂದಲೇ ಈ ಸುರಲೋಕದಲ್ಲಿ ನೆಮ್ಮದಿಯ ಜೀವನವನ್ನು ನಾವು ನಡೆಸುತ್ತಾ ಇದ್ದೇವೆ. ಮನಸ್ಸಿಗೆ ಕ್ಷೇಮವಾಗುತ್ತಾ, ಮನಸ್ಸಿಗೆ ಸಮಾಧಾನವಾಗುತ್ತಾ ಇದೆ. ಹಾಗೆಯೇ ಇಂದಿನ ದಿನ ಸುಧರ್ಮ ಸಭೆಯನ್ನು ಅಧ್ಯಕ್ಷ ಸ್ಥಾನವನ್ನು ನಾನು ವಹಿಸಿಕೊಂಡಂತಹ ಹೊತ್ತಿನಲ್ಲಿ ನೀವು ದಿಕ್ಪತಿಗಳು ಎಲ್ಲರೂ ಬಂದು ಅವರವರ ಆಸನವನ್ನು ಸ್ವೀಕರಿಸಿದ್ದೀರಿ. ಅಗ್ನಿ, ವಾಯು, ವರುಣ, ಕುಬೇರ ಮೊದಲಾದಂತಹ ದಿಕ್ಪತಿಗಳನ್ನು ನೋಡಿದಾಗ ಮನಸ್ಸಿಗೆ ಬಹಳ ಸಂತೋಷ ಉಂಟಾಗುತ್ತಾ ಇದೆ. ಹಾಗೇ ನಮ್ಮ ಈ ಸಭಾ ಕಾರ್ಯಕ್ರಮವನ್ನು ನೋಡಿದಂತಾದರೆ ರಂಬೆ, ಊರ್ವಶಿ, ಮೇಣಕೆ, ಖಿತಾಕಿ ಮೊದಲಾದಂತಹ ಅಪ್ಸರಾಂಗಣೆಯರ ನಾಟ್ಯ ಮೇಳವೇ ಇಲ್ಲಿ ವೈಭವದಿಂದ ನಡೆಯುತ್ತಾ ಇದೆ. ಅದಕ್ಕೆ ಪೂರಕವು ಎಂಬಂತೆ ಚಿತ್ರಸೇನನ ಗಾಯನ, ತುಮ್ರನ ವೀಣಾವಾದನ ಇದನ್ನೆಲ್ಲ ಆಲಿಸಿದಾಗ ನೋಡಿದಾಗ ಮತ್ತಷ್ಟು ಆನಂದವಾಗುತ್ತಾ ಇದೆ. ಯಾಕೆಂದ್ರೆ ಮೂರು ಮೂರ್ತಿಗಳಲ್ಲಿ ಮೂರು ಲೋಕದಲ್ಲೂ ಕೂಡ ಇಂಥ ಒಂದು ರೀತಿಯಂತ ಸುಧರ್ಮ ಸಭೆ ಅಥವಾ ಅಧ್ಯಕ್ಷ ಸ್ಥಾನ ಎಲ್ಲಿಯೂ ಲಭಿಸಲಿಕ್ಕೆ ಸಾಧ್ಯವೇ ಇಲ್ಲ. ಮನಸ್ಸಿಗೆ ಸಮಾಧಾನ. ಯಾಕೆಂದ್ರೆ ಇದಕ್ಕಿಂತ ಹಿಂದೆ ಅದೆಷ್ಟು ಅಪಾಯಗಳನ್ನು ನಾವು ಎದುರಿಸಿದವರಾಗಿದ್ದೇವೆ. ಬಂದಂತ ಯಾವುದೇ ಅಪಾಯಗಳಿದ್ದರೂ ಕೂಡ ಮೂರು ಮೂರ್ತಿಗಳ ದಯೆಯಿಂದ ಅಂತ ಅಪಾಯವನ್ನು ನಿವಾರಿಸಿ ಪುನರಗಿತ್ತಿ ಸುರಲೋಕದ ಅಧಿಕಾರವನ್ನು ನಾನು ಪಡೆದಿದ್ದೇನೆ. ನೀವು ಸಹ ನಿಮ್ಮ ದಿಕ್ಪತಿ ಸ್ಥಾನಗಳಲ್ಲೂ ನೀವು ಅಲಂಕೃತರಾಗಿದ್ದೀರಿ. ಮನಸ್ಸಿಗೆ ಸಮಾಧಾನ, ಸಂತೋಷ. ಎಂದಿನಂತೆ ಇಂದು ಕೂಡ ಸುಧರ್ಮ ಸಭೆಯ ಅಧ್ಯಕ್ಷ ಸ್ಥಾನವನ್ನು ನಾನು ಅಲಂಕರಿಸಿದ್ದೇನೆ. ನೀವೆಲ್ಲರೂ ಆಸನಿಗಳಲ್ಲಿ ಉಪಸ್ಥಿತರಾಗಿದ್ದೀರಿ. ಆದರೆ ಇಂದಿನ ವಿಚಾರವನ್ನು ನೋಡಿದಂತಾದ್ರೆ ಯಾರು ನಮ್ಮನ್ನು ಕಾಣಬೇಕೆಂಬ ತವಕದಿಂದ ಇದ್ದಾರಲ್ಲ, ಯಾರದು 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 ಸಡಗರಗಳ ಭರತ ಮುನಿಯು ಹೊಡೆದು ಪರಿಪರಿಯಲಿ ಸತ್ಕರಿಸುತ್ತಿಂದ ಆ
ಆಯ್ತು ಅಂತಾದರೆ ನಾನು ಭಾಗ್ಯಶಾಲಿಯೇ ಸರಿ. ನಾನು ಮಾತ್ರವಲ್ಲ, ಇಲ್ಲಿ ಸೇರಿರುವಂತಹ ಯಾವ ದಿಗ್ಪತಿಗಳಿದ್ದಾರೆ ಅವರೆಲ್ಲರಿಗೂ ಮುಂದೆ ಕ್ಷೇಮವಾದಂತ ಜೀವನವರದ್ದು ಆಗುತ್ತದೆ ಎಂಬುದಾಗಿ ಎಲ್ಲಿನಷ್ಟು ಸಂಶಯವಿಲ್ಲ. ನಾವು ಮುನಿಪತಿಗಳೊಂದಾದರೆ ದೇವರ ಯಾವ ಕಾರ್ಯ ಉಂಟು ಅದನ್ನು ಸದಾ ಚಾಚು ತಪ್ಪದೆ ನೀವು ಮಾಡಬಲ್ಲವರು, ಮಾಡತಕ್ಕವರು ಎಂಬುದನ್ನು ನಾನು ಅರಿತವನಾಗಿದ್ದೇನೆ. ದೇವರ ಪ್ರತಿನಿಧಿಗಳಾಗಿ ಇಲ್ಲಿಗೆ ತಾವು ಆಗಮಿಸಿದ್ದೀರಿ ಎಂಬುದಾಗಿ ನನ್ನ ಎಣಿಕೆ. ಯಾವುದೇ ಇರಲಿ, ತಾವು ಭರತ ಮುನಿಗಳಲ್ಲವೇ? ಕೇಳಿ ಬಳ್ಳೆ ನಿಮ್ಮ ಸಮಸ್ತ ವಿಚಾರವನ್ನು ನಾನು ತಿಳಿದವನಾಗಿದ್ದೇನೆ. ಆದರೆ ಇಂಥ ಈ ಹೊತ್ತರಲ್ಲಿ ಇಲ್ಲಿಗೆ ಬರಬೇಕು ಅಂತಾದರೆ ಯಾವುದೋ ಕಾರಣ ಇರಲೇಬೇಕು. ಕಾರಣವಿಲ್ಲದೆ ಕಾರೋತ್ಪತ್ತಿ ಆಗಲಾರದು, ಖಂಡಿತವಾಗಿಲ್ಲ. ಹಾಗಾದರೆ ಯಾವುದೋ ಒಂದು ರೀತಿಯ ಉದ್ದೇಶವನ್ನು ಇರಿಸಿಕೊಂಡು ಇಲ್ಲಿಗೆ ತಾವು ಬಂದಿದ್ದೀರಿ ಎಂಬುದಾಗಿ ನನ್ನ ಮನವರಿಕೆ. ಸ್ವಾಮಿ, ತಮ್ಮನ್ನು ಸತ್ಕರಿಸಿದ್ದೇನೆ. ಅತಿಥಿ ದೇವೋ ಭವ ಎಂಬುದಾಗಿ ಹೇಳಿದಂತ ಹಿರಿಯರು ಹೇಳಿದಂತ ಮಾತು, ಅದರಂತೆ ತಮಗೆ ಪಾದಪೂಜೆಯನ್ನು ಮಾಡುತ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲ, ಬಂದಂತ ಅತಿಥಿಗಳಿಗೆ ಯಾವ ಸತ್ಕಾರ ಉಂಟು ಅದನ್ನು ಚಾಚು ತಪ್ಪದೆ ಮಾಡದೆ ಉಚಿತವಾದಂತಹ ಉನ್ನತವಾದಂತಹ ಆಸನವನ್ನು ತಮಗೆ ಕೊಟ್ಟಿದ್ದೇನೆ, ಸ್ವೀಕರಿಸಿದ್ದೀನಿ. ಸ್ವಾಮಿ, ನನ್ನದೊಂದು ಆಶೆ. ಯಾಕೆ ಬಂದಿದ್ದೀರಿ? ನನ್ನಿಂದ ಏನಾದರೂ ಸೇವೆ ನಿಮ್ಮ ಪಾಲಿಗೆ ಆಗಬೇಕು, ಯಾವುದಂತ ಹೇಳಿದ್ರೆ ಒಳ್ಳೆದು ಸ್ವಾಮಿ. ಅಯ್ಯೋ ಸುರಪಾಲ, ಚಿತ್ತ ವಿಶ್ವಾಸವನೆ ಸಂತಸದಿ ಭರತ ಮುನಿಯಾಗಿದ್ದ ಬಂದಿನ ಕಾರ್ಯದವತರದಿ ವಿಶ್ವಾಸವನೆ ಸಂತಸದಿ ಭರತ ಮುನಿಯಾಗಿದ್ದ ಬಂದಿನ ಕಾರ್ಯದವತರದಿ ಕೃತ್ತಿವಾಸನ ನಾಟ್ಯವನ್ನು ಭಕ್ತಿಯಿಂದ ಬೆಳೆದಿ ಕೃತ್ತಿವಾಸನ ನಾಟ್ಯವನ್ನು ಭಕ್ತಿಯಿಂದ ಬೆಳೆದಿ ಭಕ್ತದ ಕರ್ತನಾಗಿ ಹೆಬ್ಬೆದೆಂದು ಭಕ್ತರಿ ಪ್ರಯತ್ನವನ್ನು ನಡೆಸುವೆ. ವಿಶ್ವಾಸವನೆ ಸಂತಸದಿ ಭರತ ಮುನಿಯಾಗಿದ್ದ ಬಂದಿನ ಕಾರ್ಯದವತರದಿ ಸುರಪಾಲ, ಓ ಮಹಾಮಹಿಮರೇ, ಸುಧರ್ಮ ಸಭೆ ಇದು. ಹೌದು. ಇಲ್ಲಿ ಅದೆಷ್ಟೋ ವಿಚಾರಗಳನ್ನೆಲ್ಲ ಮಂಡಿಸಿದ ನಂತರ ನಾನು ಇಲ್ಲಿಗೆ ಬಂದವ. ನಾನು ದೂರದಲ್ಲೇ ನನ್ನನ್ನು ಕಂಡವ ನೀನು. ಕಂಡ ಕ್ಷಣವೇ ಹತ್ತಿರ ಕರೆದುಕೊಂಡು ಬಂದು ಬೇಕಾದಂತಹ ರೀತಿಯಲ್ಲಿ ಸತ್ಕಾರವನ್ನು ಗೈದವನು ನೀನು. ಪಾದ ಪೂಜೆಯನ್ನು ಮಾಡಿದೀಯಾ? ಸರಿ ಸರಿ. ತೀರ್ಥ ಅಂತ ಭಾವಿಸಿ ಅದನ್ನು ಸ್ವೀಕರಿಸಿ ನಾನು ಕೂಡ ಧನ್ಯತೆ ಆಗ್ಬೇಕೆನ್ನುವಂತಹ ಕಾರಣಕ್ಕಾಗಿ ಬೇಕಾದಂತಹ ರೀತಿಯ ಸತ್ಕಾರಗಳನ್ನು ಪಡೆದವನು ನಾನು. ನನ್ನ ಕರ್ತವ್ಯ ತಾನೆ. ಹೌದಲ್ವೇ? ಕೇವಲ ನಾನು ಮಾತ್ರ ಬಂದ್ರಲ್ಲ, ಇಲ್ಲಿಗೆ ಯಾರು ಬಂದರೂ ಕೂಡ ಅವರನ್ನು ನೀನು ಸತ್ಕಾರ ಮಾಡುವುದು ನಿನ್ನ ಧರ್ಮ. ನನ್ನ ಧರ್ಮ. ಹೌದು. ಅದನ್ನು ನೀನು ಚಾಚು ತಪ್ಪದೆ ಮಾಡುತ್ತಾ ಇದ್ದೀಯ. ಮೂರು ಮೂರ್ತಿಗಳು ಕೊಟ್ಟಂತಹ ಈ ಉದ್ಯೋಗವನ್ನು ಯಾವ ಕಾರಣಕ್ಕೂ ಕೊರತೆ ಇಲ್ಲದೆ ನಿಷ್ಠೆಯಿಂದ ಪಾಲಿಸಿಕೊಂಡು ಬಂದವ ಈ ಸುರಪಾಲ. ಮಹಾತ್ಮರೇ, ನನ್ನದೊಂದು ಅನಿಸಿಕೆ, ಧರ್ಮವನ್ನು ಉತ್ಥಾನ ಸ್ಥಿತಿಗೆ ಅಂದ್ರೆ ಮೇಲ್ಮಟ್ಟಿಗೆ ಕೊಂಡೊಯ್ಯಬೇಕೆಂಬ ನನ್ನ ಆಶೆ. ಹೌದು. ಇಷ್ಟರವರೆಗೆ ನನ್ನ ಆಶೆ ಈಡೇರಿದೆ, ಮುಂದಕ್ಕೂ ಈಡೇರ್ತದೆ ಎಂಬ ಒಂದು ರೀತಿಯ ನಂಬಿಕೆ. ಹೌದಪ್ಪ. ಏನು ಸ್ವಾಮಿ? ಅದಕ್ಕಾಗಿ ನಮ್ಮದಂತಹ ತಪಸ್ವಿಗಳ ಪೂರ್ಣವಾದಂತಹ ಆಶೀರ್ವಾದ ನಿನ್ನ ಮೇಲೆ ಸದಾ ಇರ್ತದೆ. ಹಾಗಿದ್ರೆ ನೀನು ಆಶ್ಚರ್ಯಚಕಿತನಾದವನು ನೀನು. ಹೌದು. ಆದ್ರೆ ಇಲ್ಲಿಗೆ ಬರ್ಬೇಕಾದ್ರೆ ಒಂದು ಬಲವಾದಂತಹ ಒಂದು ಕಾರಣ ಇರ್ಲೇಬೇಕಲ್ಲ. ಅದೇ ನಾನು ಯೋಚನೆ ಮಾಡು. ಋಷಿ ಮುನಿಗಳಾದ್ರೂ ಕೂಡ ಒಂದು ಕಡೆಗೆ ಹೋಗುವಂತಹ ವೇಳೆಯಲ್ಲಿ ಸ್ವಲ್ಪ ಆಲೋಚನೆ ಬರ್ತಾರೆ. ನಾವು ಹೋಗುವಂತಹ ಸ್ಥಳ ಆದ್ರೂ ಯಾವುದು, ಅಲ್ಲಿ ಹೋದ ನಂತರ ನಮಗೆ ಯಾವ ರೀತಿಯ ಸತ್ಕಾರವನ್ನು ಮಾಡ್ತಾರೆ, ಅದನ್ನು ನಾವು ಯಾವ ರೀತಿ ಸ್ವೀಕರಿಸಬಹುದು ಎನ್ನುವಂತಹ ಪೂರ್ಣವಾದಂತಹ ಜ್ಞಾನವನ್ನು ಆ ಋಷಿ ಮುನಿಗಳು ಪಡೆದಿರ್ತಾರೆ. ಅದೇ ರೀತಿ ಇಲ್ಲಿಗೆ ಬಂದಂತಹ ನೀನು ಬೇಕಾದಂತಹ ರೀತಿಯ ಸತ್ಕಾರವನ್ನು ಮಾಡಿದ್ದೇನೆ. ಹೌದು. ಆದ್ರೆ ಕಾರಣಿನಲ್ಲಿ ಹೇಳಲಿಲ್ಲ ನಾನು.
ನಟರಾಜನಾದ ಆ ಕೃತ್ತಿವಾಸನ ನಾಟ್ಯವನ್ನು ಅಭ್ಯಾಸ ಮಾಡಿದವ ನಾನು. ಓಹೋ, ಪರಮೇಶ್ವರ ದೇವರ ಪೂರ್ಣವಾದಂತಹ ನಾಟ್ಯವನ್ನು ಅಭ್ಯಾಸದ ಮಾಡುವುದರ ಮುಖೇನವಾಗಿ ಈ ನಾಟ್ಯವನ್ನು ಕೇವಲ ನಾನು ಕಲಿತ್ರೆ ಸಾಲದು, ಇಲ್ಲಿ ಎಲ್ಲರಿಗೂ ಕೂಡ ಇದರ ವಿಷಯವನ್ನು ತಿಳಿಸಬೇಕೆನ್ನುವಂತಹ ಕಾರಣಕ್ಕಾಗಿ ಈ ದೇವಲೋಕದತ್ತ ಬಂದವ ನಾನು. ಹಾಗಾದ್ರೆ ಈ ನಾಟ್ಯ ನಾನೇನು ಕಲಿತಿದ್ದೇನೆ, ಹಾಗಿದ್ರೆ ಈತ ಇಲ್ಲಿಗೆ ಯಾಕೆ ಬಂದೆನ್ನುವಂತಹ ಪ್ರಶ್ನೆ ನಿನ್ನನ್ನು ಕಾಡಬಹುದಲ್ವೇ? ನೀವು ಒಬ್ಬರೇ ಬಂದದ್ದಲ್ಲ, ನಿಮ್ಮ ಶಿಷ್ಯಂದ್ರು ಇದ್ದಾರೆ, ಅದೆಷ್ಟೋ ಬಂದಿದ್ದಾರೆ. ಹೌದೌದು, ಅವರೇಕೆ ಬಂದಿದ್ದಾರೆ ಎಂಬುದಾಗಿ ನಿನಗೆ ತಿಳಿದಿಲ್ವೇ? ನಿಮ್ಮ ಕೊಡುಗೆ ಅಪಾರವಾದದ್ದು. ಈಗ ಯೋಚನೆ ಮಾಡುತ್ತೇನೆ, ಯಾಕಂದ್ರೆ ದೇವರು, ನೀವು ಋಷಿ ಮುನಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಸಂಚಾರ ಮಾಡುವುದಾದರೆ ನೀವು ದೇವರ ಅಥವಾ ಈ ಧರ್ಮದ ಉದ್ದೇಶವನ್ನು ಇರಿಸಿಕೊಂಡೇ ಮುನ್ನಡೆಯುತ್ತೀರಿ ಎಂಬ ಒಂದು ರೀತಿಯ ಅನಿಸಿಕೆ ನನ್ನಲ್ಲುಂಟು. ಸರಿ, ಇನ್ನೇನು ಆಯ್ತು. ಹಾಗಿದ್ರೆ ಕೇವಲ ನಾನು ಮಾತ್ರವಲ್ಲ, ಜೊತೆಯಲ್ಲಿ ನನ್ನ ಶಿಷ್ಯರು ಇದ್ದಾರೆ. ಹೌದಾ? ಆದರೆ ಅವರು ಯಾಕೆ ಬಂದಿದ್ದಾರೆ ಎಂಬುದು ನಿನಗೆ ತಿಳಿದಿಲ್ಲವೇ? ಅದೇ ಗೊತ್ತಾಗಲಿಲ್ಲ. ಇದಕ್ಕೆ ಕಾರಣ ಉಂಟಯ್ಯ. ಏನು ಏನು ಕಾರಣ? ಉಪವೇದ ಕಾಮಕ್ಕೆ ಎಲ್ಲೆಡೆಯು ಮನ್ನಣೆಯ ಗಳಿರುವುದು ಹುಲ್ಲನೇತೆಯರಿಂದ ಶಿಷ್ಯರಿಗೆ ನಾಟ್ಯವನಿಗೆ ಬಂದಿಗೆ ಹುಲ್ಲನೇತೆಯರಿಂದ ಶಿಷ್ಯರಿಗೆ ನಾಟ್ಯವನಿಗೆ ಬಂದಿಗೆ ಉಲ್ಲದ ಬಾಳು ಬಿಟ್ಟು ತಲೆಯ ನೀನು ಮಹೇಂದ್ರ ದಯದಲ್ಲಿ ಲಲಿತ ಗಾಂಧರ್ವ ವೇದವಿದೆ ಉಪವೇದ ಕಾಮಕ್ಕೆ ಎಲ್ಲರಿಗೂ ಮನ್ನಣೆಯ ಗಳಿರುವುದು ಪರಶಿವನ ವಿದ್ಯೆಯನ್ನು ನಾನು ಕಲಿತವ ನಾನು. ಕೇವಲ ವಿದ್ಯೆಯನ್ನು ಕಲಿತ ಮಾತ್ರ ಖ್ಯಾತಿ ಯೋಗ್ಯನಾಗುವುದಿಲ್ಲ. ಕಲಿತಂತಹ ವಿದ್ಯೆಯನ್ನು ಇನ್ನೊಬ್ಬರಿಗೆ ಹೇಳಿದ್ರೆ ಮಾತ್ರ ಗುರು ಆದವನ ವಿದ್ಯೆ ಎನ್ನುವುದು ಸಾರ್ಥಕವಾಗ್ತದೆ. ನಿಮ್ಮ ಮನೋಭಾವನೆ ಒಳ್ಳೆದು, ಕಾಣಿಕೆಯಾಗಿ ಮತ್ತೊಬ್ಬರಿಗೆ ದಾನ ಮಾಡಬೇಕು, ಉದ್ದೇಶ ಒಳ್ಳೆದು. ಹಾಗಿದ್ರೆ ಈ ಕಲಿತಂತಹ ವಿದ್ಯೆ ವೇದಗಳೆಲ್ಲ ಒಳಗೊಂಡಂತಹ ವಿದ್ಯೆ ಇದು. ಹೌದಾ? ಹೌದಪ್ಪ. ಹಾಗಿದ್ರೆ ನನ್ನ ಶಿಷ್ಯರು ಗಾಂಧರ್ವ ವೇದವನ್ನು ಅಳವಡಿಸಿ ಈ ವಿದ್ಯೆಯನ್ನು ಅವರು ಕೂಡ ಕಲಿತವರಿದ್ದಾರೆ. ಹೌದಾ? ಹಾಗಿದ್ರೆ ಅಂತಹ ವಿದ್ಯೆಯನ್ನು ಈ ದೇವಲೋಕದಲ್ಲಿ ಅದನ್ನು ನಾಟ್ಯವನ್ನು ಮಾಡಿಸಬೇಕೆನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ನನ್ನ ಶಿಷ್ಯರನ್ನೆಲ್ಲ ಜೊತೆಗೂಡಿ ಇಲ್ಲಿವರೆಗೆ ಬಂದಿದ್ದೇನೆ. ಹಾಗಿದ್ರೆ ಇಂತಹ ಈ ಕಲೆ ಈ ದೇವಲೋಕದಲ್ಲಿ ಕೂಡ ಉಳಿಬೇಕು, ಅದನ್ನು ನೀನು ಉಳಿಸಬೇಕು. ಹಾಗಿದ್ರೆ ಉಳಿಸಬೇಕಾದ್ರೆ ಆ ನಾಟ್ಯವನ್ನು ನೀನು ಕೂಡ ಕಣ್ಣಾರೆ ಕಾಣಬೇಕಲ್ವೇ? ಅವರಿಗೊಂದು ಅವಕಾಶವನ್ನು ನೀನು ಕಲ್ಪಿಸಿಕೊಳ್ಬೇಕು ಎಂಬುದಾಗಿ ತಮ್ಮ ಅನಿಸಿಕೆ. ಅವರ ಅಷ್ಟು ಹೊತ್ತಿನಿಂದ ಕಾತುರದಲ್ಲಿದ್ದಾರೆ. ನಮಗೆ ಯಾವಾಗ ಅವಕಾಶ ಸಿಗ್ತದೆ, ನಾವು ಅವಕಾಶ ಕೊಟ್ರೆ ನಾವು ಏನು ಕೂಡ ನಾವು ಕಲಿತಂತಹ ವಿದ್ಯೆಯನ್ನು ನಾವು ಇಲ್ಲಿ ಇವರ ಮೂಲಕವಾಗಿ ನಾವು ಕಲಿತಂತಹ ವಿದ್ಯೆನೆಲ್ಲರಿಗೂ ಕೂಡ ತಿಳಿಸ್ತೇ ಎನ್ನುವಂತಹ ಉದ್ದೇಶದಿಂದಲೇ ಅವರು ಕೂಡ ಕಾತುರದಲ್ಲಿದ್ದಾರೆ. ನೀನು ಅವಕಾಶ ಮಾಡಿಕೊಟ್ರೆ ಅವರು ಈಗ ನೃತ್ಯ ಶಾಶ್ವತ
ಸುರಪಾಲ ಬಹಳ ಸಂತೋಷಗೊಂಡೆ. ಹೌದೇ? ಯಾಕಂದ್ರೆ ಕಲಾ ಪ್ರದರ್ಶನಕ್ಕಾಗಿ ತಾವು ಇಲ್ಲಿ ಬಂದವರು. ಕಲಾವಿದರಿಗೊಂದು ಅವಕಾಶ. ಸರಿ ಸರಿ, ಯಾಕಂದ್ರೆ ಕಲೆಗಿಂತ ಮಿಗಿಲಾದದ್ದು ಯಾವ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಹೌದಪ್ಪ. ಕಲಾ ಪ್ರದರ್ಶನಕ್ಕೆ ತಾವು ನಾನೊಂದು ಅವಕಾಶ ಮಾಡಿಕೊಡಬೇಕು ನಿಮ್ಮೀ ಶಿಷ್ಯಂದಿರಿಗೆ. ಹೌದು. ಸರಿ ಗುರುವರ್ಯ. ಸರಿ ಸರಿ, ಏನಂತೆ ನೀವು ಕಲಿಸಂತ ವಿದ್ಯೆಯನ್ನು ನೋಡುವಂತ ಒಂದು ಅವಕಾಶ ನನಗೂ ಸಹ ಸಿಕ್ಕಿತಲ್ಲ. ಅಷ್ಟು ಮಾತ್ರವಲ್ಲ, ನಮ್ಮಲ್ಲೇನು ಕಡಿಮೆ ಅವರಿಲ್ಲ. ರಂಬೆ, ಊರ್ವಶಿ, ಮೇಳಕೆ, ಘೃತಾಚಿ ಮೊದಲಾದಂತ ಅಕ್ಷರಾಂಗಣೆಯರ ನಾಟ್ಯ ಪ್ರದರ್ಶನ ಇಲ್ಲಿ ಈಗಾಗಲೇ ನಡೆದು ಹೋಯ್ತು. ಹಾಗಂತಾದ್ಮೇಲೆ ಅವರ ವಿದ್ಯೆಗೂ ಅವರು ಕಲಿತಂತ ನಾಟ್ಯಕ್ಕೂ ಇವರು ಕಲಿಯುವಂತ ಅಥವಾ ಮಾಡುವಂತ ನಾಟ್ಯಕ್ಕೂ ಯಾವ ರೀತಿ ಹೊಂದಾಣಿಕೆ ಉಂಟು, ಎಷ್ಟು ಅದರಲ್ಲಿ ಪ್ರವೀಣತೆಯನ್ನು ಪಡೆದಿದ್ದಾರೆ ಎಂಬುದನ್ನು ಒಂದು ತಿಳಿಯುವಂತ ಅವಕಾಶ. ತಿಳಿಬೇಕಾದ್ರೆ ಅದು ನೃತ್ಯವನ್ನು ನಾವು ಪ್ರದರ್ಶಿಸಬೇಕು. ಇಲ್ಲೊಂದು ನನಗೆ ಅಂತ ಅವಕಾಶವನ್ನು ಮಾಡಿಕೊಡೋಣ ಎಂಬುದಾಗಿ ನನ್ನ ಒಂದು ಅನಿಸಿಕೆ. ಸರಿ ಸರಿ, ತಾವೇನು ಬಂದಿದ್ದೀರಿ, ತಮ್ಮ ಶಿಷ್ಯಂದರಿಗೆ ಅವಕಾಶವನ್ನು ಕೊಡುವುದಕ್ಕೆ ನಾನು ಅಣಿಯಾಗಿದ್ದೇನೆ. ಎಲ್ಲಿ ನಿಮ್ಮ ಶಿಷ್ಯಂದಿರು? ಬನ್ನಿ. ಎಲ್ಲಿದ್ದಾರೆ ಶಿಷ್ಯಂದಿರು? ನಟನ ವಿಶಾರದ ನಟಶೇಖರ ಅಧ್ಯಾತ್ಮ
ನಿಶ್ಚಿತ ಏಕಮೇವ ಅದ್ವಿದೇಯ ಏಕಮೇವ ಅದ್ವಿದೇಯ ಲೋಕ ಲೋಕ ಪೂಜಿತ ಏಕಮೇವ ಅದ್ವಿದೇಯ ಲೋಕ ಲೋಕ ಪೂಜಿತ ಲೋಕ ಲೋಕ ಪೂಜಿತ ವಿಶ್ವನಾಥ ವಿಶ್ವನಾಥ ವಿಶ್ವರೂಪ ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ ವಿಶ್ವೇಶ್ವರ ವಿಶ್ವೇಶ್ವರ ವಿರೂಪಾಕ್ಷ ಏಕಮೇವ ಅದ್ವಿತೀಯ ಲೋಕ ಲೋಕ ಪೂಜಿತ ಸಂಜಿತ ವಿಶ್ವನಾಥ ವಿಶ್ವರೂಪ ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ ನಟರ ವಿಶಾರದ ನಟಶೇಖರ ಸಂಗೀತ ಸಾಹಿತ್ಯ ಸಂಗೀತ ಸಾಹಿತ್ಯ ಗಂಗಾಧರ ನಟಶೇಖರ ಗಂಗಾಧರ ನಟಶೇಖರ ಮಾನವ ಹಳೆದಿ ಹೇಳ ಏನೇ ಇದು? ಏನಾಯಿತು? ದೇವಲೋಕಕ್ಕೆ ಬಂದದೇ ಯಾಕೆ ನಾವು? ನಾಟ್ಯ ಮಾಡುವುದು, ನರ್ತನವನ್ನು ಮಾಡಬೇಕು. ಹೌದು. ನಮ್ಮಲ್ಲಿ ಕಳೆದಂತ ವಿದ್ಯೆಯನ್ನು ಇಲ್ಲಿ ಪ್ರಕಟಗೊಳಿಸಬೇಕೆಂಬಂತ ವಿದ್ಯೆಯಿಂದ ನಾವು ಮೂವರು ಬಂದಿದ್ದೇವೆ. ಸರಿ, ನಿಜ. ನಾಟ್ಯವನ್ನು ಆಡುತ್ತಾ ಇದ್ರೆ ಮಧ್ಯದಲ್ಲಿ ಏನೇ ಏನಾಯಿತು? ನಿನಗೆ ಸೊಕ್ಕು ಯಾಕೆ? ಅಡರೆ ಹೋಯ್ತಾ? ಏನಾಯ್ತು? ನಿನಗೆ ಬಾ. ಏನು? ಇದು ದೇವಲೋಕ, ಗೊತ್ತಿದೆ. ಸರಿಯಾಗಿ ಯೋಚನೆ ಮಾಡಿ ನಾಟ್ಯವನ್ನು ಮಾಡಬೇಕಿತ್ತು. ನಿಜ. ಲಜ್ಜೆ ತಪ್ಪಿದ ಮೂಲಂತೆ ನೀ ನರ್ತನವನ್ನು ಮಾಡಿದೆ. ನೀನು ಹೇಗಾದ್ರೂ ನರ್ತನವನ್ನು ಸರಿಯಾಗಿ ಮಾಡಲಿಲ್ಲ. ಸರಿಯಾಗಿ ನಾಟ್ಯವನ್ನು ಮಾಡ್ತಿರುವಂತ ನನ್ನನ್ನು ಮತ್ತೆ ಪದದಲ್ಲಿ ಹೌದೇನೆ ಏನು ದೂಡಿ ಬಿಟ್ಟಿಲ್ಲ ನೀನು? ನನ್ನ ನರ್ತನವನ್ನು ಹಾರಿಸಿದೆಯಲ್ಲ. ಇದು ದೇವಲೋಕದ ಸಭೆ, ನಾವು ಗೌರವ ಕೊಡಬೇಕಿತ್ತು. ಅದನ್ನು ಹೊರತು ನಿನ್ನದಾದ ಬುದ್ಧಿಯನ್ನು ತೋರಿಸಿದೆಯಲ್ಲ, ಮಧಮುಖಲಾಗಿ ನಡೆದೆಯಲ್ಲ. ಯಾಕೆ ಮಾಡಿದೆ? ಯಾಕೆ ಮಾಡಿದೆ ಹೇಳಬೇಕಾ? ಏನು? ಲೋಕದಲ್ಲಿ ಒಂದು ಮಾತುಂಟು, ಹೇಗೆ? ಕಣ್ಣಾರೆ ಕಂಡರು ಬರಂಬರಿಸಿ ನೋಡಬೇಕು. ಏನಾಯ್ತೀಗ? ಪ್ರತ್ಯಕ್ಷವಾಗಿ ನೋಡಬೇಕಿತ್ತು. ನೀನು ನೋಡದೆ ಬಾಯಿಗೆ ಬಂದಂತೆ ಆಡುತ್ತಾ ಇದ್ದೀಯಲ್ಲ. ಸೇರಿದ ಬಾಯಿಗೆ ಬಂದಂತೆ ಏನು? ನಿನ್ನನ್ನು ನಾನು ದೂಡಿದ್ದೇನೆ. ಮತ್ತೇನು? ಏನು? ನಿನ್ನ ಮೈಗೆ ಮೈ ನನ್ನದ್ದು ತಾಗಿಸಿದ್ದು ಯಾರು? ಯಾರು? ಈ ಕಾರ್ಯವನ್ನು ನಾನು ಮಾಡಿದ್ದಲ್ಲ. ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡು ಒಂದೇ ಗುರು ಮಠದಲ್ಲಿ ಕಲಿಸು. ನಾವು ಪ್ರದರ್ಶನ ಮಾಡುವುದಕ್ಕೆ ಸ್ವರ್ಗಲೋಕವೇ ಯೋಗ್ಯವಾದಂತಹ ಕ್ಷೇತ್ರ ಎಂಬುದಾಗಿ ಭಾವಿಸಿ ಈ ರಂಗಸ್ಥಳದಲ್ಲಿ ನಾಟ್ಯ ಆಡುತ್ತಿರುವಂತಹ ಸಂದರ್ಭದಲ್ಲಿ ಬಿದ್ದು ನೀನು ಕುರ್ಚಾಡುತ್ತಾ ಇದ್ದೀಯ. ಹೌದು, ದಿಟ್ಟೆ ಅಂತ ಆಯಿತು ನಿನ್ನ ವಚನ. ಬೀಳಿಸಿದ ಯಾರು? ನಾನು ಬೀಳಿಸಿದವಳಲ್ಲ. ಮತ್ತೆ ಅದಕ್ಕೆ ಹೇಳಿದ್ದು ಹೇಗೆ? ನೋಡಬೇಕಿತ್ತು ನೀನು ಯಾರು ಬೀಳಿಸಿದ್ದಂತ. ನೋಡಿ ಮಾತಾಡ್ತಾ ಇದ್ದೇನೆ. ಸತ್ಯವಾಗಿ ನೋಡ್ಲಿಲ್ಲ ನೀನು. ಯಾಕೆ? ನೀನು ಬಿದ್ದದ್ದು ಮಾತ್ರ. ಬಿದ್ದಾಗ ಎದ್ದುವಾಗ ಕಂಡದ್ದು ನನ್ನನ್ನು. ಅದಕ್ಕಾಗಿ ನಾನೇ ಮಾಡಿದ್ದೆ ಎಂಬುದಾಗಿ ನೀನು ಆಡುತ್ತಾ ಇದ್ದೀಯ. ಆದರೆ ಇಲ್ಲಿ ನಡೆದಂತಹ ಘಟನೆಗೆ ಮೂಲ ನಿರ್ದೇಶನ ಯಾರ್ದು ಗೊತ್ತುಂಟಾ? ಈ ವಿಭಾವರಿ ನನ್ನ ಮೈಗೆ ದೂರಿ ನಿನ್ನನ್ನು ಬೀಳಿಸಿದ್ದು. ನಿನ್ನ
ತಂಗಿ ಒಂದು ಕೆಟ್ಟಂತಹ ಬೂದುಗೊಂಬಳ. ನೀನು ಮತ್ತೆ ಯಾರು? ಏನು ಕೆಟ್ಟಂತಹ ತೆಂಗಿನ ನೀನು ನನ್ನ ಮೇಲೆ ಅಪವಾದ ಮಾಡಿ ಹೇಳುತ್ತೇನೆ. ನಿನ್ನ ಮೈ ಸ್ಪರ್ಶವಾಗಿದೆ. ನಿನ್ನ ತನು ತಾಗಿಸಿ ಆಕೆಯನ್ನು ಬೆಳೆಸಿದ್ದು ನೀನು. ಇದು ಒಳ್ಳೆ ಕಥೆ ಇದಪ್ಪ. ಇವರಿಗೆ ಬರಿಗೆ ಕುಡಿಲಿಕ್ಕೆ ಬರುವುದಿಲ್ಲ ಹಾಗಂತ ಹೇಳಿ ಮತ್ತೊಂದು ಗಾದೆ ಉಂಟಂತೆ. ಹೇಗೆ ಕುಡಿಲಿಕ್ಕೆ ಬರದವ ರಂಗಸ್ಥಳ ಸರಿ ಇಲ್ಲ ಅಂತ ಹೇಳಿದಂತೆ. ಜೊತೆಯಲ್ಲಿದ್ದವರು ಈ ರೀತಿ ಗಲಾಟೆ ಮಾಡಿದ್ರ ನೀವು? ಗಲಾಟೆ ಮಾಡದೆ ನನ್ನ ಮೇಲೆ ಅಪವಾದ ಮಾಡಿದ ನನಗೆ ಸಿಟ್ಟು ಬರಲಿಲ್ಲ. ಯಾವಾಗ ನಿಮಗೆ ಇಲ್ಲಿಯ ಸ್ಥಳ? ನಿಮಗೆ ಸಿಟ್ಟು ಬರದೆ ನಿಂತಹ ಸ್ಥಳ ಯಾವುದು ಸರಿಯಾಗಿ ಜ್ಞಾಪಿಸಿಕೊಂಡಿದ್ದೀರಾ? ನಮ್ಮ ಮೇಲೆ ಅಪವಾದ ಬರಕೂಡದು. ಅಪವಾದ ಬರಬೇಕಾದ್ರೆ ನೀವು ಅಲ್ಲಿ ನೀವು ತೀರ್ಮಾನ ಮಾಡಬೇಕಿತ್ತು. ನಾವು ಹೋಗುವಂತಹ ಸಂದರ್ಭದಲ್ಲಿ ಮಾತನಾಡಿದ್ರೆ ಜಾಗ್ರತೆ. ಮಾತಾಡಿಕೆ ಬಿಟ್ಟು ಎಷ್ಟು ಬೇಕಾದ್ರೆ ಮಾತಾಡ್ತೀರಿ. ನಿಮಗೊಂದು ಅವಕಾಶ ಕೊಟ್ಟು ಎಲ್ಲರಿಗೂ ಕೂಡ ನಿಮ್ಮದಂತಹ ವಿದ್ಯೆ ಪ್ರದರ್ಶನ ಮಾಡಬೇಕೆನ್ನುವಂತಹ ಉದ್ದೇಶವನ್ನು ಇರಿಸಿಕೊಂಡು ಇಲ್ಲಿಗೆ ಕರೆದುಕೊಂಡು ಬಂದ್ರೆ ನೀವು ಏನು ಮಾಡ್ತಾ ಇದ್ದೀರಿ? ಹೀನ ಕೆಲಸವನ್ನು ಮಾಡುವುದಾಗಿ ಮುಂದುವರಿತಾ ಇದ್ದೀರಲ್ಲ. ಈ ರೀತಿ ಮಾಡಿದಂತಹ ನಿಮ್ಮನ್ನು ಸುಮ್ಮನೆ ಬಿಡ್ತೇನೆ ನಾನು. ನೀವೇನು ಮಾಡಿದ? ನಾವು ಪರಶುವನ್ನು ಕುರಿತಾಗಿ ನಾವು ನೃತ್ಯವನ್ನು ಮಾಡುತ್ತಾ ಇದ್ದವರು. ನಾವು ಈ ರೀತಿ ಮಾಡಿದ್ರೆ ದೇವರಿಗೆ ಅನ್ಯಾಯ ಮಾಡಿದಂತಹ ರೀತಿಯಲ್ಲಿ. ದೇವರಿಗೆ ಅನ್ಯಾಯ ಮಾಡಿದ್ರೆ ಯಾರಿಗೆ ಅನ್ಯಾಯ? ನನಗೂ ಕೂಡ ಅನ್ಯಾಯ. ನನ್ನ ಮಾನ ಎಲ್ಲವೂ ಕಳೆದು ಹೋಯಿತು. ಅದು ಕೂಡ ನನ್ನ ಶಿಷ್ಯಂದರಿಂದಲೇ. ಏನು ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಜಗಳ ಮಾಡುವುದಕ್ಕಾಗಿ ನೀವು ಮುಂದುವರಿತಾ ಇದ್ದೀರಲ್ಲ, ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ಹೀನವಾಗಿ ವರ್ತಿಸಿದಂತಹ ನೀವು ಇನ್ನು ಮುಂದಕ್ಕೆ ಭೂಮಿಯಲ್ಲಿ ಹೀನ ಕುಲದಲ್ಲಿ ಜನಿಸಿ. ಶೂನ್ಯರು ನಾವು ಹಾನಿದೇವೋ ಮೌನಿಯ ಮನದ ನೆಮ್ಮದಿಗೆ ಏನ ಮಾಡುವುದಿಲ್ಲ ಶಾಪವ ಕೈಗೊಂಡು ಶೋಣಿಯೋ ಏನು ಮಾಡುವುದು? ನಮ್ಮಿಂದ ಪರಮವಾದಂತಹ ಅಪರಾಧವಾಯಿತು. ನಾವು ಕಲಿತದ್ದು ಯೋಗ್ಯವಾದಂತಹ ಗುರುಗಳ ಬಳಿಗೆ ಹೋಗಿ ನಮಗೆ ಬೇಕಾದದ್ದು ಸುಜ್ಞಾನ ಎಂಬುದು ನಮ್ಮಲ್ಲಿ ಬೇಕಿತ್ತು. ಆದ್ರೆ ನಾವು ಈ ಕಾಲಕ್ಕೆ ಅಜ್ಞಾನಿಗಳ ಹಾಗೆ ವರ್ತಿಸುತ್ತಾ ಇದ್ದೀವಿ ಎನ್ನುವುದಕ್ಕೆ ನಮಗಿದು ಪ್ರಶ್ನೆಯಾಗಿ ಮೂಡಿತು. ಇದಕ್ಕೆ ಸರಿಯಾದಂತಹ ಉತ್ತರ ಎಂಬುದು ಸಿಗಲೇ ಇಲ್ಲ. ತಿಳಿದು ಮಾಡುವುದು ಅಪರಾಧ, ತಿಳಿಯದೆ ಮಾಡುವುದು ಪ್ರಮಾದ. ನಾವು ಮಾಡಿದಂತಹ ಕೆಲಸವು ಇದು ತಿಳಿಯದೆ ಮಾಡಿದಂತಹ
ಆ ಕಾರಣಕ್ಕಾಗಿ ಮೊದಲಾಗಿ ತಪ್ಪು ಮಾಡಿದ್ದು ನಾನು. ನನ್ನ ತಪ್ಪು ಏನೆಂಬುದಾಗಿ ಚೆನ್ನಾಗಿ ನನಗೆ ಅರ್ಥವಾಯಿತು. ಆದರೆ ಕೋಪಗೊಂಡಂತಹ ಮುನಿಗಳು ನಮಗೆ ಶಾಪವನ್ನೇ ಕೊಟ್ಟಿದ್ದಾರೆ. ಭೂಲೋಕದಲ್ಲಿ ಹೀನ ಕುಲದಲ್ಲಿ ಹುಟ್ಟಬೇಕೆನ್ನುವ ಹಾಗೆ. ಸುರಪಾಲ, ನಮ್ಮ ಮುನಿಗಳು ಕೊಟ್ಟಂತಹ ಶಾಪಕ್ಕೆ ಪರಮಾತ್ಮನ ದಾರಿಯನ್ನು ನೀನೇ ಸೂಚಿಸಬೇಕು, ನೀನೇ ಸೂಚಿಸಬೇಕು. ನಮ್ಮ ಅಪರಾಧವಾಯಿತು, ಮನ್ನಿಸಬೇಕು. ತಿಳಿದು ತಿಳಿಯದೇನು ಅಪರಾಧವನ್ನು ಗೆದ್ದಿದ್ದೇವೆ. ಇಷ್ಟರವರೆಗೆ ನಾಟ್ಯವನ್ನು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಯಾವತ್ತೂ ಲಜ್ಜೆಯನ್ನು ಮೀರಿ ನಾವು ನಾಟ್ಯವನ್ನು ಮಾಡಿದವರಲ್ಲ. ಇವತ್ತು ಈ ಸುರಸಭೆಯಲ್ಲಿ ನಮಗೆ ಈ ರೀತಿಯಾದಂತಹ ಅಪಮಾನವಾಯಿತು, ನಮ್ಮಿಂದ ಅಪರಾಧವಾಯಿತು. ಇಲ್ಲಿ ಸುರಪತಿ ಕೈ ಮುಗಿದು ಬಿಡುತ್ತಾ ಇದ್ದೇನೆ, ಸೆರೆಗುಡ್ಡಿ ಬಿಡುತ್ತಾ ಇದ್ದೇನೆ. ಗುರುಗಳು ಕೊಟ್ಟಂತಹ ಶಾಪದಂತೆ ಮುಂದೆ ನಮಗೇನು ಗತಿ ಎಂಬಂತ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದ್ದೇವೆ. ನೀನೇ ನಮಗೊಂದು ದಾರಿಯನ್ನು ತೋರಿಸಿಕೊಡಬೇಕು, ದಾರಿಯನ್ನು ತೋರಿಸಬೇಕು. ನಿಮಗೆ ಪರಿಹಾರ ಮಾನವನು ಮರುಗದೆ ಮತ್ತೇನು ಮಾಡುವುದು? ಇಲ್ಲಿ ನಡೆದಿರುವಂತಹ ವಿದ್ಯಮಾನ ಅಥವಾ ಯಾವ ವಿಷಯ ನಡೆದಿದೆ ಎಲ್ಲವನ್ನೂ ನಾನು ಚೆನ್ನಾಗಿ ಅರ್ಥವಿಸಿಕೊಂಡಿದ್ದೇನೆ. ನಿಮ್ಮದು ಬಾಲಿಶ ಬುದ್ಧಿ, ನಾಟ್ಯ ಪ್ರವೀಣರು ಎಂಬುದನ್ನು ನಾನು ಅರಿತುಕೊಂಡೆ. ಆದರೆ ನಾಟ್ಯ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಯಾಕೋ ಏನು ಅಘಟಿತ ಘಟನೆಯೊಂದು ಇಲ್ಲಿ ಸಂಭವಿಸಿ ಹೋಯಿತು. ಕೋಪಗೊಂಡಂತಹ ಮುನಿಪರು ಘೋರವಾದಂತಹ ಶಾಪವನ್ನು ನಿಮಗೆ ಇಟ್ಟರು. ನೀವು ಇಲ್ಲಿರುವುದು ಸೂಕ್ತವಲ್ಲ, ಪೂರ್ವ ಕರ್ಮ ಭೂಮಿಯಲ್ಲಿ ನೀವು ನಿಮ್ಮ ಜನನವಾಗಲಿ ಎಂಬುದಾಗಿ ಚಿಂತೆ ಮಾಡಬೇಡಿ. ಯಾವುದೇ ಘಟನೆ ಸಂಭವಿಸಬೇಕು ಅಂತಾದರೆ ಪರೋಕ್ಷವಾಗಿ ಯಾವುದೋ ಕಾಣದ ಶಕ್ತಿಯ ಕೈವಾಡ ಇದ್ದೇ ಇರುತ್ತದೆ ಎಂಬುದಾಗಿ ನಾವೆಲ್ಲ ಅರ್ಥವಿಸಿಕೊಂಡವರು. ಆದ ಕಾರಣ ನೀವು ಕರ್ಮ ಭೂಮಿಯಲ್ಲಿ ಹುಟ್ಟಲೇಬೇಕು. ಯಾಕಂದ್ರೆ ಮುನಿಪತಿಗಳ ಶಾಪ. ಮುನಿಪರೇನು ಸಾಮಾನ್ಯರಲ್ಲ, ದೈವಜ್ಞರು ಅವರಾಗಿದ್ದಾರೆ, ದೇವರ ಪ್ರತಿನಿಧಿಗಳವರು. ಅವರು ಕೊಟ್ಟಂತ ಶಾಪ ಯಾವ ಕಾಲಕ್ಕೂ ಅದು ನಡೆದೇ ತೀರುತ್ತದೆ. ರಸೆಯಲ್ಲಿ ಋಷಿವಾಕ್ಯ ಯಾವ ಕಾಲಕ್ಕೂ ತಪ್ಪುವುದು ಪರಿಮಾರ್ಜನ ಉಂಟು. ಅದಕ್ಕಾಗಿ ನಿಮಗೆ ಒಂದು ರೀತಿಯ ಸೂಕ್ತವಾದ ದಾರಿಯನ್ನು ನಾನೇ ತೋರಿಸಿಕೊಡ್ತೇನೆ. ಮುಂದೆ ವಿಶ್ವಮಿತ್ರನೊಂದು ಕಾರಣರಿಯೇ ತಂದೆಯೆನಿಸುವನು ಭಯದಿಂಗೆ ತಾದಯದ ತಂದೆಯ ಕೌಶಿಕನ ಸಂಕಲ್ಪದಂತೆ ಮುಂದರಿದ ದಿವಸೇರಿ ತೊರೆದೆಲ್ಲಂತೆ ಮುಂದರಿದು ದಿವಸೇರಿ ತೊರೆದೆಲ್ಲ ಚಿಂತೆಗೆ ಮರುಗದಿರಿ. ನೀವು ಮರುಗಬೇಡಿ, ಕರ್ಮ ಭೂಮಿಯಲ್ಲಿ ನೀವು ಹುಟ್ಟಲೇಬೇಕು. ಪರಿಹಾರದ ದಾರಿಯನ್ನು ನಾನೇ ತೋರಿಸ್ತೇನೆ. ವಿಶ್ವಾಮಿತ್ರ ದರ್ಶನ ಅಥವಾ ಅವರ ಮಕ್ಕಳಾಗಿ ನೀವು ಹುಟ್ಟುವಂತ ಸೌಭಾಗ್ಯ ನಿಮ್ಮ ಪಾಲಿಗೆ ದೊರೆಯುತ್ತದೆ.
ಯಾಕಂದ್ರೆ ವಿಶ್ವಾಮಿತ್ರರು ಸಾಮಾನ್ಯರಲ್ಲ. ಒಂದು ಕಾಲದಲ್ಲಿ ರಾಜ ಪದವಿಯನ್ನು ಪಡೆದಂತ ರಾಜಶ್ರೀಯವರಾಗಿದ್ದರು. ತದನಂತರ ಮಹರ್ಷಿಗಳ ಸ್ಥಾನಕ್ಕೆ ಅವರೇ ಸ್ವತಃ ತಮ್ಮ ಸ್ವಯಂ ಇಚ್ಛೆಯಿಂದ ಅಥವಾ ಸ್ವಯಂ ಶಕ್ತಿಯಿಂದ ಅದನ್ನು ಅವರು ಪಡೆದುಕೊಂಡಿದ್ದಾರೆ. ನೀವು ಸಹ ಹಾಗೆ ಕರ್ಮ ಭೂಮಿಯಲ್ಲಿ ಹುಟ್ಟಿ ಆ ವಿಶ್ವಾಮಿತ್ರರ ಮಕ್ಕಳಾಗಿ ಜನಿಸಿ ಅಂದಿಗೆ ನಿಮ್ಮ ಶಾಪಕ್ಕೆ ಪರಿಮಾರ್ಜನೆ ಸಿಗಲ್ಪಡ್ತದೆ. ಹೋಗಿ ನಿಮಗೆ ಶುಭವಾಗಲಿ ಮುಂದಕ್ಕೆ. ಅಯೋಧ್ಯ ಸಾಮ್ರಾಜ್ಯಕ್ಕೆ ಯಾರೆಂದು ಕೇಳಿದೆ. ನಾನೇ ಸರಿ. ಹೊರಟು ಬಂದ ಅನೇಕ ಇದ್ದಾವೆ. ಸಿಂಹಾಸನ ಆದವರು ಮಿತ್ರಗುಲದ ತ್ರಿಶಂಕು ಭೂಪಲ ಪುತ್ರನ ಹರಿಶ್ಚಂದ್ರ ರಾಯಗಳು ಈ ಸಾಮ್ರಾಜ್ಯವನ್ನು ಪತಿಯಲ್ಲಿ ನಡೆದನು ಸತ್ವಗುಣದಿಯೇ ಪತಿಯಾಗಿ ಮೆರೆದನು ಸತ್ವಗುಣದಿಯೇ ಪವಿತ್ರವಾದಂತಹ ಸೂರ್ಯವಂಶದ ಅರಗುವರರ ಪರಂಪರೆಯಲ್ಲಿ ಬೆಳೆದು ಬಂದವ ಹರಿಶ್ಚಂದ್ರ ನಾಮಕ ನಾನು. ತ್ರಿಶಂಕು ಭೂಪತಿ ಈ ಸಿಂಹಾಸನವನ್ನು ಏರಿ ಈ ಅಯೋಧ್ಯೆಯನ್ನು ಬಹುಕಾಲ ಆಳಿದವರು. ಸ್ವರ್ಗಾಪೇಕ್ಷೆ ಮಾಡಿದ್ರು. ವಿಶ್ವಾಮಿತ್ರರ ದೆಸೆಯಿಂದಾಗಿ ತ್ರಿಶಂಕು ಸ್ವರ್ಗ ನೂತನವಾದಂತಹ ನಿರ್ಮಿತವಾದಂತಹ ಸಾಮ್ರಾಜ್ಯ ಅಲ್ಲಿ ಸ್ಥಿರವಾದ ಪದವಿಯನ್ನು ಹೊಂದಿತು. ಹೀಗೆ ಸೂರ್ಯವಂಶದಲ್ಲಿ ಹುಟ್ಟಿದವರು ಪ್ರತಿಯೊಬ್ಬರೂ ಅವರವರ ಜೀವಿತ ಕಾಲದಲ್ಲಿ ಏನನ್ನಾದ್ರೂ ಹೊಸತನವನ್ನು ರೂಢಿಸಿ ಈ ಲೋಕಮುಖದಲ್ಲಿ ಆದರ್ಶರಾಗಿದ್ದಾರೆ. ನಾನು ಎಣಿಸುವುದು ಈ ಕಾಯ ಬಹಳಷ್ಟು ಕಾಲ ಉಳಿಯುವಂತದ್ದಲ್ಲ. ಇದ್ದಷ್ಟು ಕಾಲ ನಾವು ಮತ್ತೊಬ್ಬರಿಗೆ ಉಪಕಾರ ಮಾಡಬೇಕು, ಧರ್ಮದಿಂದ ಸಾಮ್ರಾಜ್ಯವನ್ನು ಆಳ್ಬೇಕು. ಅರಸನಾದವ ಇಷ್ಟೂ ಮಂದಿ ಪ್ರಜೆಗಳ ಮುಖವಾಣಿ ಆಗಿರುವಾಗ ಅವರ ಯೋಗಕ್ಷೇಮ, ಅವರ ಜೀವನಕ್ಕೆ ಬೇಕಾದಂತ ಅವಶ್ಯಕತೆಗಳನ್ನೆಲ್ಲ ಪೂರೈಸುವ ಮೂಲಕ ರಾಜ ಪ್ರತ್ಯಕ್ಷ ದೇವತೆ ಎಂಬಂತ ಮಾತನ್ನು ನಾವು ಸದಾ ಸರ್ವದ ಉಳಿಸುತ್ತಾ ಬರಬೇಕು. ಈ ರಾಧೆಯಿಂದ ಸತ್ಯವಚನ, ದಾನಶೀಲತೆ, ಕ್ಷಮೆ, ಸೌಶಲ್ಯ, ಉದಾರತೆ, ದಯೆ ಈ ಗುಣಗಳನ್ನೆಲ್ಲ ನನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸದ್ಧರ್ಮದಿಂದ ಈ ಅಯೋಧ್ಯೆಯನ್ನು ನಾನು ಪಾಲಿಸ್ತಾ ಬಂದಿದ್ದೇನೆ. ಹರಿಶ್ಚಂದ್ರ ನಮ್ಮ ಅಪ್ಪ ಅಮ್ಮ ಬಹಳ ಮಮತೆಯಿಂದ ಇಟ್ಟಂತ ನಾಮಕರಣ ಅದು ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿ ಆಗಬೇಕು. ಚಂದ್ರಮತೆಯನ್ನು ಮದುವೆ ಆಗಿದ್ದೇನೆ, ರೋಹಿತಾಕ್ಷರಿಗೆ ಅಪ್ಪನಾಗಿದ್ದೇನೆ. ಈ ಪ್ರಜಾ ಜನರಿಗೆಲ್ಲ ದೇವತಾ ಸ್ವರೂಪದಿಂದ ಸಾಮ್ರಾಜ್ಯವನ್ನು ಆಳ್ತಾ ಇದ್ದೇನೆ ಅಂತ ಸಮಾಧಾನ ಇರದು.
ಇದೆ. ಮತ್ತೆ ಯಾಕೆ ಮತ್ತೆ ಮತ್ತೆ ಕೂಗುವುದು? ಸ್ವಾಮಿ ಮಹಾಪ್ರಭುಗಳೇ, ರಾಯರೇ, ರಾಯರೇ, ನಾನ್ ನಮ್ಮ ಪರಿಚಯ ಸಿಗ್ಲಿಲ್ವಾ? ನಮ್ಮವ್ರೆ ಗಿರಿಜನ ಮಕ್ಕಳು ಇಷ್ಟು ಮಂದಿ, ಗಿರಿ ಒಂದೇ ಅಮ್ಮನ ಮಕ್ಕಳು, ಗಿರಿಜನ ಗಿರಿಜನರು. ಹೌದು, ನೀವು ಅವತ್ತು ನಮ್ಮನ್ನು ಕರೆದು ಹೇಳಿದ್ದಲ್ಲ, ಸೋಮವಾರ ಆಗಬಾರ್ದು ಮಕ್ಕಳೇ, ಇನ್ನು ನೀವು ದೊಡ್ಡದೊಣ್ಣಬೇಕು ಅಂತ. ದೊಡ್ಡದೊಣ್ಣಬೇಕಂತ. ಸೋಮಾರಿಗಳಾಗಬಾರ್ದು, ದುಡಿದು ಉಣ್ಣಬೇಕು, ತಿರುಗಿ ಉಣ್ಣಬಾರ್ದು. ಹೌದು, ನಮ್ಮಲ್ಲಿ ಇದ್ದಾರಲ್ಲ ಕೆಲವರಿದ್ದಾರೆ, ಬೇಡ ತಿರುಗುವುದು ಮತ್ತೆ ಸಮಸ್ಯೆ ಆಗ್ತದೆ. ಹಾಗೆ ನಮಗೆ ಕಾಡಿನ ಬದಿಯಲ್ಲಿ ಒಂದು ಜಾಗ ಕೊಟ್ಟದ್ದು. ಹೌದು, ಅದು ಜಾಗವ ಗುಡ್ಡೊಡ್ಡೊಡ್ಡೊಡ್ಡೆ ಗುಡ್ಡೆ ಗುಡ್ಡೊಡ್ಡಷ್ಟು ಎತ್ತರ ಅದನ್ನು ಮತ್ತೆ ನಾವು ಸರಿ ಮಾಡಿದಲ್ಲ. ಯಾರೆಲ್ಲ? ನಾವು ಇವರೆಲ್ಲ ನಮ್ಮವರೆಲ್ಲ ಸೇರಿಕೊಂಡು. ಯುವಕರೆಲ್ಲ? ಹೌದು, ಯುವಕರೇ. ವೃದ್ಧರನ್ನು ನಾವು ಇಟ್ಕೊಳ್ಳೋದಿಲ್ಲ, ಬೇಡ ಅಂತ. ಬಹಳ ಆಡಿದ್ದಾರಂತೆ. ಹೌದು, ಆಡ್ಲಿಕ್ಕೆ ಆಡ್ತಾರೆ, ಇನ್ನು ಗೊತ್ತಾಗ್ಬೇಕಷ್ಟೇ. ಹಾಗೆ ರಾಯರೇ, ನಾವು ಸರಿ ಮಾಡಿದ್ವಿ. ಇನ್ನು ಏನು ಮಾಡುವುದು? ಹೌದು, ಸಮತಟ್ಟಾದ ಜಾಗದಲ್ಲಿ. ಹೌದು, ಸಮತಟ್ಟಾದ ಜಾಗದಲ್ಲಿ ಏನು ಮಾಡುದಂತೆ ಚರ್ಚೆಯಲ್ಲಿ ಕೂತ್ವಿ. ಚರ್ಚೆಯಲ್ಲಿ ಕೂತ್ವಿ. ನೀವು ಕೆಲಸ ಮಾಡಿದ್ವಿ, ಅರ್ಥ ಆಯ್ತು. ಚರ್ಚೆ ದೊಡ್ಡದಾಯ್ತು. ಮತ್ತೆ ಕೆಲಸ ಉಂಟು, ಮೊದಲು ಚರ್ಚೆ ಬೇಕು ನಮ್ಗೆ. ಎಂತದಕ್ಕಲ್ಲ ವಿಷಯ? ಹೌದು, ನಮ್ಮ ವಿಷಯ. ಇವನಿಗೆ ಒಂದು ವಿಷಯ ಗೊತ್ತಿರ್ತದೆ, ಅವನಿಗೊಂದು ವಿಷಯ ಗೊತ್ತಿರ್ತದೆ. ಸಮಾಲೋಚನೆ. ಹೌದು, ಸಮಾಲೋಚನೆ. ಹಾಗೆ ವಿಷಯ ಒಂದೊಂದೇ ಬಂತು. ಹೇಗೆ? ಮೊದಲು ನಾವು ಭಜನೆ ಮಾಡುವ ಅಂತ. ಭಜನೆ ಅದು ಒಳ್ಳೆಯದು. ಯಾವುದು? ಭಜಿಸುವುದು ದೇವರನ್ನು. ಮತ್ತೆ ತರಕಾರಿ ಭಜನೆ, ಬದನ ಅದು ಮಾಡುವ ಅಂತ. ಅದ್ಯಾಕೆ ಅದೇ ಬೇಕು? ಅದೆಲ್ಲ ಅದು ಮಾಡುವ ಬೇಗನೆ ಫಲ ಬರುವಂತ. ಹಾಗೆ ಅದು ಆಗಿರ್ಬಹುದು. ಮತ್ತೆ ಕೆಲವರ ಏನು ಅನಿಸಿಕೆ ಅವರಿಗೆ ಹಾಗೆ ಅದು ಮಾಡುವಂತ. ಅವ ಹೇಳಿದ ಹಾಗೆ ನಾನು ಸ್ವಲ್ಪ ಸಮಯ ಇರುವುದಿಲ್ಲ ಪುಣ್ಯಾತ್ಮ, ನನ್ನ ನೋಡಿಕೊಳ್ಳುವುದಕ್ಕೆ ಆಗುದಿಲ್ಲ. ಅದ ಉಸ್ತುವಾರಿ ಅವ ತಗೊಂಡದ್ದು ಸ್ವಲ್ಪ. ಹೌದು, ಅದಕ್ಕೆ ನಾವು ಬೇರೆ ಏನಾದ್ರು ಪ್ರಯತ್ನ ಮಾಡುವ, ನಾನು ಹೋಗಿ ಬರ್ತೇನೆ ಅಂತ ಹೇಳಿ ಹೋದವ. ಆ ಬಳಿಕ ನಾವು ಏನು ಮಾಡುವುದಂತ ಯೋಚಿಸುವ. ಮಣ್ಣಿನ ಮೇಲೆ ಬೇಡ. ಹೌದು, ಮಣ್ಣಿನ ಒಳಗೆಲ್ಲ ಮಾಡಿದ್ವಿ. ಹಾಗಲ್ಲ ಕಾಯಿ. ಮತ್ತೆ ಹೇಗೆ ಕಾಯಿ? ಹಾಗಲ್ಲ ಮತ್ತೆ ಹೇಗೆ? ತರಕಾರಿ ಅದು ಆಯ್ತು, ಒಳ್ಳೆ ಫಸಲು ಅಂತ. ಮತ್ತೊಬ್ರು ಬಂದು ಹೇಳಿದ್ರು, ಇನ್ನು ನೀನು ಮೇಲೆ ಬೀಳುದಾದ್ರೆ ಅಲ್ಲಲ್ಲಿ ಹೊಲಸು ಮಾಡಿಕೊಂಡು ಬಾ ಅಂತ. ಇನ್ನು ನೋಡುವಾಗ್ಲೇ ಗೊತ್ತಾಗಿದೆ ಎಂತದ್ದು? ಆದ್ರಿಂದಲೇ ಮೇಲೆ ಬಿದ್ದದ್ದು. ಯಾವ್ದು? ಹೊಲಸು ಮಾಡಿ. ಇದು ಹೊಲಸು ಹಲಸು ಅದು ಮಾಡುವ ಅಂತ. ಅದು ಆಯ್ತು. ಇನ್ನು ಮತ್ತೊಬ್ರು ಹೇಳಿದ್ರು, ಇನ್ನು ನೀನು ಮಾಡುದಾದ್ರೆ ಬೆಂಡೆಕಾಯಿ ಮಾಡುವ ಅಂತ. ಬೆಂಡೆಕಾಯಿ. ನಮ್ಮ ಸುತ್ತಮುತ್ತಲ ಪ್ರದೇಶದಲ್ಲಿ ನಟ್ಟಿರುವ ಬೆಂಡೆಕಾಯಿ ಎಲ್ಲ ನೇರೆ. ನನ್ನ ಬೆಂಡೆಕಾಯಿ ಉರೆಂಟು. ಅದು ನಟ್ಟ ನಿನ್ನ ಕೈ ಗುಣವ? ಅದೇ ಬೀಜದ ಗುಣ. ಬೀಜದ ಏನು ಗೊತ್ತಿಲ್ಲ. ಬೀಜ ಸರಿ ಇಲ್ಲದ್ರೆ ಹೀಗ ನಾನೊಂದು ಭಯ ಮಾಡಿದೆ. ಹೇಗೆ? ಬದಿಯ ಹೊಲದಿಂದ 2 ಬೆಂಡೆಕಾಯಿ ತಕೊಂಡು ಬಂದೆ. ನಮ್ಮ ಬೆಂಡೆಕಾಯಿಯ ಬುಡದ ಬಳಿಯಲ್ಲಿಟ್ಟೆ. ಅದು ಇದರಿಂದಾದ್ರೂ ನೋಡಿ ಕಳೀಲಿ ಅಂತ, ಇನ್ನಾದ್ರೂ ನೇರ ಬರ್ಲಿ ಅಂತ. ಹಾಗೆ ಇಟ್ಟದ್ದು ಮಾತ್ರ ಮೊಳಕೆ ಹಾಕ್ಲಿಲ್ಲ. ಮೊಳಕೆ ಹಾಕಿದೆ, ಪುನರಾವರ್ತಿ. ಅದೇ ರಾಗ, ಅದೇ ತಾಳ. ಅದು ಮಣ್ಣಿನ ರೋಗ. ಹೌದು, ದೋಷ. ಅದಕ್ಕೆ ಕಿತ್ತು ಎಸೆದೆ. ಇನ್ನು ಇದೆಲ್ಲ ಆಗ್ಲಿಕ್ಕಿಲ್ಲ. ಮತ್ತೆ ಇನ್ನು ಮೆಣಸು ಎಲ್ಲ ಮಾಡು. ಮೆಣಸು ಹೀಗೆಲ್ಲ ರಾಯರೇ ಹಲವಾರು ಕೃಷಿಗಳನ್ನು ಮಾಡಿದ್ವಿ, ಅಭಿವೃದ್ಧಿಪಡಿಸಿದ್ವಿ. ಒಳ್ಳೆ ಫಸಲು ಬಂತು. ಈಗ ಅದನ್ನು ಕಾಣಿಕೆಯಾಗಿ ತಂದದ್ದು ಬಹುಶಃ ಅರಮನೆಗೆ ತರ್ಬೇಕಂತ ಪೂರ್ಣ ಮನಸ್ಸಿತ್ತು ರಾಯರೇ. ಕೊಡ್ಬೇಕಲ್ಲ ವರ್ಷಕ್ಕೊಮ್ಮೆ? ಹೌದು, ವರ್ಷಕ್ಕೊಮ್ಮೆ ಕೊಡ್ಬೇಕಂತೆ. ಆದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ಲ ರಾಯರೇ. ಅದನ್ನ ಕೈ ನೋವ ಆಗಲ್ಲ, ಫಸಲು ಬೆಳೆದಿದೆ. ಕಂಡಿದ್ದೀರಿ, ಕೊಯ್ದಿದ್ದೀರಿ, ಮನೆಗೆ ಬರಲಿಲ್ಲ. ಮನೆ ಕೊಯ್ಯುವುದು ಸಹ ಇಲ್ಲ, ಏನು ಸಹ ಇಲ್ಲ, ಕಂಡಿದ್ದದ್ದು ಮಾತ್ರ. ಮತ್ತೆ ಗೊತ್ತಿಲ್ಲ. ಆಗಿದೆ ನೋಡಿದ್ದಿ ಏನು ಅಂತ ನಾನು ಒಂದು ಇದು ಯೋಚಿಸಿದೆ ಅದರ ಬಗ್ಗೆ. ಕಳ್ಳರೋ ಕಾಕರೋ ಕಳ್ಳರಾಗಿರ್ಬಾರ್ದು. ಅವ ಇರುವಾಗ ಕಳ್ಳರು ಬರುವುದಿಲ್ಲ, ಕಾಕರಾಗಿರ್ಬಹುದಂತ ಗ್ರಹಿಸಿದೆ. ಕಳ್ಳರನ್ನಾದ್ರೂ ನಂಬಬಹುದು, ಕಾಕರು ಸಹ ಅಲ್ಲ, ಪೋಕರ ಅಂತ. ಕಳ್ಳ ಕಾಕರು ಪೋಕರು ಯಾರು ಅಲ್ಲ, ಮತ್ತೆ ಯಾರು ಅಂತ ಯೋಚಿಸ್ತೇನೆ. ಪಕ್ಷಿ ಪ್ರಾಣಿ ಪಕ್ಷಿಗಳು ಏನ್ ಮಾಡ್ತಾರೆ?
ಅದು ಒಂದಿತ್ತು ರಾರೆ ಸಿಂಹ ಜಿಯೋ ಸಿಂಹ ಜೀವ ಇದ್ದದ್ದು ಹೌದು ಸಿಂಹ ಒಂದು ಅಂತ ಗ್ರಹಿಸಿತ್ತು ಇನ್ನೇ ನೋಡ್ತೇನೆ BSNL ಸಿಂಹ ಅದು ಬೇರೆ BSNL ಬೇರೆ ನಾಲ್ಕು ಅಂತ ಅದಕ್ಕೆ ಜೊತೆ ಜೊತೆಯಲ್ಲಿ ಮತ್ತೆ 3 ಸೇರಿ 4 ಆದದ್ದು ಒಟ್ಟಿಗೆ ಅದೇ ಹೇಗಾಗ್ತದೆ ಬೇರೆ 4 ಸಿಂಹ ಆಗ್ತದೆ ಹಾಗೆ ರಾಯರೆ ಗ್ರಹ ಅಂತ ನಮ್ಮವರೆಲ್ಲ ಸೇರಿ ನಮ್ಮ ಭಾಷೆಯಲ್ಲಿ ಓಡಿಸುವುದಕ್ಕೆ ಪ್ರಯತ್ನ ಪಟ್ಟರು ಮಗು ಓಡುವುದಕ್ಕೆ ಕಾಣುವುದಿಲ್ಲ ಹೌದು ಸಿಂಹ ಅಲ್ವಾ ನಮ್ಮ ಆಚೆ 2 ಸಿಡುಮದ್ದಿತ್ತು ನನ್ನಲ್ಲಿ ದೊಡ್ಡದು ಅದಕ್ಕೆ ಬತ್ತಿಗೆ ಬೆಂಕಿಗೊಟ್ಟು ಎಸೆದು ಟೊಕಾಮ ಹೊಡೆದೋಯ್ತು ಪ್ರಾಣಿ ಸತ್ತೋಯ್ತು ಪ್ರಾಣಿಯಲ್ಲಿ ಅಷ್ಟು ದೊಡ್ಡ ಇದಕ್ಕೆ ಅದು ಸಿಂಹ ಸಾಯುವುದು ಮತ್ತೆ ಹೌದಾ ಅದು ಓಡಿ ಹೋಯ್ತು ಅದು ಓಡಿ ಮರು ದಿವಸ ನೋಡ್ತೇನೆ ರಾಯರೇ ನಮ್ಮ ಕೊಟ್ಟಿಗೆಯಲ್ಲಿ ಉಂಟು ಯಾವುದು ತಿನ್ನುವುದಲ್ಲ ಮೂಡೆ ಕೊಟ್ಟಿಗೆ ನಮ್ಮ ಇದು ಹಟ್ಟಿಗೆ ಬಂದಿದೆ ಮರು ದಿವಸ ನಾನು ಸಿಂಹ ಹೌದು ಮರು ದಿವಸ ನಾನು ನಮ್ಮ ದನಕ್ಕೆ ನಾನು ಅಕ್ಕಚ್ಚಿಟ್ಟು ಹೋದದ್ದು ಬೆಳಗ್ಗೆ ಬರ್ತೇನೆ ದನ ಅಕ್ಕಚ್ಚಿ ಕುಡಿತಾ ಉಂಟು ಅದು ಕುಡಿತಾ ಉಂಟು ಇನ್ನು ಹಾಲು ಕರೆಯೋದಕ್ಕೆ ಹೀಗೆ ಕೈ ಹಾಕ್ತೇನೆ ರಾಯರೇ ಅರ್ಧ ಭಾಗವೇ ಇಲ್ಲ ಕೆಚ್ಚಲು ಹೌದು ಕೆಚ್ಚಲು ಏನು ಇಲ್ಲ ಕೆಚ್ಚಲು ಬಿಡಿ ಬಹುಶಃ ಈ ಹುಡುಗರು ಯಾರೋ ಹೋಗಿ ಕರೆದಿರು ಹಾಗಲ್ಲ ಮತ್ತೆ ಕರೆದ್ರೆ ಕೆಚ್ಚಲು ಕೈಯಲ್ಲಿ ಬರ್ತದ ಹಾಗಲ್ವಾ ಹಾಲಲ್ಲ ಕೆಚ್ಚಲು ಅರ್ಧ ಭಾಗವೇ ಇಲ್ಲ ಕೆಚ್ಚಲನ್ನೇ ತುಂಡು ಮಾಡಿ ಸಿಂಹ ಅರ್ಧ ಭಾಗವನ್ನು ಹರಿದು ತಗೊಂಡು ಹೋದದ್ದು ತಿಂದಿದೆ ಹೌದು ಅದು ಭಯಂಕರ ಬುದ್ಧಿವಂತ ಸಿಂಹ ಈಗ ಅಷ್ಟೆಲ್ಲ ಆಗುವಾಗ ಆ ದನ ಕೂಗ್ಲಿಲ್ಲ ನಿನಗೆ ಕಿವಿಗೆ ಹೇಳಿಲ್ಲ ದನ ಯಾರಿಗೆ ಗೊತ್ತು ಮುಖ ಅಕ್ಕಚ್ಚಿ ಒಳಗಿತ್ತಂತೆ ಕೂಗಿದ್ದೆಲ್ಲಿ ಕೇಳೋದು ಹಾಗೆ ಅದು ಭಯಂಕರ ಬುದ್ಧಿವಂತ ಸಿಂಹ ಇನ್ನು ತಲೆಯಿಂದ ತಿನ್ನುವುದಕ್ಕೆ ಹೋದ್ರೆ ಅಕ್ಕಚ್ಚಿ ಸಿಗ್ತದಲ್ಲ ಅದಕ್ಕೆ ಹಿಂದಿನ ಭಾಗದಿಂದ ಹಾಲಾದ್ರೂ ಸಿಗಿ ಅಂತ ಭಯಂಕರ ಹೀಗೆ ಮೃಗಗಳ ಕಾಟ ಆಮೇಲೆ ಬುದ್ಧಿಮಂಗ ಮಂದವ ಮಂಗವ ಮಂಗ ಬುದ್ಧಿ ಯಾರ ನೋಡುತ್ತೀರು ನಿಮ್ಮಲ್ಲಿ ಹೇಳೋದು ಬಂದದ್ದು ಮಂಗ ಯಾಕೆ ಬಂದದ್ದು ಮಂಗ ನಮ್ಮದು ಕಂಗು ತೆಂಗು ಎಲ್ಲ ತೋಟಗಳೆಲ್ಲ ಅಲ್ಲ ಆ ಮಂಗದ ದೆಸೆಯಿಂದ ನಮ್ಮದು ತೋಟ ಹಾಳಾಯಿತು ಆಮೇಲೆ ಕಾರ್ಯ ಕಟ್ಟಿ ಇಷ್ಟೆಲ್ಲ ಪ್ರಾಣಿಗಳು ಬರುವಾಗ ನೀವು ಇಷ್ಟು ಸಂಖ್ಯೆಯಲ್ಲಿ ಇದ್ದೀರಲ್ಲ ಒಂದು ಬೊಬ್ಬೆ ಹೊಡಿಲಿಕ್ಕೆ ಬರುವುದಿಲ್ಲ ಎಷ್ಟು ಊಟ ಮಾಡಿ ಬರೇ ಮಲ್ಕೊಳ್ಳೋದು ಮಾತ್ರ ಎಷ್ಟು ಬೊಬ್ಬೆ ಹೊಡುವುದು ಪಾಪ ಅವನಿಗೆ ಬೊಬ್ಬೆ ಹೊಡೆದು ಬಾಯಿ ಈಗ ಬರುವುದಿಲ್ಲ ಬೊಬ್ಬೆ ಹೊಡೆದ್ರೆ ಪ್ರಾಣಿಗಳು ಓಡುವುದಿಲ್ಲ ಕೈಯಲ್ಲಿ ಆಯುಧ ಇರಲಿಲ್ಲ ಹೊಡಿಬೇಕಿತ್ತು ಪರಿಹಾರ ಕೊಡಬೇಕು ನಮ್ಗೆ ಹಾಳು ಮಾಡಿಕೊಳ್ಳುವುದು ನೀವು ಪರಿಹಾರಕ್ಕೆ ಇಲ್ಲಿ ಬರುತ್ತಾ ಈ ಸಮಸ್ಯೆ ಪರಿಹಾರ ಧೈರ್ಯ ಮಾಡಿ ಹಾಳು ಮಾಡುವಂತಹ ಸಂದರ್ಭ ಅರಸರಾದ ವರ್ಷಕ್ಕೊಮ್ಮೆ ಬೇಟೆಯಾಡಿ ಅಂತಹ ಕ್ರೂರ ಮೃಗಗಳನ್ನು ತರಿದು ಸಾತ್ವಿಕ ಅಲ್ಲ ತರಿದು ನಮಗಾಗುತ್ತಿರುವಂತಹ ಅನ್ಯಾಯವನ್ನು ಸರಿಪಡಿಸಬೇಕಾದ್ದು ಅರಸನಾದವನ ಕರ್ತವ್ಯ ಮತ್ತು ಧರ್ಮ. ಈಗ ನೀವು ಹೇಳಿ ನನಗೆ ಗೊತ್ತಾಯ್ತು, ಹೇಳಿದ್ರೆ ಗೊತ್ತಾಗ್ತದೆ ನಾವು ಇರುವುದಿಲ್ಲ ಎಲ್ಲಿಗೆ ಅಂತ ಅದು ಬಂದ್ರೆ ಮತ್ತೆ ಸಿಂಹ ಬಂದ್ರೆ ಬೇಡ ನಾವು ಈಗ ಅಲ್ಲಿ ಹೋದ್ರೆ ಸಿಂಹ ಬರ್ತದೆ, ಇಲ್ಲಿ ನಿಲ್ಲುದು ಬೇಡ ಅಂತ ಹೇಳ್ತೀವಿ, ಮತ್ತೆ ಎಲ್ಲಿ ಹೋಗ್ತೀವಿ? ಇಲ್ಲಿ ಇರುವುದು ಬೇಡ, ನಾನು ನಿಮ್ಮ ಒಟ್ಟಿಗೆ ಬರ್ತೇನೆ. ದಿನ
ಬೇಟೆಯಾಡುತ್ತಾ ಬಂದ ಇವರ ಮಾತುಗಳೇ ಅರಣ್ಯ ಪ್ರದೇಶ ಸೇರಿದಂತ ನಾನು ಇವರನ್ನೆಲ್ಲ ಸೇರಿಸಿಕೊಂಡು ಬೇಕು ಬೇಕಾದಂತ ಆ ಮೃಗಯ ಸಂಕಲವನ್ನು ನಾಶ ಮಾಡುವ ಮೂಲಕ ಇವರಿಗೆಲ್ಲ ಸಂತೋಷವನ್ನು ಉಣಬಡಿಸಿದೆ. ಆದ್ರೆ ಆಯಾಸ ಆಗಿದೆ, ನೀರು ಕುಡಿಬೇಕು, ಸ್ನಾನ ಮಾಡಬೇಕು, ವಿಶ್ರಾಂತಿ ಮಾಡಬೇಕು. ಊರಲ್ಲಿ ಎಲೆ ಮನೆ ಕಾಣ್ತಾರ ಆ ತೀರಕ್ಕೆ ಹೋಗ್ತದೆ. ದಣಿವಾರಿಸುತ್ತಿರುವ ಸಮಯದಿ ದಣಿವನಾರಿಸುತ್ತಿರುವ ಸಮಯದಿ ಮುನಿಪ ವಿಶ್ವಾಮಿತ್ರ ತನ್ನೆಲೆ ಮನೆಯಲ್ಲಿದ್ದೆ ತಿಳಿದನೆಲ್ಲವ ದಿವ್ಯ ದೃಷ್ಟಿಯಲ್ಲಿ ತಿಳಿದನೆಲ್ಲವ ದಿವ್ಯ ದೃಷ್ಟಿಯಲ್ಲಿ ಬಳಿಗೆ ಬಂದೆ ನಗೆ ಸುಕಾಲವು ಸಿಲುಕಿಸುವೆನು ಮಾಯಜಾಲದಿ ಸಿಲುಕಿಸುವೆನು ಮಾಯಜಾಲದಿ ಚಿತ್ತ ಬಲವಾನ ನೆರೆಯುವೆ ಭೋಗದಿ ಬಳಿಗೆ ಬಂದೆ ನಗೆ ಸುಕಾಲವು ಮಿತ್ರ ಕುಲಜನ ಪರಿಕಲ್ಪವೇ ವಿಶ್ವಾಮಿತ್ರನಾದಂತಹ ನಾನು ವಿಶ್ವಕ್ಕೆ ಮಿತ್ರನಾಗಿ ಕಾಣಿಸಿಕೊಂಡವನಿದ್ದೇನೆ. ಈ ಹಿಂದಕ್ಕಾದರೂ ಕೂಡ ನನ್ನದಾದಂತಹ ತಪೋಶಕ್ತಿಯ ಮೂಲಕವಾಗಿ ಲೋಕೋದ್ಧಾರದ ಕಾರ್ಯವನ್ನು ಎಸಗುತ್ತಾ ಈ ಆಶ್ರಮದಲ್ಲಿಯೇ ನಾ ಇದ್ದವನಿದ್ದೇನೆ. ಈ ಹೊತ್ತಿಗಾಗುವಾಗ ನನ್ನದಾದಂತಹ ಚಿತ್ತಬಿತ್ತಿಗೆ ಹೊಳೆದದ್ದು ಒಂದು ಯೋಚನೆ. ಹೌದು, ಹಿಂದಕ್ಕೆ ಸುರಪನ ಆಸ್ಥಾನದಲ್ಲಿ ನನಗೂ ವಸಿಷ್ಠರಿಗೂ ಆದಂತಹ ವಾದ ಸತ್ಯಸಂಧ ಯಾರು ಎನ್ನುವ ಹಾಗೆ. ಆದರೆ ನಾನೇ ಆ ಕಾಲಕ್ಕೆ ಅವರಿಗಾಡಿದಂತಹ ಮಾತು ವಸಿಷ್ಠರು ಹರಿಶ್ಚಂದ್ರನೇ ಸತ್ಯವಂತ ಅಂತ ನನ್ನಲ್ಲಿ ಹೋರಾಟವನ್ನು ಮಾಡಿತು. ವಾದಕ್ಕೆ ಇಳಿದಂತಹ ವೇಳೆಯಲ್ಲಿ ನಾನವರಿಗೆ ಪಂಥಾಹ್ವಾನವನ್ನು ನೀಡಿ ಬಂದವನಿದ್ದೇನೆ. ಒಂದಲ್ಲ ಒಂದು ಕಾಲದಲ್ಲಿ ಹರಿಶ್ಚಂದ್ರ ಏನು ಅಂತ ನಾನು ನಿಮಗೆ ತೋರಿಸಿಕೊಡ್ತೇನೆ ಅಂತ ಅಲ್ಲಿಂದ ಸಿಟ್ಟಿನಿಂದ ಬಂದಿದ್ದೇನೆ. ಈ ಕಾಲಕ್ಕೆ ನನಗೆ ಒದಗಿ ಬಂತು ಶುಭ ಕಾಲ. ಹೌದು, ಹರಿಶ್ಚಂದ್ರ ಭೂಪತಿ ಕಾನನಕ್ಕೆ ಬೇಟೆಗೆಂದು ಬಂದಿದ್ದಾನೆ ಎನ್ನುವಂತಹ ವರ್ತಮಾನವನ್ನು ನನ್ನ ಶಿಷ್ಯರಿಂದ ತಿಳಿದೆ ನಾನು. ಸರಿ, ಇದುವೇ ಕಾಲ ನನಗೆ ಒದಗಿ ಬಂದದ್ದು. ನನ್ನದ್ದಾದಂತಹ ಮಾಯಾಜಾಲದ ಮೂಲಕ ಅವನನ್ನು ಸಿಲುಕಿಸಿ ಅವ ಸತ್ಯಸಂಧನಲ್ಲ ಎನ್ನುವುದನ್ನು ನಾ ಕಾಣಿಸಿಕೊಡಬೇಕು.
ಇಷ್ಟು ಮಾಡಬೇಕು ಅಂತಾದ್ರೆ ನಾನೇನು ಕಡಿಮೆಯೋ ಅಲ್ಲ, ನನ್ನಲ್ಲೂ ವಿಶೇಷತೆ ಉಂಟು. ಅವ ಒಬ್ಬ ಹುಡುಗ, ನಾನು ಮಹಾನ್ ವ್ಯಕ್ತಿಯಾಗಿದ್ದೇನೆ. ಈ ಹಿಂದಕ್ಕೆ ತ್ರಿಶಂಕುವಿಗೆ ಸ್ವರ್ಗವನ್ನು ನಾನೇ ಪ್ರಾಪ್ತಿಸಿದವ. ಪ್ರತಿ ಸ್ವರ್ಗವನ್ನು ಪ್ರಾಪ್ತಿಸುವಲ್ಲಿ ನಾನೆಷ್ಟರು ಎನ್ನುವ ಹಾಗೆ ತೋರಿಸಿಕೊಟ್ಟಲ್ಲಿ ಮತ್ತೆ ಈ ಹರಿಶ್ಚಂದ್ರ ಏನು ಮಹಾ ಸರಿ. ಹಾಗಾಗಿ ನಾ ತೀರ್ಮಾನ ಮಾಡಿದ್ದೇನೆ, ಮೋಹದ ಜಾಲಕ್ಕೆ ಸಿಲುಕಿಕೊಳ್ಳಬೇಕು ಅಂತಾದ್ರೆ ನಾನೊಂದು ಉಪಾಯ ಮಾಡಿದ್ದೇನೆ. ಹೇಗೆ ಅಂತ ಯೋಚನೆ ಮಾಡಿದ್ರೆ ಸರಿ 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 ನನ್ನದ್ದಾದಂತಹ ಮೋಹಜಾಲಕ್ಕೆ ಸಿಲುಕಿಸುವಲ್ಲಿ ಅವ ಮಾರು ಹೋಗಬೇಕು ಅಂತಾದ್ರೆ ಯಾವುದೇ ವ್ಯಕ್ತಿಯಾದರೂ ಕೂಡ ಸೌಂದರ್ಯಕ್ಕೆ ಮಾರು ಹೋಗದೆ ಇರುವುದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಹೆಣ್ಣಿನ ಸೌಂದರ್ಯಕ್ಕೆ ಮಾರು ಹೋಗದಂತಹ ವ್ಯಕ್ತಿ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಇವನ ಶೀಲವನ್ನು ಪರೀಕ್ಷೆ ಮಾಡಬೇಕು, ಸುಂದರ ತರುಣಿಯರನ್ನು ಅವನ ಬಳಿಗೆ ಕಳುಹಿಸಿಕೊಡಬೇಕು. ಅದಕ್ಕಾಗಿ ಈ ಕಾಲಕ್ಕೆ ನಾ ಯೋಚನೆ ಮಾಡಿದ್ದೇನೆ. ಸರಿ, ಹರಿಶ್ಚಂದ್ರ ಎಷ್ಟಾದರೂ ಕೂಡ ರಾಜನೇ ಹೌದು, ಛಾತ್ರ ತೇಜಸ್ಸು ಎನ್ನುವುದು ಅವನಲ್ಲಿ ಇರ್ತದೆ. ಸೂರ್ಯವಂಶಜ, ಸೂರ್ಯವಂಶದಲ್ಲಿ ಹುಟ್ಟಿದಂತ ಆತ ಸತ್ಯವಂತ ಎನ್ನುವ ಹಾಗೆ ವಸಿಷ್ಠರು ನನ್ನಲ್ಲಿ ಮಾತಿಗೆ ಮಾತು ಬೆಳೆಸಿದ್ದಾರೆ. ಹಾಗಿರುವಾಗ ಅವರ ಮಾತನ್ನು ಸುಳ್ಳಾಗಿಸಬೇಕು ಎನ್ನುವಾಗ ತೀರ್ಮಾನಿಸಿದ್ದೇನೆ. ಅದಕ್ಕಾಗಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ದೇನೆ, ನನ್ನದಾದಂತಹ ಪಾದವನ್ನು ಭೂಮಿಗೆ ಬಡಿದು 2 ತರುಣಿಯರನ್ನು ಸೃಷ್ಟಿಸ್ತೇನೆ. ಶರಣಿ ಮುನಿ ಬರಿಯ ನವಜಾತೆಯರು ನಾವು. ಹೌದು, ಈಗ ತಾನೇ ನಮ್ಮ ಸೃಷ್ಟಿಯಾಗಿದೆ ಎನ್ನುವುದು ನಮಗೆ ಅರ್ಥವಾಗುವುದಕ್ಕೆ ತೊಡಗಿದೆ. ಶರಣೈ ಮುನಿವರಿಯ ಮುನಿಗಳ ಪಂಕ್ತಿಯಲ್ಲಿ ಅಗ್ರಸ್ಥಾನದಲ್ಲಿ ಶೋಭಾಯಮಾನವಾಗಿ ಬೆಳಗುವವರು ನೀವು ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಸರಿ, ಆದ್ರೆ ನಮ್ಮ ಸೃಷ್ಟಿ ಎನ್ನುವುದು ಆದಷ್ಟು ಬೇಗನೆ ಆಯಿತು ಅಥವಾ ತಡವಾಗಿ ಆಯಿತು ಅಥವಾ ಇಂಥದ್ದೇ ಕಾರ್ಯಕ್ಕಾಗಿ ಸೃಷ್ಟಿಯಾಯಿತು, ಯಾವ ಕಾರ್ಯ ಎನ್ನುವುದನ್ನು ನಾವು ಅರಿತವರಲ್ಲ. ನಮಗೆ ಜ್ಞಾನ ಎನ್ನುವುದು ಒದಗಿ ಬರುವುದಕ್ಕೆ ಈಗ ಸಾಧ್ಯವಾಗುವುದಿಲ್ಲ. ಸೃಷ್ಟಿಗೆ ಪ್ರತಿಯೊಂದು ಪ್ರಪಂಚದಲ್ಲಿಯೂ ಕೂಡ ಸೃಷ್ಟಿ ಎನ್ನುವುದು ಬ್ರಹ್ಮ ಸೃಷ್ಟಿಯಾಗಿರ್ತದೆ ಅಂತ. ಸರಿ, ಆದ್ರೆ ನಮ್ಮದು ಬ್ರಹ್ಮ ಸೃಷ್ಟಿಯಲ್ಲ, ಇದು ನಿಮ್ಮ ಸೃಷ್ಟಿ, ಜನಕ ಸೃಷ್ಟಿ. ಹಾಗಾಗಿ ಯಾತಕ್ಕೆ ಸೃಜಿಸಿದೆ ಎನ್ನ ತಂದೆ, ಏನು ಭೂಲೋಕದಲ್ಲಿ ಹೆಣ್ಣು ಮಗಳು ಇಷ್ಟು ಎತ್ತರಕ್ಕೆ ಬೆಳಿಬೇಕು ಅಂತಾದ್ರೆ 16 ವರ್ಷಗಳೇ ಬೇಕಂತೆ. ನಾವು ಹಾಗಲ್ಲ, ಹುಟ್ಟಿದ ತಕ್ಷಣವಾಗಿ ನಿಮ್ಮ ಹೆಗಲೆತ್ತರಕ್ಕೆ ನಾವು ಕೂಡ ಬೆಳೆದಿದ್ದೇವೆ. ಅಪ್ಪ, ಈ ಹೊತ್ತು ಅಜ್ಞಾನ ಎಂಬುದು ದೂರವಾಗಿ ಸುಜ್ಞಾನ ಎಂಬಲ್ಲಿ ಮೂಡುತ್ತಾ ಇದೆ. ಹಾಗಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವುದು ಒಂದೇ ಒಂದು, ಯಾಕಕ್ಕೆ ನಮ್ಮ ಹುಟ್ಟು ಏನಾಗಬೇಕು, ಹೋಗಬೇಕು ತಪ್ಪಯ್ಯ. ಶ್ಯಾಮಲ ವರ್ಣದವರು ನಾವು. ಹೌದು,
ಈರುವರು ಒಂದಾಗಿ ಕಾಣುತ್ತಾ ಇದ್ದೇವೆ. ಈ ವರ್ಣ ಒಂದು ಈ ರೀತಿಯಾಗಬೇಕು ಅಂತಾದ್ರೆ ಏನೋ ಒಂದು ವರ್ಣದಲ್ಲೇ ವ್ಯತ್ಯಾಸ ಇರಬೇಕಲ್ಲ. ಇಂತಹ ವ್ಯತ್ಯಾಸವನ್ನು ನೀವು ನಮಗೆ ಕೊಡ್ತೀರಿ ಅಂತಾದ್ರೆ ನಮ್ಮಿಂದ ಆಗಬೇಕಾದಂತಹ ಕಾರ್ಯಗಳೇನು? ಏತಕ್ಕೆ ನಮ್ಮನ್ನು ಸೃಜಿಸಿದಿರಿ? ಮುಂದೇ ತರ ಕಾರ್ಯಗಳಿನ್ನುಂಟ ತಂದೆ ಎನ್ನ ಸಂಕಲ್ಪಗಳು ಪುತ್ರಿಯರು ಇನ್ನೊಂದು ಸತ್ಯದ ಸಲುವಾಗಿಯೇ ಇನ್ನೊಂದು ಕಷ್ಟದ ಸಲುವಾಗಿ ಮಾನವ ಜನ್ಮದಿ ತಿಳಿಸಿದೆನು. ಎನ್ನದ ಕಲ್ಪದೊಳಗಿದ ಕರುಣಿಯರೆಂದಯ ಬುದ್ಧಿಯರೋ ಕ್ಷಣದಲ್ಲಿಯೇ ನಿಮ್ಮದಾದಂತಹ ಜ್ಞಾನವೆಂಬ ಮಂದಿರದೊಳಗೆ ಜ್ಞಾನ ತುಂಬಿದೆ. ನೀವೇ ನಮ್ಮ ಜನ್ಮಕ್ಕೆ ಕಾರಣೀಕರ್ತರು ಎನ್ನುವ ಸತ್ಯವನ್ನು ನೀವು ಅರಿತಿದ್ದೀರ. ಹೌದಪ್ಪಯ್ಯ. ಆದ್ರೆ ಹುಟ್ಟಿದ ಕ್ಷಣ ಯಾಕೆ ಹುಟ್ಟು ಎನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಸಹಜವಾದುದು. ಯಾವುದೇ ಕಾರಣವಿಲ್ಲದೆ ಕಾರ್ಯ ಎನ್ನುವುದು ಪೂರ್ಣ ಆಗುವುದಿಲ್ಲ. ನಿಜ. ಕಾರಣವೇ ಪ್ರಧಾನವಾಗುತ್ತದೆ. ನನ್ನ ಮನಸ್ಸಿನ ಸಂಕಲ್ಪದಿಂದಲೇ ನೀವು ಹುಟ್ಟಿದವರು, ನೀವು ನನಗೆ ಮಕ್ಕಳೇ ಹೌದು. ಈ ಕಾಲಕ್ಕೆ ಉದ್ದೇಶಿತವಾದಂತಹ ಕಾರ್ಯವನ್ನು ಇರಿಸಿಯೇ ನಾನು ಸೃಷ್ಟಿ ಮಾಡಿದವನಿದ್ದೇನೆ. ಹುಟ್ಟಿದ ಕಾಲದಲ್ಲಿ ನೀವು ಬೆಳೆದು ಭುಜದೆತ್ತರಕ್ಕೆ ನಿಂತವರಿದ್ದೀರಾ. ಹಾಗಿದ್ರೆ ನಿಮ್ಮದಾದಂತಹ ವರ್ಣ ಯಾಕೆ? ವರ್ಣದ ಜೊತೆಗೆ ನಿಮ್ಮನ್ನು ಹೊಂದಿಕೊಂಡು ಬಂದಂತಹ ಸೌಂದರ್ಯ. ಹಾಗಿದ್ರೆ ಈ ವರ್ಣ ಸೌಂದರ್ಯಕ್ಕೆ ಮೂಲ ಕಾರಣ ಎನ್ನುವುದೇ ಸತ್ಯ. ಅರ್ಥವಾಯಿತು? ಇದುವೇ ಸೌಂದರ್ಯದ ಮೂಲ ರಹಸ್ಯ. ಈ ವರ್ಣವನ್ನು ಆಕ್ಷೇಪಿಸುವವರು ಬಹಳ ಮಂದಿ ಇದ್ದಾರೆ. ಹಾಗಲ್ಲ, ಇದೇ ವರ್ಣದಿಂದ ಮುಂದಕ್ಕೆ ಕಾರ್ಯ ಸುಸೂತ್ರವಾಗಿ ಸಾಂಗವು ನೆರವೇರುತ್ತದೆ ಎನ್ನುವಂಥದ್ದನ್ನು ತೋರಿಸಿಕೊಡುವುದಕ್ಕಾಗಿ ನಿಮಗೊಂದು ವರ್ಣವನ್ನು ನಾನು ಅನುಗ್ರಹಿಸಿದ್ದೇನೆ. ನಿಮ್ಮದಾದಂತಹ ಸೃಷ್ಟಿಯಲ್ಲಿ ಬಲು ವಿಧವಾದಂತಹ ನನ್ನ ಸಂಕಲ್ಪವು ಒಂದು ವಿಧವಾದಂತಹ ಕಾರ್ಯವನ್ನು ಪೂರೈಸುವಲ್ಲಿ ನಾನು ಮುಂದಾಗಬೇಕಾದದ್ದು ಬಹಳ ಸುಲಭ. ಆದರೆ ಯಾವುದು, ಯಾರಿಂದ, ಯಾವಾಗ, ಯಾಕೆ ಎನ್ನುವಂತಹ ಕಾರ್ಯ ನಿರ್ಧಾರವನ್ನು ಮೊದಲೇ ಆಗಿರುತ್ತದೆ. ಯಾರು ಯಾವುದನ್ನು ಮಾಡಬೇಕು ಅದನ್ನೇ ಮಾಡಬೇಕು. ಹೌದಲ್ವೇ? ಯಾವುದು ಮತ್ತೊಂದನ್ನು ಮಾಡಿದೆ ಅಂತ ಆದರೆ ಅದು ಅವಾಂತರಕ್ಕೆ ಕಾರಣ ಆಗುತ್ತದೆ. ಹೌದು. ನಾ ಸಂಕಲ್ಪಿಸಿದ ಕಾರ್ಯವನ್ನು ಮಾಡುವಲ್ಲಿ ನನಗದು ಕಷ್ಟ ಅಂತಲ್ಲ, ಆದರೂ ಕೂಡ ಅದು ನಾ ಮಾಡುವುದು ಭೂಷಣ ಅಲ್ಲ ಎನ್ನುವ ಕಾರಣಕ್ಕಾಗಿಯೇ ನಿಮ್ಮನ್ನು ಸೃಷ್ಟಿಸಿದವನಿದ್ದೇನೆ. ಬಾಲೆಯರೇ, ಒಂದು ಕೆಲಸ ಆಗುವುದಕ್ಕೆ ಒಂದೇ ಬಲಿಯ ನದಿ ತಟದಲ್ಲೀಗ ರಾಯನ ಭೂಮಿ
ನಲಿದಾಡಿಯೇಕೆ ಪುತ್ರಿಯರೇ ಮಕ್ಕಳೇ, ಹರಿಯುತ್ತಿರುವಂತಹ ನದಿಯ ಬಳಿಯಲ್ಲಿ ರಾಯನೊಬ್ಬ ಇದ್ದಾನೆ. ಒಬ್ಬನೇ ಇರುವುದಲ್ಲ, ಅವನದ್ದಾದಂತಹ ಸಂಗಡಿಗರನ್ನೆಲ್ಲ ಕೂಡಿಕೊಂಡು ಮೃಗಬೇಟೆಗೆಂದು ಬಂದವನಿದ್ದಾನೆ. ತಮ್ಮದಾದಂತಹ ಆಯಾಸ ಪರಿಹಾರಕ್ಕಾಗಿ ಅಲ್ಲೇ ಬೀಡು ಬಿಟ್ಟಿದ್ದಾನೆ. ಈಗ ಅವನ ಬಳಿ ಇದ್ದವರೆಲ್ಲ ಎಲ್ಲೋ ಅಲ್ಲಲ್ಲಿ ಹೋಗಿದ್ದಾರೆ, ಅವ ಒಬ್ಬನೇ ಇದ್ದಾನೆ. ಆದ್ರೆ ನನ್ನ ಉದ್ದೇಶಿತ ಕಾರ್ಯ ಅವನ ಬಳಿಯಲ್ಲೇ ಇರುವುದು. ಏನದು ಉದ್ದೇಶಿತ? ಬೇರೆ ಏನೂ ಅಲ್ಲ. ನೀವಿರುವರು ನಿಮ್ಮನ್ನು ಸೃಷ್ಟಿಗೊಂಡ ಕಾಲದಲ್ಲೇ ನಾ ಯೋಚನೆ ಮಾಡಿದ್ದೆ. ನಿಮ್ಮಿರುವರನ್ನು ಅವನ ಬಳಿಗೆ ಕಳುಹಿಸುವುದು. ಕಳುಹಿಸಿ ಬಳಿಗೆ? ಹೌದು, ಬಳಿಗೆ ಕಳುಹಿಸಬೇಕು. ಅವರ ಬಳಿಗೆ ಹಾಗಲ್ಲ, ಅಲ್ಲಿಗೆ ಕಳುಹಿಸಬೇಕು ಅಂತ ಸೃಷ್ಟಿ ಮಾಡಿದ್ದಲ್ಲ. ನಾ ಮಾಡುವಂತಹ ಕಾರ್ಯದಲ್ಲಿ ನೀವು ನನಗೆ ಸಹಕಾರಿಗಳಾಗಬೇಕು. ನಾವು ಪಾಲುದಾರರು. ನೀವು ಪಾಲುದಾರರು, ಬೇರೆ ಏನೂ ಅಲ್ಲ. ನೀವು ನೇರವಾಗಿ ಈರುವರು ಆ ರಾಯನ ಬಳಿಗೆ ಹೋಗಬೇಕು. ಹೋಗಿ ನಿಮ್ಮದಾದಂತಹ ಶೃಂಗಾರಮಯವಾದಂತಹ ಲಾಲಿತ್ಯವಾದಂತಹ ನಾಟ್ಯವನ್ನು ಅವನ ಮುಂದೆ ಪ್ರದರ್ಶನ ಮಾಡಬೇಕು. ಪ್ರದರ್ಶನ? ಹೌದು. ಅವನ ಕುಣಿದಾಡಬೇಕು, ನಲಿದಾಡಬೇಕು, ಗಾಯನ ಹಾಡಬೇಕು. ಹೀಗೆ ವಿಧ ವಿಧವಾಗಿ ಅವನ ಮನಸ್ಸು ಮೋಹಗೊಳ್ಳುವಂತೆ ನೀವು ಅವನ ಮುಂದೆ ನಟಿಸಬೇಕು. ಈಗ ನಟನೆಗಾಗಿ ನಾವು ಹೋಗುವವರು. ಹೌದು. ನಮ್ಮ ಪ್ರದರ್ಶನ ಈಗ ಯಥಾರ್ಥವಾಗಿ ನಿಮಗೆ ಅವನ ಮುಂದೆ ಕುಣಿಬೇಕು ಎನ್ನುವ ಹಂಬಲಕ್ಕೆ ನೀವು ಹೋಗುವುದಲ್ಲ, ಅಥವಾ ನನಗೆ ನಿಮ್ಮನ್ನಲ್ಲಿ ಕುಣಿಸಬೇಕು ಅಂತ ಕಳಿಸುವುದಲ್ಲ. ನಾ ಮಾಡುವಂತಹ ಉದ್ದೇಶ ಏನು, ಅದು ಪೂರ್ಣ ಆಗಬೇಕು ಅಂತಾದ್ರೆ ನೀವು ಅವನ ಮುಂದೆ ಕುಣಿದು ನಲಿದು ಅವನನ್ನು ಮೋಹಗೊಳಿಸಿ ನಿಮ್ಮದಾದಂತಹ ಸೌಂದರ್ಯ ಎನ್ನುವಂತಹ ಬಲೆಯೊಳಗೆ ಸಿಲುಕಿಸಬೇಕು. ನೀವು ಪ್ರದರ್ಶನ ಮಾಡಬೇಕು ಅಂತ ಹೇಳ್ತೀವಿ. ಹೌದು. ಅಂತಹ ಕಲೆಯನ್ನು ನಾವು ಕರಗತ ಮಾಡಿಕೊಳ್ಳದಿದ್ದರೂ ನಿಮ್ಮ ಸೃಷ್ಟಿ ಒಂದಿಗೆ ಅದು ಬಂದಿದೆ, ನಿಕ್ಷೇಪವಾಗಿ ಸೃಷ್ಟಿಯೊಳಗೆ ಅದಿದೆ. ಅದರಲ್ಲೂ ನೀವು ಪಡೆದ ವರ್ಣದ ಜೊತೆಗೆ ಆ ಸೌಂದರ್ಯವು ಬಂದಿದೆ, ನಿಕ್ಷೇಪವಾಗಿ. ನಾನು ಏನು ಹೆಚ್ಚು ಕೊಡಬೇಕು ಅಂತ ಇಲ್ಲ. ಅದಕ್ಕೆ ಪ್ರತ್ಯೇಕವಾದಂತಹ ಅಭ್ಯಾಸವೂ ಬೇಕಾಗಿಲ್ಲ. ಈಗ ಪ್ರದರ್ಶನ ಮಾಡಬಹುದು, ಮಾಡುವುದರಲ್ಲಿ ನಮ್ಮದೇನು ಆಕ್ಷೇಪ ಅಲ್ಲ. ಸರಿ. ಆದ್ರೆ ಪ್ರದರ್ಶನ ಮಾಡುವುದಕ್ಕೆ ಅವಕಾಶ ಉಂಟೇ ಅಂತ ಪ್ರಶ್ನೆ. ರಾಯ ಅಂತ ಆಡ್ತೀರಿ, ಒಬ್ಬನೇ ಇದ್ದಾನೆ. ರಾಯ ಎಂದ ಕ್ಷಣವೇ ಅವನಿಗೆ ಆಳು ಕಾಳುಗಳು ಹತ್ತಿರದಲ್ಲಿ ಇರಬೇಕಾದವರು, ಅವರ ಸನಿಹಕ್ಕೆ ನಮಗೆ ಹೋಗುವುದಕ್ಕೆ ಅವಕಾಶ ಉಂಟೆ ಅಂತಹ ಒಂದು ಅವಕಾಶವನ್ನು ಅವರು ಕಲ್ಪಿಸಬಹುದು ಎನ್ನುವಂತಹ ಪ್ರಶ್ನೆ ಈಗ ನೋಡಿ. ಈ ಕಾಲಕ್ಕೆ ಕಳುಹಿಸಿಕೊಟ್ಟಂತಹ ನಾನೇ ಅದಕ್ಕೆ ಪೂರಕವಾದ ಯೋಚನೆಯನ್ನು ಮಾಡಿದ್ದೇನೆ. ನೀವು ಹೋದ ಕಾಲದಲ್ಲಿಯೇ ನಿಮ್ಮ ವಿಚಾರವನ್ನು ತಿಳಿಸಿದ ಆ ಕ್ಷಣದಲ್ಲಿ ನಿಮಗೊಂದು ಅವಕಾಶವನ್ನು ಅವ ಕಲ್ಪಿಸಿ ಅಲ್ಲಿ ಹಿಂದೇಟು ಹಾಕುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಪೂರಕ ಸನ್ನಿವೇಶವನ್ನು ಸೃಷ್ಟಿ ಮಾಡಿರುತ್ತೆ. ಮೊದಲೇ ಎಲ್ಲ ಸಿದ್ಧತೆ ಮಾಡಿದ್ದೇನೆ. ಹಾಗೆ ಅಂತ ನೀವು ಹೋದ ಕಾಲಕ್ಕೆ ಅವನ ಮುಂದೆ ಕುಣಿಯಬೇಕು, ನಲಿಯಬೇಕು. ರಾಜನಾದವ ಯಾವುದೇ ಇದ್ದರೂ ಕೂಡ ಕಲೆಯಲ್ಲಿ ಆಸಕ್ತನಾಗಿರ್ತಾನೆ. ಕಲೆಗೆ ರಾಜನ ಆಶ್ರಯ ಪ್ರಮುಖವಾಗಿರುತ್ತದೆ. ಅವ ಬೆಲೆ ಕೊಟ್ಟೇ ಕೊಡುತ್ತಾನೆ. ಹೌದಾ? ಅಷ್ಟೇ ಅಲ್ವಾ? ಕುಣಿದು ಬರುವುದಲ್ಲ, ಅದಕ್ಕೇನಿದೆ, ಅದೇ ಕೆಲವರು ಹಾಗೆ ಕುಣಿದು ಬಂದ್ರೆ ಸಾಕು, ಮತ್ತೆ ಉಳಿದದನ್ನು ಮಾಡುದು ಯಾರು? ಹಾಗಲ್ಲ. ನೀವು ಕುಣಿದ ಕಾಲದಲ್ಲಿ ನಿಮ್ಮದಾದಂತಹ ಈ ನಾಟ್ಯ ವೈಖರಿಯನ್ನು ಕಂಡು ಅವ ಸಂತೋಷಗೊಳ್ತಾರೆ. ಸಂತೋಷ. ಯಾವುದೇ ಒಬ್ಬ ರಾಜನಾದ್ರೂ ಕೂಡ ತನ್ನ ಮುಂದೆ ಯಾವುದೇ ಒಂದು ಕಲಾ ಪ್ರಕಾರಗಳ ಪ್ರದರ್ಶನ ಆಯ್ತು ಅಂತಾದ್ರೆ ಅವನದ್ದಾದಂತಹ ಶಾಸ್ತ್ರವೇ ಹೇಳ್ತದೆ ಅವರಿಗೆ ಏನಾದ್ರೂ ಒಂದು ಪುರಸ್ಕಾರ ಕೊಡಬೇಕು ಅಂತ, ಕಾಣಿಕೆ ರೂಪವಾಗಿ. ಹೌದು. ಇಷ್ಟೇ ಅಪ್ಪಯ್ಯ, ಇದನ್ನು ನೀವು ಆಡ್ತಿದ್ರೆ ನೀವು ನೇರವಾಗಿ ಹೋಗಿ ಕೇಳುದು, ನನಗೊಂದು ಕಾಣಿಕೆ ಕೊಡು ಅಂತ ಅವನೇ ಕೊಡ್ತಿದ್ದ. ಯಾವ ಕಾಣಿಕೆ ಸಿಕ್ಕಿದ್ರೆ ನಮಗೆ ಅದರಲ್ಲಿ ಫಲವಿಲ್ಲ. ಈ ಕಾಲಕ್ಕೆ ಅವ ನಿಮ್ಮದಾದಂತಹ ನಾಟ್ಯಕ್ಕೆ ಮೆಚ್ಚಿದ ಕಾಲಕ್ಕೆ ನೀವು ಕೇಳಬೇಕಾದದ್ದು ಇಷ್ಟೇ. ಹೌದು, ಕೇಳಬೇಕು, ನೀವೇ ಕೇಳಬೇಕು. ಈಗ ಅವ ಹೇಳ್ತಾನೆ ನಿಮ್ಗೆ ಏನು ಪುರಸ್ಕಾರ ಬೇಕು ಅಂತ ಕೇಳುವಲ್ಲಿಯವರೆಗೆ ನಿಮ್ಮದಾದಂತಹ ಒಂದು ನಟನೆ ಆಗಬೇಕು. ಅವನೇ ಕೇಳಬೇಕು ನಿಮಗೇನು ಬೇಕು, ಏನು ಬೇಕು ಅಂತ ಕೇಳಬೇಕು. ಕೊಡುವುದಿಲ್ಲ. ಯಾಕೆ ಕೊಡುವುದಿಲ್ಲ? ನಿಮ್ಮದಾದಂತಹ ಅಲ್ಲಿಯ ಪ್ರದರ್ಶನ ಹಾಗಿರ್ತದೆ. ಕೆಲವೊಮ್ಮೆ ಏನು ಗೊತ್ತೋ, ಕೆಲವು ಪ್ರದರ್ಶನದಲ್ಲಿ ಅವರು ಕೊಟ್ಟದನ್ನು ನಾವು ಪಡ್ಕೊಂಡು ಬರುದು, ಕೆಲವು ಪ್ರದರ್ಶನದಲ್ಲ ನಾವು ಕೇಳುವುದಕ್ಕಿಂತ ಅವರೇ ಕೊಡುದು. ಹಾಗೆ ಅಂದ್ರೆ ಅಷ್ಟು ಸೌಂದರ್ಯ ಇರ್ತದೆ ಅಂತ. ಹಾಗಾಗಿ ಕೇಳುವುದು ಇಷ್ಟೇ, ಬೇರೇನು ಅಲ್ಲ. ಒಂದೋ ನೀವು ಕೇಳಬೇಕಾದದ್ದು ಅವನ ಬಳಿ ಇರುವಂತಹ ಶ್ವೇತಛತ್ರ. ಶ್ವೇತಛತ್ರವೇ? ಶ್ವೇತವರ್ಣಕ್ಕೆ ಶ್ವೇತಛತ್ರ ಅದಿತ್ತ, ಅದನ್ನ ಕೇಳಬೇಕು. ಅದು ಅಲ್ಲ ಅಂತಾದ್ರೆ ಬಾಲಯರೇ ನೀವು ಹೇಳ್ಬೇಕು ಅವನ, ನೀವು ನನ್ನನ್ನು ವರಿಸಬೇಕು. ಈರುವರು? ಹೌದು, ಈರುವರು ಕೂಡ ವರಿಸಬೇಕು. ಈರುವರು ಅಂತಲ್ಲ, ಯಾರಾದ್ರೂ ಒಬ್ಬನ ಅಭಿಪ್ರಾಯವನ್ನಾದ್ರೂ ನಿನ್ನ ಅಭಿಪ್ರಾಯವನ್ನ ಹೇಳಿದ್ರೆ ಒಪ್ಪಿಕೊಂಡಾನಲ್ಲ. ಒಂದು ವೇಳೆ ಈರುವರಲ್ಲಿ
ಹಿಂದುಳಿದ್ರೆ ನೀವು ಅದನ್ನ ಹೇಳಬೇಕು. ಈಗ ನಾನು ಹೇಳಿದ ಕಾರ್ಯ ಮಾಡುವುದಕ್ಕಾಗುತ್ತದೋ? ಅಯ್ಯೋ, ಅದಕ್ಕಾಗಿ ಚಿಂತೆ ಏಕಪ್ಪಯ್ಯ. ಏನು ಧನ್ಯರಾದಿವೋ ಮೌನಿವರಿ ನಿನ್ನ ಕಾರ್ಯವ ಸಾಧಿಸಲು ನಮಗುನ್ನತದ ಕೈಯರಿವ ನೀವೇ, ಸಾಧಿಸಲು ನಮಗುನ್ನತದ ಕಲೆಯರಿವ ನೀವೇ, ಪುಣ್ಯ ನಿಧಿಯೇ ನೀವೇ ಧನ್ಯನಾ ನಮ್ಮ ಜನ್ಮವೇ ಧನ್ಯತೆಯನ್ನು ಕಾಣುವುದು ನಿಮ್ಮ ಸಂಕಲ್ಪದ ಸೃಷ್ಟಿಯಾದಂತಹ ಕಾರಣಕ್ಕಾಗಿ. ಮುನಿವರ್ಯರಾದಂತಹ ನಿಮ್ಮ ಮಕ್ಕಳಾಗಿ ನಾವು ಜನಿಸ್ತೇವೆ ಅಂತಾದ್ರೆ ಅದಕ್ಕಿಂತ ಧನ್ಯತಾ ಭಾವ ಬೇರೆ ಏನು. ಮತ್ತೊಂದು, ನಿಮ್ಮ ಸಂಕಲ್ಪವನ್ನು ಈಡೇರಿಸುವುದಕ್ಕೆ ಬೇಕಾಗಿ ನಮ್ಮ ಪ್ರದರ್ಶನದ ಮೂಲಕವಾಗಿ ನಿಮ್ಮ ಸಂಕಲ್ಪವನ್ನು ಈಡೇರಿಸ್ತೇವೆ ಅಂತಾದ್ರೆ ಅದಕ್ಕಿಂತ ಮತ್ತೊಂದು ಧನ್ಯತೆ ಬೇರೆ ಏನು ಬೇಕು? ಇಲ್ಲ. ಯಾಕೆ ಅಂತ ಕೇಳಿದ್ರೆ ಮುನಿಗಳಿಗೆ ಮಕ್ಕಳಾಗ್ತಾರೆ ಅಂತ ಹೇಳಿದ್ರೆ ಅದು ಆಶ್ಚರ್ಯ ಅಲ್ವೇ? ಎಲ್ಲವನ್ನು ತ್ಯಜಿಸಿದವರಲ್ಲ. ಹೌದು. ಹಾಗಿದ್ರೆ ಆಗಬೇಕು ಅಂತಾದ್ರೆ ಅದು ಸಂಕಲ್ಪ ಶುದ್ಧಿಯಿಂದ ಆಗುವುದು. ಹೌದು, ಶುದ್ಧ ಮನಸ್ಸಿನಿಂದ ಮನಸ್ಸಿನಿಂದಲೇ ಆಗಬೇಕು. ಅಂತಹದ್ದೊಂದು ಪರಿಸರವನ್ನು ನೀವೇ ಸೃಷ್ಟಿಸ್ತೀರಿ, ಅಲ್ಲಿ ಇಂಥದ್ದೊಂದು ನಡಿಲೇಬೇಕು ಅಂತ ಅದನ್ನು ಪ್ರಶ್ನಿಸುವುದಕ್ಕೆ ನಾವಲ್ಲ. ಇಲ್ಲ. ನೀವು ಯಾಕೆ ಅವರನ್ನು ಆ ರೀತಿಯಾಗಿ ಕೇಳ್ತಾ ಇದ್ದೀರಿ? ಏನೋ ಒಂದು ಕಾರಣ ಇರಬಹುದು. ಅದನ್ನು ನಾವು ಕೇಳುವಂತಿಲ್ಲ. ಸರಿ, ನಮ್ಮ ಕಾಯಕವೇನು? ಪ್ರದರ್ಶನವನ್ನು ಮಾಡಬೇಕು, ಅವರಲ್ಲಿ ಬೆಳವಣಿಗೆಯನ್ನು ಕೇಳಬೇಕು, ತಪ್ಪಿದಲ್ಲಿ ವಿವಾಹವಾಗುವುದಕ್ಕೆ ಒಪ್ಪಿಸಬೇಕು. ಇಷ್ಟು ಒಂದು ವೇಳೆ ಆಗದೇ ಇದ್ರೆ ನಮ್ಮಿಂದ ನಾವು ಲೋಪ ಮಾಡಿದಂತಾಗುವುದಿಲ್ಲ. ಯಾಕೆ ಅಂತ ಕೇಳಿದ್ರೆ ಈಗ ನಾನೊಂದು ಉದ್ದೇಶವನ್ನು ಇರಿಸಿ ಕಳುಹಿಸಿದೆ ಅಂತಾದ್ರೆ ಅಲ್ಲಿ ಆಗಬೇಕಾದಂತಹ ಯಾವುದು ಕೆಡುಕೋ ಒಳಿತು ಅದಕ್ಕೆ ಭಾಜನ ನಾನು. ಏನಾಗುತ್ತದೆ ಅದಕ್ಕೆಲ್ಲ ನೀವೇ ಹೊಣೆ ನಾನು. ಯಾಕೆ ಅಂತ ಕೇಳಿದ್ರೆ ಇದನ್ನು ನಿರ್ದೇಶನ ಮಾಡುವುದು ನಾನೇ ಅಲ್ವಾ, ನಿರ್ದೇಶಕ ನಾನು, ನೀವೆಲ್ಲ ನಟನೆಗಿರುವವರು. ಹಾಗಾಗಿ ನಟನೆ ಇರುವವರು ತಪ್ಪು ಮಾಡಿದ್ರೆ ಏನು ವಿರೋಧ ಮಾಡ್ಲಿಕ್ಕೋ, ನಿರ್ದೇಶಕ ಸರಿ ಇಲ್ಲ ಅಂತ ಆಗುತ್ತದೆ. ಪೆಟ್ಟು ಕೊಡುವುದಕ್ಕೆ ನಾವೇ. ಹೌದೌದು. ನೋವಾಗುತ್ತದೋ ನೋವು ಆಗುವುದಿಲ್ಲ ಅದು ನಮ್ಮದು ಮಾಡ್ತೀರಲ್ಲ. ನಿನ್ನದು ಅದೇ ಆದೀತು. ನನ್ನ ಸದಾ ಆಶೀರ್ವಾದ ನಿಮ್ಮ ಪಾಲಿಗಿದೆ. ಹೋಗಿ ಬನ್ನಿ. ನಂಗೆ ಈಗಾಗಲೇ ದೊರೆತಿದೆ. ಹಾಗಾದ್ರೆ ಪ್ರಾರಂಭಿಸುವುದು ಇಲ್ಲಿಂದಲೇ ಅಂತ ಆದ್ರೆ ಅಲ್ಲಿಯವರೆಗೆ ನಮ್ಮ ಗೆಜ್ಜೆಯ ಸದ್ದುಗಳನ್ನು ಕೇಳಿಸುತ್ತಾ ತೆರಳೋಣ. ಆಡಿದರು ನಾಟ್ಯ
ಕಣ್ಮನ ತನಿ ಬಂದೆ ಆಡಿದರು ನಾಟ್ಯ ಇಲ್ಲಿ ಬಹಳ ಚಂದ ಇತ್ತು. ಹಾಗಲ್ಲ, ಬಹುಶಃ ಅರಸ ಇಲ್ಲಿ ವಿಶ್ರಾಂತಿ ಪಡಿತಾ ಇದ್ದ. ಅವರ ಈ ವಿಶ್ರಾಂತಿಯ ತಾಣದಲ್ಲಿ ನಾವು ನೃತ್ಯವನ್ನು ಮಾಡಿ ರಂಜಿಸುವೆ ಅಂತ ಆದ್ರೆ ಏನಾದ್ರೂ ಪಾರಿತೋಷಕವನ್ನು ಅವರು ಕೊಟ್ಟಾರೆಂಬ ಒಂದು ಆಶಾಭಾವವನ್ನು ಕಟ್ಟಿಕೊಂಡು
ಈ ಸ್ತ್ರೀಯರು ಬಂದಿರಬಹುದೋ ಏನು? ಹಾಗಾದ್ರೆ ಇವರಿಗೆ ಇದೀಗ ಇವರು ತಿರುಗಾಟದವರು ಹಾಗಾದ್ರೆ? ಹಾಗಲ್ಲ, ಅರಸರ ಮುಂದೆ ಕುಣಿದಾಗ ಸಂತೋಷಗೊಂಡು ಏನಾದ್ರೂ ಕೊಟ್ರೆ ನಾವು ಇಷ್ಟು ಸಮಯ ಅಭ್ಯಾಸ ಮಾಡಿದ್ದಕ್ಕೆ ಒಂದು ಪಾರಿತೋಷಕ ಪಡೆದ ಹಾಗೆ ಆಗ್ತದಲ್ಲ. ಬಹುಶಃ ಇವರಿಗೆ ತಿರುಗಾಟದಲ್ಲಿ ಏನು ಪ್ರಯೋಜನ ಆಗುದಿಲ್ಲ ಕಾಣ್ತದೆ. ಹಾಗಾಗಿ ನೀನೆ ಅವರನ್ನು ನೋಡುವಾಗ ತಿರುಗಾಟದ ಸ್ತ್ರೀಯರಂತ ಭಾವಿಸಿದ್ದ. ಈಗ ಅದೆಲ್ಲ ನೃತ್ಯ ಮಾಡುವವರು ಹಾಗೆ ಜನ ಸೇರುವಲ್ಲಿ ಎಲ್ಲ ಹೋಗಿ ಕಲಾವಿದರು ಹೀಗೆ ಕಲಾ ಪ್ರದರ್ಶನ ಮಾಡುವುದು ಎಲ್ಲೆಲ್ಲಿ ಜನ ಸೇರ್ತದೆ. ಇಲ್ಲಿ ಬಾ, ಈಗ ಜನ ಸೇರಿಸಿ ಅವರು ಕುಡಿದಲ್ಲ, ಅರಸನ ಮುಂದೆ ಅಲ್ವ? ಅದಾಗೆ ಅಲ್ಲಿ ಸಿಕ್ಕಿದ್ದಕ್ಕೆ ಇಲ್ಲಿಗೆ ಬಂದ್ಬಿಟ್ಟು. ಹೌದು, ಅರಸನ ಮುಂದೆ ಈಗ ನಾವು ನೋಡಿದ್ದೇವ. ನೋಡಿದ ಹಾಗೆ ಇಲ್ಲಿ ಹೋದ್ರೆ ಏನಾಯ್ತು? ನಾವು ಅರಸರ ಮುಂದೆ ಕುಣಿಲಿಕ್ಕೆ ಹೋದವರು ಕುಣಿದಿದ್ದೇವೆ, ಅವಕಾಶ ಸಿಕ್ಕಿದೆ, ಅವರು ನಮ್ಮ ಹತ್ರ ಮಾತಾಡಿಸ್ಲಿಲ್ಲ ಅಂತ ಆಗುದು. ಇಲ್ಲಿಯಾದ್ರೂ ಏನಾದ್ರೂ ಸಿಕ್ಕೀತು ಅಂತ ನಾವು ದೊಡ್ಡ ಆಶೆಯಿಂದ ಬಂದದ್ದು, ಇಲ್ಲಿಯೂ ಏನಿಲ್ಲ. ಹೌದೌದು, ಅವರಿಗೆ ಹೇಳು, ನಮ್ಮ ಮಹಾರಾಜರಿಗೆ ಸಂತೋಷ ಆಗಿದೆ ನಮ್ಮ ನೃತ್ಯವನ್ನು ನೋಡಿ. ಈ ಕಲಾವಂತಿಕೆಯರಾದ ನಿಮಗೆ ಏನಾದ್ರೂ ಕೊಡುವ ಮನಸ್ಸು ಉಳ್ಳವರಾಗಿದ್ದಾರೆ ಅಲ್ಲ, ಅವರಿಗೆ ಕೇಳು, ಅವರಿಗೆ ಏನಾದರೂ ಕೊಟ್ಟು ಕಳಿಸ್ಬೇಕು. ಹಾಗೆ ಕೊಟ್ಟು ಅಷ್ಟು ಕುಣಿದಿದ್ದಾರೆ. ಕನ್ಯಾಡಿಯವರೇ, ಎಂತದು ಕನ್ಯಾಡಿ? ಯಾರು? ಕನ್ನಡಿಗಟ್ಟೆ ಅಂತ ಹೇಳಿದ್ದಲ್ಲ ನಾನು. ಮತ್ತೆ ಕನ್ಯೆಯರೇ? ಓ ಕನ್ಯೆಯರೇ, ನಿಮ್ಮ ಪರಿಚಯ ಉಂಟು ನಮಗೆ, ಅಪರಿಚಿತರಲ್ಲ ನೀವು. ಹಾಗೆ ಅಲ್ಲ, ನೀವು ಮಾತನಾಡುವುದನ್ನು ನೋಡಿದಾಗ ಬಹಳ ಪರಿಚಿತರ ಹಾಗೆ ಮಾತನಾಡ್ತೀರಿ. ಅದಕ್ಕೆ ನಾವೆಲ್ಲ ಹಾಗೆ ಮನುಷ್ಯರು ಅಂತಾದ್ರೆ ಸಾಕು ನಮಗೇನು. ಮನುಷ್ಯರಲ್ಲಿ ಮನುಷ್ಯರು ಮಾತಾಡಿದ್ರೆ ಕಲ್ಲು ಮರದಲ್ಲಿ ಮಾತಾಡ್ತಾರೆ. ಅದು ಹೌದು, ನಮ್ಮದೆಲ್ಲ ಹಾಗೆ. ಇದು ಇದು ಯಾವ್ದಿದು? ಇದು ಯಾವುದು? ಏನು ನೀವು ಇದ್ದಕ್ಕಿದ್ದ ಹಾಗೆ ನಮ್ಮಲ್ಲಿ ಹೇಳಲಿಲ್ಲ ಕೇಳಲಿಲ್ಲ, ಒಮ್ಮೆಲೆ ಬಂದಿರಿ ಕುಡಿದಿರಲ್ಲ. ಹೌದು, ನೃತ್ಯ ಅಂದ್ರೆ ನೃತ್ಯ ನಿಮ್ಮದು. ಅಯ್ಯೋ, ನೃತ್ಯ ಇದು ಬಹಳ ಚಂದ ಆಗಿದೆ. ನನಗೆ ಕೈ ಮುಗಿದ್ರೆ ಮಣ್ಣಗಟ್ಟಿಯೂ ಸಿಗ್ಲಿಕ್ಕಿಲ್ಲ, ಮತ್ತೆ ನನ್ನಲ್ಲಿ ಏನುಂಟು? ನೀವು ಆಡಿದಕ್ಕಾದ್ರೂ ನಾವು ಹೇಳ್ಬೇಕಲ್ವೇ? ಅದೆಲ್ಲ ಬಾಯಲ್ಲಿ ಬಾಯಲ್ಲ ನಿಮ್ಮ. ಮತ್ತೆಂತದು ನಮ್ಮಲ್ಲಿ ಏನಿಲ್ಲ. ಇಲ್ವೋ? ನನ್ನಲ್ಲಿ ಹಾಗೆ. ಆದರೂ ನಿಮ್ಮ ಕುಣಿತ ಉಂಟಲ್ಲ, ಇದು ನಿಮ್ಮದು ಯಾವ ತೊಟ್ಟು? ಚೆಂಕೊಟ್ಟ ಬಡ್ಕೈ ಬಿಟ್ಟು ಹಾಗೆ. ನಮ್ಮದು ಯಾವ ಯಾವ ಪ್ರದೇಶಕ್ಕೆ ಹೋಗುವಾಗ ಯಾವುದು ಅನುಕೂಲ ಆಗುತ್ತದೆ, ಯಾವುದನ್ನು ನೋಡುವವರು ಆಸ್ವಾದಿಸ್ತಾರೆ, ಹಾಗೆ ಆ ತಿಟ್ಟು. ಹೌದಾ? ಈಗ ಇಲ್ಲಿ ಚೆಂಕೊಟ್ಟ ನಿಮ್ಮದು ಯಾವುದು? ಅದು ನಮ್ಮದು. ನಿಮಗೆ ಹಿಡಿಸಿದೆ ಅಂತಾದ್ರೆ ಅದು ಇಲ್ಲಿಯದೇ ತಿಟ್ಟು. ನನಗೆ ಅದೇ ಖಂಡಿತು ತೆಂಕೊಟ್ಟಿನ ಹಾಗೆ. ತೆಂಕು. ಇದರಲ್ಲಿ ಭಾರತ ನಾಟ್ಯವ ನಿಮ್ಮದು? ಎಂತದು ಭಾರತ ನನಗೆ ಬರ್ತದೆ, ಬಹಳ ಒಳ್ಳೆದಾಗಿದೆ. ಯಾವುದು ಭಾರತ? ಅಲ್ಲ, ಭಾರತನು ನೀವು ಹೇಗೆ ಒಳ್ಳೆದಾಗಿದೆ ಅಂತ ಹೇಳಿ? ಅಲ್ಲ, ಅದು ಒಂದು ಋಷಿಯಿಂದ ಬಂದದ್ದು ಒಂದು ಭರತನಾಟ್ಯ. ಅದೇ ಏನೇ ಇರ್ಲಿ, ಬಹಳ ಚಂದಾಗಿದೆ. ನಾನು ಒಬ್ಬನೇ, ನನಗೆ ಮಾತ್ರ ಸಂತೋಷ ಆದದಲ್ಲ. ಮತ್ತೆ ಇಲ್ಲೇ ಅದ್ಯಾರು? ನೀವು ಈ ಲೋಕಕ್ಕೆ ಒಡೆಯ, ಅದರ ಅರ್ಥ ಹಾಗೆ ಈ ರಾಜ್ಯಕ್ಕೆ ಒಡೆಯ ನೀವು. ಅಯ್ಯೋ ಕರ್ಮವೇ, ನನ್ನ 7 ಜನ್ಮದಲ್ಲಿ ಆಗ್ಲಿಕ್ಕೆ ಉಂಟು. ನಿಮ್ಮ ಅಭಿನಯ ಹಾಗೆ, ಹೀಗೆ ಮಾಡಿ ಹೀಗೆ. ನಮ್ಮದಲ್ಲಿ ಅಭಿನಯ ಅಂತ ಹೇಳಿದ್ರೆ ಹಾಗೆ. ಈ ಲೋಕಕ್ಕೆಲ್ಲ ಒಡೆಯ, ಒಡೆಯ ಆಗ್ಲಿಲ್ಲ ಅಂತ, ಒಡೆಯ ಆಗ್ಬೇಕಷ್ಟೇ ಅಂತ. ಇದೆಂತ ಅಂದ್ರೆ ಇನ್ನು ಪಟ್ಟಾಭಿಷೇಕ ಆಗಬೇಕು. ನನಗೆ ಇನ್ನು ಚಟ್ಟಾಭಿಷೇಕ. ಆ ಕಡೆ ನೋಡಿ ಸ್ವಲ್ಪ, ಇಲ್ಲಿ ಹಿಂದಕ್ಕೆ ನೋಡ್ಬೇಕು. ನಮ್ಮ ಹಿಂದೆ ಯಾರಿದ್ದಾರೆ? ಇಲ್ಲಿ ನಮ್ಮ ಹಿಂದೆ ಯಾರು ಇಲ್ಲ. ಅವರು ನಾನು ಹೇಳಿದ್ದು ಅದಕ್ಕೆ ನೀವು ಒತ್ತುದಾ? ಅಂದ್ರೆ ಕುಳಿತಲ್ಲಿ ಕುಳಿತುಕೊಳ್ಳುವುದಿಲ್ವೋ? ಹಾಗೆಲ್ಲ ಅಷ್ಟು ತೂಕ ಉಂಟು ಅದಕ್ಕೆ. ತೂಕ ತೂಕದ ವ್ಯಕ್ತಿ ಹಾಗಲ್ಲ. ಕಿರೀಟ ಭಾರವೇ? ಭಾರಲ್ಲ, ಕಿರೀಟ ಭಾರ. ತೂಕದ ವ್ಯಕ್ತಿ ಅಂತ ಹೇಳಿ. ತೂಕದ ವ್ಯಕ್ತಿ ಅಂದ್ರೆ ಅಷ್ಟು ಮಾನ್ಯತೆ ಉಂಟವರಿಗೆ, ಅಷ್ಟು ಗೌರವ ಉಂಟವರಿಗೆ. ಮತ್ತೆ ಪೋಷಾಕುಗಳಲ್ಲಿ ಅಲ್ಲಪ್ಪ, ಅಯೋಧ್ಯ ದೇಶ ಇದು. ಇಲ್ಲಿ ಅರಸರವರು. ಮತ್ತೆ ಹೆಸರು ಹರಿಶ್ಚಂದ್ರ ಮಹಾಪ್ರಭು. ಯಾರು? ಹರಿಶ್ಚಂದ್ರ ಮಹಾಪ್ರಭು. ಇವರೆಯ ಸತ್ತು ಹೋಗ್ಲಿಕ್ಕೆ ನೀನು ಒತ್ತುಕೊಂಡಿದ್ದೀಯ ಅವರನ್ನು? ಮದುವೆ ನಿನಗೆ ಮಾರಾಗುದು ಅವರು? ಅಯ್ಯೋ, ಆ ರೀತಿಯಾಗಿ ಆಡಿದ್ದಲ್ಲ. ಅರಸರಿಗಾಗೆಲ್ಲ ಹೇಳ್ಬಹುದಾ? ರಾಜ ಪ್ರದಸ್ಯ ದೇವತಾ.
ಯಾವುದು? ರಾಜ ಪ್ರತ್ಯಕ್ಷ ದೇವ. ಪ್ರತ್ಯಕ್ಷ ದೇವತಾ. ಅದನ್ನೇ ನಾವು ಆಡುವುದಕ್ಕೆ ತೊಡಗಿದ್ದವರನ್ನ ಹಾಗೆ ಹೇಳು. ಅಯ್ಯೋ ಹಾಗಲ್ಲ, ಇವರೇ ಅವರು ಅಂತ ಅವರ ಬಗ್ಗೆ ಕೇಳಿ ಮಾತ್ರ ಗೊತ್ತು ನಮಗೆ. ಅವರೇ ಪ್ರತ್ಯಕ್ಷವಾಗಿ ಇಲ್ಲಿ ಒದಗಿ ಬರ್ತಾರೆ ಅಂತ. ಹಾಗಾಗಿ ಅವರಿಗೂ ನಿಮ್ಮ ಈ ನಾಟ್ಯ ಬಹಳ ಸಂತೋಷ ಆಗಿದೆ. ಹೌದೇ? ಮನಸ್ಸಿಗೆ ಪರಮಾನಂದ ಆಗಿದೆ. ಹಾಗಾಗಿ ಅವರು ಮೆಚ್ಚಿ ನಿಮಗೆ ಏನನ್ನಾದರೂ ಕೊಟ್ಟು ಕಳಿಸೋಣ ಅನ್ನೋದು ಮನಸ್ಸು ಮಾಡಿದ್ದಾರೆ. ಯಾರು? ನಿಮ್ಮೊಡೆಯ ಅವರು ನಮಗೆ ನಮ್ಮ ನಾಟಕ್ಕೆ ಮೆಚ್ಚಿ ಸಾರ್ಥಕವಾಯಿತು. ಈಗ ಇಲ್ಲಿವಾ ಇದು ನಿಮಗೆ ಏನು ಬೇಕೋ ಕೇಳಿ. ಇಲ್ಲ ನಿಮಗೆ ಏನು ಕೊಡಬೇಕು ಅಂತ ನನಗೆ ಒಂದು ಅರ್ಥ ಆಗ್ತದೆ. ಹೌದಾ? ಅದು ನಿಮ್ಮ ಒಳ್ಳೆ ಗುಣ ಇದು. ನಾನು ಅವರ ನಿಮಗೆ ಕೊಡುವಾಗಲೇ ಗೊತ್ತಾಗ್ತದೆ ನಿಮಗೆ. ಹಾಗೆಲ್ಲ ಹೇಳ್ಬಾರ್ದು. ಹೇಳಿ ಕೊಡುವುದಲ್ಲ, ಮತ್ತೆ ನಾವು ಹೀಗೆ ಮೆಚ್ಚಿ ಕೊಡುವುದು. ಅದನ್ನು ನೀವು ಹೀಗೆ ಆದ್ರೂ ಮನೆಯಲ್ಲಿ ಹೋಗಿ ಬಿಚ್ಚಿ ನೋಡುವಾಗ ಉಂಟಲ್ಲ, ತಾಳ್ಮೆ ನಮಗೆ ಬೇಕಲ್ಲ. ಏನು ಕೊಟ್ಟ ನಾವು ಮಾತಾಡ್ತೇವೆ. ಇದು ಏನು ಕೊಡುವುದಂತ ನಿಶ್ಚಯ ಮಾಡಿದ್ದೆ? ಕೊಡುವುದು ಬೇರೆ ಏನು, ಒಂದು 3 ಸೇರು ಭತ್ತ. 3 ಸೇರು ಭತ್ತ. ಹೌದು. ಒಂದು 10-15 ಅಮ್ಮಟಕಾಯಿ. ಹೌದು. ಒಂದು 3 ತೆಂಗಿನಕಾಯಿ. ಮತ್ತೊಂದು 2 ಸೌತೆಕಾಯಿ. ಹೌದು. ಮತ್ತೆ ಇದ್ರೆ ಉಂಟ ಇಲ್ವಾ? ಇದು ಹಲಸಿನ ಬೀಜ ಒಂದು 1.5 ಸೇರು ಹಲಸಿನ ಬೀಜ ಕೊಡುವ. ಅದು ಕಳೆದ ವರ್ಷದ್ದು. ಅದು ಮತ್ತೆ ಹೌದು. ಮತ್ತೆ ಬೇಕಿದ್ರೆ ಒಂದು 1.5 ಸೇರಿನಷ್ಟು ಹುಣಸೆ ಬೀಜ ಕೊಡುವ. ಮಳೆಗಾಲಕ್ಕೆ 10 ರಾಜ ಕಳೆದ ನಂತರ ಏನಿಲ್ಲಲ್ಲ ಅವರಿಗೆ ಬೇಕಾಗ್ತದೆ. ಅದನ್ನಾದ್ರೂ ಸುಟ್ಟು ತಿನ್ನಿ. ಒಳ್ಳೆ ಸಂಗ್ರಹ ನಿನ್ನದು. ಸುಟ್ಟು ತಿನ್ಲಿಕ್ಕೆ ಹುಣಸೆ ಬೀಜ ಅಲ್ವಾ? ಮತ್ತೆ ಮಳೆಗಾಲದಲ್ಲಿ ಮಣ್ಣಂಗಡಿ ಅವರು ಕಲಾವಿದರು. ಕಲಾವಿದರಿಗೆ ಇಲ್ಲ ಅಂತ ಹೇಳುದು ನಾನು. ಬೇಸಿಗೆಯಲ್ಲಿ ಪ್ರದರ್ಶನ ಆಗ್ತದೆ, ಮಳೆಗಾಲದಲ್ಲಿ ಆಗಲ್ಲ. ಅದನ್ನು ಕೊಡುವಷ್ಟು ಮಟ್ಟದಲ್ಲಿ ನಾವು ಅದನ್ನು ಯೋಚನೆ ಅಳತೆ ಮಾಡಬಾರ್ದು ಅಂತ ಹೇಳುದು. ಸ್ವಲ್ಪ ಮೇಲೆ ಸ್ತರದಲ್ಲಿ ಯೋಚನೆ. ಹಾಗಾದರೆ ನೀನು ಕೊಡ್ಬೋದು ಅದನ್ನು ಅದು ನಿನ್ನ ಮಟ್ಟದಲ್ಲಿ. ಅವರು ಅದಕ್ಕಿಂತ ಮೇಲೆ ಇದ್ರೆ ಅದನ್ನು ಸ್ವೀಕಾರ ಮಾಡಿ ಏನು ಹೇಳಿದ್ದಾರೆ? ಅಯ್ಯೋ ಇವರಿಗೆ ದರಿದ್ರವೇ, ನಮಗದು ಬೇಕಾ? ಹೋದಲ್ಲೆಲ್ಲ ಹೇಳಿಕೊಂಡು ಹೋದ. ನಾವಲ್ಲಿ ರಾಜನ ಮುಂದೆ ಕುಣಿದೆವು, ನಮಗೆ ಅವರು ಕೊಟ್ಟದ್ದು ಇಷ್ಟೇ ಅಂತ ಹೇಳಿದ ಕೂಡಲೇ ಅದು ನಮಗೆ ಸ್ವಲ್ಪ ಕಡಿಮೆ. ಅಯೋಧ್ಯ ಅರಸ ಹರಿಶ್ಚಂದ್ರ ಕುಣಿದವರಿಗೆ ಹುಣಸೆ ಬೀಜ ಕೊಡ್ಲಿಕ್ಕೆ ಇರುವವರ ಅವರ ಅಪೇಕ್ಷೆ ಏನು ಕೇಳು, ಕೊಡುವುದು. ಸ್ತ್ರೀಯರೇ, ಕನ್ಯಾಡಿಯವರೇ, ಇದು ನಿಮಗೆ ನಮಗೆ ನಾವಾಗಿ ಕೊಟ್ರೆ ನಿಮಗೆ ಅದು ಸಮಾಧಾನ ಆಗದಿದ್ರೆ, ಇಷ್ಟ ಆಗದಿದ್ರೆ ಕೆಲವರು ಇಂಥವುದೇ ಬೇಕು ಅಂತ ಅಪೇಕ್ಷೆಯಲ್ಲಿ ಇರ್ತಾರೆ. ಎಲ್ಲಾ ಕಡೆ ಹೋಗಿರ್ಬಹುದು. ನಿಮ್ಮ ನಾಟ್ಯ ಕಾಣುವಾಗ ಎಷ್ಟು ಪ್ರದರ್ಶನ ಆಗಿದೆ ಯಾರಿಗೂ ತುಂಬಾಗಿದೆ. ಹೌದು. ಎಲ್ಲಿಯೂ ನಿಮಗೆ ಬೇಕಾದ್ದು ಸಿಗದ ಕಾರಣ ಇಲ್ಲಿಗೆ ಬಂದದ್ದು. ಇಲ್ಲಿ ಆದರೂ ಸಿಕ್ಕೀತು ಅಂತ ಅಲ್ಲ. ಹಾಗಾಗಿ ನಾವು ಕೊಡುವುದಲ್ಲ, ನಿಮಗೆ ಏನು ಬೇಕು ನಿಮ್ಮ ಅಪೇಕ್ಷೆಯಾಗಿ ನೀವು ಕೇಳಿ ಇಚ್ಛಿಸಿದ್ದನ್ನು ಕೇಳಿದ್ರೆ ನಮ್ಮೊಡೆಯ ಅವರ ಮನಸ್ಸು ಉಂಟಲ್ಲ, ಮೈದಾನ ದೊಡ್ಡ ಮೈದಾನವೇ. ಆಡಬಹುದು. ಎಂತದ ಆಡುದು? ಚೆಂಡಾಟವ. ವಿಶಾಲವಾದಂತಹ ನಾವು ಆಡಬಹುದಲ್ಲ, ವಿಶಾಲವಾದಂತಹ ಹೃದಯ. ಹಾಗಾಗಿ ನಿಮಗೇನು ಬೇಕೋ ಅದನ್ನು ಕೇಳಿ ಅವರು ಕೊಡ್ತಾರೆ. ಹಾಗಾದ್ರೆ ಕೇಳ್ತೇವೆ. ನೀಯಮ್ಮ ಔಷಧ ಕೊಡಗರೆಯ ದೇವೆಯಾದರೆ ಕೊಡುವುದ ಬೇಲ್ಗೊಡೆಯ ಮೊದಲೇ ಕೊಡುವುದ ಬೇಲ್ಗೊಡೆಯ ಮೊದಲೇ ಪಡೆವೆ ಕೊಡವೆ ನೀಯಮ್ಮ ಕೌಶಲಗೆ ಕೊಡಗರೆಯ
ಒಂದೇ ಅಲ್ವೋ? ಎಲ್ಲರಿಗೂ ಉಂಟು. ನಿಮಗೆ ಗೊತ್ತಿಲ್ಲ ಅದು ಉಂಟು. ಅದೊಂದು ಇಷ್ಟು ನಾಲಿಗೆ ಉಂಟು ಮನುಷ್ಯ ಎಲ್ಲರಿಗೆ. ಅಷ್ಟು ಗೊತ್ತಿಲ್ಲ. ಎಲ್ಲ ಆಡುದು ತೆಗೆಯುವುದೇ ಅದು. ಆದರೆ ಅದರ ಬುಡದಲ್ಲಿ ಮತ್ತೊಂದು ಕಿರುನಾಲಿಗೆ. ಈಗ ಅದರಲ್ಲಿ ಮಾತನಾಡುವುದಕ್ಕಾಗುತ್ತದೋ? ಇಲ್ಲ, ಸ್ವಲ್ಪ ಒತ್ತಿ ಕೊಡ್ತದೆ ಇದು ಆಡಬೇಕು. ಹೌದೌದು, ಅದರಲ್ಲಿ ಮಾತನಾಡೋದಕ್ಕಾಗುವುದಿಲ್ಲ. ಹೌದು, ನಾವು ಮಾತ್ರ ನೀವೇ ಹೇಳಿದ್ವಿ. ನಾವು ಹತ್ತಿರದಲ್ಲಿ ಹೋಗಿ ಅವರಲ್ಲಿ ಕೇಳೋಣ ಅಂತ ದೂರ 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 ಯಾಕೆ ನಿಮ್ಮನ್ನು ಕಾಣುವಾಗ ನಮಗೆ ಗೊತ್ತಾಗುತ್ತದೆ. ಯಾವುದೇನೋ ಈಗ ಆಗಲಿಲ್ಲ, ಅದು ತಿಂಗಳಿಗೆ ಒಂದು ಸಲ. ಹೌದು, ಅದೆಲ್ಲ ನಾನು ಹೇಳಿದ್ದು. ಈಗ ನಿಮ್ಮನ್ನು ಕಾಣುವಾಗ ಬಣ್ಣ, ಉಡುಗೆ ನಿಮ್ಮ ಮಾತು ಎಲ್ಲ ನೋಡುವಾಗ ನಮಗೆ ಗೊತ್ತಾಗಿದೆ. ನೋಡುವಾಗ ಇದು ಎಂತದ್ದು ನೋಡಿ, ಹಾಗೆ ಭೇದ ಮಾಡಿ ಹೇಳಿದ್ದು. ಆದರೆ ಅಂತಲ್ಲಿ ಅರಸರ ಮುಂದೆ ಬರುವಾಗ ಒಂದು ಅಂತರ ಬೇಕು. ಹಾಗೆ ಸ್ವಲ್ಪ ಅಂತರ ಇದೆ, ಕ್ರಮ ಸಂಸ್ಕಾರ. ನಾವು ಮಾತಾಡಿದ್ದು ಕೇಳ್ಬೋದಲ್ಲ? ದೂರದಲ್ಲಿ ನಿಂತು ಮಾತನಾಡಿ. ಇಷ್ಟು ಸಾಕಂತಾರ? ಸಾಕು. ಎಷ್ಟು ಅಂತಾರ? ನಮ್ಮಲ್ಲಿ ಒಂದೇ ಅಂತಾರ. ಈಗ ಅದು ಎಂತರ ಅಂತ ಕೇಳಿದ್ದೆ. ಓ ಪಡವಿ ಪಾಲಕ, ಶಿರವಾಗಿ ನಮಿಸಿಕೊಂಡಿದ್ದೇವೆ. ನಮ್ಮ ನಾಟ್ಯವನ್ನು ಕಂಡು ಮೆಚ್ಚಿದವರು ನೀವು. ಮೆಚ್ಚಿದಂತಹ ನೀವು ಕಾಣಿಕೆ ರೂಪವಾಗಿ ಏನನ್ನಾದರೂ ಕೊಡುವುದರ ಬದಲಾಗಿ ನಿಮಗೆ ಹಿತವಪ್ಪುದು ಯಾವುದು ಅದನ್ನೇ ಬೇಡಿಕೊಳ್ಳಿ ಅಂತ ಆಡಿದ್ದೀರಿ. ಇದಕ್ಕಿಂತ ಸಂತೋಷ ಬೇರೆ ಏನು ಬೇಕು? ನೀವು ಮೆಚ್ಚಿ ನಮಗೆ ಕೊಡುವುದೇ ಹೌದು ಎಂದಾದರೆ ನಿಮ್ಮ ಶ್ವೇತ ಛತ್ರವನ್ನು ಕೊಡುವಿರೇ? ಏನು ಬೇಕಂತೆ? ಇನ್ನು ಕೆಂಡದ ಮಳೆ ಬರ್ಲಿಕ್ಕೊಂದು ಬಾಕಿ. ಸಿಂಹಾಸನದ ಮೇಲೆ ಇರುವಂತಹ ಶ್ವೇತಛತ್ರ ಅವರಲ್ಲಿದ್ದಾನೆ ಕೇಳು. ನಿಮ್ಮಲ್ಲಿ ಸ್ವಲ್ಪ ಹತ್ತಿರದಲ್ಲಿ ಒಬ್ಬರ ಮುಂದೆ ಹೋಗಿ, ನಿಮಗೆ ಅಪ್ಪ ಇದ್ದಾರಾ? ಇದ್ದಾರೆ, ಅವರೇ ನಮಗೆ ಕೊಡಿ. ನಿಮಗೆ ಅಮ್ಮ ಇದ್ದಾರಾ? ನಿಮ್ಮ ಅಮ್ಮನ ನಮಗೆ ಕೊಡಿ. ನಿಮಗೆ ಮದುವೆ ಆಗಿದೆ, ನಿಮ್ಮ ಹೆಂಡತಿ ನನಗೆ ಕೊಡಿ. ನಿನಗೆ ಒಂದು ದೈವ ಅಂತ ಉಂಟಾ? ಆ ದೈವವನ್ನು ನನಗೆ ಕೊಡಿ. ನಿಮಗೆ ಸೈನ್ಯ ಅಂತ ಒಂದು ಉಂಟಾ? ಆ ಸೈನ್ಯವನ್ನು ಕೊಡಿ. ಇದೆಲ್ಲ ಏನು? ಯಾರೂ ಕೊಡಬಾರದ ವಸ್ತು. ಯಾರೋ ತಂದೆಯನ್ನು ಕೇಳುವುದಿಲ್ಲ, ಕೊಡುವುದೂ ಇಲ್ಲ. ಅದು ಪರಂಪರೆಯಿಂದ ಬಂದದ್ದು. ತಾಯಿಯನ್ನು ಯಾವ ಮಗನೋ ಮತ್ತೊಬ್ಬರಿಗೆ ದಾನ ಮಾಡೋದು. ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟು ಕೊಡುವುದಿಲ್ಲ. ನಂಬಿದ ದೈವವನ್ನು ನಿರಾಕರಿಸಿ ಬೇಡದವರಿಗೆ ಕೊಡುವ ಕ್ರಮ ಇಲ್ಲ. ಹಾಗೆ ಸೈನ್ಯ ರಕ್ಷಣೆಗಿರುವಂತದ್ದು, ಅದನ್ನು ಮತ್ತೊಬ್ಬರಿಗೆ ಕೈ ಎತ್ತು ಕೊಡುವ ಹಾಗಿಲ್ಲ. ಆದ್ರಿಂದ ಕೋಟೆ ಛತ್ರ ಅಂದ್ರೆ ಏನದು? ಇವರಿಂದ ಮೊದಲ ಎಷ್ಟೋ ತಲೆಮಾರಿನಿಂದ ಬಂದ ಪರಂಪರೆಯ ಕೊಡೆ. ಆದ್ದರಿಂದ ಈ ಕೊಡೆ, ಇದನ್ನು ನಾನು ಕೊಡೆ ಸತೆಯನು ಮನದೇ ಬಯಸುವುದಿಲ್ಲ. ದೇವದೊಡೆಯನು ಕರುಣೆಯೋ ಜನಪನಯ ಮಾತೆಕರನೋ ಬಯಸುವುದಿಲ್ಲ. ನಮಗದು ಯಾವುದೂ ಬೇಡ. ನಾವು ಕೇಳಿದ್ದು
ಯಾಕೆ ಹೇಳಿ ಸರಿಯಾಗಿ ನಮ್ಮ ಬಣ್ಣ ನೋಡಿ ಅಂತೆ ನಾವು ಮೊದಲೇ ಹೀಗಿರ್ಲಿಲ್ಲ. ನಾವು ಬಿಳಿ 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 ಇದ್ವಿ ನಾವು. ಈಗ ತಿರುಗಟ್ಟಿಗೆ ಹೋಗಿ ಸ್ವಲ್ಪ ಕಪ್ಪಾದದ್ದು. ಹಾಗಾಗಿ ಹಾಗಲ್ಲ ಅದಕ್ಕೆ ಅಲ್ಲ ತಿರುಗಟ್ಟಿಗೆ ಹೋದ್ರೆ ಕಪ್ಪಾಗ್ತಾರ ಅಂತ ಅವ್ರಿಗೆ ಗೊತ್ತಾದ ಮೇಲೆ ಹೋಗುದು ಯಾಕೆ? ಹೊಟ್ಟೆಪಾಡು ಅಂತ ನೀವು ಈಗ ಹೋದಲ್ಲಿ ಕುಣಿತೀರಿ. ನಿಮಗೆ ಬೇಕಾದಷ್ಟು ಅಲ್ಲದಿದ್ರು ಒಂದು ಅಲ್ಲಿಂದ ಅಲ್ಲಿಗೆ ಏನಾದ್ರು ಒಂದು 600 700 ಎಷ್ಟಾದ್ರು 710 330 220 ಸಿಕ್ಕಿದ್ರೆ ಸರಿ ಸಿಗುತ್ತದೆ. ನೀವು ಹೇಳುವಷ್ಟು ಕೆಲವೊಂದು ಕಡೆ ಸತ್ಯ ಅಂತ ಹೇಳಿದಾಗ ಇದು 120 170 150 ಅದಕ್ಕೊಂದು ಕೆಲಸ ಮಾಡಬೇಕು. ಸಿಕ್ಕಿದ್ದನ್ನು ದಿನ ತದ್ದಿನಕ್ಕೆ ದಿನ ಎಲ್ಲಿಗೆ ಸಾಕಾಗ್ತದೆ? ಸಾಕಾಗ್ತದೆ. ನಾನು ನಿಮ್ಮಲ್ಲಿ ಕೇಳುವುದು, ಈಗ ನಿಮಗೆ ಸಂಬಳ ಕೊಡ್ತಾರಾ? ನಿಮ್ಮ ದನಿಗಳು ನಿಮಗೆ ಸಂಬಳ ಕೊಡ್ತಾರೆ. ನೀವು ಕೊಟ್ಟದನ್ನು ಏನು ಮಾಡ್ತೀರಿ? ನಾವು ಆದಷ್ಟು ಅದನ್ನು ಕಡಿಮೆ ಖರ್ಚು ಮಾಡಿ ನಿಮಗೆ ಮನೆಯಲ್ಲಿ ಒಬ್ಬಳು ಹೆಂಡತಿ ಇದ್ದಾಳೆ, ಮತ್ತಿಬ್ರು ನಿಮಗೆಲ್ಲರಿಗೂ ಅವರಿಗೆ ವಿದ್ಯಾಭ್ಯಾಸ ಆಗ್ಲಿ, ಅದನ್ನೇ ಈಗ ಇಟ್ಟುಕೊಳ್ಳೋಣ. ಈಗ ನಿಮಗೆ ಬೇರೆ ಖರ್ಚು ಇರ್ತದೆ. ಬೇರೆ ಖರ್ಚು ಮಾಡಿದ್ರೆ ನಿಮಗೆ ಊಟ ಮಾಡ್ಲಿಕ್ಕೆ ಉಂಟಾ? ಅಲ್ಲ, ನೀವು ಹಣ ಕೊಟ್ಟಿಲ್ಲಿ ಅದು ಮಾಡ್ತೀರಾ? ಇಲ್ಲ. ನಿಮಗೆ ಧರಿಸುವುದಕ್ಕೆ ಬಟ್ಟೆ ಅವರೇ ಕೊಡ್ತಾರೆ, ರಾಜಪೋಷಕ ಅವರೇ ಕೊಡ್ತಾರೆ. ಇನ್ನು ಬೇಕಾದದ್ದು ದಿನನಿತ್ಯಗಳಿಗೆ ಎಲ್ಲವೂ ಅರಮನೆಯಲ್ಲಿ ಉಂಟು. ನಿಮ್ಮ ಬಿಡಾರವು ಅರಮನೆಯಲ್ಲಿ ನಿಮಗೆ ಕೊಡ್ಲಿಕ್ಕಿರುವುದು ಅವರಿಗೆ. ನಮಗೆ ಹಾಗೂ ಹೇಳಿ ಹೆಣ್ಣು ಮಕ್ಕಳು ಮುಖ್ಯವಾಗಿ ಈಗ ನಮಗೆ ಸುಮ್ಮನೆ ತಿನ್ನುವುದು, ಕುಡಿಯುವುದು, ಮಲಗುವುದು ಮಾಡುವುದಲ್ಲ. ನಮಗೆ ಅಗತ್ಯ ಏನು ಬೇಕು? ನಿಮಗೆ ಈಗ ಕೊಡೆ ಅಗತ್ಯ ಇರುವುದಲ್ವಾ? ಈಗ ಒಂದು ಬಿಸಿಲಿಗೆ ಅಥವಾ ಮಳೆಗೆ ಬೇಕಾಗುವಂತ ಒಂದು ಕಡಿಮೆ ಸಿಗ್ತದೆ. ಹೊಸತು ಅಲ್ಲದಿದ್ದರೆ ಹಳೆ ಕಡಿಮೆ. ಎಷ್ಟು ಸಮಯ ಉಳಿದಿತ್ತು? ನಾವು ತಿರುಗಾಟದವ್ರು ಏನು ಒಂದು ಕಡೆಯಲ್ಲಿ ನಿಲ್ಲುವುದಲ್ಲ. ಅದಕ್ಕೆ ಇದೇ ಆಗಬೇಕು. ಈಗ ಹೋಗಿ ಬಡವನಿಗೆ ಹೋಗಿ ಇದನ್ನು ಯಾಕೆ ಕೇಳಬಾರ್ದು ಗೊತ್ತುಂಟಾ? ಯಾಕೆ ಅದೇನು? ಸತತ ಪೂಜೆ ಪಿತನ ಹೋದು ನೀವು ಎಣಿಸುವುದು ನಮಗೆ ನೆರಳನ್ನು ಕೊಡ್ಲಿಕ್ಕೆ ಆಶ್ರಯಭೂತವಾದ ಕೊಡೆ. ನಿಮಗೆ ನಾನು 5 ಉದಾಹರಣೆಯನ್ನು ಕೊಟ್ಟೆ. ಅದರ ಅರ್ಥ ಏನು? ತಂದೆ ಜನ್ಮ ಕೊಟ್ಟವರು ಮಾತ್ರ ಅಲ್ಲ, ಇದು ಪರಂಪರೆ ಬೀಳ್ಕೊಡೆ. ನನಗೆ ಜನ್ಮ ಕೊಟ್ಟಂತಹ ತಂದೆಯ ಸ್ಥಾನದಲ್ಲಿ ಇರುವಂತಹ ಕೊಡೆ ಅದು. ಹೆತ್ತಂತ ತಾಯಿಯ ಮಾತನ್ನು ಹೇಳಿದೆ. ಹಾಗಾದ್ರೆ ಈ ಪ್ರಪಂಚಕ್ಕೆ ನಮ್ಮನ್ನು ತೋರಿಸುವುದು ತಾಯಿ. ಈ ಬೆಳ್ಗೊಡೆ ಅಡಿಯಲ್ಲಿದ್ದಂತ ನನ್ನನ್ನು ಗುರುತಿಸುವುದು ಈ ಸಮಾಜ, ಇದರ ಅಡಿಯಲ್ಲಿರುವ ಅರಸ ಎಂಬ ನೆಲೆಯಿಂದ. ಆದ್ರಿಂದ ತಾಯಿಗೆ ಸಮಾನ. ಇನ್ನು ಕೈ ಹಿಡಿದ ಸತಿ, ಅದರ ಜೊತೆಯಲ್ಲೇ ನಾನಿದ್ದೇನೆ. ಆದ್ರಿಂದ ಸತಿಯಂತೆ ಅದು ನನಗೆ ನೆರಳಿನ ಆಶ್ರಯದಲ್ಲಿ. ಇನ್ನು ದೈವ ನಮ್ಮ ಪರಂಪರೆಯವರೆಲ್ಲ ಆರಾಧಿಸಿಕೊಂಡು ಬಂದ ಶಕ್ತಿ ದೇವತೆ ಇದು. ಇದಕ್ಕೆ ಪೂಜೆ ನಡೀತದೆ. ಆದ್ರಿಂದ ನಮಗೆ ಆರಾಧನಾ ದೈವವೂ ಹೌದು. ಇನ್ನು ಸೈನ್ಯ ರಕ್ಷಣೆಗಿರುವಂತ ಈ ಶ್ವೇತಛತ್ರವನ್ನು ನೋಡುವಾಗಲೇ ಇದು ಚಕ್ರವರ್ತಿ ಬಂದ ಶ್ವೇತಛತ್ರ ಅಂತ ನೋಡುವವರೆಗೂ ಗೊತ್ತಾಗ್ತದೆ ಎಂಬುದರಿಂದ ಇದು ರಕ್ಷಣೆಯೂ ಹೌದು. ಈ ಕಾರಣದಿಂದ ಇದನ್ನು ಕೊಡುವುದಕ್ಕೆ ಬರುವುದಿಲ್ಲ. ಬೇರೆ ಕೇಳಿ. ಈಗ ಬೇರೆ ಕೇಳಿ ಅಂತಲ್ಲ, ಹಾಗಾದ್ರೆ ಇನ್ನೊಂದು ಕೇಳಲಿ. ಸಂತಾನನೇ
ಹುಡುಗಿಯರಿಗೆ ತವ ಮಡದಿಯರಾದು ಕೊಡದೆ ಸಡಗರದೊಳಗು ಭಯ ಹುಡುಗಿಯರಿಗೆ ತವ ಮಡದಿಯರಾದು ಜಡ ಸೌಭಾಗ್ಯವ ಸಂಪನ್ನನೇ ಕೊಡೆಯನ್ನು ಕೊಡುವುದಿಲ್ಲ. ಬೇಡ 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 ಬೇರೆ ನಿಮ್ಮ ಕೊಡೆ ಕೊಡಿ ಬೇಡ ಕೊಡೆ ಬೇಡ ನಿಮ್ಮ ಕೊಡೆ ಹಿಡ್ಕೊಂಡು ಬೆಳ್ಕೊಂಡ ಸಿಂಹಾಸನ ಮೇಲೆ ಇರುವಂತದ್ದು ಲಘುವಾಗಿ ಮಾತಾಡಬಾರ್ದು. ಅದು ಬಿಸಿಲಿಗಿರುವಂತದ್ದು ಮಳೆಗೆ ಹಿಡಿದಕ್ಕಿರುವಂತದ್ದು ಅಲ್ಲ, ಅದು ಬೆಳ್ಕೊಂಡ. ನಿಮ್ಮ ಬೆಳ್ಕೊಡೆಯನ್ನು ನೀವು ಕೊಡುವುದಿಲ್ಲ ಅಂತಾದ್ರೆ ಬೇಡ, ಮತ್ತೊಂದಾಗಿ ಬೇಡಿಕೊಳ್ಳಿ. ಪರಂಪರೆ ಉಂಟು. ನಿಮ್ಮ ಪರಂಪರೆ ನಿಮ್ಮಲ್ಲಿಯೇ ಇರಲಿ, ಆ ಪರಂಪರೆ ಹತ್ರ ನಾವು ಬರಬೇಕು ಅಂತ ನಮಗೆ ಮನಸ್ಸಾಗ್ತಾ. ಮನಸ್ಸು ತಪ್ಪಲ್ಲ, ಆದ್ರೆ ನಿಮ್ಮ ಸ್ಥಾನ ಹೇಗೆ ಬಲ್ಲಿರ? ಉಭಯರು ನಾವು ಹುಡುಗಿಯರು, ಇನ್ನು ಅವಿವಾಹಿತರು. ಮಕ್ಕಳು ಕಾಲ್ ನೋಡಿ ಎಂತದು ಮದುವೆ ಆಗಲಿಲ್ಲ, ಮತ್ತೆ ಮಕ್ಕಳಿಗೆ ನನಗೇನು ಗೊತ್ತು, ನಾನು ಹೇಳ್ತೇನೆ. ನಾನು ಹಾಗೆಲ್ಲ ಆಡಬಾರ್ದು. ನಿಮ್ಮ ಶ್ವೇತಚಿತ್ರವನ್ನು ನಾವು ಲಘು ಮಾಡಬಾರದು ಅಂತಾದ್ರೆ ನಮ್ಮನ್ನು ನೀವು ಲಘು ಮಾಡಬಾರದು. ಹಾಗಾಗಿ ಹುಡುಗಿಯರಾದಂತಹ ನಮ್ಮನ್ನು ಈ ಒಡೆಯ ಪರಿಗ್ರಹಿಸಬೇಕು, ಮದುವೆಯಾಗಬೇಕು. ಪಾಪ 16 ವರ್ಷ ತುಂಬಿದಾಗ ಯಾವ ಗಂಡಿಗೆ ಆಗ್ಲಿ ಹೆಣ್ಣಿಗಾಗ್ಲಿ ತಾವು ವಿವಾಹ ಆಗಬೇಕು, ಸಂತಾನ ಹೊಂದಬೇಕು, ಒಂದು ಸಂಸಾರಿಯಾಗಿ ಜೀವನ ಕಳೀಬೇಕು, ಹೀಗೆಲ್ಲ ಆಸೆ ತಪ್ಪಲ್ಲ. ಈಗ ಅವರ ಬಣ್ಣದಿಂದ ವರ್ಣ ಗೊತ್ತಾಯ್ತಲ್ಲ. ನಮ್ಮಲ್ಲಿ ತುಂಬಾ ಮಂದಿ ಇದ್ದಾರೆ. ಏನಪ್ಪ ಹುಡುಗರು ತುಂಬಾ ಮಂದಿ ಇದ್ದಾರೆ. ಒಂದ ಎರಡು ಆಗವರಿಗೆಲ್ಲ ಬೇಡ, ಸರಿ ನೋಡಿ. ಆಗದ ಹುಡುಗರಿದ್ದಾರ ನೋಡಿ. ಅಲ್ಲ ನಾವು ಮದುವೆ ಅಂದ್ರೆ ಅಷ್ಟು ಸುಲಭವಾದು, ಮಾತುಕತೆ ಆಗಬೇಕು, ಮತ್ತೆ ಒಂದು ಒಳ್ಳೆ ಆಯ್ಕೆ ಆಗಬೇಕು. ಇದು ಹೇಳಿದ ಹಾಗೆ ನಿಮಗೆ ಮದುವೆ ಅಲ್ಲ, ಮದುವೆ ಆಗಬೇಕು ಅಂತಲ್ಲ. ನಮ್ಮಲ್ಲಿ ಹೆಚ್ಚು ಕಡಿಮೆ ಒಂದು 25 ಜನ ಇದ್ದಾರೆ. ಇವರು ಬೇಡ, ಇವರಿಗೆ ಆಗಿದೆ ಮದುವೆ ಆದವರು, ಅವರು ಆದದ್ದನ್ನು ಚೆನ್ನಾಗಿ ನೋಡಿಕೊಳ್ಳಿ. ಇನ್ನು ನಿಮ್ಮನ್ನು ಕಟ್ಟಿಕೊಂಡು ಏನು ಸಾಯುವುದು ಸುಮ್ಮನೆ. ಮನಸ್ಸಿರ್ಬೋದು ಅವರಿಗೆ, ಮುಗಿನವರಿಗೆ ಆಗಬೇಕು. ನೀವು ಚಂದ ಇದ್ದೀರಿ. ಅದಕ್ಕಿಂತ 25 ಮಂದಿಯನ್ನು ಸಾಲಿಗೆ ನಿಲ್ಲಿಸ್ತೇವೆ ನಾವು. ನನಗೆ ಕಾಣ್ತದೆ ಅದರಲ್ಲಿಯೂ ಇಬ್ಬರು ಇದ್ದಾರೆ. ಒಬ್ಬ ಧರ್ನಪ್ಪ ಅಂತ. ಧರ್ನಪ್ಪ ನಿಮ್ಮಲ್ಲಿದ್ದವ ಒಳ್ಳೆ ಜೋಡಿ ನಿಮಗೆ. ಯಾರಿಗೆ? ಮತ್ತೊಬ್ಬ ನೀನಗೆ. ಮತ್ತೊಬ್ಬ ಅವನ ಹೆಸರು ಹೇಮನಾಥ. ಅಮಾವಾಸ್ಯೆಗೆ ಹುಟ್ಟಿದವ ಬೈತಾನೆ, ಹೇಮನಾಥ ಅಂತ. ಉದ್ದಕ್ಕೂ ಸರಿ ಇದ್ದಾನೆ ಅಷ್ಟೇ. ಮತ್ತೆ ಇಲ್ಲದಿದ್ರೆ ಇಷ್ಟು ಯಾರು? ನಾವು ಕೇಳಿದ್ದು ಮತಿಯುತರನ್ನು, ವಿಕಲಮತಿಗಳನ್ನು. ಯಾರು ಹೇಳಿದ್ದು? ಅವ್ರಿಗೆ ಬಿಟ್ಟು ಕಮ್ಮಿ ಅಲ್ಲ, ಸರಿ ಇದ್ದಾರೆ. ವಿಕಲಮತಿಗಳು ನಮಗೆ ಬೇಡ. ಮತ್ತೆ ನೆಲದಲ್ಲಿ ನಿಲ್ಲುವವರಾಗಬೇಕು. ಪ್ರತಿನಿತ್ಯವೂ ಎಲ್ಲೆಲ್ಲಿಗೋ ಹುಡುಕಿಕೊಂಡು ಹೋಗಿ ಯಾವುದನ್ನು ಸ್ವೀಕರಿಸ್ತೇವೆ. ನಮಗೆ ಪರಮಾತ್ಮನೇ ಬೇಕು ಅಂತ ಹೇಳೋರು ನಮಗೆ ಬೇಡ. ನಿಲ್ಲುವುದಿಲ್ಲ ಅವರು, ಅಲ್ಲಿಗೆ ಬೀಳ್ತಾರೆ. ಅವರ ಸಹವಾಸವೇ ಬೇಡ ನಮಗೆ. ಹುಡುಕಾಡಿದ್ದು ಘನವೆತ್ತವರು. ಆಯ್ತಪ್ಪ, ಹಾಗಾದ್ರೆ ನಿಮ್ಮ ಅಪೇಕ್ಷೆ ಅಂತ ಹುಡುಗ ಅಯ್ಯೋ ಕಾಣ್ತಾ ಇದ್ದಾರಲ್ಲ, ಈ ಪೊಡವಿ ಪಾಲಕರೇ ನಮ್ಮನ್ನು ವರಿಸಬೇಕು. ಏನಂತೆ? ಎಂತ ಪಾಲಕ ಎಮ್ಮನ್ನು ಅರಿಸಬೇಕು. ಬೇರೆ ಯಾವ ಹುಡುಗರು ಆಗ್ಲಿಕ್ಕಿಲ್ಲ ಅಂತ ಅವರಿಗೆ. ಇಬ್ಬರು ಮದುವೆ ಆಗುತ್ತಿದ್ರೆ ನಿಮ್ಮನ್ನು ಚಂದ್ರಮತಿ ಎಂಬ ಅವಳನ್ನು ಮದುವೆ ಆಗಿದ್ದಾರೆ. ಮತ್ತೆ
ಲೋಹಿತಾಕ್ಷ ಎಂಬಂತ ಮಗುವಿಗೆ ಅಪ್ಪನೆನಿಸಿಕೊಂಡಿದ್ದೇನೆ. ಏಕಪತ್ನಿ ವ್ರತಸ್ಥ. ಈ ಎಲ್ಲ ಕಾರಣದಿಂದ ನಾನು ನಿಮ್ಮನ್ನು ಮದುವೆ ಆಗ್ಲಿಕ್ಕೆ ಆಗಲ್ಲ. ವೃತ್ತ ಎಲ್ಲ ಸ್ವಲ್ಪ ಒಂದು ಮಂಡಲವೋ ಅದನ್ನೆಲ್ಲ ಬಹುವಲ್ಲಭ ಇಲ್ವಾ? ಅದು ಶರಣಮಯ್ಯಪ್ಪ ವೃತ ಅಲ್ಲ. ಶರಣಮಯ್ಯಪ್ಪ ವೃತ ಅಲ್ಲ. ಏಕಪತ್ನಿ ವ್ರತ ಅಂದ್ರೆ ಬಿಡಬಹುದು, ಬಿಡ್ಲಿಕ್ಕಾಗುದಿಲ್ಲ. ಅದು ಅಲ್ಲ, ಅದರ ಹಾಗೆ ಪರಂಪರೆಯಿಂದ ಬಂದು ಹಾಗಾದ್ರೆ ರಾಜನಾದ ಹೆಚ್ಚು ಮದುವೆ ಆಗಬಹುದಲ್ಲ? ಆಗಲೇಬೇಕು ಅಂತ ಎಲ್ಲಿಯೂ ಹೇಳಲಿಲ್ಲ. ಹೌದು ಅಂತ ಆಗಬಹುದು. ನೀವು ಹಾಗೆ ಹೀಗೆ ಒಂದು ವ್ರತದಲ್ಲಿರುವಂತಹ ನನಗೆ ನಿಮ್ಮ ನಾಟ್ಯವನ್ನು ನೋಡಿ ನಾನು ಮೆಚ್ಚಿದ್ದೇನೆಂಬ ಒಂದೇ ಒಂದು ಕಾರಣಕ್ಕಾಗಿ ಏನು ಬೇಕು ಎಂಬ ಕೇಳಿಕೆಗೆ ನನ್ನನ್ನು ಮದುವೆ ಆಗಿ ಎಂಬ ಹೇಳುವುದು ಪಂಚಮರ ಅಂತ ನಿಮ್ಮ ತನಕೆದು. ಈಗ ಇಷ್ಟರವರೆಗೆ ನನ್ನ ಪೀಠಕ್ಕೆ ಬೆಳ್ಗೊಡೆಗೆ ಅಪಚಾರ ಮಾಡಬೇಡಿ. ಆಗುವುದಿಲ್ಲ ಮಾತನಾಡಿ. ಈಗ ಶರಧಿ ಎನ್ನುವುದು ನದಿಗಳ ನೀರನ್ನು ಸ್ವೀಕರಿಸುವುದಿಲ್ವೇ? ಶರದಿ ಸ್ವೀಕರಿಸ್ತದೆ. ಈಗ ದ್ವಿಜರು ಸುದೆಯನ್ನು ನೀಟುವುದಿಲ್ವೇ? ಎಲ್ಲವೂ ಆಗುತ್ತದೆ. ಕೆಸರಲ್ಲಿ ಅರಳಿದಂತಹ ತಾವರೆ ಒಂದು ದೇವರ ಮುಡಿಯನ್ನು ಹೋಗಿ ಸೇರುವುದಿಲ್ವೇ? ತಾವರ ಆಗ್ತದೆ. ಕೆಸರನ್ನು ಯಾರು ಗಂಧ ಅಂತ ಮೆತ್ತಿಕೊಳ್ಳುವುದಿಲ್ಲ. ಅದಕ್ಕೆ ಮೃತ್ತಿಕೆಯನ್ನು ತಿಲಕ ಅಂತ ಧರಿಸಿಕೊಳ್ತಾರೆ. ಇಲ್ಲಿ ನಮಗೆ ಸ್ವೀಕಾರ ಆದದ್ದು ನಿಮ್ಮ ನೃತ್ಯವೇ ವಿನಃ ನಿಮ್ಮ ಕುಲಾಲು. ನಿಮ್ಮ ಮಾತು ಹಾಗಾದ್ರೆ ನೀವು ಕೊಟ್ಟಂತಹ ಮಾತಲ್ಲಿ ನಷ್ಟ ಆಗುವುದಿಲ್ವೇ? ನೀವು ಆಡಿದಂತಹ ಮಾತಿಗೆ ನಡೆದುಕೊಳ್ಳುವುದಿಲ್ಲ, ದೇವತೆಗೆ ಮೆಚ್ಚುವುದಿಲ್ಲ. ಹಾಗಲ್ಲ, ನಿಮ್ಮ ವರ್ಣದ ವ್ಯಾಪ್ತಿಯೊಳಗೆ ನೀವು ಏನನ್ನು ಕೇಳಬಹುದಾ ಅಷ್ಟನ್ನೇ ಕೇಳಬೇಕೇ ವಿನಃ ಅದಕ್ಕಿಂತ ಎತ್ತರವಾದ ನೀವು ಅಪೇಕ್ಷೆ ಮಾಡಬಾರ್ದು. ನಿಮಗೆ ಕಾಣಿಸಿದ್ರ ಮಕ್ಕಳ ಹೀಗೆಲ್ಲ ಕೇಳಿದ್ರೆ ತಿರುಕನೂರು ಮುಂದೆ ಮುರುಕು ಧರ್ಮಶಾಲೆಯಲ್ಲಿ ಹೊರಗಿರುತ್ತಲ್ಲೊಂದು ಕನಸು ಕಂಡನಂತೆ. ಅದೆಲ್ಲ ಆಗುದಿಲ್ಲ. ನಮ್ಮ ಮಿತಿಯನ್ನು ಇದಕ್ಕೂ ಹೇರಲ್ಪಡುತ್ತದೆ. ಅದಕ್ಕಾಗಿ ನಾವು ಕೇಳ್ತಾ ಇದ್ದೇವೆ. ನಿಮ್ಮ ಮಿತಿ ತಪ್ಪಲ್ಲ, ಆದ್ರೆ ನಮಗೊಂದು ಇತಿ ಮಿತಿ ಅಂತ ನಿಮಗಿರಬಹುದು. ನಾವು ಅದನ್ನು ಮೀರಿ ಹೋಗೋರಲ್ಲ. ಕೊಡ್ತೇನೆ ಅನ್ನೋ ಹಾಗೆ ಭಾಷೆ ಕೊಟ್ಟರೆ ಕೊಡಲೇಬೇಕು. ನೀವು ಕೇಳಿದ ಎರಡೂ ಇಲ್ಲಿ ಆಗುವುದಿಲ್ಲ. ಇಲ್ಲ, ನಮಗೆ ಎರಡರಲ್ಲಿ ಯಾವ್ದಾದ್ರು ಒಂದು ಬೇಕು. ಯಾವುದು ಆಗುದಿಲ್ಲ, ಇದೇ ಆಗಬೇಕು. ಹಾಗಲ್ಲ ಹಾಗಲ್ಲ. ಎಂತದು ಅವರಿಗಲ್ಲ. ಅದು ಯಾಕೆ ಗೊತ್ತುಂಟ, ಅವರಿಗೆ ಪ್ರಾಯದ ಮದ, ವಿದ್ಯೆಯ ಮದ, ರೂಪದ ಮದ. ನಾವು ಎಲ್ಲಿದ್ದೇವೆ, ಎಲ್ಲಿಗೆ ಬಂದಿದ್ದೇವೆ, ಏನು ಮಾಡ್ತಿದ್ದೇವೆ, ಏನು ಆಡ್ತಿದ್ದೇವೆ, ಇವರು ಹೇಳುವುದು ನಾವು ಹೇಳುವುದು ನಿಮಗೆ ಅರ್ಥ ಆಗಬೇಕಿದ್ರೆ ನಮ್ಮ ನಾಟ್ಯ ಆಗ್ತದೆ. ಪಂಚೇಂದ್ರಗಳಿಗೆ ಅಂದ್ರೆ ಒಂದು 50 ದಾಟಿ 60 ಆಗುವಾಗ ಇದೆಲ್ಲ ಅರ್ಥ ಆಗುವುದು. ನಿಮ್ಮ ಈ ವಿಷಯ ನಿಮಗೆ ವಿರಾಯ ದೋಷ ನೋಡಿ. ಈ 25-30ರಲ್ಲಿ ಇದೆಲ್ಲ ಗೊತ್ತೇ ಆಗುದಿಲ್ಲ. ಬೇಡ ಬೇಡ, ಒಂದು ಅಮಲು ನಮಗೆ ಇದೇ ಆಗಬೇಕು. ಇಲ್ಲದ ಕೊಡ್ಲಿಕ್ಕೆ ಎಲ್ಲಿ ಬಂತು ಸಮಯ ವ್ಯರ್ಥ ಮಾಡಬೇಡ. ನನಗೆ ಬಹಳಷ್ಟು ಕೆಲಸ ಉಂಟು, ಇವರಲ್ಲಿ ಮಾತಾಡಿ ಕುಳಿತುಕೊಂಡು ಹೋದ. ಆದ್ರಿಂದ ಕೈಗೆ ಬಂದಷ್ಟು ಕೊಟ್ಟು ಕಳಿಸು. ಆಗುದಿಲ್ಲ ಕೊಡಿ, ನಮ್ಮ ನಾಟ್ಯ ಆಗ್ತದಂತೆ ಅವರಿಗೆ. ನಾವು ಇದು ಇದೇ ಆಗುದಿಲ್ಲ. ನಿಮಗೆ ನಾಟ್ಯ ಆಗುದು ಅಂತದ್ದು ಭಾರಿ ಚಂದ ಆಗಿದೆ, ಭಾರಿ ಚಂದ ಆಗಿದೆ ಅಂತ ಹೇಳ್ತೀರಿ. ಹಾಗಾದ್ರೆ ಹೇಳಿ ಅವರು ಹೋದ್ರಲ್ಲ. ಹೌದಾ? ಬಹುಶಃ ನಮ್ಮ ಅಮ್ಮನವರಲ್ಲಿ ಕೇಳಿ ಬರ್ತೇನೆ ಅಂತ. ಹಾಗಲ್ಲ, ಅಮ್ಮನವರು ಕೇಳಲಿಕ್ಕೆ ಅಲ್ಲ, ಕೇಳಬೇಕು ಅಂತಿಲ್ಲಪ್ಪ. ನಮಗೇನು ಬೇರೆ, ಮೊದಲೇ ಆದ್ರೆ ಸಾಕು. ನಾವು ಒಪ್ಪಿಗೆ ಬೇಕಲ್ಲ. ಅಲ್ಲ, ನಾವು ಸ್ವೀಕರಿಸಿಕೊಂಡು ಹೋಗ್ತೀವಿ. ನಾವು ನಮ್ಗೇನಿಲ್ಲಪ್ಪ ಹೋಗಿ ಮತ್ತೆ ಅಲ್ಲಿ ಅಲ್ಲಿ ನಮ್ಗೆ ಹಾಗೆ ಆಗಬೇಕು, ಹೀಗೆ ಇರುವುದಿಲ್ಲ. ನಮಗೆ ಬೇರೆ ಪ್ರತ್ಯೇಕ ಭವನ ಮಾಡಿ ನಮ್ಗೆ ಹಾಗೆ ಆಗಬೇಕು, ಹೀಗೆ ಆಗಬೇಕು. ಈಗ ನೀವು ಒಂದು ಶೃಂಗಾರ ಆಗ್ಬೇಕಲ್ಲ. ಹೌದೌದು, ನಾನು ಧ್ಯಾನ ಬರ್ಲಿಕ್ಕೆ ಇಡ್ತೇನೆ. ಹೌದಾ? ನಿಮ್ಮ ಶೃಂಗಾರ ಎಲ್ಲ ಹೇಳ್ತೀರಾ? ಹಾಗಾದ್ರೆ ನಾವು ಒಂದು ಶೃಂಗಾರ ಆಗಿ ಮಧುಮಕ್ಕಳ ಹಾಗೆ ನಿಲ್ಬೇಕು. ನೀವು ಹೆಚ್ಚು ಹೊತ್ತು ಬೇಡ, ಕಲಾವಿದರು. ಸರಳ ವ್ಯವಹಾರ, ಹೆಚ್ಚು ಜನ ಏನು ಬೇಡ. ಪೇಪೇಟು ಡುಮ್ ಬೇಡ. ಹೌದು, ಪೇಪೇಟು ಡುಮ್ ಬೇಡ. ಮತ್ತೆ ಡುಮ್ ನನಗೆ ಹೆದರಿಕೆ ಆಗ್ತದೆ, ಅದು ಬೇಡ. ನಮ್ಮ ಕಿವಿ ಮೊದಲೇ ಕಿವಿಡಾಗಿದೆ, ಅದು ಬೇಡ. ಮತ್ತೆ ಇದೆಲ್ಲ ಅದೆಲ್ಲ ಬೇಡ ಬೇಡ ಬೇಡ. ನಮಗೆ ಸರಳ ರೇಖೆ ಅವರೆಲ್ಲ ಅಲ್ಲಿ ನಿಲ್ಲುವುದಾ? ಅವರನ್ನು ಕರ್ಕೊಂಡು ಬರ್ತೇನೆ. ಅಲ್ಲ, ಇಲ್ಲಿ ನಿಲ್ಲುವುದಾ? ಮಾಲೆ ಹಿಡ್ಕೊಂಡು. ಅಂದ್ರೆ ಅವರು ಬಲದ ಬದಿಯಿಂದ ಎಡದ ಬದಿಗೆ ಕಟ್ಟಬೇಕಂತ. ನಾನು ಇಲ್ಲಿಯಾ? ಅಲ್ಲ, ಇಬ್ಬರಿಗೆ ಕಟ್ಟಬೇಕಲ್ಲ. ಈಗ ಅವರು ಇಲ್ಲಿ ನಿಲ್ಲಿ, ಇಲ್ಲಿ ನಿಲ್ಲಿ. ಅವರು ನೋಡಿ, ಹೀಗೆ ಅವರು ಹಾಗೆ ಬಂದು ಸುಲಭ ಆಗ್ತದೆ. ಅವ್ರು ಇಲ್ಲಿ ಬಂದು ನಿಲ್ಲಿ, ಇಲ್ಲಿ ನಿಲ್ಲಿ. ಕಣ್ಣು ಮುಚ್ಚಬೇಕಾ? ಕಣ್ಣು ಮುಚ್ಚಬೇಕಾ? ಅಲ್ಲ, ಅವ್ರು ಕರ್ಕೊಂಡು ಬಂದ್ರೆ ಸಾಕು. ಕಣ್ಣು ಮುಚ್ಚಿದ್ರೆ ಹಾಕಿ ಮಂಗನ ಸೂತ್ರ ಬಿಗಿವಾಗಲೇ ಗೊತ್ತಾಗುತ್ತೆ. ಯಾವ್ದು ಮಂಗನ
ಸೂತ್ರ ಮಂಗಳಸೂತ್ರ ಹತ್ತುವಾಗಲೇ ಗೊತ್ತಾಗ ಹೌದಾ ಅಲ್ಲ, ನಾವು ಚಂದ ಕಾಣ್ಬೇಕಾ? ಬೇಗ ಬರ್ಲಿಕ್ಕೆ ಹೇಳಿ. ಬೇಗ ಬರ್ಲಿ ಅವ್ರು. ನಾವು ಕಣ್ಣು ಮುಚ್ಚಿದ್ದೇವೆ. ಬೇಗ ಬರ್ಲಿ. ಬೇಗ ಬರ್ಲಿ, ಬೇಗ ರಾಯರು ಬಂದ್ರು. ಬರ್ಲಿ, 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 ಬರ್ಲಿ. ಕೈಯಲ್ಲಿ ಮಾಲೆ ಉಂಟು. ಹೌದೇ? ಹಾಕಿ ಹಾಕಿ ಹಾಗೆ, ಹಾಗೆ, ಹಾಕಿ ಹಾಗೆ, 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 ಹಾಗೆ. ನಮ್ಮನ್ನೇ ಬಿಡುವುದಿಲ್ಲ. ನಾನು ಬಿಟ್ಟು ಕಳುಹಿಸಿದಲ್ಲ ನಿಮ್ಮ ನೀವು ಬಿಟ್ಟು ಅಪ್ಪಯ್ಯ, ಅಪ್ಪನಿಗೆ ಯಾವ ನೋವು ಇಲ್ಲ ಮಗಳೇ. ಅಪ್ಪ ಹೊಡಿಬೇಡಿ ಅಪ್ಪಯ್ಯ ಅಂತ ಹೇಳಿ ಅಪ್ಪಯ್ಯ ಹೊಡಿಬೇಡಿ. ನಾನು ಯಾವಾಗ ಹೊಡೆದಿದ್ದೇನೆ? ಅಪ್ಪಯ್ಯ ಅಪ್ಪಯ್ಯ ನಾನು ಹೇಳ್ತೇನೆ, ಒಂದು ಹೇಳ್ತೇನೆ. ಗಾಳಿ ಇದು ನಿಮ್ಮ ನರ್ತನದಲ್ಲಿ ಶೃಂಗಾರ ಬೇಕು, ಅಳುವ ಆ ಸನ್ನಿವೇಶವೇ ನಾನು ಯೋಚನೆ ಮಾಡಲಿಲ್ಲ. ನಿಮಗೊಂದು ಕರುಣಾರಸವು ಬರುವುದಿಲ್ವಲ್ಲ? ನಮ್ಮನ್ನು ಶೃಂಗಾರ ರಸ ಮಾಡುವುದಕ್ಕೆ ಕಳುಹಿಸಿ ನಿಮ್ಮದು ಕರುಣಾರಸ ಇಲ್ಲ ನನ್ನ ನಿರ್ದೇಶನದಲ್ಲಿ ಶೃಂಗಾರ ರಸವೇ ಇತ್ತು. ಆದ್ರೆ ಅವರಲ್ಲಿ ಭೀಕರವೇ ರೌದ್ರ ಭಾವವನ್ನೇ ತಳೆದಿದ್ದಾರೆ. ಈಗ ನೀವು ನೋವನ್ನು ಅನುಭವಿಸ್ತಾ ಇದ್ದೀರಿ. ಹೌದಪ್ಪಯ್ಯ, ನಿಮ್ಮ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ ಅಲ್ಲಿ ಹೋದಂತಹ ಸಂದರ್ಭ ನೃತ್ಯ ಪ್ರದರ್ಶನವಾಯಿತು. ಸಂತೋಷಗೊಂಡರು. ಏನು ಬೇಕು ಅಂತ ಕೇಳಿದರು. ಕೇಳಿದ ಕ್ಷಣವೇ ಬೆಳಗಡೆ ಬೇಕು ಅಂತ ಕೇಳಿಕೊಂಡೆವು. ಆಗುವುದಿಲ್ಲ ಅಂತೆ. ಅದವರ ಹಿರಿತನದಂತೆ. ತಂದೆ ಇನ್ನೊಂದು ಅವಕಾಶ ಇತ್ತಲ್ಲ, ಮದುವೆ ಆಗಬೇಕು ಅಂತ ಕೇಳಿದೆ. ಅದಕ್ಕೊಪ್ಪಿ ಒಪ್ಪುತ್ತೇನೆ, ಆಗುತ್ತೇನೆ ಅಂತ ಹೇಳಿ ಹಿಂದಿನಿಂದ ಮಾಲೆ ಹಾಕುವುದರ ಬದಲಾಗಿ 4 ಪೆಟ್ಟು ಬಿಟ್ಟು ಕಳುಹಿಸಿದ್ದಾರಪ್ಪಯ್ಯ. ಶಿಕ್ಷೆ ಕೊಡ್ತಾ ಇದ್ದಾರಪ್ಪಯ್ಯ. ಸಂಕಲ್ಪವನ್ನು ಉರಿಯಪ್ಪ ಅದು ಉರಿಯಪ್ಪ ಅಲ್ಲ, ಮತ್ತೊಂದು ಅಪ್ಪ ಅಲ್ಲ. ನೋವಿನ ನೀನು ಸ್ವಲ್ಪ ಅಲ್ಲಿ ನೋವಿನಲ್ಲಿ ಉರಿಯಪ್ಪ. ನಿಮಗೆ ಇಲ್ಲಿ ವ್ಯವಸ್ಥೆ ಮಾಡ್ತೀನಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನಿಮಗೆ ನೋವಲ್ಲ? ನೀವು ಅಲ್ಲಿಯೂ ಹಾಗೆ ನಾನು ಸ್ವಲ್ಪ ನಾನು ನನ್ನ ಬಗ್ಗೆ ಯೋಚನೆ ನಾನು ಏನು ಯೋಚನೆ ಮಾಡಿದ್ದೇನೋ ಅದಕ್ಕೆ ಪ್ರತಿ ವಿರುದ್ಧವಾಗಿ ಸತ್ಯ ಹರಿಶ್ಚಂದ್ರ ನಡೆದುಕೊಂಡಿದ್ದಾನೆ. ನಾನು ಯೋಚನೆ ಮಾಡಿದ್ದು ಈ ಹೆಣ್ಮಕ್ಕಳ ಸೌಂದರ್ಯಕ್ಕೆ ಅವ ಮಾರು ಹೋಗ್ತಾನೆ, ಬಲೆಗೆ ಸಿಲುಕಿಕೊಳ್ತಾನೆ ಅಂತ. ಅವ ಸತ್ಯಸಂಧ ಅಂತ ತೋರಿಸಿಕೊಟ್ಟ. ಸತ್ಯ ಹರಿಶ್ಚಂದ್ರ ಯಾವತ್ತಿದ್ರೂ ಅಧರ್ಮದ ದಾರಿಯನ್ನು ಹಿಡಿಯುವುದಿಲ್ಲ ಅಂತ ಗೊತ್ತಾಯಿತು. ಆದರೆ ಇದನ್ನು ಇವರ ಮುಂದೆ ತೋರಿಸುವುದಕ್ಕಾಗ್ತದೋ? ಆಹಾ ಬದಲಾವಣೆ ಮಾಡಬೇಡಿ. ಆ ಭೂವರ ಈ ರೀತಿ ಮಾಡಿದಾರಂತಾದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಅವನಿಗೆ ಬೇಕಾದ ಶಿಕ್ಷೆಯನ್ನು ನಾನು ಕೊಡ್ತೇನೆ. ನೀವು ಯಾಕೆ ಚಿಂತೆ ಮಾಡುದು? ಇನ್ನು ನಾವೇನು ಮಾಡುವುದು? ಮಕ್ಕಳೇ, ನನಗೆ ಸಿಟ್ಟು ಸಹಿಸುವುದಕ್ಕಾಗಲಿಲ್ಲ. ಹೌದು, ನನಗೆ ಕೋಪ ನಕ್ಕದಿಂದ ಶಿಕ್ಕದವರೆಗೆ. ಅಲ್ಲ, ಇರ್ಲಿ, ಕೋಪವನ್ನು ಈಗ ತೋರಿಸಿಕೊಡುವುದಿಲ್ಲ. ಯಾಕಂದ್ರೆ ನಿಮ್ಮ ಸ್ಥಿತಿ ನಾವೇನು ತಪ್ಪು ಮಾಡಿದ್ದೇವೆ? ಯೋಚನೆ ಮಾಡಬೇಡಿ ಮಕ್ಕಳೇ.
ನೀವು ನನ್ನ ಮಕ್ಕಳಲ್ಲ. ಮತ್ತೆ ಆಯ್ತಲ್ಲ, ಸಂಕಲ್ಪ ಸಾಧನೆ ಆಗದಿದ್ರೆ ಹೀಗೆ ಆಡುವುದು. ಪ್ರಾರಂಭದಲ್ಲಿ ಕಳಿಸುವಾಗ ನನ್ನ ಮಕ್ಕಳು ಅಂತ, ಅಯ್ಯೋ ಮಕ್ಕಳಲ್ಲ. ನಾನು ಹಾಗಲ್ಲ ಅಂತ ಹೇಳಿದ್ರೆ ಮತ್ತೆ ಮುಂದುವರಿಯುತ್ತದೆ ಅಂತ ವಿಷಯ. ಹಾ ನೀವು ಮೊದಲಾಗಿ ಇಲ್ಲೇ ಇದ್ದವರಲ್ಲ. ನನ್ನ ಸೃಷ್ಟಿ ಆಗಬೇಕು ಅಂತಾದ್ರೆ ನಿಮಗೊಂದು ಪೂರ್ವ ಜನ್ಮ ಅಂತ ಇರ್ತದೆ. ಹಿಂದಿನ ಜನ್ಮ ಇತ್ತು. ನೀವು ಇಲ್ಲಿಯವರಲ್ಲ. ನೀವು ಸುರಪ್ಪನ ಆಸ್ಥಾನದಲ್ಲಿ ಆ ಸ್ವರ್ಗಲೋಕದಲ್ಲಿ ಇದ್ದವರು. ಕಾರಣ ಇಲ್ಲಿಗೆ ಬರುವುದಕ್ಕೆ ಕಾರಣ ಉಂಟು. ಸುರಪ್ಪನ ಆಸ್ಥಾನದಲ್ಲಿ ನಿಮಗೊಂದು ನರ್ತನದ ಆ ಒಂದು ಅವಕಾಶ ಸಿಕ್ಕಿದ ಕಾಲಕ್ಕೆ ನೃತ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ನೀನು ಮಾಲಿನಿ, ನೀನು ಚಾರುದೇಶನೆಯಾಗಿದ್ದವಳು. ಆ ಕಾಲಕ್ಕೆ ಅಲ್ಲಿ ಆದಂತಹ ಒಂದು ವ್ಯವಸ್ಥೆಯಲ್ಲಿ ನಿಮ್ಮ ನೃತ್ಯದಲ್ಲಿ ನೀವು ಎಡವಿ ಬಿದ್ದ ಕಾಲಕ್ಕೆ ನಿಮ್ಮೊಳಗೊಂದು ನಡೆದಂತಹ ಮಾತುಕತೆ, ನಾನು ನೀನು 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 ಎನ್ನುವ ಹಾಗೆ ನಿಮ್ಮಲ್ಲಿ ಒಂದು ವೈರ. ಇದನ್ನು ಕಂಡಂತಹ ಭರತಮುನಿ ನಿಮಗೆ ಶಪಿಸಿದ್ದಾನೆ. ನೀವು ಭೂಲೋಕದಲ್ಲಿ ಕೀಳು ವರ್ಗದಲ್ಲಿ ಹುಟ್ಟಬೇಕು ಅಂತ. ಅರ್ಥಾತ್ ನೀವು ಹುಟ್ಟಬೇಕು ಅಂತ ಆದರೆ ಅದಕ್ಕೊಂದು ಮತ್ತೊಂದು ಕಾರಣ ಹೇಳಿದ್ದಾರೆ. ನೀವು ದುಃಖಿತರಾದಂತಹ ವೇಳೆಯಲ್ಲಿ ನಿಮ್ಮದಾದಂತಹ ಶಾಪಕ್ಕೆ ವಿಮೋಚನೆ ಆಗಬೇಕು ಅಂತ ಆದರೆ ಮಹಾಮುನಿಗಳಾದಂತಹ ವಿಶ್ವಾಮಿತ್ರರ ಮಕ್ಕಳಾಗಿ ನೀವು ಸಂಜನಿಸಬೇಕು. ಭರತಮುನಿ ಕೊಟ್ಟ ಶಾಪದ ಕಾರಣದಿಂದಲಾಗಿ ಈಗ ನನಗೆ ಮಕ್ಕಳಾಗಿ ನೀವು ಹುಟ್ಟಿದ್ದೀರಾ. ನನ್ನ ಮಕ್ಕಳು ಅಂತ ಆದಮೇಲೆ ಅಲ್ಲಿ ಕೀಳು ಎಂಥದ್ದು, ಮೇಲು ಎನ್ನುವುದು ನೀವು ತೋರಿಸಿಕೊಟ್ಟಿದ್ದೀರಾ ಮಕ್ಕಳೇ. ಅಪ್ಪಯ್ಯ, ನಾವು ಮಾಡಿದಂತಹ ಕರ್ತವ್ಯಗಳು ಏನೋ ನಿಮ್ಮ ಸಂಕಲ್ಪ ಅಂತ ನಾವು ಭಾವಿಸಿಕೊಂಡೆವು. ಸರಿ. ಆದರೆ ನಾವೆಸಗಿದಂತಹ ಕರ್ಮ ಅದು ಆಗಮವಾಯಿತು ಅಲ್ಲ. ಮೊದಲೇ ಸಂಚಿತವಾದಂತಹ ಕರ್ಮಗಳನ್ನು ಈಗ ಪ್ರಾರಬ್ಧ ರೂಪದಲ್ಲಿ ಅನುಭವಿಸುವುದಕ್ಕೆ ಮುಂದಾಗಿದ್ದೇವೆ. ಮುಂದಿನ ಅಪ್ಪಣೆ ಏನು ಅಂತ ನೀವೇ ತಿಳಿಸಿ. ಮಕ್ಕಳೇ, ಅಂದು ಭರತ ಮುನಿ ಆಡಿದಂತೆ ನನ್ನ ಸಂದರ್ಶನವಾಗಿ ನನ್ನ ಅನುಗ್ರಹವಾಗುವಂತಹ ಕಾಲಕ್ಕೆ ನಿಮ್ಮದಾದಂತಹ ಅವರು ಕೊಟ್ಟ ಶಾಪ ದೂರವಾಗುತ್ತದೆ. ಮರಳಿ ನೀವು ನಿಮ್ಮದಾದಂತಹ ಆ ಸುರಲೋಕದ ಸೌಂದರ್ಯವನ್ನು ಪಡೆದು ಸ್ವರ್ಗದಲ್ಲಿ ನೀವು ನೆಲೆಯಾಗುವುದಕ್ಕಿದ್ದೀರಾ. ಹೋಗಿ, ನಿಮಗೆ ಶುಭವಾಗಲಿ. ತಪಸ್ಸನ್ನು ಮಾಡುವವರು ಕಶ್ಯಪರು, ಅವರಿಗೆ 13 ಮಂದಿ ಪತ್ನಿಯರು. ಅದರಲ್ಲಿ ಭ್ರಾತೃದೇವಿ, ಅವಳ ಗರ್ಭ ಸಂಜಾತನಾಗಿ ಬೆಳೆದವನು ನಾನು. ವಿಶ್ವ ವಸು ಅನ್ನುವ ಹಾಗೆ ನನಗೆ ಹೆಸರನ್ನು ಇರಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಹಿಂದೆ
ಹಿರಿಯರು ಮಾಡಿದಂತಹ ಪುಣ್ಯದ ಫಲ ಎನ್ನುವ ಹಾಗೆ ಹೇಳಿದ್ರು ತಪ್ಪಾಗಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣವೇ ಈ ಗಂಧರ್ವ ಲೋಕದ ಅಧಿಕಾರ ಅನ್ನುವುದು ಈ ಹೊತ್ತಿನಲ್ಲಿ ನನಗೆ ಸಿಕ್ಕಿದೆ. ಅಷ್ಟೇ ಅಲ್ಲ, ಈ ಗಂಧರ್ವ ಲೋಕ ಅನ್ನುವುದು ದೇವಲೋಕಕ್ಕೆ ಸಂಬಂಧಪಟ್ಟಂತಹ ಲೋಕ. ದೇವಲೋಕದಲ್ಲಿ ಯಕ್ಷಲೋಕದವರಿದ್ದಾರೆ, ಗಂಧರ್ವ ಲೋಕದವರಿದ್ದಾರೆ, ಉರಗ ಲೋಕದವರಿದ್ದಾರೆ, ಎಲ್ಲ ಲೋಕದವರು ಸೇರಿದ್ದಾರೆ. ಆದರೆ ಇದು ನಮ್ಮದಾದಂತಹ ಗಂಧರ್ವ ಲೋಕ. ಈ ಗಂಧರ್ವ ಲೋಕದ ಸರ್ವಾಧಿಕಾರಿಯಾಗಿ ನಾನು ಮೆರೆಯುತ್ತಾ ಇದ್ದೇನೆ. ಆದರೆ ಏನು ಮಾಡೋಣ, ಇಲ್ಲಿ ಇದ್ದು ಮನಸ್ಸಿಗೆ ಒಂದು ರೀತಿಯ ಬೇಸರ. ಈ ಬೇಸರವನ್ನು ಕಳೆಯುವುದು ಹೇಗೆ ಅನ್ನುವ ಹಾಗೆ ಯೋಚನೆ ಮಾಡಿದವಾಗ ಈಗ ತಿರುಗಾಟಕ್ಕೆ ಹೋಗಬೇಕು. ಹೋಗುವಾಗ ನಾನು ಒಬ್ಬನೇ ಹೋಗುವುದು ಸರಿಯಲ್ಲ, ನನ್ನ ಹೆಂಡತಿಯರನ್ನು ಕರೆಯಬೇಕಾಗಿದೆ. ಎಲ್ಲಿ ಮಡದಿ ಮನೆಯವರು, ಬನ್ನಿ ಬನ್ನಿ. ಸೃಷ್ಟಿಯಲ್ಲಿ ಬಸವದ ಋತು ಬಂದಿ ಕೇಳಿ, ಸೃಷ್ಟಿಯಲ್ಲಿ ಬಸವದ ಋತು ಬಂದಿ ಕೇಳಿ. ದೋಷದಲ್ಲಿಂದು ದೈವ ವಿಕಾರದ ಕೇಳಿ, ಎಲ್ಲವರು ಬಗೆದರಳಿ ದೋಷದಲ್ಲಿಂದು ದೈವ ವಿಕಾರದ ಕೇಳಿ, ಎಲ್ಲವರು ಬಗೆದರಳಿ ದೋಷದಲ್ಲಿಂದು ದೈವ ವಿಕಾರದ ಕೇಳಿ. ಮಾತುಗಳನ್ನು ಪ್ರೀತಿಯಿಂದ ನೀವು ಅವತರಿಸಬೇಕು. ಏನಂತ ಗೊತ್ತಾಗ್ಲಿಲ್ಲ. ಯಾವಾಗಲೂ ನನ್ನ ಬಳಿಯಲ್ಲೇ ಇರುವವರು ನೀವು. ಹೌದು. ಈ ಹೊತ್ತಿನಲ್ಲಿ ಸ್ವಲ್ಪ ದೂರದಲ್ಲಿದ್ದಂತಹ ನಿಮ್ಮನ್ನು ಹತ್ತಿರಕ್ಕೆ ಕರೆದಿದ್ದೇನೆ. ಯಾಕೆ ಕರೆದಿರಬಹುದು? ಕರೆಯುವುದಕ್ಕೆ ಬಲವಾದ ಕಾರಣವಿದೆ. ಏನದು? ಈ ಗಂಧರ್ವ ಲೋಕದಲ್ಲಿ ಇದ್ದಿದ್ದು ಮನಸ್ಸಿಗೆ ಒಂದು ರೀತಿಯ ಬೇಸರ ಅಲ್ಲ. ನಮ್ಮ ಲೋಕದಲ್ಲಿ ಇರುವುದಕ್ಕೆ ನನಗೆ ಬೇಸರವಲ್ಲ, ಮತ್ತೆ ಯಾವತ್ತು ಈ ಲೋಕದಲ್ಲಿ ಇರುವವರು. ಹಾಗಾಗಿ ಈ ಲೋಕವನ್ನು ತೊರೆದು ನಾವೊಂದು ಬೇರೆ ಕಡೆಗೆ ಹೋಗ್ಬೇಕು. ಬೇರೆ ಕಡೆ ಅಂದ್ರೆ ತಿರುಗಾಟವನ್ನು ಮಾಡಬೇಕು. ತಿರುಗಾಟ ಮಾಡ್ಬೇಕು. ತಿರುಗಾಟವನ್ನು ಮಾಡುವಂತಹ ಸಮಯದಲ್ಲಿ ಒಬ್ಬರೆಲ್ಲ ಹೋದ್ರೆ ಆಗ್ತದಾ? ಆಗುವುದಿಲ್ಲ. ತಿರುಗಾಟಕ್ಕೆ ಯಾರಾದ್ರೂ ಜೊತೆ ಅನ್ನೋದು ಬೇಕಾಗ್ತದೆ. ಜೊತೆ ಬೇಕು.
ನನ್ನ ಅರಸಿಯರು ನೀವು, ನನ್ನ ಪ್ರೀತಿಯ ಮಡದಿಯರು ನೀವು, ನೀವೇ ನನ್ನ ಜೊತೆಯಲ್ಲಿ ಬರಬೇಕು ಅನ್ನುವ ಹಾಗೆ ಯೋಚಿಸಿ ನಿಮ್ಮನ್ನು ನಾನು ಕರೆಸಿದ್ದೇನೆ. ಮತ್ತೆ ಎಲ್ಲೇ ನಾವು ಹೋಗುವಾಗ ಗಂಡ ಹೆಂಡತಿಯರ ಜೊತೆಯಾಗಿ ಹೋಗ್ಬೇಕು. ಅದರ ಕೂಡಿ ಹೋದರೆ ಚಂದ, ಅದರ ಚಂದ ಅದು ಹೇಳಿ ಪ್ರಯೋಜನ ಇಲ್ಲ. ಹೌದು, ಅಷ್ಟು ಸೊಬಗು. ಹಾಗಿದ್ರೆ ಹೋಗಬೇಕು. ಎಲ್ಲಿಗೆ ಹೋಗುವುದು? ಎಲ್ಲಿಗೆ? ಹೊಸ ಸ್ಥಳವನ್ನು ನಾನು ನೋಡಿದ್ದೇನೆ. ಯಾವುದು ಸ್ವಾಮಿ? ಹೋಗುದು ಎಲ್ಲಿಗೆ? ಬಲ್ಲಿರಾ? ಮನವನ್ನು ಕೆಲವ ದಿವ್ಯ ಪುಷ್ಕರ ನಡೆಗೆ ಬಂದರೆ ಸಂಕಲ್ಪವನ್ನು ಮಾಡಿದವನು ನಾವು. ತಿರುಗಾಟ ಎಲ್ಲಿ ಅಂತ ಬೇಕಲ್ಲ? ತಿರುಗಾಟ ಭೂಲೋಕದಲ್ಲಿ, ಮರ್ತ್ಯಲೋಕ, ಹೌದು, ಕರ್ಮ ಪ್ರಪಂಚದಲ್ಲಿ, ಭೂಲೋಕದಲ್ಲಿ ಪರಿವರ್ತನೆ ಅನ್ನುವುದು ಉಂಟು. ಪರಿವರ್ತನಶೀಲವಾದಂತ ಪ್ರಪಂಚ ಅಲ್ವಾ? ಕಾಲ ಕಾಲಕ್ಕೆ ಬದಲಾವಣೆ ಆಗ್ತದೆ, ಕ್ಷಣ ಕ್ಷಣವೇ ಬದಲಾವಣೆ ಆಗ್ತದೆ. ಆದ್ರೆ ಈ ಗಂಧರ್ವ ಲೋಕದಲ್ಲಿ ಹಾಗ ಸ್ವಾಮಿ, ನೋಡಿದ್ದನ್ನೇ ಕೇಳಿದ್ದನ್ನೇ ಕೇಳುವುದು, ಅನುಭವಿಸಿದ್ದನ್ನೇ ಅನುಭವಿಸುವುದು, ತಿನ್ನದನ್ನೇ ತಿನ್ನಬಾರದು, ತಪ್ಪು ಭಾವಿಸಿಕೊಳ್ತಾರೆ. ಇದೆಲ್ಲ ಸಾಕಾಗಿ ಹೋಗಿ ಬದಲಾವಣೆ ಅನ್ನುವುದಿಲ್ಲ. ಬದಲಾವಣೆ ಎಂದು ಬೇಕು. ಈಗ ಉದಾಹರಣೆಗೆ ನಾವು ಭೂಲೋಕದಲ್ಲಿ ಒಂದು ಹೂವನ್ನು ನೋಡಿದ್ರೆ ಸಾಕು, ಅದು ಬೆಳಿಗ್ಗೆ ಒಂದು ರೀತಿಯಲ್ಲಿ ಅರಳುತ್ತದೆ, ಸಂಜೆಯ ಸಮಯದಲ್ಲಿ ಅದು ಬಾಡಿ ಹೋಗ್ತದೆ. ಹಾಗಿದ್ರೆ ಬದಲಾವಣೆ ಅನ್ನುವುದು ಭೂಲೋಕದಲ್ಲಿ ಮಾತ್ರ ಇರುವುದಕ್ಕೆ, ಪ್ರಕೃತಿಯಲ್ಲಿ ಆಗುವಂತ ಬದಲಾವಣೆ. ಹೌದು. ಅರಸಿಯರೇ, ಭೂಲೋಕಕ್ಕೆ ಹೋಗ್ಬೇಕು. ಅಲ್ಲಿ ಒಂದು ಸ್ಥಳ ತುಹಿನಾದ್ರಿ, ಆದರೆ ಹೆಡೆಗೆ ಹೋಗ್ಬೇಕು. ಅಲ್ಲಿಗೆ ಹೋದ್ರೆ ಎಲ್ಲ ವಿಶೇಷವನ್ನು ಕಾಣಬಹುದು ಅನ್ನುವ ಹಾಗೆ ನಾ ತೀರ್ಮಾನಿಸಿದ್ದೇನೆ. ಈಗ ನಂಗೆ ನಿಮ್ಮ ಅಭಿಪ್ರಾಯ ಬೇಕು, ಏನು ಅಂತ ಗೊತ್ತಾಗ್ತದೆ. ನಮ್ಮ ಅಭಿಪ್ರಾಯ? ಹೌದು ಸ್ವಾಮಿ, ಈಗ ಬಿಡಿ, ಆಗಲ ಸಿದ್ಧತೆ ಪಡೆದಿದ್ದೇವೆ. ಹೌದೇ? ಯಾಕೆ ಗೊತ್ತುಂಟಾ? ಯಾಕೆ? ಇವತ್ತು ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಏನು? ಇಲ್ಲಿ ಅರಮನೆಯಲ್ಲಿ ಇದ್ದು ಮನಸ್ಸಿಗೆ ಬೇಸರ ಆಗಿದೆ. ಹೇಗಾದ್ರೂ ಮಾಡಿ ಗಂಡನಿಗೆ ವಿಷಯವನ್ನು ತಿಳಿಸಿ ನಾವು ಕೂಡ ತಿರುಗಾಟ ಮಾಡಬೇಕು. ಅದಕ್ಕೆಲ್ಲ ಹೇಳುವುದು ಸ್ವಾಮಿ, ಪತಿ ಹಾಕಿದ ಗೆರೆದಾಟದ ಇತಿಮಿತಿಯಲ್ಲಿರುವುದೇ ಸತಿ ಧರ್ಮ ಎನ್ನುವ ಹಾಗೆ. ನಿಮ್ಮಲ್ಲಿ ಒಂದು ವಿಚಾರವನ್ನು ಹೇಳದೆ ನಾವಾಗಿ ಹೋದ್ರೆ ಅದಕ್ಕೆ ಅರ್ಥವಿಲ್ಲ. ಹೇಳ್ಬೇಕಂತ ಇಲ್ಲ. ನನಗೆ ಗೊತ್ತಾಗಿದೆ. ನಾನು ಹೊರಡಬೇಕು ಅಂತ ಮೊದಲೇ ಆಲೋಚನೆ ಮಾಡಿದ್ದೆ ನೋಡು. ಯಾರೋ ಬಂದು ನಿಮ್ಮಲ್ಲಿ ಹೇಳಿದ್ದಾರೆ, ನಿಮ್ಮ ಗಂಡ ಇಂತಕ್ಕೆ ಕಡೆಗೆ ಹೋಗ್ತಾರೆ. ಸ್ವಲ್ಪ ಕದ್ದು ಕೇಳಿಸಿದ್ದೊಳಗಡೆಯಿಂದ. ಹಾಗೆಲ್ಲ ನಿಮ್ಮ ಎಣಿಕೆಯು ನಮ್ಮ ಎಣಿಕೆಯು ಸರಿಯಾಯಿತು ನೋಡಿ. ನೀವು ಹೊರಟಿದ್ದೀರಿ, ನಾವು ಅದನ್ನೇ ಬಯಸಿದ್ದೇವೆ. ಇಲ್ಲಿ ಅರಮನೆಯಲ್ಲಿ ಇರುವುದಲ್ಲ, ಸ್ವಲ್ಪ ತಿರುಗಾಟ ಮಾಡಬೇಕು ಅಂತೇನೆ. ಹಾಗಂತ ನಾವೇ ಹೋಗುವುದಕ್ಕೆ ಸಾಧ್ಯ ಉಂಟಾ? ನೀವೇ ಹೇಳಿದಾಗೆ ಸತಿಪತಿಯರು ಕೂಡಿ ಹೋದ್ರೆ ಚಂದ. ಆಗಿರುವಾಗ ನೀವು ಹೊರಟಾಗಿ ನಿಮ್ಮ ಜೊತೆಗೆ ನಾವು ಬರ್ತೇವೆ. ಸಕಲ ಸಿದ್ಧತೆಯಿಂದಲೇ ಬಂದವರಿದ್ದೇವೆ. ಹಾಗಿದ್ರೆ ತಡ ಮಾಡುವುದು ಯಾಕೆ? ಆದಷ್ಟು ಬೇಗ ತುಹಿನಾದ್ರಿಗೆ ಹೋಗುವ.
ಸರಸಪದೆ ಸಾಂತಸದೆ ನಡೆದಂದು ಸಂತಸದೆ ನಡೆದಂದು ಕಂಡವರು ಬೆರಗ ಸರಸ ಶಿರುಗಡೆಗೆ ಮರಸಿದ ಕಳವಳವೇ ಬಿಂಬವ ಮರಸಿದ ಕಳವಳವೇ ಬಿಂಬವ ಮರಸಿದ ಕಳವಳವೇ
ಯಾಕೆ ಅನವಿಷವಿದೋ ಯಾಕೆ ಕಡಬು ನಿಮಿಷವಿರೋ ಮಧುಡಿ ಕೊಡಿ ಕೊಡವೆ ಅಂಬೋಜ ಮಧುಡಿ ಕೊಡಿ ಕೊಡವೆ ಅಂಬೋಜ ಮಧುಡಿ ಕೊಡಿ ಕೊಡವೆ ಕುಂದನ ದಿನ ತಿಂತನ ದಿನ ತಿಂತವೆ ದಿನ ಕುಂದನ ದಿನ ಕುಂದನ ದಿನ ತಿಂತನ ದಿನ ಸೌಂದರ್ಯವನ್ನು ಎಂತಹ ದೃಶ್ಯವನ್ನೆಲ್ಲ ಕಾಣ್ತಾ ಇದ್ದೇವೆ. ಎಷ್ಟು ನೋಡಿದ್ರು ಕೂಡ ಸಾಕಾಗುವುದಿಲ್ಲ. ದೇವರು ಕೊಟ್ಟಂತ ಎರಡು ಕಣ್ಣು ಸಾಕಾಗುದಿಲ್ಲ ನೋಡಿ. ಎಲೆಯ ಲತೆನೆಯ ಲಾವಣ್ಯದ ಲಹರಿ, ಬಾಹುಗಳ ಮಂಗಳದ ಮಡುಹು, ಕೋಗಿಲೆಗಳ ಕೊರಳ ಪುಣ್ಯ, ದುಂಬಿಗಳ ನಾಸಿಕದ ನಲಿವು ಅನ್ನುವ ಹಾಗೆ ಈ ವನವು ರಾರಾಜಿಸುತ್ತಾ ಇದೆ, ಶೋಭಿಸುತ್ತಾ ಇದೆ. ಭೂಲೋಕದಲ್ಲಿ ಅದೆಷ್ಟೋ ಸೌಂದರ್ಯವನ್ನು ಕಾಣುವುದಕ್ಕೆ ಇನ್ನು ಕೂಡ ಉಂಟಲ್ವಾ? ಇಲ್ಲಿ ನಿಲ್ಲುವುದು ಸರಿಯಲ್ಲ. ಆದಷ್ಟು ಬೇಗನೆ ಮುಂದುವರಿದು ಹೋಗುವ. ತೊಡಗಿರುವುದಗರೆದೋ ನಿಮ್ಮ ಮುನಿಯೋ ಲೋಕದ ಒಳಿತಿಗಾಗಿ ತಪಸ್ಸನ್ನು ಮಾಡುವವನು ನಾನು. ಯಜ್ಞ ಯಾಗಾದಿಗಳನ್ನು ಮಾಡುತ್ತಾ ಇರುವಾಗ ಯಾರದು? ಓ, ನಮ್ಮವನೇ ಆದಂತಹ ಗಂಧರ್ವ ಕೆಳಗಿಳಿದು ಬಂದಿದ್ದಾನೆ. ಬಂದವನು ಜಲಕ್ರೀಡೆಯಾಡುತ್ತಾ ಇದ್ದಾನೆ. ಯಾವ ಜಾಗದಲ್ಲಿ ಜಲಕ್ರೀಡೆಯಾಡಬೇಕು ಎಂಬ ಕಲ್ಪನೆ ಇವನಿಗಿಲ್ಲವೇ? ಇರಲಿ, ಜಲಕ್ರೀಡೆಯಾಡಿದ್ದು ತಪ್ಪಲ್ಲ. ಆದರೆ ಈ ಸ್ಥಳದಲ್ಲಿ ಜಲಕ್ರೀಡೆಯನ್ನು ಆಡಬಾರದಿತ್ತು. ಯಾಕಂತ ಹೇಳಿದ್ರೆ, ನಾವು ತಪಸ್ಸನ್ನು ಮಾಡುವಾಗ ಇಲ್ಲಿ ನಿತ್ಯ ಸ್ನಾನಾದಿ ಕರ್ಮಗಳನ್ನು ಮಾಡುವವರು ನಾವು. ಹಾಗಾಗಿ ನಾನು ಇಲ್ಲಿಯೇ ಕುಳಿತು ತಪಸ್ಸನ್ನು ಮಾಡುತ್ತೇನಂತೆ. ಮುನೆಯನ್ನು ತೋರಿಸುತ್ತಿದ್ದಳು
ತಿಳಿಸು ನಡೆಯ ನೋಡು ಪ್ರಿಯನೇ ಬರುವನಾವನು ನೋಡು ಪ್ರಿಯನೇ ಬರುವನಾವನು ದೊಡ್ಡ ಕಲಗ ಜೋಡಿ जोड़ी तेरे देख बंदनो प्रियन बरुवना बनो ನೋಡಲೇಕ ನನ್ನ ನಗೆ ನೋಡದಿ ಹೋದ ಮನ ತೊಳ ನಗೆ ನೋಡು ಪ್ರಿಯನೇ ಏನಾದ್ರೂ ನೋಡಿದ್ಯಾ? ಸ್ವಇಚ್ಛೆಯಿಂದಾಗಿ ಬೇಕಾದಂತಹ ಜಲಕ್ರೀಡೆಯನ್ನು ಆಡಿಕೊಂಡು ಮುಂದೆ 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 ಸಾಗುತ್ತಾ ಬಂದಿದ್ದೇವೆ. ಸರಿ, ಬಗೆ ಬಗೆಯ ಸುಮವನ್ನು ಕೊಯ್ದು ತಲೆಗೆ ಮುಡಿಯುತ್ತಾ ಮುಂದೆ ಬರುವಾಗ ಏನಿದು ಸ್ವಾಮಿ? ಏನೇ? ದೂರದಲ್ಲಿ ಒಂದು ದೃಶ್ಯವನ್ನು ಕಾಣುತ್ತಾ ಇದ್ದೇನೆ. ದೂರದಲ್ಲಿ ಒಂದು ದೃಶ್ಯ ಅಲ್ಲ, ನೋಡುವುದಕ್ಕೆ ತುಂಬಾ ಹೋದ್ರೆ ಎಷ್ಟು ತುಂಬಾ ಇರ್ಬಹುದು, ಆದ್ರೆ ಹೊಸತಾದಂತಹ ದೃಶ್ಯ. ಅದರಲ್ಲಿ ಒಂದು ವಿಶೇಷತೆ ಉಂಟು. ಏನು? ಇಷ್ಟರವರೆಗೆ ನೋಡಿದವರಲ್ಲ ನಾವು, ಹೊಸದಾಗಿ ಕಾಣುತ್ತಾ ಇದ್ದೇವೆ. ಸ್ವಾಮಿ, ದೂರ ನೋಡಿಯಂತೆ. ದೂರದಲ್ಲಿ? ಹೌದು, ಅಲ್ಲಿ. ಹೌದು ಸ್ವಾಮಿ. ಏನು? ಒಬ್ಬ ವ್ಯಕ್ತಿ ಈಚೆಗೆ ಬರ್ತಾ ಇದ್ದಾನಲ್ಲ, ಆತನು ಸರಿಯಾಗಿ ಗಮನಿಸಿಕೊಂಡಿದ್ದೀರಾ? ಅವನ ತಲೆ ಇಷ್ಟು ದೊಡ್ಡದು. ಆವಾಗ ಬರ್ತಿದ್ದ, ಈಗ ಒಂದು ಕಡೆಯಲ್ಲಿ ಕುಳಿತುಕೊಂಡಿದ್ದ. ಬಂಡೆ ಮೇಲೆ ಕುಳಿತುಕೊಂಡಿದ್ದಾನೆ. ಸರಿ, ಅಷ್ಟೇ ಅಲ್ಲ, ಶರೀರ ಇಷ್ಟು ಗಿಡ್ಡ. ಇವನು ಕಂಡಾಗ ನಗು ಬರ್ತಾ ಉಂಟು. ತಲೆ ಇಷ್ಟು ದೊಡ್ಡದು, ಶರೀರ ಮಾತ್ರ ಸಣ್ಣದು. ಇದೇನು ವಿಚಿತ್ರವಾದಂತಹ ಸೃಷ್ಟಿ! ಬ್ರಹ್ಮನ ಸೃಷ್ಟಿಯಲ್ಲಿ ವಿಶೇಷವಾದಂತಹ ಸೃಷ್ಟಿ ಅಂತ ಹೇಳುದು ತಪ್ಪಾಗಲಿಕ್ಕಿಲ್ಲ. ಅಯ್ಯೋ ದೇವರೇ, ಅವನ ಅವಸ್ಥೆಯೇ ಅವನ ಕೂತ ಚಂದವನ್ನು ಕಂಡಾಗ ಯಾವುದೊಂದು ಪ್ರತಿಮೆಯನ್ನು ಅಲ್ಲಿ ಕುತ್ಕೊಳಿಸಿದಾಗ ಆಗಿದೆ. ಸ್ವಾಮಿ, ಈತನನ್ನು ಕಾಣುವಾಗ ನಗೆ ಬರ್ತಾ ಹೌದೇನೆ? ನಿನಗೆ ನಗು ಬರುವುದಿಲ್ವಾ? ನನಗೆ ಆಗ್ಲೇ ನಗು ಬರ್ತಾ ಉಂಟು. ಹೌದಾ? ನೀನು ಮಾತನಾಡ್ತಿಲ್ಲ. ನಿಮಗೆ ನಗು ಬರುವುದಲ್ಲ, ಈಗ ನೀವು ಅವರನ್ನು ಸರಿಯಾಗಿ ನೋಡಿದ್ದೀರಿ. ಸರಿಯಾಗಿ ಗಮನಿಸಿ. ನಾನು ಮಾತ್ರ ನೋಡಿದಲ್ಲ, ಇವಳು ಕೂಡ ನೋಡಿದ್ದೀರಿ ಸ್ವಾಮಿ. ಅದನ್ನೆಂತ ಪುನಃ ಪುನಃ ಹೇಳೋದು? ಇವಳು ಹೇಳಿದ. ಹೌದಾ? ಈಗ ನೀವು ಇಬ್ಬರು ಸರಿಯಾಗಿ ನೋಡಿದ್ದೀರಿ. ಸರಿಯಾಗಿ ಗಮನಿಸಿ ವಿಷಯವನ್ನು ತಿಳಿಸುತ್ತೇವೆ. ಆದ್ರೆ ಒಂದು ವಿಚಾರ ಸ್ವಾಮಿ, ಏನು? ಇಲ್ಲಿ ಭೂಲೋಕದಲ್ಲಿ ಋಷಿಮುನಿಗಳೆಲ್ಲ ಇದ್ದಾರೆ, ಆದ್ರೆ ಇಂತಹ ಋಷಿಮುನಿಗಳನ್ನು ಕಂಡವರು ನಾವಲ್ಲ. ಇದರಲ್ಲಿ ಏನೋ ಒಂದು ವಿಶೇಷತೆ ಸ್ವಾಮಿ. ಇವಳು ಹೇಳಿದಾಗೆ ಆ ಉದ್ದ ತಲೆಯಂತೆ, ಗಿಡ್ಡ ದೇಹವಂತೆ. ಹೌದಪ್ಪ, ನೋಡುವಾಗ ಮುನಿಪನಾಗಿ ಕಾಣ್ತಾ ಇದ್ದಾನೆ, ಗಡ್ಡ ಬಿಟ್ಟಿದ್ದಾನೆ. ಸರಿ, ಹೌದಲ್ಲ? ಏನೋ ಬಾಯಲ್ಲಿ ಬಲವನಾಂತರ ಮಂತ್ರವನ್ನು ಪಠಿಸ್ತಾ ಇದ್ದಾನೆ. ಅದು ಋಷಿ ಮುನಿಗಳು ಹಾಗೆ ಮಂತ್ರವೇ ಹೇಳುದು, ಮತ್ತೇನು? ಬಹುಶಃ ಹೀಗಿರಬಹುದು. ಕೆಲವರೆಲ್ಲ ವೇಷ ಮಾಡಿಕೊಂಡು ಬರ್ತಾರೆ, ಆ ರೀತಿ ವೇಷವ ಮತ್ತೆ ಹಗಲು ವೇಷ ಮಾಡಿ ಮೋಸ ಮಾಡ್ತಾರೆ. ಅಂತವರಿದ್ದಾರೆ. ಸರಿ, ಇವರು ಯಾರು, ಎಲ್ಲಿಂದ ಬಂದವನು ಸರಿಯಾಗಿ ಗಮನಿಸಬೇಕಿದ್ರೆ ನೀವೇ ಸರಿಯಾಗಿ ಪರೀಕ್ಷೆ ನೋಡ್ಬೇಕು. ನೀವೇ ನೋಡ್ಬೇಕು. ಸರಿ, ನಾನೇ ನೋಡ್ತೇನೆ. ನೋಡುವ ಮಗನ ಬಾವನೆ ಗಡ್ಡ ಜಡಗಳ ಬೆಳೆಸಿಕೊಂಡವನೇ ಬೆಳೆಸಿಕೊಂಡವನೇ ಕಡ್ಡೆಯ ಕೈ
ಗಡ್ಡೆಯಂತಿಗ ಕಾಲು ಕಾಯುತ್ತದೆ ಗಡ್ಡದೊಳಗ ಬಿಟ್ಟು ಹಣೆಯಲೇ ಪರಮಾಶ್ಚರ್ಯವನ್ನೇ ಕಾಣ್ತಾ ಇದ್ದೇನೆ. ಓ ಮುನಿಯೇ, ನಿನ್ನನ್ನು ಕಾಣುವಾಗ ಇದು ಎಂತದ್ದು ದೊಡ್ಡ ತಲೆ, ಎಷ್ಟು ದೊಡ್ಡ ತಲೆ, ತಿಂದದ್ದೆಲ್ಲ ತಲೆಗೆ ಹೋಗಿದೆ. ನಾವು ಎಲ್ಲ ಕಡೆಗೆ ಹೋಗಿದ್ದೇವೆ, ಆದರೆ ಇಷ್ಟು ದೊಡ್ಡ ತಲೆಯ ಮುನಿಯನ್ನು ಇಷ್ಟವರೆಗೆ ನಾನು ನೋಡಿದವನೇ ಅಲ್ಲ. ದೇಹವನ್ನು ನೋಡಿದೆ ಅಂತಾದ್ರೆ ಗಿಡ್ಡ ದೇಹ, ಇಷ್ಟೇ ಸಣ್ಣದಿರುವುದು. ಕಾಲು ನೋಡಂತೆ ಅದಕ್ಕೆ ದೊಡ್ಡ ಹೊಟ್ಟೆ. ಹೌದು, ಕಾಲು ನೋಡಂತೆ ತೆಳ್ಳಗೆ ಉಂಟು, ಸಪ್ರ ಸಪ್ರವಾಗಿ. ಕೈ ಕೂಡ ಹಾಗೆಯೇ ಕಾಣಿಸ್ತಾ ಉಂಟು. ಹೊಟ್ಟೆ ಸ್ವಲ್ಪ ದೊಡ್ಡದುಂಟು ಅಲ್ವಾ? ಕೈಯಲ್ಲಿ ದಂಡವನ್ನು ಹಿಡಿದುಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಇವನ ಮುಖವನ್ನು ಸರಿಯಾಗಿ ನೋಡಿದೆ ಅಂತಾದ್ರೆ ನೋಡಿದಿರಾ, ಗಡ್ಡ ಗಡ್ಡ ಬಿಟ್ಟಿದ್ದಾನೆ. ಇದು ಗಡ್ಡ ಬಿಟ್ಟದ ಅಥವಾ ಕಟ್ಟಿದ್ದ ಒಂದು ಗೊತ್ತಾಗುದಿಲ್ಲ ನಮ್ಗೆ. ದೂರದಲ್ಲಿ ಕಾಣುವಾಗ ಇದು ಗಡ್ಡ ಕಟ್ಟಿದ ಹಾಗೆ ಅಲ್ಲ, ಕಟ್ಟಿದ ಹಾಗೆಯೇ ಕಾಣಿಸ್ತಾ ಉಂಟು. ಹಣೆಯಲ್ಲಿ ಭಸ್ಮವನ್ನು ಧರಿಸಿದ್ದಾನೆ, ಮಧ್ಯದಲ್ಲಿ ಒಂದು ತಿಲಕ. ಇವನನ್ನು ಕಾಣುವಾಗ ದಂಡ. ಹೌದು, ದಂಡ ಹೌದು, ದಂಡ. ನೋಡಂತ್ರ ರುದ್ರಾಕ್ಷಿ ಮಾಲೆಯನ್ನು ಧರಿಸಿದ್ದಾನೆ. ಅಯ್ಯ, ಇವನಲ್ಲೇ ಮಾತಾಡುವುದು ಒಳ್ಳೆ, ನಿಮ್ಮಲ್ಲಿ ಮಾತಾಡುವುದಲ್ಲ, ಇವನಲ್ಲೇ ಸುಮ್ಮನೆ ಕುಳಿತುಕೊಂಡಿದ್ದಾನೆ. ಮುನಿಯೇ, ಹೀಗೆ ಕುಳಿತುಕೊಂಡಿದ್ಯಲ್ಲ, ನೀನು ಯಾರು? ಯಾಕೆ ಇಲ್ಲಿ ಕುಳಿತುಕೊಂಡಿದ್ದೀನಿ? ನಿನ್ನ ವಿಷಯವೇನು? ನೀನು ಎಲ್ಲಿರುವವನು ಹೇಳ್ತೀಯಾ? ಜೋರಾಗಿ ನಗುಬೇಕಂತ ಹೆಸರು ಏನು? ಎಲ್ಲಿರುವವರು? ಗಂಧರ್ವನಾದ ನೀನು ನನ್ನ ಈ ರೂಪವನ್ನು ಕಂಡು ನಮ್ಮ ಪರಿಚಯ ಹಾಸ್ಯ ಮಾಡಿ ಮಾತನಾಡುತ್ತಾ ಇದ್ದೀಯಲ್ಲ. ಹಾಸ್ಯ ಮಾಡಿದ? ಹೌದು. ಅದು ಹೇಗೆ? ಈ ನನ್ನ ತಲೆಯನ್ನು ನೋಡಿ. ಅದೇ ದೊಡ್ಡ ತಲೆ ಉಂಟಲ್ವಾ? ಬಹಳ ಜ್ಞಾನದಿಂದ ಯಾರಿಗಾದ್ರೂ ದೊಡ್ಡ ತಲೆ ಉಂಟಾ? ಬಹಳ ಜ್ಞಾನಿ ನಾನು. ನನ್ನ ಈ ಗಡ್ಡವನ್ನು ನೋಡಿ ಅಪಹಾಸ್ಯ ಮಾಡಿ ಮಾತನಾಡುತ್ತಾ ಇದ್ದೀಯಲ್ಲ, ಏನೆಂದು ಭಾವಿಸಿದ್ದೀಯ? ಏನು? ಕಾಲವಲ್ಲದ ಕಾಲ. ನೀನು ಬಂದದ್ದು ಈ ಸಮಯ ಸರಿಯಲ್ಲ. ಸೂರ್ಯೋದಯದ ಹೊತ್ತಿಗೆ ನೀನು ಬಂದಿದ್ದೀಯಲ್ಲ, ನೀನು ಬಂದದ್ದು ತಪ್ಪು. ಮಧ್ಯಕಾಲದಲ್ಲಿ ಬರಬೇಕಾದದ್ದು ನಿನ್ನ ಕರ್ತವ್ಯ. ಯಾಕಂತ ಹೇಳಿದ್ರೆ, ತಪಸ್ವಿಗಳಾದ ನಾವು ಸೂರ್ಯೋದಯದ ಕಾಲದಲ್ಲಿ ನಿತ್ಯ ಸ್ನಾನಾದಿ ಕರ್ಮಗಳನ್ನು ಮಾಡುವ ಹೊತ್ತು, ಆದ ಮೇಲೆ ತಪಸ್ಸಿಗೆ ಕುಳಿತುಕೊಳ್ಳುವವರು ನಾವು. ಈ ಹೊತ್ತಿಗೆ ಬಂದಿದ್ದೀಯಲ್ಲ, ಬಂದದ್ದು ತಪ್ಪಾಯ್ತು ಅಂತ ಹೇಳಿ ಹೋಗು ಹಿಂದೆ. ಇಲ್ಲವಾದರೆ ನನ್ನನ್ನು ಪೂಜಿಸು. ನಿಮ್ಮನ್ನು ಕಾಣುವಾಗ ಪೂಜಿಸಬೇಕು. ಹೌದು.
ಲೇಸಾದ ಮಾತುಗಳನ್ನೇ ಆಡಿದವರು ನೀವು. ನಿಮ್ಮನ್ನು ಕಂಡಾವಾಗ ನಾನು ನಿಮ್ಮನ್ನು ವಿಧ ವಿಧವಾಗಿ ಪೂಜಿಸಬೇಕಿತ್ತು. ಯಾಕೆ ಹೇಳಿ ಅಂತೆ, ನೀವು ಲೋಕದ ಒಳಿತಿಗೆ ಬೇಕಾಗಿ ತಪಸ್ಸನ್ನು ಮಾಡುವವರು. ಆದ್ರೆ ಏನು ಮಾಡೋಣ, ಅವಸರದಲ್ಲಿ ಬರುವಾಗ ಅದನ್ನು ನನಗೆ ಯೋಚನೆಯೇ ಬರಲಿಲ್ಲ. ಈಗ ನಿಮ್ಮನ್ನು ಕಾಣುವಾಗ ನನಗೆ ಭಕ್ತಿ ಬಂದಿದೆ, ಗೌರವ ಬಂದಿದೆ. ನಿಮ್ಮನ್ನು ಪೂಜಿಸಬೇಕು, ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗಬೇಕು ಅನ್ನುವಂತಹ ಆಶೆ ನನಗೆ ಇದ್ರೂ ಕೂಡ ಮಂಗಳಾರತಿ ಬೆಳಗುವುದಕ್ಕೆ ಇಲ್ಲಿ ಮಂಗಳಾರತಿ ತಂದು ಕೊಡುವವರು ಯಾರು ಇಲ್ಲ. ಹೌದು. ಈಗ ಕಾಲಿಗೆ ನೀರನ್ನು ಹಾಕಿ ಆ ನೀರನ್ನೇ ತೀರ್ಥ ಅನ್ನುವ ಹಾಗೆ ಕುಡಿಯುವಂತ ಆಲೋಚಿಸಿದ್ರೆ ಇಲ್ಲಿ ಸಮೀಪದಲ್ಲಿ ನೀರೇ ಕಾಣುವುದು. ಸ್ವಾಮಿ, ನಿಮಗೆ ಮಾತಾಡಿದ್ದು ಕೇಳ್ತದ? ನನಗೆ ಕೇಳಿಸುವುದಿಲ್ಲ, ಅದು ಗಡ್ಡ ಕಟ್ಟಿದ್ದಲ್ವ ಹಾಗೆ. ಇಲ್ಲಿ ಏನೇ ಆಗಿರಲಿ ಅದು ಅವರಿಗೆ ಕೇಳಿಸುವಂತಹ ಸಾಮರ್ಥ್ಯ ಅವರಿಗುಂಟು. ಹೌದೌದು. ಹಾಗಿದ್ರೆ ಈಗ ನೀರೂ ಇಲ್ಲ, ಮಂಗಳಾರತಿಯೂ ಇಲ್ಲ, ಯಾವ ರೀತಿಯಲ್ಲಿ ನಾನು ಪೂಜಿಸುವುದು, ಹೇಗೆ ಪೂಜೆ ಅನ್ನುವ ಹಾಗೆ ಯೋಚಿಸಿದವಾಗ ನನ್ನ ತಲೆಗೆ ಒಂದು ಉಪಾಯ ಹೋಗ್ತದೆ. ಹೌದಾ? ಹೌದೌದು. ಹೇಗೆ ಸ್ವಾಮಿ? ಹೇಗೆ ಗೊತ್ತಾ, ಇವರನ್ನು ಪೂಜಿಸುವ ಬಗೆ ಹೇಗೆ ಗೊತ್ತಾ, ನೋಡಂತೆ ದೂರದಲ್ಲಿ ಅದೇನು ಮಂಜಿನ ರಾಶಿ ಅಲ್ವಾ, ಹಿಮದ ರಾಶಿ ಕಾಣಿಸುತ್ತಾ ಉಂಟು. ಆ ಹಿಮದ ರಾಶಿಯನ್ನೇ ತಂದು ಇವರ ತಲೆಗೆ ಸುರಿಸುವುದು. ಆ ಮೂಲಕ ಅವರನ್ನು ನಾವು ಅರ್ಥಿಸಿದ ಹಾಗೆ ಆಗ್ತದೆ ಅಲ್ವಾ. ಇಲ್ಲಿ ಉಂಟಲ್ಲ ಮಂಜಿನ ರಾಶಿ. ಅಲ್ಲ, ನಿಮ್ಮನ್ನು ಕಾಣುವಾಗ ನನಗೆ ಆಶ್ಚರ್ಯವಾಗ್ತಾ ಉಂಟು. ಇಷ್ಟು ದೊಡ್ಡ ತಲೆ ಇದ್ರು ಕೂಡ ಎದ್ದು ಬಂದು ಇಷ್ಟು ಮಾಡಿದ್ರಲ್ಲ, ಅದು ನಮ್ಮ ಪುಣ್ಯ ಅಲ್ಲ, ನೋಡುವುದು ನಮ್ಮ ಪುಣ್ಯ ಅಂತ. ಹೌದು, ಈ ಭೂಲೋಕಕ್ಕೆ ಬಂದು ನಮ್ಮ ಗಂಡ ಚಂದವೇ. ಈ ರೂಪ ಕಳೆದು ಹೋಗಬೇಕು. ಅದಕ್ಕಾಗಿ ಭೂಲೋಕದಲ್ಲಿ ನೀನು ರಾಕ್ಷಸನಾಗಿ ಹುಟ್ಟು. ಮುನಿಗಳೇ, ನೀವೇನು ನಿಮ್ಮ ಯೋಗ್ಯತೆಯನ್ನು ಅರಿಯದವನಿವನಲ್ಲ. ಆದ್ರೆ ಏನು ಮಾಡೋಣ, ಅಹಂಕಾರದ ಮದದಿಂದಲಾಗಿ ನಾನು ಇಲ್ಲಿಗೆ ಬಂದೆ. ನಿಮ್ಮನ್ನು ಪೂಜಿಸಬೇಕಾದಂತಹ ನಾನು
ವಿಧ ವಿಧವಾಗಿ ಅಪಹಾಸ್ಯ ಮಾಡಿದೆ. ಪರಿಣಾಮ ನನಗೆ ಶಾಪವನ್ನೇ ಕೊಟ್ಟವರು ನೀವು. ಅಯ್ಯ, ಭೂಲೋಕದಲ್ಲಿ ರಾಕ್ಷಸನಾಗಿ ನಾನು ಹುಟ್ಟಬೇಕೆ? ತಂದೆ, ನಾನು ಅಪರಾಧವನ್ನು ಮಾಡಿದ್ದೇನೆ. ಆದರೆ ಮಾಡಿದಂತಹ ಅಪರಾಧವನ್ನು ಕ್ಷಮಿಸಿ ನನ್ನನ್ನು ಉದ್ಧರಿಸಬೇಕು. ನೀವಲ್ಲದೆ ನನ್ನನ್ನು ರಕ್ಷಣೆ ಮಾಡುವವರು ಯಾರಿಲ್ಲ. ನಾನು ಅಪರಾಧವನ್ನು ಮಾಡಿದ್ದೇನೆ, ನನಗೆ ಕ್ಷಮೆಯನ್ನು ಕೊಡಬೇಕು ಗುರುಗಳು. ನಾಗಶಯನ ಬಂದು ಶಾಪವ ಹೋಗ ಮಾಡಿ ಅವನಾದನ ಬರುವ ಪರ್ಯಾಯ ಭೂಮಿಯ ಸೇರಿ ರಾಕ್ಷಸನಾಗಿ ಶಾಪವ ಕಲೆಯೇ ಬರುತ್ತೆ ಆರಾಗವನ ದರ್ಶನದ ಗಾದಿಯೋ ನೀನೆಲ್ಲೂ ಪೊರಟ ಆಗಲ ಸಮಯದಲ್ಲಿ ಶಾಪವನ್ನು ನೀಡುವುದಕ್ಕೆ ಸಮರ್ಥ ನಾನು, ಹಿಂಪಡೆಯುವುದಕ್ಕೆ ಅಸಮರ್ಥನಾಗಿದ್ದೇನೆ. ಆದರೆ ಶಾಪವನ್ನು ನೀಡಿದ್ದೇನೆ, ರಾಕ್ಷಸನಾಗಿ ಭೂಮಿಯಲ್ಲಿ ನೀನು ಹುಟ್ಟಲೇಬೇಕು. ಆದರೆ ಒಂದು ಪರಿಮಾರ್ಜನೆಯ ದಾರಿಯಲ್ಲಿ ಮೋಕ್ಷ ಸಿಗಬೇಕಾದರೆ ಶ್ರೀರಾಮನೇ ನರನಾಗಿ ಭೂಲೋಕಕ್ಕೆ ಬರುತ್ತಾನೆ. ಆಗ ನಿನಗೆ ಮೋಕ್ಷ ಸಿಗುತ್ತದೆ. ಅದಕ್ಕಾಗಿ ಅಷ್ಟರವರೆಗೆ ನೀನು ರಾಕ್ಷಸನಾಗಿಯೇ ಮೆರೆಯುತ್ತಾ ನಾನು ಆಕಾಶದಿಂದ ಕೆಳಗೆ ಬಿದ್ದೇನೆ, ಭೂಮಿಯನ್ನು ಮೇಲಕ್ಕೆ ಬಂದೇನೆ. ಏನು ಹೇಗೆ ಎನ್ನುವುದು ಒಂದು ಅರ್ಥವಾಗುತ್ತಾ ಇಲ್ಲ. ಹುಟ್ಟಿದ ಕ್ಷಣವೇ ಬೆಳೆದು ನಿಂತಿದ್ದೇನೆ, ಆಗಸದೆತ್ತರಕ್ಕೆ ಬೆಳೆದಿದ್ದೇನೆ. ದೀರ್ಘಕಾಯ, ಮೀಸೆ, ಕೋರೆ ಹಲ್ಲು, ಕೆಂಗಣ್ಣುಗಳು. ಆದರೆ ಈ ಜಾಗ ಒಂದು ಕೇಳ್ತಾ ಇಲ್ವಲ್ಲ, ಹಸಿವೆ ಆಗುತ್ತಾ ಇದೆ.
ಹಾಗಾಗುವುದು, ಕಣ್ಣು ಕಾಣದ ಹಾಗಾಗುವುದು. ಏನು ಅಂತ ನೋಡಿದ್ರೆ ಈ ಜಾಗ ಆಹಾರವನ್ನು ಬಯಸುತ್ತಾ ಇದೆ. ಹೊಟ್ಟೆ ತುಂಬಿಸಿಕೊಳ್ಳಬೇಕೆನ್ನುವ ಹಾಗೆ ಮನಸ್ಸಾಗುತ್ತಾ ಇದೆ. ಹೊಟ್ಟೆ ತುಂಬಿಸಿಕೊಳ್ಳಬೇಕಿದ್ರೆ ಏನೋ ಬೇಕೋ ಬೇಡುವ, ಬೇಕು ಅಂತಿದ್ರೆ ನಾವು ಅರಸುತ್ತಾ ಹೋಗಬೇಕೋ ಬೇಡುವ. ಈ ಕಾಡಿನಲ್ಲಿ ಏನು ತಿಳುವುದಕ್ಕೆ ಸಿಗ್ತದೆ ಅಂತ ನೋಡಬೇಕು. ಮುಂದೆ ಸಾಗುತ್ತೇವೆ. ಪ್ರದೇಶದಲ್ಲಿ ಯಾಗಗಳನ್ನು ಮಾಡುತ್ತಿರುವವರು ನಾವು ಯಾಗಗಳನ್ನು ಮಾಡಿದ ಕಾರಣ ಕಾಲಕ್ಕೆ ಮಳೆ ಬೆಲೆ ಎಲ್ಲವೂ ಆಗ್ತಾ ಉಂಟು. ಹಾಗಾಗಿ ಎಂದಿನಂತೆ ಇಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಯಾಗಶಾಲೆ ಎತ್ತ ಬಂದಿದ್ದೇವೆ. ಯಾಗ ಪ್ರಾರಂಭಿಸಬೇಕು. ಎಲ್ಲ ತಂದಿದ್ದೇವೆ. ಯಾಗ ಪ್ರಾರಂಭಿಸುವ. ಸ್ನಾನ ಮಾಡಿದ್ದೇನೆ. ಯಾವಾಗ? ಆಗ ಬೆಳಗ್ಗೆ. ಗುರುಗಳೇ ನಾವೇನು ಕೂಲಾರಿ ಗಣಪತಿ ಸ್ತುತಿ. ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ತಜಂಬೂ ಫಲಸಾರಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಪ್ರಾರಂಭ ಮಾಡುವ. ನನಗಿಲ್ಲಿ ಕಣ್ಣು ಕಾಣುವುದಿಲ್ಲ ಹಸಿವಿನಲ್ಲಿ, ನೀವು ಇದ್ದದ್ದನ್ನು ಬೆಂಕಿಗೆ ಹಾಕಿ ಮುಗಿಸ್ತೀರಲ್ಲ, ನನಗೆ ಅದು ಬೇಕಾಗಿಲ್ಲ. ನೀವು ಅದೇನು ಹೇಗೆ ಒಬ್ಬೊಬ್ಬರಾಗಿ ಬರ್ತೀರಾ? ಎಲ್ಲ ಒಟ್ಟಿಗೆ ಬರ್ತೀರಾ?
ಮಾಡಿದ್ದೇನೆ, ಮಾಂಸವನ್ನು ತಿಂದ ಹಾಗಾಯಿತು. ಇನ್ನು ಕೆಲವು ಸಮಯ ಕೈಯಲು ಬೇಡ. ಅಲ್ಲಲ್ಲಿ ಗಂಟಲಿನಲ್ಲಿ ಎಲುಬುಗಳು ಸಿಕ್ಕಿ ಹಾಕಿಕೊಂಡಿವೆ. ಬೆರಳಿಂದ ಅದನ್ನು ತೆಗೆಯುತ್ತ ಮತ್ತೆ ಅದನ್ನೇ ಜಗಿಯುತ್ತ ಯಾಗ ಯಜ್ಞಗಳನ್ನು ಮಾಡುವವರು. ಹೌದು. ಆದರೆ ಈ ಸಮಯದಲ್ಲಿ ಯಾಗ ಯಜ್ಞ ಮಾಡುವಂತಹ ಸಂದರ್ಭದಲ್ಲಿ ಯಾವನ ಒಬ್ಬನು ಬಂದು ನಮ್ಮವರನ್ನೆಲ್ಲ ತಿಂದು ಮುಗಿಸಿದ. ಹೌದು. ಆದರೆ ನಮ್ಮನ್ನು ನಾವು ಹೇಗೋ ತಪ್ಪಿಸಿಕೊಂಡಿದ್ದೇವೆ. ನಾವು ಬದುಕಬೇಕಂತಾದ್ರೆ, ನಮ್ಮನ್ನು ಕಾಪಾಡಬೇಕಂತಾದ್ರೆ ನಾವು ಯಾರಿಗೆ ತಪಸ್ಸನ್ನು ಯಾಗವನ್ನು ಮಾಡುದು? ದೇವತೆಗಳಿಗೆ. ಆ ದೇವತೆಗಳನ್ನೇ ಮರೆ ಹೋಗುವ. ಬಡಗಡೆಯೋ ದಂಡಕಾರಣ್ಯ ಅಂತ ಇಲ್ಲಿಗೆ ಹೆಸರು. ಇಲ್ಲಿ ನಮ್ಮದೊಂದು ಸಣ್ಣ ಗುಡಿಸಲು. ನಾವೆಲ್ಲ ಬೇಡರು. ಬೇಡರ್ ಅಂದ್ರೆ ಯಾವುದಕ್ಕೂ ಆಗದವರು ಬೇಡರು ಅಂತಲ್ಲ, ಜಾತಿ ಜಾತಿ ಬೇಡದವರು ಅಲ್ಲ, ಬೇಕಾದವರೇ ಬೇಡರು. ಶಬರೆಯರು ಅಂತ ಕೇಳಿದ್ದೀರ ನೀವು? ನಿಮ್ಮ ಮಿತ್ರ ನಾರಾಯಣ ಶಬರೆಯರಲ್ಲ. ನಿಮಗೆ ಅವರದ್ದೇ ಪರಿಚಯ ಇರುವುದು. ನೀವೆಲ್ಲ ನಾಡಿನಲ್ಲಿರುವವರಲ್ಲ. ನಾಡಿನಲ್ಲಿರುವ ನಮ್ಮದೆಲ್ಲ ಗೊತ್ತೇ ಆಗೋದಿಲ್ಲ ನಿಮಗೆ. ನಾವು ಏನು ಮಾಡಿದ್ರು ಗೊತ್ತಾಗೋದಿಲ್ಲ. ನಾವು ಶಬರರು ಜಾತಿಯರು. ಹೌದೌದು. ನೋಡಿ ಇಲ್ಲಿ ಕಾಣ್ತದೋ ಇಲ್ಲ, ಸುತ್ತಮುತ್ತ ಒಂದು 10-60 ಗುಡಿಸಲುಂಟು. ಇದು ನಮ್ಮದೇ ಶಬರರದ್ದೇ ಅಲ್ಲ. ನ್ಯಗ್ರೋಧ ಅಂತ ನನ್ನ ಹೆಸರು. ಇವರೆಲ್ಲ ನಾನು ಬೇಡ ಬೇಡ ಅಂತ ಹೇಳಿದೆ. ಅಷ್ಟೊತ್ತಿಗೆ ಈ ನಮ್ಮ ಬಳಗದವರೇ ಎಲ್ಲ ಇವರೆಲ್ಲ ಹುಡುಗರು ಸೇರಿಕೊಂಡು ನಮಗೆ ಒಬ್ಬರು ಹೇಳುವವರು ಕೇಳುವವರಾಗಬೇಕು, ಹಾಗಾಗಿ ನಮಗೆ ನೀವು ಗುರಿಕಾರಾಗಬೇಕು ಅಂತ ಹೇಳಿದರು. ಎಂತ ಕರ್ಮ ಮಾರ್ಯಾರೆ, ಇದೆಲ್ಲ ಒಂದೊಂದು ಜಾಗ ಸಿಕ್ಕಿದ್ರೆ ಉಂಟಲ್ಲ ಬಹಳ ಕಷ್ಟ ಅದು. ಯಾಕೆ ಅಂತ ಹೇಳಿದ್ರೆ ಎಲ್ಲರನ್ನು ಒಟ್ಟಿಗೆ ಸೇರಿಸಿಕೊಂಡು ಯಾರ ಮನಸ್ಸಿಗೂ ನೋವಾಗದ ಹಾಗೆ, ಯಾರಿಗೂ ತೊಂದರೆ ಆಗದ ಹಾಗೆ ನಾವೊಂದು ಅವರನ್ನು ನೋಡಿಕೊಂಡು ಬರಬೇಡುವ. ಹಾಗಾಗಿ ಅವತ್ತಿಂದ ಸರಿ ನನಗೆ ರಾತ್ರಿ ನಿದ್ದೆ ಬರುವುದಿಲ್ಲ. ಗೊತ್ತಾಯ್ತಲ್ಲ. ಮತ್ತೆ ಒಂದು ಮತ್ತೆ ನನ್ನನ್ನು ಗುರಿಕಾರ ಅಂತ ಇವರು ಮಾಡಿದ ಮೇಲೆ ಪ್ರತಿಯೊಬ್ಬರು ನನ್ನನ್ನೆಲ್ಲ ಹೊಗಳ್ತಾರೆ. ಅಲ್ಲ, ಈ ಹೊಗಳಿದ್ರೆ 6ಕ್ಕೆ ಏರ್ಲಿಕ್ಕೂ ಇಲ್ಲ, ನಾವು ತೆಗಳಿದ್ರೆ 3ಕ್ಕೆ ಇಳಿಲಿಕ್ಕೂ ಇಲ್ಲ. ಮನಸ್ಸಿನಲ್ಲೊಂದು ಸಮಾಧಾನ. ಯಾಕೆ ಹೊಗಳ್ತಾರೆ? ಮನುಷ್ಯನಾಗಿ ಹುಟ್ಟಿದವ ನೋಡಿ, ಮನುಷ್ಯನಾಗಿ ಸಾಯಬೇಕು. ಮನುಷ್ಯನಾಗಿ ಹುಟ್ಟಿ ಮೃಗ ಆಗಿಯೋ ರಕ್ಕಸ ಆಗಿಯೋ ಸಾಯಬಾರ್ದು. ನಮಗೆ ಓದು ಬರಹ ಏನು ಹೆಚ್ಚು ಇಲ್ಲ, ಹೆಚ್ಚೇನು ಗೊತ್ತಿಲ್ಲ ನಮಗೆ. ಆದರೂ ನಮ್ಮ ಹಿರಿಯರಿಂದ ಕೇಳಿದ ಬುದ್ಧಿ ಉಂಟು ನಮಗೆ.
ಈ ಬುದ್ಧಿಯಿಂದ ನಾವು ಏನು ತಿಳ್ಕೊಂಡಿದ್ದೇವೆ? ನಿಮ್ಮ ಎಲ್ಲ ಬಹಳ ಬಹಳ ಓದಿದವರೆಲ್ಲ ಹೇಳ್ತೀರಲ್ಲ ನೀವು, ವಿಷಕಾರುವ ಹಾವಾಗಿ 100 ವರ್ಷ ಬದುಕುವುದಕ್ಕಿಂತ ಪರಿಮಳ ಸೂಸುವ ಹೂವಾಗಿ 10 ವರ್ಷ ಬದುಕಿದ್ರೆ ಸಾಕು. ಮತ್ತೆ ಕರ್ಕಶ ಸ್ವರ ಇರುವ ಕಾಗೆಯಾಗಿ 1000 ವರ್ಷ ಬದುಕುವುದಕ್ಕಿಂತ ಇಂಪಾದ ನಿಮ್ಮ ಹಾಗೆ ಸ್ವರ ಇರುವ ಕೋಗಿಲೆ ಆಗಿ 10 ವರ್ಷ ಬದುಕಿದ್ರೆ ಸಾಕು. ಹಾಗೆ ನಾವು ಹಾಗೆ ಬದುಕುವುದಕ್ಕೆ ಪ್ರಯತ್ನ ಮಾಡಿದವರು. ನಾವು ಯಾವತ್ತೂ ಇನ್ನೊಬ್ಬರಿಗೆ ಯಾವುದೇ ಮೋಸ ವಂಚನೆ ಕಪಟ ಮಾಡಬಾರ್ದು. ಸಾಧ್ಯ ಆದ್ರೆ ಕೈಯಲ್ಲಾಗುವ ಸಹಾಯ ಮಾಡಬೇಕು. ಸಹಾಯ ಮಾಡುವುದಕ್ಕೆ ಸಾಧ್ಯ ಆಗಲಿಲ್ವಾ, ಕೈ ಕಟ್ಟಿ ಸುಮ್ಮನೆ ನಮ್ಮಷ್ಟಕ್ಕೆ ನಾವಿರಬೇಕು. ಮನುಷ್ಯ ಮಾಡುವಂತ ಅದಕ್ಕಿಂತ ದೊಡ್ಡ ಉಪಕಾರ ಬೇರೇನಿಲ್ಲ. ಹಾಗೆ ನಡ್ಕೊಂಡು ಬಂದ ಕಾರಣ ಮತ್ತೆ ಸತ್ಯ ಧರ್ಮ ನ್ಯಾಯ ಇದೆಲ್ಲ ಉಂಟಲ್ಲ, ಅದನ್ನು ನಾವು ನಮ್ಮ ಹೆಜ್ಜೆ ಹೆಜ್ಜೆಗೂ ಉಸಿರಿಗೂ ನಾವು ಆಚರಣೆ ಮಾಡುವವರು. ಹಾಗಾಗಿ 10 ಬಾಯಿ ನಮ್ಮನ್ನು ಒಳ್ಳೆಯವ ಅಂತ ಹೇಳ್ತದೆ. ಈಗ ಜೀವನದಲ್ಲಿ ನಾನು ತಿಳಿದ ಮಟ್ಟಿಗೆ ಅರಿಷ್ಟೇ ಎಲ್ಲ ನಮ್ಮನ್ನು ಹೊಗಳ್ತಾರೆ. ಒಂದು ಅರಿಷ್ಟೇ ಹಾಕೊಳ್ಳಿ. ನಿಮಗೆ ಅದನ್ನು ಕೇಳಿದ ಕೂಡಲೇ ನಿಮಗೆಲ್ಲ ಉಂಟಲ್ಲ, ಇದು ಅರಿಷ್ಟೇ ಅಂತ ಹೇಳಿದ್ರೆ ನಿಮಗೆ ಅಪಶಕುನ ಅರಿಷ್ಟ. ಮತ್ತೆ ಎಂಥದ್ದು ತೈಲವ ನಿಮ್ಮದು ಅರಿಷ್ಟ? ಇಲ್ಲಿಯೂ ಅನಿಷ್ಟ ಅಂತ ಕೇಳಿದಾಗ ಆಯ್ತು. ಅವರಿಗೆಲ್ಲ ಅವರಿಗೆ ಏನು ಸ್ವಲ್ಪ ಒಂದು ಶೀತ ನೆಗಡಿ ಬಂದ್ರು ಮರುದಿನ ಎದ್ದುಕೊಂಡು ಜೋಯಿಸರಲ್ಲಿಗೆ ಹೋದ್ರು. ಅವರು ಕಲಸಿ ಹೇಳಿದ್ರು, ನಿನಗೆ ಆ ದೋಷ ಈ ದೋಷ, ಇಲ್ಲಿ ದೋಷ ರೊಟ್ಟಿ ಇವರಿಗೆ ತಪ್ಪಲಿಕ್ಕೆ ಇಲ್ಲ. ಹುಟ್ಟಿನಿಂದ ಸಾಯುವವರೆಗೂ ಸಮಸ್ಯೆ ತಪ್ಪಲಿಕ್ಕೆ ನಮಗೇನಾದ್ರೂ ನಮಗೇನಿಲ್ಲ, ಏನಿಲ್ಲ. ದಿನ ಬೆಳಗಾದ್ರೆ ಕಾಡಿಗೆ ಹೋಗೋದು, ಬೇಟೆ ಆಡುವುದು, ಏನಾದ್ರೂ ಬೇಟೆ ಎಲ್ಲ ಮೃಗಗಳನ್ನು ನಾವು ಬೇಟೆ ಆಡ್ತೇವೆ. ನಮಗೆ ಹೊಟ್ಟೆಪಾಡಿಗೆ ಯಾವ ಮಾಂಸಗಳು ಬೇಕು ಅಂತಹ ಪ್ರಾಣಿಗಳನ್ನು ಬೇಟೆಯಾಡಿ ಒಂದು ದಿನದ ಮಟ್ಟಿಗೆ ಎಷ್ಟು ಮಾಂಸ ಬೇಕು ಅಷ್ಟನ್ನು ಮಾತ್ರ ನಾವು ಸಂಗ್ರಹಿಸಿಕೊಂಡು ಬಂದು ಅದನ್ನು ಉಂಡು ತಿಂದು ತೃಪ್ತರಾಗಿದ್ದೇವೆ. ಜೀವನದಲ್ಲಿ ಒಂದು ರೀತಿಯ ನೆಮ್ಮದಿಯ ಏನು ಹೇಳ್ತೀಯ ನೀನು? ಸ್ವಾಮಿ, ಏನು ನೆಮ್ಮದಿ? ಏನು ನಿಮಗೆ ನೆಮ್ಮದಿಯಾ? ಮತ್ತೇನು? ನನಗೆ ನೆಮ್ಮದಿಯೇ ಇಲ್ಲ. ನಿನಗೇನು ಬೇಸರ? ಮತ್ತೆ ಯಾವ ಬೇಸರ ಅಂತ ಬೇಕಲ್ಲ? ಎಲ್ಲರಿಗೂ ನೀವು ಸುಖ ದುಃಖದ ಬೋಧನೆ ಎಲ್ಲ ಮಾಡ್ತೀರಲ್ಲ, ಹೌದು. ನಿಮಗೆ ನನ್ನ ದುಃಖದ ಬಗ್ಗೆ ನಿಮಗೆ ಅರಿವು ಉಂಟೆ? ನಿಮಗೂ ಈಗ ದುಃಖ ಉಂಟು. ಮತ್ತೆ ಯಾವ ದುಃಖ? ಯಾವುದು? ನಿನಗೆ ಉಡುವುದಕ್ಕೆ ಉಂಟು. ಹೊಟ್ಟೆಗೆ ದಿನ ದಿನ ನಾನು ಬೇಟೆಯಾಡಿ ಮಾಂಸ ತಂದು ಕೊಡ್ತೇನೆ. ಹೌದು. ಮತ್ತೆ ಮಳೆ ಬಿಸಿಲಿಗೆ ರಕ್ಷಣೆಗೆ ಒಂದು ಚೊಕ್ಕದಾದ ಒಂದು ಗುಡಿಸಲು ಉಂಟು. ತುಂಬಾ ದೊಡ್ಡದಲ್ಲ ನಮಗೆ ಬೇಕಾದ, ನಮಗೆ ಇಬ್ಬರಿಗೆ ಮತ್ತೆ ಎಷ್ಟು ದೊಡ್ಡದು ಬೇಕು. ಆದ್ರೂ ಇದರ ಬಗ್ಗೆ ನನಗೆ ಕೊರತೆ ಇಲ್ಲ ಸ್ವಾಮಿ. ಮತ್ತೇನು? ಏನು ಅಂತ ಹೇಳೋದು, ಮದುವೆ ಆಗಿ ಅದೆಷ್ಟೋ ಕಾಲ ಕಳೆದು ಹೋಯಿತು. ಹೌದು. ಆದರೂ ನನ್ನ ಹೊಟ್ಟೆಯಲ್ಲಿ ಒಂದು ಹುಳ ಆದ್ರೂ, ಒಂದು ಹುಳ. ನಿನ್ನ ಕರ್ಮ, ನಿನ್ನ ಹೊಟ್ಟೆಯಲ್ಲಿ ಹುಳ ಆಗಲಿಲ್ಲ ಅಂತ ನನ್ನಲ್ಲಿ ಬಂದು ಹೇಳಿದ್ರೇನ? ಅದಕ್ಕೆ ಬೆಳಗ್ಗೆ ಎದ್ದ ಕೂಡಲೇ ಒಂದು ಇಷ್ಟಿಷ್ಟು ದೊಡ್ಡ ಅಚ್ಚು ಬೆಲ್ಲ ತಿಂದರೆ ಒಂದು ಬಿಡು 4 ಸೇರು ಹುಳ ಆದೀತು ನಾಳೆಯಿಂದ. ಮತ್ತೆ ನಾಡಿದರಿಂದ ನಾನು ಕಾಣಲಿಕ್ಕೆ ಸಿಗುದಿಲ್ಲ ಅಷ್ಟು ಬೆಲ್ಲ ತಿಂದ್ರೆ. ನಾನು ಆ ಹುಳದ ಬಗ್ಗೆ ಮಾತಾಡುದಾ? ಈಗ ನೋಡಿ ಸ್ವಾಮಿ, ಓರ್ವಳು ಹೆಣ್ಣಿಗೆ ತನ್ನ ಮನದೊಳಗೆ ಆಶೆ ಎಂಬುದಿರ್ತದೆ. ಒಳ್ಳೆ ಗಂಡನನ್ನು ಪಡೆಯಬೇಕು, ಸುಖದ ಸಂಸಾರವನ್ನು ನಡೆಸಬೇಕು, ಒಂದು ಮಗುವನ್ನು ಪಡೆಯಬೇಕು ಎಂಬುವ ಲಕ್ಷಣ ಇರ್ತದೆ. ಆದರೆ ನನಗೆ ಹಾಗೆ ಉಂಟೋ? ಒಳ್ಳೆಯ ಗಂಡ ಇದ್ದಾನೆ, ಅದರ ಬಗ್ಗೆ ಏನು ಆಕ್ಷೇಪ ಇಲ್ಲ, ಒಳ್ಳೆಯ ಸಂಸಾರವೂ ಉಂಟು, ಆದರೆ ಮಗು ಒಂದು ಇಲ್ಲಲ್ಲ ಸ್ವಾಮಿ. ಅದರ ಬಗ್ಗೆ
ಕೊರತೆ ಒಂದು ನನಗುಂಟಾಗುತ್ತೆ. ಆಗ ಅದಕ್ಕೆ ನೋಡೋಣ, ಒಂದು ಉಪಾಯ ಮಾಡೋಣ. ಅದಕ್ಕೆ ನಾನು ಹೇಳುವುದನ್ನು ಕೇಳಿದ್ದೇನೆ. ಹೀಗುಂಟು ಋಷಿಗಳು ಪುರುಷರನ್ನು ಕಾಲ ಕೇಳಿ ಅರಿಷ್ಟೇ ಸ್ವಾಮಿ, ನನಗೇನು ನೋವಿಲ್ಲ ಅಂತ ಗ್ರಹಿಸಿದ್ಯಾ? ನಿಮಗೆ ನೋವು ಇಲ್ಲ ಅಂತಲ್ಲ, ಆದರೆ ಓರ್ವಳು ಹೆಣ್ಣಿಗಾಗುವ ದುಃಖವನ್ನು ನಾವೆಲ್ಲ ಪುರುಷರು, ನಮಗೆ ಒಂದು ಸ್ವಲ್ಪ ಗಟ್ಟಿತನ ಉಂಟು. ಹಾಗಾಗಿ ಜೀವನದಲ್ಲಿ ಬೇಕಾದ್ದು ಅಪೇಕ್ಷೆ ಪಟ್ಟದ್ದು ಸಿಗಲಿಲ್ಲ ಅಂತ ಆದರೂ ನಮ್ಮ ನೋವನ್ನು ನಾವೇ ನುಂಗಿಕೊಂಡು, ನಾನು ಹೇಳುದಿದ್ರೆ ಯಾರಲ್ಲಿ ನನ್ನ ಅಪ್ಪ ಸತ್ತು ಹೋಗಿದ್ದಾನೆ, ಅಮ್ಮನು ನನ್ನನ್ನು ಬಿಟ್ಟು ಹೋಗಿದ್ದಾರೆ. ಈಗ ನನಗೆ ನನ್ನ ಹತ್ತಿರದವರು ಅಂತ ನನ್ನ ಹಿರಿಯರು ಯಾರು ಇಲ್ಲ. ಮತ್ತೆ ನಮ್ಮ ನೋವನ್ನು ಕಿರಿಯರಲ್ಲಿ ಹೇಳಿಕೊಂಡ್ರೆ ಏನು ಪ್ರಯೋಜನ? ನಿನ್ನಲ್ಲಿ ಹೇಳಿಕೊಂಡ್ರು ನಿನಗೆ ಮತ್ತೆ ಗಾಯದ ಮೇಲೆ ಬರೆ ಎಳೆದ ಹಾಗೆ ಆಗುದಲ್ವ? ನಿನ್ನ ನೋವು ನನ್ನ ನೋವು ಎಲ್ಲ ನನಗೆ ಅರ್ಥ ಆಗುತ್ತದೆ. ಹೌದು. ಮತ್ತೆ ಈ ಮಕ್ಕಳು ಉಂಟಲ್ಲ, ನಾವು ಏನು ಸಾಯುವುದೇ ಸುಮ್ಮನೆ, ಮಕ್ಕಳು ನಾವು ಮಾಡುದು ಅದೇನೆ ಅಂತ ಹೇಳುದು. ಮತ್ತೆ ನಾವು ಪ್ರಯತ್ನ ಮಾಡುವುದಷ್ಟೇ. ಮಕ್ಕಳನ್ನು ಕೊಡುವುದು ದೇವರು. ಗೊತ್ತಾಯ್ತಲ್ಲ, ದೇವರಿಗೆ ನಮ್ಮ ಅಳಲು ಕೇಳಿಸಲಿಲ್ಲ ಕಾಣ್ತದೆ. ಇಷ್ಟರವರೆಗೆ ನಮಗೊಂದು ಮಗು ಕೊಡ್ಲಿಲ್ಲ. ಆದರೆ ಇನ್ನು ನೀನು ಅಳಬೇಕಾಗಿಲ್ಲ. ಯಾಕೆ ಸ್ವಾಮಿ? ಹಾಗೆ ಕೆಲವೆಲ್ಲ ಹಿರಿಯರು ಹೇಳುವುದನ್ನು ಕೇಳಿದ್ದೇನೆ. ಹೇಗೆ? ಈಗ ಎಷ್ಟೋ ವರ್ಷ ಗಂಡ ಹೆಂಡಿರಿಗೆ ಮಕ್ಕಳು ಆಗದಿದ್ರೆ ಮತ್ತೆ ಈ ಮಂತ್ರದಲ್ಲಿ ಮಗು ಆಗ್ತದೆ. ಗೊತ್ತಿಲ್ಲ ನಿನಗೆ? ಮಂತ್ರದಲ್ಲಿ ಮಗು ಆಗ್ತದೆ. ಅದು ಹೇಗೆ ಸ್ವಾಮಿ? ನಿನಗೆ ಗೊತ್ತಿಲ್ಲ ಅದು? ಇವಳಿಗೆ ಗೊತ್ತಿಲ್ಲ. ಮಂತ್ರದಲ್ಲಿ ಮಗು ಆಗುದು ನಿನಗೆ ಗೊತ್ತುಂಟ? ನಿಮಗೂ ಆಗದಿದ್ರೆ ಹೇಳಿ. ನಾನು ಈ ಕಾಡಿನಲ್ಲಿ ಅಥವಾ ಎಲ್ಲೇ ದೊಡ್ಡ ದೊಡ್ಡ ಮಹಾತ್ಮರು ಋಷಿಮುನಿಗಳೆಲ್ಲ ಇರ್ತಾರೆ. ಅವರ ಹತ್ತಿರ ಹೋಗಿ ನಮ್ಮ ಈ ಮಕ್ಕಳಿಲ್ಲ ಎನ್ನುವ ಈ ನೋವನ್ನೆಲ್ಲ ಕೇಳಿಕೊಂಡ್ರೆ ಅವರು ಏನೋ ಮಂತ್ರ ಮಾಡಿ ಮತ್ತೆ ಏನೋ ಅವರಿಗೆ ತಪಸ್ಸು ಮಾಡಿದ್ದಾರೆ, ಅವರಲ್ಲಿ ಶಕ್ತಿ ಉಂಟು. ಹಾಗೆ ಮಕ್ಕಳಾಗುವ ಹಾಗೆ ಆಶೀರ್ವಾದ ಮಾಡ್ತಾರೆ ಅಂತ. ಅವರ ಸೇವೆಯನ್ನು ಮಾಡಿ ನಮಗೆ ಅನುಗ್ರಹ ಮಾಡ್ತಾರೆ. ಹಾಗೆ ಇನ್ನು ಅಳಬೇಡ. ಯಾವಾಗ ನೋಡಿದ್ರು ಅಳುದು ಅಳಬೇಡ, ಆಯ್ತಾ? ಈಗ ಗುಡಿಸಲಲ್ಲಿ ನೀನು ಸುಮ್ಮನೆ ಇರು, ಏನಾದರೂ ಮಾಡಿಕೊಂಡಿರು. ನಾನು ಅಂತ ಮಹಾತ್ಮ ಎಲ್ಲಿಯಾದರೂ ಇದ್ದಾರೋ ಅಂತ ಸ್ವಲ್ಪ ಕಾಡಿನಲ್ಲಿ ಹೀಗೆ ಹುಡುಕಾಡ್ತಾ ಹೋಗಿ ಅಲ್ಲಿ ನೋಡೋಣ, ಏನಾಗ್ತದೆ ನೋಡೋಣ. ಆಯ್ತಾ? ಇರು ಇರು, ಏನು ನಾನು ಹೋಗಿ ಬರ್ತೇನೆ. ನಾನು ನೋಡಿದ ಯಾರಾದ್ರೂ ಮಹಾತ್ಮರ ಋಷಿಗಳು ಇದ್ದಾರ ಅಂತ ಕಾಡಿನಲ್ಲಿ ಬಹಳ ಒಳಗೆ ನಡೆದಾಡುತ್ತಾ ಬಂದೆ. ಒಂದು ನೋಡಿದ್ರೆ ಇದೊಂದು ಪ್ರಶಾಂತವಾದ ವಾತಾವರಣ, ಇಲ್ಲೊಂದು ಸ್ವಚ್ಛವಾದ ಎಲೆಮನೆ ಕಾಣ್ತದೆ. ಹಾಗೆ ಅದರ ಹತ್ತಿರ ಬಂದು ನೋಡಿದ್ರೆ ಈ ಎಲೆಮನೆಯ ಒಳಗೆ ತೇಜೋಪುಂಜ ಮೂರ್ತಿಗಳು ಕುಳಿತುಕೊಂಡಿದ್ದಾರಲ್ಲ, ಕಣ್ಣು ಮುಚ್ಚಿದ್ದಾರೆ. ಬಹುಶಃ ಏನೋ ಜಪದಲ್ಲೋ ತಪದಲ್ಲೋ ಇದ್ದಾರೆ. ಏನು ಮಾಡೋದಪ್ಪ, ಈಗ ಪಾದ ಕಾಣಿಕೆ ಇಡಬೇಕು. ಹಾಗಾಗಿ ಇಲ್ಲಿರುವಂತಹ ಎಲ್ಲ ಸಿಗುವ ಕೆಲವು ವಸ್ತುಗಳನ್ನು ತಂದು ಇವರ ಪಾದದ ಮೂಡದಲ್ಲಿ ಹೀಗೆ ಇಟ್ಟಿದ್ದೇನೆ. ಇನ್ನು ಅವನನ್ನು ಆಶೀರ್ವಾದ ಮಾಡುವವರೆಗೆ ಸುಮ್ಮನೆ ನನ್ನ ಪಾಡಿಗೆ ಕಾಲಬುಡದಲ್ಲಿ ಕೈ ಮುಗಿದು ನಮಸ್ಕರಿಸಿಕೊಂಡು ಇರ್ತೇನೆ. ನೈವೇದ್ಯವೋ
ಪಾದಬುಡಗಳಲ್ಲಿ ಉತ್ತಮವಾದಂತಹ ಕಾಣಿಕೆಗಳನ್ನು ಇಟ್ಟಿದ್ದೇನೆ. ನಿಮ್ಮನ್ನು ಮನಸಾ ಧ್ಯಾನಿಸ್ತಾ ಪ್ರಾರ್ಥಿಸ್ತಾ ಇದ್ದೇನೆ. ಒಮ್ಮೆ ನಿಮ್ಮ ತಪಸ್ಸಿನಿಂದ ಎಚ್ಚೆತ್ತು ಕಣ್ಣು ತೆರೆದು ನನ್ನ ನೋವನ್ನು ಕೇಳಿ ನನ್ನನ್ನು ಉದ್ಧರಿಸಲಾರಿರ ಮಹಾತ್ಮ, ಉದ್ಧರಿಸಲಾರಿ ವೇಷಭೂಷಣವನ್ನು ಕಂಡಾಗ ಬೇಡರವ ಅಂತ ನಾ ತಿಳಿಯುವುದಕ್ಕೆ ಬರ್ತದೆ. ಹೌದು ಅಯ್ಯ, ಲೋಕಕ್ಷೇಮವೇ ನನ್ನ ಪರಮಲಕ್ಷ್ಯ ಚರಮಲಕ್ಷ್ಯ ಎಂಬ ಹಾಗೆ ಭಾವಿಸಿ ಬಹಿರೀಂದ್ರಿಯಗಳನ್ನು ಮುಚ್ಚಿ ಬಾಹ್ಯ ಪ್ರಪಂಚವನ್ನೇ ಮರೆತು ಭಗವಂತನನ್ನು ಅನುಲಕ್ಷಿಸಿ ಧ್ಯಾನಪರನಾದವ ಈ ಮತಂಗ ಋಷಿ. ಆ ಸಂದರ್ಭದಲ್ಲಿ ನಿನ್ನ ಕೂಗು, ನಿನ್ನ ಪ್ರಾರ್ಥನೆ ನನ್ನ ಮನಸ್ಸನ್ನು ಮುಟ್ಟಿತಪ್ಪ. ಕಣ್ಣು ಬಿಟ್ಟು ನೋಡಿದರೆ ಕಿರಾತರ. ಹೌದು, ಪಾದಮೂಲದಲ್ಲಿ ಕಂದಮೂಲಾದಿಗಳನ್ನೆಲ್ಲ ಇಟ್ಟು ಕಾಣಿಕೆ ಎಂಬ ಹಾಗೆ ನೀನು ಹೇಳುತ್ತಿದ್ದಿ. ಅದೇ ಆ ಕಡೆ ಒಂದು ಪಾತ್ರೆಯಲ್ಲಿ ಜೇನುತುಪ್ಪ ಉಂಟು, ಜೇನುತುಪ್ಪ ಬಹಳ ಸಿಹಿ. ಇದೆಲ್ಲವೂ ನಿನ್ನದಾದಂತಹ ಮುಗ್ಧ ಭಕ್ತಿಯನ್ನು ತೋರಿಸ್ತದೆ. ಆದ್ರೆ ಋಷಿಯಾದಂತಹ ನನಗಿದರ ಅಗತ್ಯ ಉಂಟೆ ಹೇಳು. ಯೋಗ ಸಿದ್ಧಿಯಿಂದಲೇ ಹಸಿವೆಯನ್ನು, ತೃಷೆಯನ್ನು, ನಿದ್ದೆಯನ್ನು ಎಲ್ಲ ಗೆದ್ದೇ ನಾನು ಈ ತಪಸ್ಸಿಗೆ ಕುಳಿತವ. ಹಾಗಂತ ನಿನ್ನ ಭಕ್ತಿಗೆ ನಾನು ತೊಡಕನ್ನೊಡ್ಡುವುದಿಲ್ಲ. ನಿನ್ನ ಕಾಣಿಕೆಯನ್ನು ಸ್ವೀಕರಿಸಿದ್ದೇನೆ. ಈ ರೀತಿ ಕಾಣಿಕೆಯನ್ನು ಅರ್ಪಿಸಿ ಪಾದಮೂಲದಲ್ಲಿ ಬಿದ್ದು ಬೇಡಬೇಕು ಅಂತಾದ್ರೆ, ಪ್ರಾರ್ಥನೆ ಮಾಡಬೇಕು ಅಂತಾದ್ರೆ, ನನ್ನನ್ನು ತಪಸ್ಸಿನಿಂದ ಎಬ್ಬಿಸಬೇಕು ಅಂತಾದ್ರೆ ಏನೋ ಒಂದು ಕಷ್ಟ ನಿನ್ನನ್ನು ಆರಿಸಿದೆ ಅನ್ನೋದೇ ಸತ್ಯ. ಹೇಳಪ್ಪ, ಈ ಮತಂಗದಿಂದ ನಿನಗೆ ಏನಾಗಬೇಕು? ಏನು ನಿನ್ನ ದುಃಖ ಹೇಳು. ಋಷಿವರ ಇನ್ನೊಳಿಗೆ ಬೇಡುಲಿಗೆನೋ ವರವ ಸತತ ಕಾಡುತ್ತಲಿರುವುದು ಪುಣ್ಯ ಮೂರುತಿ ಪುತ್ರ ಭಾಗ್ಯವ ಮಾಡುತ್ತಿರುವಂತ ಬೇಡರ ಕುಲದವನವನು ನೆಗ್ರೋದ ಅಂತ ನನ್ನ ಹೆಸರು. ಒಳ್ಳೆಯದು. ನನಗೆ ಹೆಂಡತಿ ಒಬ್ಬಳಿದ್ದಾಳೆ, ಆರಿಷ್ಟ ಅಂತ ಅವಳ ಹೆಸರು. ಸರಿ. ನಮಗೆ ಮದುವೆ ಆಗಿ ಒಂದು 12 ವರ್ಷಗಳೇ ಕಳೆದು ಮಹಾತ್ಮ. ಹಾಗಾಗಿ ಎಲ್ಲಾ ಗಂಡ ಹೆಂಡರಿಗೆ ಮಕ್ಕಳಾಗುವ ಹಾಗೆ ನಮಗೆ ಇಷ್ಟು ವರ್ಷ ಕಳೆದರೂ ಒಂದೇ ಒಂದು ಮಕ್ಕಳ ಭಾಗ್ಯ ನಮಗೆ ಇಲ್ಲದೆ ಹೋಯಿತು. ಹಾಗಾಗಿ ಪ್ರತಿನಿತ್ಯ ಹೆಂಡತಿಯ ಮುಖ ನೋಡಿದ್ರೆ ಚಪ್ಪೆ ಮೋರೆ ಹಾಕಿಕೊಂಡು ಒಮ್ಮೊಮ್ಮೆ ಮೂಲೆಯಲ್ಲಿ ಕುಳಿತುಕೊಂಡು ಕಣ್ಣಿನಲ್ಲಿ ಧಾರಾಕಾರ ನೀರು ಸುರಿಸುತ್ತಾ ಗೋಳೋ ಅಂತ ಅಳ್ತಾ ಇರ್ತಾಳೆ. ಮಕ್ಕಳಿಲ್ಲ ಮಕ್ಕಳಿಲ್ಲ, ನಾನು ಬಂಜೆ ಬಂಜೆ ಅಂತ ಎಲ್ಲ ನೆರೆಹೊರೆಯವರು ನನ್ನನ್ನು ಹೀಯಾಳಿಸ್ತಾರೆ. ನನ್ನ ಹೆಣ್ಣು ಜನ್ಮವೇ ನಿರರ್ಥಕ ಆಯ್ತಲ್ಲ ಅಂತ ಅವಳ ರೋದನವನ್ನು ಕೇಳಿ ಸಹಿಸುವುದಕ್ಕಾಗಲಿಲ್ಲ ಮಹರ್ಷಿಗಳೇ. ಹಾಗಾಗಿ ನನಗೆ ತಕ್ಕನೆ ಒಂದು ಹೊಳೆಯಿತು. ಹಿರಿಯರು ಹೇಳುವುದನ್ನು ಕೇಳಿದೆ ನಾನು. ಹೀಗೆ ತಮ್ಮಂತಹ ಮಹಾತ್ಮರ ಪಾದ ಸೇವೆ ಮಾಡಿ ಮೆಚ್ಚಿಸಿದ್ರೆ ಅವರಲ್ಲಿರುವಂತಹ ತಪೋಶಕ್ತಿಯಿಂದ ಯಾವುದೇ ದಂಪತಿಗಳಿಗೆ ಮಕ್ಕಳಾಗುವಂತಹ ಒಂದು ಆಶೀರ್ವಾದ ಮಾಡ್ತಾರಂತೆ ಅಂತ. ಹಾಗಾಗಿ ನಮ್ಮಲ್ಲಿ ಹೆಚ್ಚೇನೂ ಇಲ್ಲ. ಒಳ್ಳೆ ಒಳ್ಳೆ ಸಿಹಿಯಾದ ರುಚಿ ಶುಚಿಯಾದ ಗೆಡ್ಡೆಗೆಣಸು, ಆಮೇಲೆ ಜೇನುತುಪ್ಪ, ಇದನ್ನೆಲ್ಲ ಪಾದ ಕಾಣಿಕೆ ಅಂತ ಒಪ್ಪಿಸಿದ್ದೇನೆ. ಸಂತೋಷದಿಂದ ಸ್ವೀಕರಿಸಿದ್ದೀರಿ ತಾವು. ನನಗೆ ಅಷ್ಟೇ ಸಾಲದು. ಇನ್ನು ಮುಂದಕ್ಕೆ
ಬಡ ದಂಪತಿಗಳಾದಂತಹ ನಮಗೆ ಈ ಮುಪ್ಪಿನ ಕಾಲದಲ್ಲಾದರೂ ನಮಗೆ ಆಧಾರವಾಗುವಂತಹ ಹೆಣ್ಣೋ ಗಂಡ ಹೆಣ್ಣೆ ಆಗಬೇಕು, ಎಲ್ಲರ ಹಾಗೆ ಗಂಟೆ ಆಗಬೇಕು ಅಂತ ನಮ್ಮ ಅಪೇಕ್ಷೆ ಇಲ್ಲ ಮಹರ್ಷಿಗಳೇ. ಅಂತೂ ಮಕ್ಕಳಾಗಬೇಕು, ಒಂದು ಸಂತಾನ ಭಾಗ್ಯ ಆಗುವ ಹಾಗೆ ತಾವೊಂದು ಆಶೀರ್ವಾದ ಮಾಡಿ ನಮ್ಮನ್ನು ಉದ್ಧರಿಸಬೇಕು ಅಂತ ಮತ್ತೊಮ್ಮೆ ಚೋತ ಫಲವಾಗಿ ಮನೆಗೆ ಹೋಗಿದನು ಸತಿಯರಿಗೆ ಬೇಗ ನೀಡಯ್ಯ ಮಂತ್ರಜದ ಹೇಳಿದನು ಸಂತಾನ ನಿನಗಹುದು ಆಗಲೇ ಚೋತ ನ್ಯಗ್ರೋಧ ನಾಮಕನಾದಂತಹ ಕಿರಾತ ಮಹಾತ್ಮ, ನನ್ನಂತಹ ತಾಪಸಿಗಳ ಮನಸ್ಸಿನಲ್ಲಿರುವಂತಹ ಆಸೆಯನ್ನು ಬಲ್ಲೆಯ. ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರೂ ಸುಕ್ಷೇಮದಲ್ಲಿರಬೇಕು, ಸಂತೋಷದಲ್ಲಿರಬೇಕು, ಧರ್ಮ ಸ್ಥಾಯಿಯಾಗಿ ಉಳಿಯಬೇಕು, ಅಧರ್ಮ ನಾಶವಾಗಬೇಕು. ಇದು ನಮ್ಮ ಪರಮ ಲಕ್ಷ್ಯವೂ ಹೌದು, ಚರಮ ಲಕ್ಷ್ಯವೂ ಹೌದು. ಈ ಪ್ರಪಂಚದ ಒಳಗಿರುವಂತಹ ನೀನು ಒಬ್ಬ ಬಡಪಾಯಿ ಕಿರಾತ. ಧನ ಕನಕ ಬೇಕು ಅಂತ ಕೇಳಲಿಲ್ಲ, ಭೂಮಿ ಬೇಕು ಅಂತ ಕೇಳಲಿಲ್ಲ, ಪುತ್ರ ಸಂತತಿ, ನಿನ್ನ ವಂಶವನ್ನು ಬೆಳಗಿಸುವಂತಹ ಒಂದು ಸಂತಾನ ಆಗಬೇಕು ಎಂಬ ಹಾಗೆ ಹೇಳಿದೆ. ಹೌದಪ್ಪ, ರಾತ್ರಿಯಲ್ಲಿ ಚಂದ್ರ ಬೆಳಗುತ್ತಾನೆ, ಹಗಲಿನಲ್ಲಿ ಸೂರ್ಯ ಬೆಳಗುತ್ತಾನೆ. ನಮ್ಮ ಕುಲವನ್ನು ಬೆಳಗಿಸುವುದು ನಮ್ಮ ಪುತ್ರನೋ ಪುತ್ರಿಯೋ. ಹಾಗೆಯೇ ಧರ್ಮ ಅನ್ನುವುದು ಈ ಲೋಕವನ್ನೇ ಬೆಳಗಿಸ್ತದೆ. ಹಾಗಾಗಿ ನಿನ್ನ ಅಪೇಕ್ಷೆ ಏನು ಅಪರಾಧ ಅಲ್ಲ, ಸಂತೋಷಗೊಂಡಿದ್ದೇನೆ. ನಾವೆಲ್ಲರೂ ನಿಮಿತ್ತ ಮಾತ್ರ. ದೇವರು ನಮ್ಮಿಂದ ಏನಾದರೂ ಒಂದು ಮಹತ್ ಕಾರ್ಯವನ್ನು ಮಾಡಿಸಿದ್ರೆ ನಾವು ಹುಟ್ಟಿದ್ದಕ್ಕೆ ಸಾರ್ಥಕವಾಯಿತು. ನೀ ಹೇಳಿದ ಮಾತನ್ನು ಕೇಳುವ ಹಾಗೆ ನಾನು ಹೀಗೆ ನೋಡುವಾಗ ನನ್ನ ಕೈಗೆ ಬಂದದ್ದೊಂದು ಶೂತ ಫಲ. ಬಹುಶಃ ಭಗವಂತನೇ ಇದು ಪ್ರಸಾದ ರೂಪವಾಗಿ ನನಗೆ ಕೊಡಬೇಕು ಎಂಬ ಹಾಗೆ ಸಂಕಲ್ಪ ಮಾಡಿಯೋ ನನ್ನ ಬಳಿಯಲ್ಲಿ ಇದ್ದಿದ್ದು ಏನು. ಹಾಗಾಗಿ ಈ ಚೂತ ಫಲವನ್ನೇ ಮಂತ್ರಿಸಿದ್ದೇನೆ, ಇದನ್ನೇ ನಿನ್ನ ಕೈಗಳಿಗೆ ಕೊಡ್ತಾ ಇದ್ದೇನೆ. ಇದನ್ನು ಕೊಂಡು ಹೋಗಿ ನಿನ್ನ ಹೆಂಡತಿಯಾರು ಅರಿಷ್ಟೆ, ಅವಳಿಗೆ ಕೊಡು, ಅವಳು ಪುಂಜಿಸಲಿ, ಆ ದೇವರನ್ನು ಪ್ರಾರ್ಥಿಸು. ನಿಮ್ಮ ಇಚ್ಛೆಯ ಪ್ರಕಾರ ನಿಮ್ಮ ಮನಸ್ಸನ್ನು ನಿಮ್ಮ ಮನೆಯನ್ನು ಬೆಳಗುವುದಕ್ಕೆ ಒಂದು ಮಗು ಖಂಡಿತವಾಗಿ ಹುಟ್ಟು ಬರ್ತದೆ. ದೇವರು ಒಳ್ಳೆದು. ಸಂತಸದಲ್ಲಿ ನಾಮ ಶಬರಿಯು ನಿರಿತಿ ನಾಮ ಶಬರಿಯು ನಿರಿತಿ ಅರಿಷ್ಟೇ ಸ್ವಾಮಿ, ಇದಕ್ಕೆ ಹೇಳುವುದು ಸದಾ ಕುಟ್ಟಿಬ್ಬದ್ದಾನೆ. ಹಾಗಂದ್ರೆ ಅದೊಂದು ಹರ್ಷೋದ್ಗಾರ, ಅರ್ಥ ಕೇಳಬೇಡ, ಭಾಗವತರಿಗೂ ಗೊತ್ತಿಲ್ಲ ಅದರ ಅರ್ಥ. ವಿಮರ್ಶೆ ಮಾಡಿ ಅದು ಒಂದು ಹರ್ಷ, ನಾವು ನಮಗೆ ಸಂತೋಷ ಹೇಳುದು. ವಿಷಯ ನಾನು ಋಷಿಗಳನ್ನು ಹುಡುಕಿಕೊಂಡು ಹೋದುದು ಸ್ವಲ್ಪ ಸಮಯದ ಹಿಂದೆ. ಆಗ ಎಲ್ಲ ಒಂದು ದಿನ ಕ್ಷಣ ಅಂದ್ರೆ ದಿನಗಟ್ಟಲೆ ಆಗುತ್ತಿತ್ತು ನಮಗೆ. ಯಾಕೆ ನೀನು ಮೂಲೆಯಲ್ಲಿ ಕುಳಿತುಲ್ಲಿ ಮಕ್ಕಳಲ್ಲಿ ತಮಾಷೆ ಮಾಡಬಾರ್ದು. ಈಗ ಹಾಗ 5 ವರ್ಷಕ್ಕೆ ಮೊದಲು ಇದೆಲ್ಲ ನಡೆದಿದ್ದು. ಆ ಋಷಿಗಳ ಬಳಿಗೆ ನಾನು ಹೋದಾಗ ಅವರ ಸೇವೆಗೆ ಅವರು ಮೆಚ್ಚಿ ಒಂದು ಫಲ ಕೊಟ್ಟದ್ದು, ಶೂತ ಫಲ. ಅದನ್ನು ನಾನು ನೆನೆ ಕೊಟ್ಟದ್ದು, ನೀನು ತಿಂದದ್ದು. ತಿಂದು 9 ತಿಂಗಳಾಗುವಾಗ ಒಂದು ಮಗು ನಿನ್ನ ಹೊಟ್ಟೆಯಲ್ಲಿ. ಅಲ್ಲೋ, ಹೆಣ್ಣು ಮಗು. ಹೆಣ್ಣಾದ್ರೇನು ಗಂಡಾದ್ರೇನು ಎಲ್ಲ ಈ ನಾಡಿನವರಿಗೆ ಗಂಡು ಮಕ್ಕಳಾಗಬೇಕು. ಗಂಡು ಮಕ್ಕಳಾಗದಿದ್ರೆ ನಮಗೆ ಎಂಥದ್ದು ಸದ್ಗತಿ, ಅವರ ಕರ್ಮ ಅದಿಲ್ಲ, ಇದಿಲ್ಲ. ವಂಶ ಉದ್ಧಾರ ಆಗುದಿಲ್ಲ. ಇದು ಹೆಣ್ಣು ಮಕ್ಕಳಲ್ಲ. ಹಾಗಾಗಿ ನಮಗೆ ಹುಟ್ಟಿದ ಮಗುವಿಗೆ ನಾವು ಮಗು ಮಗು ಅಂತ ಮುದ್ದಿನಿಂದ ನಾವು ಕರೆಯಬಹುದಪ್ಪ. ಆದರೆ ನೆರೆಹೊರೆಯವರು ಮಗು ಅಂತ ಕರೆದ್ರೆ ದೊಡ್ಡದಾಗುವಾಗ ಆ ಮಗುವಿಗೆ ಸಿಟ್ಟು ಬರ್ಲಿಕ್ಕಿಲ್ಲ. ನನ್ನ ಅಪ್ಪ ಅಮ್ಮನಿಗೆ ಮಾತ್ರ ನಾನು ಮಗು, ನಿಮಗೆ ಮಗು ಅಂತ ಹೆಸರು ಬೇಡ. ಅದಕ್ಕಾಗಿಯೇ ನಮ್ಮ ಕುಲಕ್ಕೆ ಒಪ್ಪುವಂತೆ
ಶಬರಿ ಎನ್ನುವ ಹೆಸರಿಟ್ಟಿದ್ದೇವೆ. ಬಹಳ ಹುಣ್ಣಿಮೆ ಚಂದ್ರನಾಗೆ ಇಷ್ಟು ಅಗಲ ಮುಖ ಪ್ರಕಾಶ ಬೀರುವ ಕಣ್ಣು ಇಷ್ಟು ದೊಡ್ಡ ಕಣ್ಣು ಅಲ್ಲೋ, ಮೂಗು ನಿಮ್ಮ ಹಾಗೆ, ಮೂಗು ನನ್ನ ಹಾಗೆ, ಹಲ್ಲು ನಿನ್ನ ಹಾಗೆ, ಮಗು ನಮ್ಮದೇನು ಹಾಗೆ ಹಾಗೆ. ಇವತ್ತಿಗೆ ವರ್ಷ ಎಷ್ಟಾಯ್ತು? 5 ಕಳೆ. ಈಗ ಪ್ರತಿ ವರ್ಷ ಇವರೆಲ್ಲ ಗ್ರಹಿಸಿದ್ದಾರೆ, ಕೆಲವರೆಲ್ಲ ನಾಡಿನವರು. ಹುಟ್ಟುಹಬ್ಬ, ನಮ್ಮ ಮಕ್ಕಳ ಹುಟ್ಟುಹಬ್ಬ ಇದ್ದಲ್ಲಿಗೆಲ್ಲ ತಿಳಿಸಿದ್ರು, ಅವರನ್ನು ಬರ್ಲಿಕ್ಕೆ ಹೇಳಿದ್ರು. ಏನು ಸಂಭ್ರಮ, ಏನು ಸಡಗರ ನಮಗೆ ಕೊಡುದಿಲ್ಲ. ನಾವು ಕಾಡಿನಲ್ಲಿದ್ದರೇನು, ನಾವು ಮಕ್ಕಳ ಹುಟ್ಟುಹಬ್ಬ ಆಚರಣೆ ಮಾಡಬೇಕು. ಅದರಲ್ಲಿಯೂ 5ನೇ ವರ್ಷಕ್ಕೆ ಬಹಳ ಸಂಭ್ರಮದಿಂದ ಆಚರಣೆ ಮಾಡಬೇಕು. ಅದಕ್ಕಾಗಿ ಈಗ ಮೊದಲು ಮಗುವನ್ನು ಕರಿಬೇಕು, ಎಲ್ರಿಗೆ ನೋಡ್ಬೇಕಲ್ಲ. ಮಗು ಶಬರಿ ಎಲ್ಲಿದ್ದೀ ಮಗ? ನೋಡು, ಲಕ್ಷಣದ ಬೆಕ್ಕಿ ನನ್ನ ಹಾಗೆ, ಕರ್ಮ ಮೂಗೊಂದು ನನ್ನ ಹಾಗೆ ನೀನು ಹೇಳಿದ. ಈಗ ನೀವು ಕಂಡದ್ದು 5ನೇ ವರ್ಷದ ಮಗು. ನಿನಗೆ ವರ್ಷ ಎಷ್ಟಾಯ್ತು ಗೊತ್ತುಂಟಾ? ಅಷ್ಟು ಸಣ್ಣ ಮಗುವಿಗೆ ವರ್ಷ ಎಷ್ಟಾಗ್ತಂತ ನಿಮ್ಗೆ? 5 ವರ್ಷ ಆಯ್ತು ಮಗ. ಇವತ್ತು ದಿನ ಯಾವುದು ಗೊತ್ತುಂಟ? ಯಾವುದು? ಬಹಳ ವಿಶೇಷ. ನಿನ್ನ ಅಮ್ಮನ ಹೊಟ್ಟೆಯಿಂದ ನೀನು ಹೊರಗೆ ಬಂದ ದಿನ, ನೀನು ಹುಟ್ಟಿದ ದಿನ. ಹೌದಾ? ಹಾಗೆ ನಿನ್ನ ಹುಟ್ಟು ಹಬ್ಬ ಒಂದು ಬಹಳ ಒಂದು ಸಂಭ್ರಮದಿಂದ ಆಚರಣೆ ಮಾಡಬೇಕು ಅಂತ ಈಗ ಎಲ್ಲ ಹೇಳಿ ಕಳಿಸಿದ್ಯಾ ಅವರಿಗೆ ಇವತ್ತು ಅಂತ. ಒಳಗೆಲ್ಲ ತಯಾರಾಗಿದೆ. ತಯಾರಂದ್ರೆ ಯಾವತ್ತಿನ ಊಟೋಪಚಾರ ಅಲ್ಲ, ಎಲ್ಲ ಬೇಕು. ಇದು ಬಗೆ ಬಗೆಯದ್ದು ಬೇಕು, ಕರಿದದ್ದು ಬೇಕು, ಬೇರೆ ಬೇಕು. ಆಮೇಲೆ ಸುಟ್ಟದ್ದು ಬೇರೆ ಬೇಕು, ಇನ್ನು ಕಾಯಿಸಿದ್ದು ಮೃಷ್ಟಾನ್ನ ಭೋಜನ. ಮೃಷ್ಟಾನ್ನ ಇದು ಅವರಿಗೆಲ್ಲ, ಇವತ್ತು ನಮಗೆ ಅಂತ ಹಾಗೆ. ಅದ್ರ ಬಗ್ಗೆ ನನ್ನ ಅವರು ಕೇಳ್ತಾರ ಮಾರಾಯ್ತಿ, ಅದು ನೀವು ವ್ಯವಸ್ಥೆ ಮಾಡಬೇಕು. ಅದರ ಬಗ್ಗೆ ಮತ್ತೆ ನೀವು ಹೊರಗಿಂದ ಹೋಗಿ ತರಿಸಬೇಕಾಗಿಲ್ಲ. ಮತ್ತೆ ಅವರು ನಾಡಿನವರಿಗಾದ್ರೆ ಹೊರಗಿಂದ ತರಿಸಬೇಕು, ಮತ್ತೆ ಇಲ್ಲಿದ್ದದ್ದು ಆಗುದಿಲ್ಲ, ಅದು ನಾಟುವುದಿಲ್ಲ, ಎಲ್ಲ ಉಂಟು. ನಮಗೆ ಹಾಗೆಲ್ಲ. ನಮ್ಮ ಧರ್ಣಪ್ಪನಲ್ಲಿ ಹೇಳಿದ್ದೇನೆ, ಅವನೇ ಬೇಯಿಸ್ತಾನೆ, ಅವನಿಗೆ ಗೊತ್ತುಂಟು ಅದೆಲ್ಲ. ಇಷ್ಟಿಷ್ಟು ದೊಡ್ಡ ಅದರಲ್ಲಿ ತರ್ಲಿಕ್ಕೆ ಹೇಳಿದ್ದೇನೆ. ಅವರೆಲ್ಲ ಬರ್ಲಿಕ್ಕೆ ಆಯ್ತಾ? ಗುಂಡು ಎಲ್ಲಿ? ಬನ್ನಿ ಬನ್ನಿ ಮಗ. ಅಜ್ಜಯ್ಯ ನಮಸ್ಕಾರ. ನಿನಗೆ ಸಂಸ್ಕಾರ ಉಂಟಾ? ನಮಸ್ಕಾರ ಮಾಡು, ಸಂಸ್ಕಾರ ಉಂಟು. ಅಜ್ಜಯ್ಯ ಅಂತ ಹೇಳಿದ್ದೆ, ಹೌದು. ಅಜ್ಜನಿಗೆ ಮೊಮ್ಮಕ್ಕಳು ನಮಸ್ಕಾರ ಮಾಡುವುದೇನು? ಮತ್ತೆ ಕಾಲು ಹಿಡಿದು ಹೀಗೆ ಮಾಡಬೇಕು. ಎಷ್ಟು ಸಲ ಹೇಳಲಿಲ್ಲ ನಾನು? ಈ ಕಡೆಯಿಂದ ಕೇಳುವುದು, ಈ ಕಡೆಯಿಂದ ಬಿಟ್ಟು ಬಿಡುವುದು. ಮರಿಗಳ ನಿಮಗೆ ನೆನಪಿಟ್ಟುಕೊಳ್ಳಿಕ್ಕೆ ಸಂಕಟ. ಈಗ ಬಿಡೋಣ. ಇವತ್ತು ನಿಮ್ಮನ್ನೆಲ್ಲ ಬರಿಸಿದ್ದೇನೆ. ವಿಷಯ ಏನು ಗೊತ್ತುಂಟು? ನಮ್ಮ ಮಗಳು ಶಬರಿಯ ಹುಟ್ಟುದಿನ ಅಲ್ವಾ? ಹಾಗಾಗಿ ಸುರಿತದೆ ನಿಮಗೆ ಬಾಯ. ಅಂದ್ರೆ ನಮ್ಮ ಕುಲದಲ್ಲಿ ನನ್ನ ಮಗಳಂತ ಮಕ್ಕಳು ಹುಟ್ಟುತ್ತಾರೇನೋ? ಇವನು ಕಾಣಬಾರ್ದು. ಮತ್ತೆ ನಮ್ಮ ಇವ ಜಗ್ಗ ಬೊಗ್ಗನ ಮಗಳು ಹೇಳಿದ. ಇವತ್ತು ಏನು ಬೇಕು ಅದು ಅಯ್ಯೋ ದೇವ್ರೆ, ಒಂದೆರಡಲ್ಲ, ಎಷ್ಟು ಪಾತ್ರೆಯಲ್ಲಿ ಉಂಟಲ್ಲ. ಸುಯಿ 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 ಹೇಳ್ತದೆ. ಅಷ್ಟು ಗೊತ್ತಾಯ್ತಲ್ಲ. ಮತ್ತೆ ಮಾಂಸ ಊಟ ಏನು ಏನು ಬೇಕು? ಅದು ಇಲ್ಲ, ಇದು ಇಲ್ಲ ಅಂತಿಲ್ಲ. ಗೊತ್ತಾಯ್ತಲ್ಲ. ಚೆನ್ನಾಗಿ ತಿಂದುಂಡು ಸುಮ್ಮನೆ ನಾವೇನಾದ್ರೂ ಮಾಡುದಲ್ಲ, ದೇವರ ಸ್ಮರಣೆ. ಅದು ಮರಿಬಾರ್ದು ನಾವು. ಗೊತ್ತಾಯ್ತಲ್ಲ. ನಾವು ಎಷ್ಟೋ ಪ್ರಯತ್ನ ಪಟ್ಟು ಎಷ್ಟೋ ವರ್ಷ ಆಗಿದೆ, ನಮ್ಮಿಂದ ಮಕ್ಕಳು ಮಾಡ್ಲಿಕ್ಕೆ ಆಗಿದ, ನಮಗೆ ಮಕ್ಕಳಾಗಲಿಲ್ಲ. ದೇವರ ಪ್ರಸಾದ, ಪರಮೇಶ್ವರ ದೇವರು ನಮ್ಮ ಅಳಲನ್ನು ಶಿವನ ಪ್ರಸಾದ, ಶಿವಪ್ರಸಾದ ಅಂತ ಹೀಗೆ ಮಾಡಬೇಡ, ಸೊಂಟಕ್ಕೆ ಬಿಟ್ಟರೆ. ಹೌದು, ಶಿವನ ಪ್ರಸಾದ. ಅವನ ಕೊರಳಿಂದ ಒಂದು ಹೂವಿನ ಹೆಸರನ್ನು ತೆಗೆದು ಬಿಸಾಡಿದಾಗೆ ಅನುಗ್ರಹ ಮಾಡಿದ್ದಾನೆ. ಹಾಗಾಗಿ ಪರಮೇಶ್ವರ ದೇವರ ಕುರಿತಾಗಿ ಒಂದು ಹಾಡು ಹಾಡಿ, ಹಾಡಿಗೆ ತಕ್ಕ ಕುಣಿದು ನಾವು ಸಂಭ್ರಮ ಮಾಡಬೇಕು. ತಾನಿ ತಂದನ ತಾನಿ ತಾನಿ ತಂದ ತಾನಿ ತಂದನ ತಾನಿ ತಾನಿ ತಂದನ ಆಕಾಶದ ಸುತ್ತಿನ ಸಿರಿನೋಟ ನುಡಿಯನು ನೋದೈಕ
ತಾನಿ ತಂದನ ತಾನಿ ತಾನಿ ತಂದನ ತಾನಿ ತಂದನ ತಂದನ ತಾನಿ ತಂದನ ಧರ್ಮಕ್ಕೆ ಇತ್ತು ಅಂತ 3 ಪಾತ್ರೆ ಲೋಟದಲ್ಲಿ ಎಳೆದಿದ್ದಿ ಕಾಣ್ತದೆ. ನಿನಗೇನೋ ಒಳ್ಳೆ ಉಲ್ಲಾಸ ಉಂಟು, ನನಗೆ ಕೂಡ್ತದೆ ಯಪ್ಪ. ನಿಮ್ಮ ಒಟ್ಟಿಗೆ ನಾನು ಸೇರಿಕೊಂಡು ಒಂದು ಸ್ವಲ್ಪ ತಾಟವಾಟ ಮಾಡಿದ್ದೀನಿ, ಕುಡುದಿಲ್ಲ ಈಗ. ಹೌದು ದೇವರೇ, ದೇವರ ಪ್ರಸಾದ. ಹೌದು, ಗೊತ್ತಾಯ್ತಲ್ಲ. ಊಟ ಉಪಚಾರ ಎಲ್ಲ ಹೇಗಾಗಿದೆ? ತೊಂದರೆ ಇಲ್ಲ. ಇದು ಭರ್ಜರಿ ಊಟ, ಒಳ್ಳೆ ಊಟ ಅಲ್ಲ? ಹೇಗಿತ್ತು ಮಗ?
ಬಾಯಿ ಬಿಟ್ಟು ಆದೀತು, ನನ್ನ ಸ್ವಲ್ಪ ತಯಾರು ಮಾಡಬೇಕು. ಹೌದೌದು, ಒಳ್ಳೆ ತೊಂದರೆ ಇಲ್ಲ. ಮೇಡರಿ ನೋಡಿ ಒಳಗಿದರಾದರ ಪತಿಪತಿಯರುಳದನಿಗೆ ಮದಿಗಾಡಿ ನಿರ್ದಿಕ ಬೇಡ ಪರಿತಿದನು ಇಷ್ಟರವರೆಗೆ ತಿಂದ ಹಾಗೆ ಈಗಲ್ಲ, ಎಲ್ಲವನ್ನು ಒಟ್ಟಿಗೆ ಮುಕ್ಕಿದ್ರೆ ವರ್ಷಗಳವರೆಗೆ ನನಗೆ ಅದು ಬೇಡ. ಬನ್ನಿ ಬನ್ನಿ. ಹಲಿಗೆ ಆದೀತು. ಸೀಳಿದ್ರೆ ನಿನ್ನ ಕೈಕಾಲು ನೋಡಿದ್ರೆ ದೊಡ್ಡ ಮಾವಿನ ಮರದ ಕಾಂಡದ ಹಾಗುಂಟು. ಇಷ್ಟು ದೊಡ್ಡ ದಷ್ಟಪುಷ್ಟವಾದ ದೇಹ ಹಿಡ್ಕೊಂಡು ಸ್ವಲ್ಪ ಎದೆ ಬಗ್ಗಿಸಿ ಮೈ ಮುರಿದು ಬೆವರು ಸುರಿಸಿ ಏನಾದ್ರೂ ದುಡಿದು ಉಣ್ಣುವುದಕ್ಕೆ ಸಂಕಟವನ್ನೇ ಅಲ್ವಾ? ಇದು ಧರ್ಮಕ್ಕೆ ಸಿಗಬೇಕು ಅಂತ ನಮ್ಮಂತ ಬಡಪಾಯಿಗಳನ್ನು ಹೆದರಿಸಿ ದುಡಿಯದೆ ಇಷ್ಟು ನಾನು ತಿಂದದ್ದು. ಈಗ ನಮ್ಮನ್ನು ತಿನ್ನುವುದಕ್ಕೆ ಬರಬೇಡ. ಎಲ್ಲಿಯಾದ್ರೂ ಗೆಡ್ಡೆ ಗೆಣಸನಾದ್ರೂ ಸಿಗ್ತದೆ, ಒಂದು ಸ್ವಲ್ಪ ದುಡಿಬೇಕು. ನಾನೇನು ಹಂದಿಯ ಗೆಡ್ಡೆ ಗೆಣಸು ಹಂದಿ ಅಪ್ಪ ಅಂತ ಹೇಳ್ಬೇಕಾದ್ರೆ ಅದನ್ನಾದರೂ ಅಗೆದು ತಿನ್ನು. ಮತ್ತೆ ನಮ್ಮನ್ನು ತಿನ್ನುವುದಕ್ಕೆ ಮುಂದೆ ಬಂದ್ರೆ ಕೈಯಲ್ಲಿ ಹಿಡ್ಕೊಂಡು ಬಾಳೆಹಣ್ಣು
ನೀನು ಏನು ಹೇಳಿದರೂ ನಾನು ಬಿಡುವವರಲ್ಲ. ಕೊಲ್ಲುವ ಭಟ ನೀನೇ ಏನೋ. ಬಾ, ನನ್ನ ಪ್ರಾಣ ಇದ್ರೆ ಇವರನ್ನು ಮುಟ್ಲಿಕ್ಕೆ ಬಿಡೋದಿಲ್ಲ. ತನ್ನ ಮೋಹದ ಸತಿ ಕಣ್ಣೆದುರಡಿವೆ ಬಣ್ಣಿಸಲರಿಯದ ಭಯದಿ ಕನ್ನೆಯ ಬಿಡಿದಲ್ಲಿ ಗೋಳಿರುವುದೆಲ್ಲರೂ ಕಣ್ಣೀರಿನೊಳವಳ ತೋಯಿಸುತ್ತ ಬಾಳೆ ನಮ್ಮಯ ಗೋಳ ಕೇಳುವರಾರಿ ಕೂಳಗಾದೆ ತೆಗೆಯುವುದರಿಗೂ ಹಾಳಾಯಿತು ಸಂತಸದ ಗಲಭಾದೆಂಬ ಬಾಳುವೆ ಕ್ಷಣ ಮಾತ್ರದಲ್ಲಿಯೇ ಮೋಹದ ಸರಸತಿ ಕಣ್ಣೆದುರಡಿವೆ ಮಗಳೇ ಮಗು ಅಳಬೇಡ ಮಗ, ಅಳಬೇಡ. ಅದು ನಮ್ಮ ರಕ್ಷಣೆಗೆ ಬೇಕಾಗಿ ನನ್ನ ಪ್ರಾಣದ ಅಂಗನ್ನೇ ಬಿಟ್ಟು ಆ ರಕ್ಕಸರಲ್ಲಿ ನಾನು ಬಿಲ್ಲು ಬಾಣ ಹಿಡಿದು ಹೋರಾಟ ಮಾಡಿದ್ರು ಸಹ ಅಯ್ಯೋ ಅವನನ್ನು ಎದುರಿಸುವುದಕ್ಕೆ ಆಗದೆ ಹೋಯ್ತೆ ಮಗ. ಅಮ್ಮ ಬೇಕು ಅಪ್ಪ, ಅಮ್ಮ ಬೇಕು. ಇಲ್ಲಮ್ಮ, ಇಲ್ಲಮ್ಮ, ಏನು ಮಾಡೋಣ? ನಾವೆಷ್ಟೇ ಹತ್ರು ಎಷ್ಟೇ ಗೋಳಾಡಿ ಈ ನೆಲದ ಮೇಲೆ ಹೊರಳಾಡಿದ್ರು ಸಹ ನಮ್ಮ ಪ್ರಾಣ ಹೋಗಬೇಕೇ ಹೊರತು ನಮ್ಮನ್ನು ರಕ್ಷಣೆ ಮಾಡುವಂತಹ ಯಾರು ಈ ಪ್ರದೇಶದಲ್ಲಿ ಇಲ್ಲವಾಗ ನಮಗೆ ಯಾರು ಇಲ್ಲವೇ? ಹಾಗಾಗಿಯೇ ಇಷ್ಟರವರೆಗೆ ನನಗೆ ಬಲಕೈ ಅಂತಿದ್ದಂತಹ ನನ್ನ ಸಂಸಾರವನ್ನು ಸಂತಸದ ಸಾಗರದಲ್ಲೇ ತೇಲಾಡುವಂತೆ ಮಾಡಿದಂತಹ ನನ್ನ ಎಲ್ಲ ಇಚ್ಛೆಗಳನ್ನು ಅರಿತು ನಡೆದುಕೊಂಡು ಬಂದಂತಹ ನನ್ನ ಮೋಹದ ಪತ್ನಿ ಕಣ್ಣೆದುರಲ್ಲೇ ಈ ಲೋಕವನ್ನು ಬಿಟ್ಟು ಎಳೆಯ ಮಗು, ನೀನು ಇಷ್ಟರವರೆಗೆ ಹೊತ್ತೊತ್ತಿಗೆ ನಿನಗೆ ಬೇಕಾದ ಆಹಾರ ವಿಹಾರಗಳನ್ನು ಕೊಟ್ಟು ನಿನ್ನನ್ನು ಮಡಿಲಲ್ಲಿ ಕುಳ್ಳಿರಿಸಿ ಮುದ್ದಿಸಿ ಅಕ್ಕರೆಯಿಂದ ಪ್ರೀತಿಯಿಂದ ಸಾಕಿ ಸಲಹುತ್ತ ಬಂದಳು ಮಗ. ಇದು ನಮಗೆ ಯಾರು ಗತಿ ದೇವರೇ? ನಾನಿದ್ದೇನೆ ಮಗ, ಅಳಬೇಡ, ನಾನಿದ್ದೇನೆ. ದೇವರೇ, ಯಾಕೆ ಹೀಗೆ ಮಾಡಿದಿರಿ ದೇವರೇ? ಓ ದೇವಾನು ದೇವತೆಗಳೇ, ಇಷ್ಟರವರೆಗೆ ನನ್ನ ಆಯುಷ್ಯದಲ್ಲಿ ಯಾವನೇ ಒಬ್ಬ ವ್ಯಕ್ತಿಗೆ ಕನಸು ಮನಸ್ಸಿನಲ್ಲಿಯೂ ನಾನು ಯಾವುದೇ ರೀತಿಯ ಕೆಡುಕನ್ನು ಬಗೆದವನು ಅಲ್ಲ ದೇವರೇ. ಸಾಧ್ಯವಾದರೆ ಕೈಯಿಂದಾಗುವ ಸಹಾಯ ಮಾಡಿದೆ, ಸಾಧ್ಯ ಆಗದಿದ್ದರೆ ತೆಪ್ಪಗೆ ನನ್ನಷ್ಟಕ್ಕೆ ಇದ್ದೆ. ಮಾತ್ರ ಅಲ್ಲ, ಹಿರಿಯರಿಂದ ನಾನು ನೋಡಿ ಕೇಳಿ ತಿಳಿದಂತಹ ಆಚಾರ ವಿಚಾರಗಳನ್ನು ದೇವರ ಮೇಲೆ ಭಕ್ತಿಯನ್ನು ಇಟ್ಟುಕೊಂಡು ಬದುಕಿದೆ. ಸತ್ಯಕ್ಕೆ, ಧರ್ಮಕ್ಕೆ, ನ್ಯಾಯಕ್ಕೆ ಒಂದಿಷ್ಟು ತಪ್ಪದೆ ನಾನು ನಡೆದುಕೊಂಡುದು ಹೌದು ಅಂತಾದರೆ ಸತ್ಯ ಎನ್ನುವಂತಹ ಒಂದು ಶಕ್ತಿ, ಅದೇ ದೇವರು ಈ ಪ್ರಪಂಚದಲ್ಲಿ ಉಂಟು ಅಂತಾದರೆ, ಓ ದೇವಾನು ದೇವತೆಗಳೇ,
ಲೋಕವನ್ನು ಬೆಳಗುವಂತಹ ಸೂರ್ಯಚಂದ್ರಾದಿ ನವಗ್ರಹರೇ, ನಿಮ್ಮನ್ನು ಬಿಟ್ರೆ ನಮಗೆ ಯಾರು ಗತಿ ಇಲ್ಲ. ಒಂದಲ್ಲ ಒಂದು ರೂಪದಿಂದ ಬಂದು ನಿಮ್ಮ ಭಕ್ತರಾದಂತ ಈ ಬಡಪಾಯಿಗಳನ್ನು ರಕ್ಷಣೆ ಮಾಡಿ ದೇವರೇ, ರಕ್ಷಣೆ ಮಾಡಿ. ಮಗ, ಅಪ್ಪನಿಗೆ ಅಪ್ಪನಾಗಿಯೂ ಅಮ್ಮನಿಗೆ ಅಮ್ಮನಾಗಿಯೂ ನಿನ್ನನ್ನು ಅಂಗೈಯಲ್ಲಿ ಬೆಣ್ಣೆ ಹಿಡಿದುಕೊಂಡ ಹಾಗೆ ಸಾಧ್ಯ ಆಗುವ ಮಟ್ಟಿಗೆ ನನ್ನ ಪ್ರಾಣ ಒಂದು ಇರುವವರೆಗೆ ನಿನಗೇನೇ ಕೊರತೆ ಆಗದಂತೆ ನಿನ್ನನ್ನು ಸಾಧಿಕೊಂಡು ಬರ್ತೇನೆ ಮಗ. ಅಳಬೇಡ. ಮೂರು ಲೋಕದ ಯೋಗಕ್ಷೇಮವನ್ನು ವಿಚಾರಿಸುವಂತಹ ಹೊತ್ತಲ್ಲಿ ಭೂಲೋಕದಿಂದ ಆರ್ತನಾದ ಯಾವುದೋ ಒಂದು ರೀತಿಯಂತಹ ಘಟನೆ ಅನರ್ಥ ಸಂಭವಿಸಿದೆ ಎಂಬುದಾಗಿ ತೋರ್ತಾ ಇದೆ. ನನ್ನನ್ನೇ ನೆನಪಿಸಿ ಧ್ಯಾನಿಸ್ತಾ ಇದ್ದಾರಂತಾದ್ರೆ ಭೂಲೋಕದ ಇತಿಹಾಸ ಏನುಂಟು ಅದನ್ನು ನೋಡಲೇಬೇಕು. ಜಗಕ್ಕೆ ಹಿತವ ಶಕ್ತ ಎಂಬ ನೆಗಳ್ತೆಯ ಮಾತಿನಲ್ಲಿರುವಂತಹ ನಾನು ಯಾರಿಗೆ ಕಷ್ಟ ಒದಗಿದೆ ಎಂಬುದನ್ನು ತಿಳಿಯುವುದರ ಸಲುವಾಗಿ ನನ್ನೀ ರಥವನ್ನು ಯಾರು ಮುನ್ನಡೆಯುತ್ತೇನೆ. ಇಷ್ಟರವರೆಗೆ ಕಾಣಲೇ ಇದ್ದಂತಹ ದಿವ್ಯ ರಾಶಿಯೊಂದನ್ನು ನಾನು ನಿನ್ನಲ್ಲಿ ಕಾಣುತ್ತಾ ಇದ್ದೇನೆ. ಅಜಾವುಜಾಬಲ ಮುಗಿಲನ್ನು ಭೇದಿಸಿ ಅಜಯನನ್ನು ಅರಸುತ್ತಿರುವೆಯಲ್ಲ, ಎಲ್ಲಿಗೆ ಹೋಗುವೆ, ಯಾರನ್ನು ಹುಡುಕುವೆ, ಏನನ್ನು ಮಾಡುವೆ ಹೇಳು. ನೀನು ರಾಕ್ಷಸನೆಂಬುದನ್ನು ನಾನು ಅರಿತುಕೊಂಡಿದ್ದೇನೆ. ನಾನು ಬೇರಾರಲ್ಲ, ನಾಥದ ಒಡೆಯ ಶಕ್ರ ದೇವೇಂದ್ರನಾಗಿದ್ದೇನೆ. ಆರ್ತನಾದವನು ಆಳಿಸಿ ಈ ಹೊತ್ತಲ್ಲಿ ಇಲ್ಲಿಗೆ ಬಂದಿದ್ದೇನೆ. ಈ ಹೊತ್ತಲ್ಲಿ ಸಜ್ಜನರನ್ನು ಪೀಡಿಸ್ತಾ ಇದ್ಯಾ, ನಿನ್ನನ್ನು ಬಡಿದು ಅಥವಾ ನಿನ್ನನ್ನು ಕಡಿದು ಅವರಿಗೆ ಒಂದು ರೀತಿಯ ಸುಖಾನುಗಳಿಗೆ ಬಂದವ ನೋಡಿ. ಆಗ ಇಂದ್ರ ಕಾರಣ
ಚಿತ್ರವನು ಹೇ ಮಗಾಪನೆ ನೀನು ಕೊಲದೆನ್ನ ನೀಡಿದದಿಯೇ ಭೂಮಿಯನ್ನು ಭೀಮಕಾಲವೆಂದು ಜನವಾಗಿ ಮಗನ ರಾಮದೊಳಗೆನ್ನ ತಿನ್ನುವವೋ ಹೇ ಮಗಾಪನೆ ಕಿಳಿದು ಅಪರಾಧವನ್ನು ಮಾಡಿದೆ. ನೀನು ಇದ್ದಂತ ವಜ್ರಾಘಾತ ನನ್ನ ತಲೆಯ ಹೊಟ್ಟೆಯ ಒಳಗೆ ಹೋಗಿದೆ. ಆದರೆ ಹಸಿವೆ ತಡೆಯಲಾಗುತ್ತಿಲ್ಲ. ನಾನು ಹಸಿವಿಗೆ ಏನು ತಿನ್ನಲಿ? ನನ್ನ ಬಾಯಿ ಕಣ್ಣು ಎಲ್ಲವೂ ಹೊಟ್ಟೆ ಒಳಗೆ ಹೋಗಿದೆ. ನಾನಾತ ದಿಕ್ಕು ಕಾಣಲಾಗಿದೆ. ಭೂಮಿಯುಳು ಜನಿತಿನಿ ತಿನಿಸಲ್ಲದನ್ಯತ್ರ ಕಾಮನೆಗಳಿಲ್ಲದೆ ಜನಿತಿನಿಯುದರಗಾಗಿ ಉದರ ನುಡಿತಿನಿ ಪ್ರೇಮದಲ್ಲಿ ಹೊಟ್ಟೆಯಲಿ ಬಾಯಿಯನುಗೆ ನೀಮೆಯಲಿ ಸಂಚರಿಪ ಜೀವಿಗಳ ಪಿಡಿಯಲಿದೋ ನೇಮಿಸುವೆ ಕರಗಳಿಗೆ ಯೋಜನಾ ಮುಂದೊಂದು ಶುಭ ದಿನದಲ್ಲಿ ತಾವರಿಗೆ ನಿನ್ನ ದುರ್ಗುಣಗಳಿಗೆ ಶಿಕ್ಷೆಯಿದು ನಿನ್ನ ದುರ್ಗುಣಗಳಿಗೆ ಕಠಿಣವಾದಂತಹ ಶಿಕ್ಷೆಯನ್ನು ನಾನು ಕೊಟ್ಟಿದ್ದೇನೆ. ನನ್ನನ್ನು ಕೊಂದು ಬಿಡು. ಲೋಕದ ಹಿತವನ್ನು ಬಯಸಿದವ ನಾನು, ಶಿಕ್ಷಾ ರಕ್ಷಾ ಕರ್ತವಾದಂತ ನಾನು ನಿನಗೆ ಸರಿಯಾದಂತಹ ಶಿಕ್ಷೆಯನ್ನೇ ಕೊಟ್ಟಿದ್ದೇನೆ. ನಿನ್ನ ತಲೆ ಉದರದೊಳಗೆ ಹೋಗಿದೆ, ಹಸಿವಾಗುತ್ತಾ ಇದೆ. ನೀನು ಮಾಡಿದಂತಹ ಕರ್ಮ ಫಲವನ್ನು ನೀನು ತಿನ್ನಲೇಬೇಕು. ಆದರೆ ನಿನ್ನ ಮೇಲೆ ಒಂದು ರೀತಿಯ ಕರುಣೆಯನ್ನು ನಾನು ತೋರಿದ್ದೇನೆ. ನಿನ್ನ ಹೊಟ್ಟೆ ಅಥವಾ ನಿನ್ನ ತಲೆ ಹೊಟ್ಟೆಯೊಳಗೆ ಹೋಗಿದ್ದೇನೆ ಸರಿ, ಅಲ್ಲೇ ನಿನಗೆ ಆ ಬಾಯಿಯನ್ನು ಕೊಡ್ತೇನೆ. ಯಾಕೆಂದ್ರೆ ನೀನು ಏನನ್ನಾದ್ರೂ ತಿನ್ನಬೇಕಲ್ವಾ, ಅದಕ್ಕಾಗಿ ನಿನ್ನ ಹಸಿವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಅದೊಂದು ಮಾರ್ಗ. ಅಷ್ಟು ಮಾತ್ರವಲ್ಲ, ನೀನು ಕುಳಿತಲ್ಲೇ ಇಲ್ಲೇ ಇರಬೇಕು. ಹಾಗಾದರೆ ನೀನು ತಿನ್ನುವುದಾದ್ರೆ ಯಾವುದನ್ನು? ಪ್ರಾಣಿಯನ್ನು. ಪ್ರಾಣಿ ಭಕ್ಷಕನಾದಂತ ನನಗೆ ಇದು ನೀಳವಾದಂತ ಕೈಗಳನ್ನು ಕೊಡ್ತಾ ಇದ್ದೇನೆ. ಯೋಜನಾ ಪರ್ಯಂತವಾದಂತ ಈ ಕೈಗಳನ್ನು ಚಾಚಿ ನಿನಗೆ ಬೇಕಾದಂತ ಆಹಾರವನ್ನು ನೀನು ತಿನ್ನು. ಹಾಗಾದರೆ ಮುಂದಕ್ಕೆ ನಿನಗೆ ಮೋಕ್ಷ ಮಾರ್ಗ ಹೇಗೆ? ಅದಕ್ಕೊಂದು ದಾರಿ ಉಂಟಯ್ಯ. ಈ ಜಗತ್ತಿನಲ್ಲಿ ಆಗುತ್ತಿರುವಂತ ಯಾವುದುಂಟು, ಯಾವುದ ಕರ್ಮಫಲ ಉಂಟು, ಅನ್ಯಾಯ ಯಾವುದುಂಟು, ಅದನ್ನು ನಿಗ್ರಹಿಸುವುದಕ್ಕಾಗಿ, ಧರ್ಮವನ್ನು ಉತ್ತರಿಸುವುದಕ್ಕಾಗಿ ಭಗವಂತನಾದಂತ ಶ್ರೀಹರಿಯೇ ಕರ್ಮಭೂಮಿಗೆ ಇಳಿದು ಬರುತ್ತಾನೆ. ನಿನ್ನನ್ನು ಇಲ್ಲಿ ಭೇಟಿಯಾಗುತ್ತಾನೆ. ಅವನನ್ನು ನೀನು ಪ್ರಾರ್ಥಿಸಂತಾದ್ರೆ ನಿನ್ನ ಪಾಲಿಗೆ ಮುಕ್ತಿ ಸಿಗಲ್ಪಡುತ್ತದೆ. ಮೋಕ್ಷ ಪದವಿ ನಿನಗೆ ಕೊಟ್ಟಿದ್ದೇನೆ. ಮುಂದಕ್ಕೆ ಸಿಗಲ್ಪಡುತ್ತದೆ.
ವಾಲಿ ಸುಗ್ರೀವ ಅಂಜನೆ. ಆದ್ರೆ ಏನು ಮಾಡೋಣ, ಬಾಲ್ಯದಲ್ಲಿ ನಮ್ಮ ನಾಡಂತ ಅಣ್ಣನ ಜೊತೆ ಸೇರಿಕೊಂಡು ಅದೆಷ್ಟೋ ಪರಾಕ್ರಮವನ್ನು ಮಾಡಿದವರು ನಾವಿದ್ದೇವೆ. ಕಪಿ ವೀರನಲ್ಲಿ ಸುಗ್ರೀವನನ್ನು ಬೆರಳೆತ್ತಿ ತೋರಿಸುವುದು ಯಾಕೆ? ಧೀರವಂತನಾಗಿದ್ದಾನೆ, ಶಕ್ತಿವಂತನಾಗಿದ್ದಾನೆ ಎಂಬುದಾಗಿ. ಕಾಲದ ದೋಷವು ಕರ್ಮದ ಫಲವು ಎನ್ನುವ ಹಾಗೆ ಹೊಂದಾಣಿಕೆಲಿರಬೇಕಾದಂತಹ ಅಣ್ಣ ತಮ್ಮಂದಿರಲ್ಲಿ ವೈರತ್ವ ಮೂಡಿತು. ಇದಕ್ಕೊಂದು ಕಾರಣ ಉಂಟು. ಮಾಯಾವಿ ಎನ್ನುವಂತಹ ರಾಕ್ಷಸ ನಮ್ಮದಾದಂತಹ ಕಿಷ್ಕಿಂಧೆಗೆ ದಾಳಿಯನ್ನು ಮಾಡಿದ. ಆ ಸಂದರ್ಭಕ್ಕೆ ಅಣ್ಣನಾದಂತಹ ವಾಲಿಗೂ ಆತನಿಗೆ ಘೋರವಾದಂತಹ ಕದನವೇ ನಡೆದು ಹೋಯಿತು. ಕೈ ಸೋತಂತಹ ಮಾಯಾವಿ ದೊಡ್ಡದಾದಂತಹ ಗುಹೆಯೊಳಗೆ ಸೇರಿಕೊಂಡ. ಆ ಸಂದರ್ಭಕ್ಕೆ ಅಣ್ಣ ಹೇಳಿದಂತ ಮಾತು, ಅವನನ್ನು ನಾನು ವಧಿಸಿ ಬರ್ತೇನೆ, ನೀನಿಲ್ಲಿ ಕಾವಲಿನಲ್ಲಿ ಇರಬೇಕು ಅಂತ. ಹಾಗೆ ಹೇಳಿ ಹೋದಂತ ಅಣ್ಣ ಬರಲಿಲ್ಲ. ರಕ್ತವು ಹರಿಯುವುದಕ್ಕೆ ಮುಂದಾಯಿತು. ಆ ಸಂದರ್ಭಕ್ಕೆ ಅಣ್ಣನಿಗೇನು ಆಗಿರ್ಬೇಕೆನ್ನುವಂತ ಉದ್ದೇಶದಿಂದ ದೊಡ್ಡವಾದಂತಹ ಬಂಡೆಗಳನ್ನು ಅಡ್ಡವಾಗಿರಿಸಿದೆ. ಆ ಕಿಷ್ಕಿಂಧೆಗೆ ನಾನು ಹೋದೆ. ಆ ಸಂದರ್ಭಕ್ಕೆ ಕಪಿವೀರರು ಹೇಳಿದಂತ ಮಾತು, ನೀನು ಅವನ ಹೆಂಡತಿಯನ್ನು ಜೊತೆಯಲ್ಲಿ ಇರಬೇಕು, ಪಟ್ಟದಲ್ಲಿ ಕೂರಿಸಬೇಕು ಅಂತ ಅವರ ಮಾತಿನಂತೆ ನಾನು ಕುಳ್ಳಿರಿಸಿದೆ. ಸ್ವಲ್ಪ ದಿನದ ನಂತರ ಅಣ್ಣ ಬಂದ. ನೋಡಿದಂತ ಆತ ನನ್ನನ್ನು ಹೊಡೆಯುವುದಕ್ಕೆ ಮುಂದಾದ. ನನ್ನದೇನು ತಪ್ಪಿಲ್ಲ ಎಂಬುದು ಕೇಳಿದ್ರು, ಹೇಳಲಿಲ್ಲ. ಆದ್ರೆ 3 ದಿವಸವಾಯ್ತು. ನನ್ನ ಹೆಂಡತಿ ಕಳೆದುಕೊಂಡಂತ ವೇದನೆಯಲ್ಲಿ ನಾನಿದ್ದೇನೆ. 3 ಸಲ ಆತನ ಕೈಯಿಂದ ಸೋತವನಿದ್ದೇನೆ. ಆದ್ರೆ ಈಗ ಹಾಗಲ್ಲ, ಮತ್ತೆ ಶಕ್ತಿ ಸಾಮರ್ಥ್ಯ ಹೆಚ್ಚಿದೆ. ಅವನನ್ನು ಯುದ್ಧಕ್ಕೆ ಕರಿಬೇಕು. ಅಣ್ಣ ವಾಲಿ ಬಾ, ಬಾ, ಬಾ. ಎರಕವಾಗಿದ್ದವರು ಆದರೆ ನಮ್ಮೊಳಗೆ ವೈಷಮ್ಯವು ಹುಟ್ಟಿಕೊಂಡಿತು. 4 ಬಡಿದಿದ್ದಾರೆ ಅವನಿಗೆ ಮೊದಲು. ಆದ್ರೆ ಈಗ ಎಂತದ್ದು ಸ್ವರ? ಅಣ್ಣ ಬಾ, ನಿನ್ನ ಸ್ವರವೇ ಇಲ್ಲಿಗೆ ಅಡಗಿಸ್ತೇನೆ, ನೋಡುವ.
ಯಾಕೆ ಏನ ನನ್ನನ್ನು ಕರೆಯುವಷ್ಟು ಧೈರ್ಯ ಬಂತಲ್ಲ ನಿನಗೆ? ನಿಜ. ಕಿಷ್ಕಿಂದಲ್ಲಿ ಇದ್ದವರು ನಾವು ಈ ಹಿಂದೆ ಏನು ಮಾಡಿದ್ದೇವೆ ಸರಿಯಾಗಿ ನೆನಪಿಟ್ಟುಕೋ. ಮಾಯಾವಿಯಲ್ಲಿ ಕಾಡಿಯಾಗಿ ಭವನವನ್ನು ಕೊಡುವುದಕ್ಕೆ ಗುಹೆಯ ಒಳಗೆ ನಾನು ಪ್ರವೇಶ ಮಾಡಿದಾಗ ನಿನ್ನಲ್ಲಿ ಒಂದು ಮಾತು ಹೇಳಿದ್ದೇನೆ ನಾನು, ತಮ್ಮ ನಾನು ಬರುವಲ್ಲಿಯವರೆಗೆ ನೀನು ಕಾಯ್ತಾ ಇರಬೇಕು. ಆದ್ರೆ ನೀನು ಇಂತಹ ಕೃತಜ್ಞ ಅಂತ ನಾನು ಭಾವಿಸಿಯೇ ಇರಲಿಲ್ಲ. ಯಾಕೆ? ಅವನಲ್ಲಿ ಹೋರಾಡಿ ಅವನನ್ನು ಕೊಂದು ಪುನರಪಿ ಹೊರಗೆ ಬರ್ತೇನೆ ಅಂತ ಹೇಳುವಾಗ ನನ್ನ ಗ್ರಹಚಾರಕ್ಕೆ ಒಂದು ದೊಡ್ಡ ಬಂಡೆ ಕಲ್ಲನ್ನು ಅಡ್ಡ ಇಟ್ಟು ಬಂದಿಯಲ್ಲ, ಅಲ್ಲ ನಿನ್ನನ್ನು ನಂಬಬಹುದು ಅಲ್ಲ? ಅದು ನೀನು ನಿನಗೆ ಅಪಾಯ ಆದದ್ದು ಅಂತ ನಾನು ಬಂಡೆ ಕಲ್ಲನ್ನು ಇರಿಸಿ. ನಿನಗೆ ಕೇಳಿತಾ? ನನ್ನ ಸ್ವರ ಕೇಳಿತಾ ನಿನಗೆ? ಹೌದಾ? ರಕ್ತ ಹರಿತಾ ಇತ್ತಲ್ಲ. ನಿನಗೆ ರಕ್ಕಸನ ಸ್ವರ ಯಾವುದು ಅಣ್ಣನ ಸ್ವರ ಯಾವುದು ಅಂತ ಗೊತ್ತಾಗುದಿಲ್ಲ ಪಾಪಿ ಮಗನೇ. ಆದ್ರೂ ನಿನ್ನ ತಮ್ಮ ಅಲ್ವಾ, ನಿನಗೆ ಸ್ವಲ್ಪ ಹೊಂದಾಣಿಕೆ ಮಾಡಬಹುದಿತ್ತು, ನಿನಗೆ ಸ್ವಲ್ಪ ಹೊತ್ತು ಕಾಯಬಹುದಿತ್ತು. ಅದಲ್ಲ, ನಾನು ಆಧರಿಸಿ ಬಂಡೆಯನ್ನು ದೂಡಿ ಹೊರಗೆ ಬಂದ್ರೆ ನೀನೆಲ್ಲಿದ್ದಿ? ನೀನು ಕಿಸಿಗಿಂದಿಗೆ ಹೋಗಿ ನನ್ನ ಮಡದಿಯೊಂದಿಗೆ ನಿನ್ನ ಮಡದಿಯೊಂದಿಗೆ ಕುಳಿತು ನಗಾಡ್ತಾ ಇದ್ಯಾ ಪಾಪಿ ಮಗನೇ. ಎಳೆದು ಹಾಕಿ ಮಾಡಿದ್ದೇನೆ. ಯಾಕೆ ಕರ್ತದ್ದು? ಯಾಕೆ ಇದಕ್ಕಿಂತ ಮೊದಲು ಅಣ್ಣ ಅಂತ ಹೇಳುತ್ತಾ ಇದ್ದೆ, ಈಗ ನಿನ್ನ ಅಣ್ಣ ಅಂತ ಕರೆಯುವುದಕ್ಕೆ ನಾಚಿಕೆ ಆಗುತ್ತೆ. ಈಗ ನಿನ್ನ ನಾಲಿಗೆ ಏನಾಯ್ತು? ಯಾಕೆ? ನೀನು ಯುದ್ಧಕ್ಕೆ ಕರೆಯುವಾಗ ಅಣ್ಣ ಅಂತ ಅಲ್ವಾ ಕರೆದದ್ದು? ಈಗ ಎಂತದ್ದು ವಾಲಿ? ನೀನು ಆ ಯೋಗ್ಯತೆಯನ್ನು ಕಳೆದುಕೊಂಡಿದ್ದಿ. ಯಾಕೆ? ಇದಕ್ಕಿಂತ ಮೊದಲು 3 ಬಾರಿ ನಿನ್ನಲ್ಲಿ ಯುದ್ಧವನ್ನು ಮಾಡಿದ್ದೇನೆ. ನನ್ನ ಹೆಂಡತಿಯಾದಂತ ರುಮೇನನ್ನು ವಶದಲ್ಲಿ ಇರಿಸಿದ್ಯಲ್ಲ. ಹೌದು. ಈಗ ಬಿಡಿಸಿಕೊಳ್ಳುವುದಕ್ಕೆ ನಾನು ಬಂದದ್ದು. ಈಗ ಕಲ್ಲಿಗೆ ಉಳಿಯ ಪೆಟ್ಟು ಬಿದ್ದರೆ ಶಿಲೆ ಆಗ್ತದೆ, ನಾನು ಶಿಲೆ ಆಗುವ ಕಾಲ ಬಂದಿದೆ. ಹಾಗಾಗಿ ನಿನ್ನನ್ನು ಯುದ್ಧಕ್ಕೆ ಕರೆದದ್ದು. ಹೌದಾ? ಹೌದು. ನೀನು ನನ್ನಲ್ಲಿ ಹೋರಾಟ. ಈಗ ನಿನ್ನ ಬೆನ್ನಿಗೆ 4 ಬಾರಿಸುವಾಗ ಶಿಲೆ ಯಾರು ಅಂತ ಗೊತ್ತಾಗ್ತದೆ. ಬಾ ಮುಂದೆ.
ಓಲಾಡಿದ ಸೂರ್ಯ ಮಂಡಲಕ್ಕೆ ವಾಲಿಯ ಭಯವಿಲ್ಲ. ಹೆಂಡತಿಯಾದಂತ ರಮೆಯನ್ನು ಬಿಡಿಸಿಕೊಳ್ಳುವಂತ ಉದ್ದೇಶದಿಂದ, ನನ್ನ ಶಕ್ತಿ ಸಾಮರ್ಥ್ಯವನ್ನು ತೋರಿಸಬೇಕನ್ನುವಂತ ಉದ್ದೇಶದಿಂದ ಅಣ್ಣನ ಜೊತೆ ಹೋರಾಡುವುದಕ್ಕೆ ಹೋದೆ. ಆದ್ರೆ 3 ಲೋಕಕ್ಕೂ ಹೋದ್ರೆ ಅವನು ನನ್ನನ್ನು ಬಿಡ್ತಾ ಇಲ್ಲ. ಹಾಗಂತ ನನಗೆ ಒಂದು ದಾರಿ ಇದೆ. ನನ್ನ ತಂದೆ ಸೂರ್ಯದೇವ ಅವರ ಬಳಿಗೆ ಹೋಗ್ತೇನಂತೆ. ಅಲ್ಲಿ ಕಂದನೀನಿದ ಕೊಂದ ಕಾರಣವೇನು, ಕಂದನೀನಿದ ಕೊಂದ ಕಾರಣವೇನು ಎಂದೆಂದು ಗುಣಗುಣದ ಮಗನೇ ಸುಗ್ರೀವ, ನನ್ನದಾದಂತ ಸೂರ್ಯಮಂಡಲವನ್ನು ಪ್ರವೇಶ ಮಾಡಿದವನಿದ್ದೀಯ. ಮಕ್ಕಳ ಮನಸ್ಸಿನ ಭಾವನೆಯನ್ನು ಅರಿತು ವ್ಯವಹರಿಸುವನೇ ನಿಜವಾದ ಪಿತ ಎನಿಸಿಕೊಳ್ಳುತ್ತಾನೆ. ನಿನ್ನದಾದಂತಹ ಮುಖವನ್ನು ನೋಡುವಾಗ ಏನೋ ಕಷ್ಟ ಬಂದಿದೆ ಎನ್ನುವುದು ಸ್ಪಷ್ಟ. ಹಾಗಾಗಿ ಕೇಳ್ತಾ ಇದ್ದೇನೆ, ನಿನ್ನದಾದಂತಹ ಕಷ್ಟಕ್ಕೆ ಕಾರಣವೇನು ಹೇಳುವೆಯಾ? ಕೇಳಬೇಕು ಜನಕ. ಕಷ್ಟ ಬಂದದಕ್ಕೆ ನಾನು ಇಲ್ಲಿಗೆ ಬಂದದ್ದು. ನನ್ನ ಹೆಂಡತಿಯಾದಂತ ರುಮೆಯನ್ನು ಅನ್ನ ವಾಲಿ ವಶದಲ್ಲಿ ಇರಿಸಿಕೊಂಡಿದ್ದಾನೆ. ಅದನ್ನು ಬಿಡಿಸಬೇಕೆನ್ನುವಂತ ಉದ್ದೇಶದಿಂದ ಅವನ ಜೊತೆ ಹೋರಾಡುವುದಕ್ಕೆ ಹೋದೆ. ಅವನ ಕೈಯಿಂದ ಮೊದಲು 3 ಬಾರಿ ಸೋತಿದ್ದೇನೆ. ಇದು 4ನೇ ಬಾರಿ ಸೋತದ್ದೇ. ಹೌದು, ಗೆಲುವು ಎನ್ನುವುದೇ ಆಗ ಸ್ವಲ್ಪ ಆದ್ರೂ ಬಿಡ್ತಾ ಇದ್ದ. ಈಗ ಹಾಗಲ್ಲ, ಎಲ್ಲಿಗೆ ಹೋದ್ರೂ ಬೆನ್ನು ಅಟ್ಟುತ್ತಾ ಇದ್ದಾನೆ. ಹಾಗಾಗಿ ಇನ್ನು ನಾನು ಬದುಕಬೇಕು ಅಂತ ಆದ್ರೆ ಅದಕ್ಕೆ ನೀವೇ ದಾರಿ ತೋರಿಸಿ. ಲೋಕದಲ್ಲಿ ನನ್ನನ್ನು ಜ್ಞಾನನಿಧಿಯನ್ನು ಹಾಗೆ ಕೊಂಡಾಡುತ್ತಾರೆ. ಕಾರಣ ಲೋಕದಲ್ಲಿರುವಂತ ಅಂಧಕಾರವನ್ನೆಲ್ಲ ತೊಲಗಿಸಿ ಬೆಳಕನ್ನು ನೀಡುವವನು ನಾನು. ಜೀವಿಗಳಿಗೆಲ್ಲ ಬದುಕುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇನೆ. ಜೀವಿಗಳು ಈ ರೀತಿಯಾಗಿ ಬದುಕಬೇಕಿದ್ರೆ ಜೀವಿಗಳಿಗೆ ಬದುಕುವುದಕ್ಕೆ ಎಷ್ಟು ಬೆಳಕು ಬೇಕೋ ಅಷ್ಟೇ ಬೆಳಕನ್ನು ಬೇರುತ್ತಾ ಇದ್ದೇನೆ. ಆದರೆ ನನ್ನ ಪುತ್ರನಾದಂತಹ ನಿನಗೆ ಕಷ್ಟ ಬಂದಿದೆ ಎಂದಾದರೆ ಸುಮ್ಮನಿರುವವನು ನಾನಲ್ಲ. ಇದು ನಿನ್ನ ಕಷ್ಟಕ್ಕೆ ಪ್ರತಿಯಾಗಿ ನನ್ನ ಬೆಳಕಿನ ತೀಕ್ಷ್ಣತೆಯನ್ನು ಹೆಚ್ಚಿಸಿದ್ದೇನೆ. ನೋಡಿದೆಯಾ, ಈ ಊರಿಗೆ ಯಾವುದಾದ್ರೂ ಜೀವಿಗಳು ಬದುಕುವುದಕ್ಕೆ ಸಾಧ್ಯ ಉಂಟಾ? ವಾಲಿ ಮಾತ್ರವಲ್ಲ, ಯಾರೂ ಕೂಡ ಇತ್ತ ಕಡೆಗೆ ಸುಳಿಯುವುದಕ್ಕೆ ಸಾಧ್ಯವಿಲ್ಲ. ಸರಿ, ನಿನ್ನದಾದಂತಹ ಸಮಸ್ಯೆಗೆ ಪರಿಹಾರವಾಗುವ ತನಕ ಇರುವುದಕ್ಕೆ ಒಂದು ನೆಲೆಯನ್ನು ಹಾಗೆ ಬೇಕಲ್ಲ. ಚಿಂತಿಸಬೇಡ ಮಗನೇ. ಅತ್ತ ಕಡೆ ನೋಡಿದ್ಯಾ, ಗಾಯತ್ರಿ, ಬೃಹತಿ, ಅನುಷ್ಟುಪ್, ತ್ರಿಷ್ಟುಪ್, ಪಂಕ್ತಿ, ಜಗತಿ ಎನ್ನುವಂತಹ 7 ವಿಧವಾದಂತಹ ಕುದುರೆಗಳು ಇವೆ. ಏಕಚಕ್ರವುಳ್ಳದ್ದು, ಅರುಣ ಸಾರಥಿಯಾಗಿದ್ದಾನೆ. ನಿನ್ನದಾದಂತಹ ಸಮಸ್ಯೆ ಬಗೆಹರಿಯುವ ತನಕ ನನ್ನದಾದಂತಹ ರಥದಲ್ಲಿ ನೆಲೆಯಾಗಬೇಕು. ಓಡುವುದರಲ್ಲೆಲ್ಲ
ಬಹುಜಾಣ. ಈಗ ನನಗೆ ಗೊತ್ತಾಗುತ್ತಾ ಉಂಟು, ಎಲ್ಲಿಯಾದ್ರೂ ಹೋಗಿ ನಾನು ಬದುಕಿ ತಿಂತೇನು, ಆದರೂ ಬಿಡಲಾರೆ. ನಿನಗೊಂದು ಗತಿ ಕಾಣಿಸ್ತೇನೆ ಅಂತ ಓಡಿಸ್ತಾ ಓಡಿಸ್ತಾ ಬಂದು ನೋಡಿದ್ರ ಅಬ್ಬಬ್ಬಬ್ಬಬ್ಬ, ಇವ ಹೋಗಿ ಆಶ್ರಯ ಬೇಡಿಕೊಂಡದ್ದು ಯಾರಲ್ಲಿ? ಇವನಪ್ಪ ತರಡಿ. ಮತ್ತೆ ಅಪ್ಪನ ಬಳಿಗೆ ಹೋದ್ರೆ ಅವ ಆಶ್ರಯ ಕೊಡೋದಿರ್ತಾನ? ನಿನ್ನ ಅಪ್ಪ ಇದ್ದಾನಲ್ಲ, ನಿನ್ನ ಅಪ್ಪನನ್ನು ನಾನು ಲೆಕ್ಕಿಸಿ ಸಕಲ ಕಿರಣ ದುಡಿದು ಭಾಗರು ಕೊಲ್ಲುತ್ತೀಗ ಮುಕುತವಲ್ಲಿ ಬಂದುಡುವುದು ಅಕಟ. ಮುಂದೆ ಹೋದೆ ಅವನನ್ನು ಕೈ ಹಿಡಿದು ಎಳೆಯುತ್ತೇನೆ. ಎಲ್ಲಿಗೆ ಎಳೆಯುವುದು? ನಾನು ದೂರದಲ್ಲಿ ನಿಂತದ್ದಷ್ಟೇ. ಅಪ್ಪ, ಉರಿ ಉರಿ ತಡೆಯುವುದಕ್ಕಾಗುವುದಿಲ್ಲ. ಸೂರ್ಯನ ಬೆಳಕು, ಅವನ ಪ್ರಖರತೆ ಇಷ್ಟು ಉಂಟಲ್ಲ. ಓಹೋ, ಇದು ಕಡಿಮೆ ಆಗ್ಲಿಕ್ಕಿಲ್ವಾ? ಆದೀತು ಒಂದು ದಿವಸ. ಸುಗ್ರೀವ, ನೀನು ಇಲ್ಲಿಯೇ ಇರ್ಲಿಕ್ಕಿಲ್ಲಲ್ಲ, ಒಂದಲ್ಲ ಒಂದು ದಿವಸ ನೀನು ಹೊರ ಬಂದೇ ಬರ್ತಿ. ಆವಾಗ ನೋಡಿಕೊಳ್ತೇನೆ, ಆಯ್ತಾ? ಸರ್ವಜೀವಿಗಳಾಗದ ಮುರಿಯುತ್ತಿವೆ ಬೇಡ ತನ್ನಯ ತರಳೆಯೊಡಮೈ ತರಲೋ ತರಳೆಯೊಡಮೈ ತರಲೋ ಸಾಗಿತ್ತು ವಿಧಿಯ ನಿನ್ನ ಪಗಡೆಯಾದ ಕಾಣಾಡವೇ, ವಿಧಿಯ ನಿನ್ನ ಪಗಡೆಯಾದ ಕಾಣಾಡವೇ, ಮೊದಲು ಸತಿಯ ನೀಗಲೆಲ್ಲ ಕೊಲ್ಲುವ ಕಾಲವೇ, ಮೊದಲು ಸತಿಯ ಈಗಲೆಲ್ಲ ಕೊಲ್ಲುವ ಕಾಲವೇ, ಪಗಡೆಯಾಟವೇ. ಬದುಕಿನೊಂದು ಹಿರಿಯ ಬಯಕೆಯ ನಿತ್ಯ, ಬದಲಿಗೆ ನೀವು ಮಾಡುವ ನಿತ್ಯ. ಇಲ್ಲ ಮಗ, ಎಲ್ಲಿಗಾದರೂ ಆ ದುಷ್ಟನಿಂದ ತಪ್ಪಿಸಿಕೊಂಡು ಓಡಿ ಹೋಗೋಣ ಅಂತ ಪ್ರಾಣ ಭಯದಿಂದ ನಾವು ಈ ಕಾಡಿನಲ್ಲಿ ಪಡುತ್ತಾ ಇರುವಾಗ ಅದು ನಾಲ್ಕು ಕಡೆಗಳಿಂದಲೂ ದಗನೆ ಬೆಂಕಿ ಉರಿಯುತ್ತಾ ತನ್ನ ಕೆನ್ನಾಲಿಗೆಯನ್ನು ಚಾಚಿಕೊಂಡು ಹೊತ್ತಿ ಹುರಿಯುತ್ತಾ ಬರ್ತಿದೆ ಮಗ. ಅಯ್ಯೋ, ಓ ದೇವರೇ, ಬ್ರಹ್ಮದೇವರೇ, ನೀನು ಪ್ರತಿನಿತ್ಯ ಆಡುವಂತ ಪಗಡೆಯಾಟಕ್ಕೆ ಈ ಬಡಪಾಯಿ ದಂಪತಿಗಳನ್ನು ದಾಳವಾಗಿ ಬಳಸಿಕೊಂಡೆಯಾ ಪರಮಾತ್ಮ, ದಾಳವಾಗಿ ಬಳಸಿಕೊಂಡೆಯಾ? ಅದು ಈ ಮಗು ದೇವರ ಪ್ರಸಾದ ಎಂಬುದಾಗಿ ಅದರ ಹುಟ್ಟುಹಬ್ಬದಂದು ನಾವು ನಿನ್ನ ಕುರಿತಾಗಿಯೇ ಪ್ರಾರ್ಥಿಸಿ ಕುಣಿದು ಕುಪ್ಪಳಿಸಿ ಸಂಭ್ರಮಿಸುತ್ತಿರುವಾಗ ನನ್ನ ಹೆಂಡತಿಯನ್ನು ಅನ್ಯಾಯವಾಗಿ ಆ ದುಷ್ಟನಿಗೆ ಆಹುತಿಯಾಗಿ ಕಳಕೊಳ್ಳುವ ಹಾಗೆ ಮಾಡಿಬಿಟ್ಟೆ. ಈಗ ಈ ಮಗುವಿಗಾದರೂ ನಾನು ಬದುಕಬೇಕು ಎಂಬುದಾಗಿ ಪ್ರಾಣಭಯದಿಂದ ಎಲ್ಲಿಯಾದರೂ ಓಡಿ ಹೋಗಿ ಬದುಕಿಕೊಳ್ಳೋಣ ಎಂದರೆ ಇಡೀ ಕಾಡಿಗೆ ಬೆಂಕಿ ಹಚ್ಚಿ ನನ್ನ ಈ ಪುಟ್ಟ ಮಗುವನ್ನು ಹಾಗೂ ನನ್ನನ್ನು ಈ ಬೆಂಕಿಯಲ್ಲಿ ಸುಟ್ಟು ಬೂದಿ ಮಾಡಿ ಸಂತೋಷ ಪಡುವಂತಹ ಮೆಚ್ಚುಗೆ ಪರಮಾತ್ಮ ನಿನಗಿದು, ಇದು ಮೆಚ್ಚುಗೆಯೇ ನಿನಗೆ. ನಾನು ಸಾಯ್ತೇನೆ ಎನ್ನುವಂತಹ ಭಯ ಅಲ್ಲ, ಸಾವಿಗೆ ಯಾವತ್ತೂ ನಾನು ಅಂಜುವುದಿಲ್ಲ. ಆದರೆ
ಒಂದು ಕೆನ್ನೆಯಲ್ಲಿ ಹಾಲು, ಒಂದು ಕೆನ್ನೆಯಲ್ಲಿ ನೀರು ಸೂಸುವಂತಹ ಪುಟ್ಟ ಮಗು ನನ್ನದು. ಇದು ಬದುಕಬೇಕು, ಇದು ಬಾಳಬೇಕು. ಅದಕ್ಕೆ ಬೇಕಾಗಿ ಆದರೂ ನಾನು ಬದುಕಬೇಡವೇ ಪರಮಾತ್ಮ, ಬದುಕಬೇಡವೇ ಮಗ? ಅದು ಆ ಕಡೆಯಿಂದ ಯಾವುದೋ ಸಾಧು ಸ್ವಭಾವದ ಪ್ರಾಣಿಗಳು ತನ್ನ ಜೀವ ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಓಡಿ ಹೋಗುತ್ತಾ ಇವೆ. ಅದರ ಬೆನ್ನ ಹಿಂದೆ ನಾವು ಬದುಕುವುದಕ್ಕಾಗಿ ಲೋಕಗರಿವಾಯ್ತು ಮುನಿಪದಿಗೆ ಏಕೆ ತಪವಿ ಜೀವ ಜಂತುಗಳಾಡಿತದೆ, ಏಕೆ ತಪವಿ ಜೀವ ಜಂತುಗಳಾಡಿತದೆ, ಲೋಕಕ್ಷೇಮವೆತ್ತನವಿನ್ನು ಮೂಕ ಮೃಗಗಳ ಪರ್ಣೆಡೆಗೈದೆ ಮುನಿಪಾ ಅನಿರೀಕ್ಷಿತವಾದಂತಹ ಕಾಡ್ಗಿಚ್ಚು ಕಾಡನ್ನೆಲ್ಲ ಸುಡುತ್ತಿದೆ. ನೋಡಬಾರದೆ, ಆಶ್ರಮದಲ್ಲಿ ಸಾಕು ಪ್ರಾಣಿಗಳು ಮಾತ್ರ ಅಲ್ಲ, ಕಾಡಿನಲ್ಲಿರುವಂತಹ ಕಾಡು ಪ್ರಾಣಿಗಳು ಕಾಡುಗಿಚ್ಚಿಗೆ ಸಿಲುಕಿ ಬದುಕುವುದಕ್ಕೆ ಸಾಧ್ಯವಿಲ್ಲದೆ ಯಾರ ಆಶ್ರಯ ಅಂತ ಭಾವಿಸಿ ನನ್ನ ಆಶ್ರಮದೊಳಗೆ ಓಡಿ ಬರುತ್ತಿದೆ, ದೀನ ಸ್ವರದಿಂದ ಕೂಗುತ್ತಿದೆ. ಈ ಪ್ರಾಣಿಗಳನ್ನು, ಸಾಕು ಪ್ರಾಣಿಗಳನ್ನು, ಕಾಡು ಪ್ರಾಣಿಗಳನ್ನು ನಾನು ರಕ್ಷಣೆ ಮಾಡದೆ ಹೋದ್ರೆ ಎಲ್ಲಿಯ ಜಗತ್ತಿನ ಕ್ಷೇಮ? ಇದುವೇ ಇಲ್ಲಿ ಪ್ರಾಮುಖ್ಯವೇ ಹೊರತು ನಾನು ಜಪ ತಪ ಎಂಬ ಹಾಗೆ ಸುಮ್ಮನೆ ಕೂತ್ಕೊಳ್ಳುವ ಹಾಗಿಲ್ಲ. ಏನು ಮಾಡಲಿ? ಈ ಕಾಡು ಪ್ರಾಣಿಗಳನ್ನು, ನನ್ನ ಆಶ್ರಮವಾಸಿಗಳಾದಂತಹ ಈ ಸಾಕು ಪ್ರಾಣಿಗಳನ್ನು ರಕ್ಷಣೆ ಮಾಡಬೇಕು ಅಂತಾದ್ರೆ ನನ್ನಿಂದ ಸಾಧ್ಯವಿಲ್ಲ. ಇದಕ್ಕೆಲ್ಲ ಜಲದೊಡೆಯನಾದಂತಹ ವರುಣನ ಕೃಪೆ ಬೇಕು. ಹಾಗಾಗಿ ಭಕ್ತಿ ಭಾವದಿಂದ ಈ ಕಾಡ್ಗಚ್ಚನ್ನು ನಾಶ ಮಾಡುವುದಕ್ಕೆ ಬೇಕಾಗಿ ವರುಣ ಪ್ರೀತ್ಯರ್ಥವಾದಂತಹ ವರುಣ ಮಂತ್ರವನ್ನು ಜಪಿಸುತ್ತೇನೆ. ವರುಣ ಮಂತ್ರವನ್ನು ಜನರಾಶಿಯದು ಸರಸಿಯಂ ತಾಗಿರಲಿ ಕದಕರೆ ವರರುದಯಮು ಕಲಿಂದ ಜನರಾಶಿಯದು ಸರಸಿಯಂ ತಾಗಿರಲಿ ಕದಕೆ ಹರುಷದಲ್ಲಿ ಪಂಪಾ ಸರಸಿ ಪಂಪಾ ಸರಸಿ ಹರುಷದಲ್ಲಿ ಪಂಪಾತನತೆಯೊಂದು ನಾಮವನ್ನಿರಿಸಿದನು ಮಗಿಮುನಿವರನು ಪಠಿಸಿದ್ದೇ ತಡ. ನನ್ನ ಭಕ್ತಿಯ ಕರೆ ವರುಣದೇವನಿಗೆ ಕೇಳಿತು. ಒಂದಲ್ಲ ಎರಡಲ್ಲ 7 ದಿವಸ ಮಳೆ ಸುರಿಸಿ ಬಿಟ್ಟನಲ್ಲ. ಆ ಪ್ರಭಾವದಿಂದಾಗಿ ಕಾಡಿನಲ್ಲಿ ಹರಡಿದಂತಹ ಕಾಡ್ಗಿಚ್ಚೆಲ್ಲವೂ ನಂದಿ ಹೋಯಿತು. ಕಾಡು ಪ್ರಾಣಿಗಳು, ನನ್ನ ಆಶ್ರಮದಲ್ಲಿದ್ದಂತಹ ಸಾಕು ಪ್ರಾಣಿಗಳು ತಮ್ಮ ಪ್ರಾಣವನ್ನು ಉಳಿಸಿಕೊಂಡವು. ಆ 7 ದಿವಸದ ವರ್ಷಧಾರೆಯಿಂದ ಕೆರೆ, ಹಳ್ಳ, ಕೊಳ, ಅಲ್ಲ ಸಮುದ್ರ ಎಲ್ಲವೂ ತುಂಬಿ ತುಳುಕುತ್ತಿದೆ. ಭೂಮಿ ಕ್ಷೇಮದಿಂದ ಹಸನಾಗುವುದಕ್ಕೆ ಸಾಧ್ಯವಾಯಿತು. ಅದರಡೆಯಲ್ಲಿ ಒಂದು ವಿಚಿತ್ರ. ಋಷ್ಯಮೂಕದ ಮೇಲಿಂದ ಜಲ ಧಾರೆಯೊಂದು, ಜಲರಾಶಿಯೊಂದು ಹರಿದು ಬರುತ್ತಿರುವಂತಹ ರಾಮಣೀಯಕವಾದಂತಹ ದೃಶ್ಯವನ್ನು ನಾನು ಕಾಣುತ್ತಿದ್ದೇನೆ. ಆ ಋಷ್ಯಮೂಕದ ಮೇಲಿಂದ ಹರಿದು ಬಂದಂತಹ ಜಲರಾಶಿಯೇ ಈ ಕಡೆಯಲ್ಲಿ, ಒಂದೇ ಕಡೆಯಲ್ಲಿ ಶೇಖರಣೆಗೆ ಒಂದು ಸರೋವರವೇ ಏರ್ಪಟ್ಟಿತಲ್ಲ, ಒಂದು ನದಿಯೇ ಏರ್ಪಟ್ಟಿತಲ್ಲ. ನನಗನಿಸ್ತದೆ ಈ ಸರೋವರ ಮುಂದೆ ಪರಮಪಾವನವಾದಂತಹ ಒಂದು ಪುಣ್ಯ ನದಿ ಆಗುವುದಕ್ಕೆ ಸಾಧ್ಯ. ಅದಾಗಬೇಕು ಅಂತಾದ್ರೆ ಈ ನದಿಗೆ, ಸರೋವರಕ್ಕೆ ಒಂದು ಹೆಸರನ್ನು ನಾನು ಇಡಬೇಕು. ಏನು ಅಂತ ಆಲೋಚನೆ ಮಾಡಿದ್ರೆ ಋಷ್ಯಮುಖದಿಂದ ಹುಟ್ಟಿ ಬಂದಂತಹ ಈ ನದಿ ಸರೋವರ ಮುಂದಕ್ಕೆ ಪರಮ ಪವಿತ್ರವಾದಂತಹ ಪಂಪಾ ಸರೋವರ ಎಂಬ ಹಾಗೆ ಹೆಸರಿನಿಂದಲೇ ಮೆರೆಯಲಿ. ಹಾಗೆಂದು ಈ ಲೋಕದ ಜಗತ್ತಿನ ಕ್ಷೇಮ ಆಗಬೇಕು ಅಂತಾದ್ರೆ ಇನ್ನೂ ಕೂಡ ತಪಶ್ಚರ್ಯೆಯಲ್ಲೇ ನಾನು ಮುಂದುವರಿಯಬೇಕು. ನೋಡೋಣ, ಯೋಗ
ಮಂದಿ ಮಕ್ಕಳು ನಾವು. ಹಿರಿಯವನೇ ಮಾಯಾವಿ, ಕಿರಿಯವನೇ ನಾನೇ ದುಂದುಬಿ, ಮತ್ತೋರ್ವಳು ಹೆಣ್ಣು ಮಂಡೋದರಿ. ಹೆಣ್ಣನ್ನು ರಾವಣೇಶ್ವರನಿಗೆ ವಿವಾಹ ಮಾಡಿಕೊಟ್ಟಾಗಿದೆ. ಆದರೆ ನಮ್ಮಣ್ಣ ಮಾಯಾವಿ ತ್ರಿಜಗವನ್ನು ಗೆಳುತ್ತೇನೆ ಎಂಬುದಾಗಿ ಹೋದವ ಅಳಿವನ್ನು ಕಂಡಿದ್ದಾನೆಂಬ ವಿಚಾರವನ್ನು ತಿಳಿಯಿತು. ಹಾಗಾಗಿ ಪ್ರತೀಕಾರವನ್ನು ತೀರಿಸಬೇಕೆಂಬ ಉದ್ದೇಶದಿಂದ ನಾನು ಹೊರಟವ ಸೇರಿದ್ದಲ್ಲಿಗೆ ಸರಿಸಮಾನರಾದವರು ಯಾರಿದ್ದಾರೆ ಎಂಬುದಾಗಿ ಹುಡುಕುತ್ತಾ ಹೋದೆ. ನೇರವಾಗಿ ಸಮುದ್ರ ರಾಜರ ಬಳಿಗೆ ಹೋದೆ. ಯುದ್ಧಕ್ಕೆ ಎಂಬುದಾಗಿ ಕರೆದಾಗ ಅವ ಹೇಳಿದಂತ ಮಾತು, ನಿನ್ನ ಮುಂದೆ ನಾನೆಷ್ಟರವನು, ನಿನಗೆ ಸಮಾನಾಗಿ ಹೋರಾಡಬೇಕಿದ್ರೆ ಪರ್ವತ ರಾಜನೇ ಸಮರ್ಥ ಎಂಬುದಾಗಿ. ಅಲ್ಲಿಂದ ಪರ್ವತ ರಾಜರ ಬಳಿಗೆ ಹೋದೆ. ಅವ ಹೇಳಿದ ಮಾತೇನು, ಸರಸಕ್ಕೂ ಸಂಬಂಧಕ್ಕೂ ಸಮರಕ್ಕೂ ಸಹಭೋಜನಕ್ಕೂ ಸಮಾನತೆ ಬೇಕು. ನಾನು ನಿನಗೆ ಸರಿಸಮನಾದವನಲ್ಲ. ಹಾಗಾದ್ರೆ ನನ್ನ ಜೊತೆ ಸಮದಂಡಿಯಾಗಿ ಹೋರಾಡುವಂತಹ ಸಾಮರ್ಥ್ಯವಂತ ಯಾರಿದ್ದಾರೆ ಎಂಬುದು ಕೇಳಿದಾಗ ಅವ ಹೇಳಿದ ಮಾತು, ಕಿಷ್ಕಿಂಧೆಯ ಒಡೆಯ ವಾಲಿ ನಿಮ್ಮಣ್ಣನ ಅಳಿವಿಗೆ ಕಾರಣನಾದವ. ಇಷ್ಟು ಕೇಳಿದ್ದೇ ತಡ ಕೋಪ ಎನ್ನುವುದು ನಕದಿಂದ ಶಿಖಕ್ಕೇರಿತು. ನೇರವಾಗಿ ಕಿಷ್ಕಿಂಧೆಯತ್ತ ಬಂದಿದ್ದೇನೆ. ವಾಲಿ ಸಮರ್ಥನೆ ಎಲ್ಲಿದ್ದಾನೆ? ಬರಲಿ ಸಮರಕ್ಕೆ. ವಾಲಿ ದ್ವಾರದಲ್ಲಿ ನಿಂತೆ ಯಾರೆಲ್ಲ ಮಧಾಂಧವೀರನೆ ದೀರ್ಘವಾದ ಕರೆ ಆಹ್ವಾನವನ್ನು ಕೊಟ್ಟೆ. ಯಾಕೆ ಯುದ್ಧಕ್ಕಲ್ವ ನೀನು ಕರೆದದ್ದು? ಯಾರು ನೀನು? ಯಾರು? ನಮ್ಮ ಪರಿಚಯ ನನ್ನ ಪರಿಚಯ ನಿನಗಿರಕ್ಕಿಲ್ಲ. ಆದರೆ ಒಂದು ಹೆಸರನ್ನು ಹೇಳ್ತೇನೆ, ಅದರ ಪರಿಚಯ ನಿನಗಿರಬಹುದು. ಮಾಯಾವಿ ಹೆಸರು ಕೇಳಿದ್ಯಾ? ಹೌದೌದು, ಅವ ಹೇಳಿದ್ದಾನೆ ಸಾಯುವಾಗ ನಾನು ಮಾಯಾವಿ ಅಂತ. ಅವನೇ ನನ್ನ ಅಣ್ಣನನ್ನು ಕೊಂದವ ನೀನು. ಅದಕ್ಕೆ ಆ ಉದ್ದೇಶದಿಂದ ಹಾಗೆಯನ್ನು ತೀರಿಸದಕ್ಕಾಗಿ ಬಂದಿದ್ದೇನೆ. ನಿನ್ನನ್ನು ಕೊಲ್ಲಲೇ. ಆಕೆ ಕೊಂದದ್ದು ಗೊತ್ತಾ?
ಬಂತು, ಹೋರಾಡಿದೆ, ಕೊಟ್ಟಿಕೊಂಡೆ. ಏನೀಗ? ನೀನೇ ವೀರ ಎಂಬುದಾಗಿ ಭಾವಿಸಿದ್ಯಾ? ಎನ್ನನ್ನು ಗೆಲ್ಲುವಂತಹ ವೀರ ಈ ತ್ರಿಜಗದಲ್ಲಿ ಎಲ್ಲೂ ಇಲ್ಲ. ನಿನ್ನಲ್ಲಿ ಸಾಮರ್ಥ್ಯ ಉಂಟು, ನನ್ನ ಜೊತೆ ಹೋರಾಡುವ. ಈತನ ಜೊತೆ ಹೀಗೆ ಹೋರಾಡುವುದಲ್ಲ, ನಿನಗೆ ಕೂಡದಿದ್ದರೆ ದಮ್ಮಯ್ಯ ಅಂತ ಹೇಳು. ಮಹಿಷಾಕೃತಿಯನ್ನು ತಾಳಿ ಯುದ್ಧಗೊಂಡ ಇದೋ ಇದೋ ನಿನ್ನ ಕೋಡುಗಳಲ್ಲಿ ಹಿಡಿದು ರಗ ರಗ ರಗನೆ ತಿರುಗಿಸಿ ಒಂದು ಕಲ್ಮಶವು ಈ ಕಿಷ್ಕಿದ್ದ ಬೀಳದ ಹಾಗೆ ತೆಗೆದು ಕಲುಷವಿಧಿ ಗುಡಿಯ ವಾರವೆಂದು ದೂರಕ್ಕೆ ಬಿಸಾಡ್ತೇನೆ ಅಂತ ಯೋಚನೆ ಮಾಡಿದ್ರೆ ಸ್ವಲ್ಪ ಹತ್ತಿರ ಆಯ್ತು ಅಂತ. ದೂರಕ್ಕೆ ಬಿಟ್ಟಿಲ್ಲ, ನನ್ನ ಶಕ್ತಿ ಪೂರ್ತಿ ಗೊತ್ತಾಗಬೇಕು. ಆದ್ದರಿಂದ ರಭಸದಿಂದ ಬಿಸಾಡಿ ಬಿಡ್ತೇನೆ. ಜಗತ್ತಿನ ಕ್ಷೇಮಕ್ಕೆ ಬೇಕಾಗಿ ಯಾಗ ಯಜ್ಞಾದಿಗಳನ್ನು ಜಪ ತಪಾದಿಗಳನ್ನು ಮಾಡುತ್ತಿರುವಂತಹ ಈ ಮತಂಗನಾಶ್ರಮವೆಂದು ಕಲುಷಿತವಾಯಿತಲ್ಲ. ಯಾವನೋ ಒಬ್ಬ ದುಷ್ಕೃತ್ಯವನ್ನು ಎಸಗಿದ್ದಾನೆ, ನನ್ನ ಪವಿತ್ರವಾದ ತಾಣಕ್ಕೆ ಮಾಂಸ ಮಜ್ಜೆಗಳನ್ನು ಎರಚಿದ್ದಾನೆ. ಅಂತಹ ದುಷ್ಟರನ್ನು ಹೀಗೆ ಬಿಡಬಾರದು. ಎಲ್ಲವೋ ಮದವಂತನ ಪರಿತರವ ಹೊಕ್ಕರೆ ದುಷ್ಟನೇ, ಇಂತಹ ಕುಕೃತ್ಯವನ್ನು ಯಾವನು ಮಾಡಿದನು ಅಂತಹ ದುಷ್ಟರ ಈ ಮತಂಗಾಶ್ರಮಕ್ಕೆ ಪ್ರವೇಶ ಮಾಡಿದರೆ ಅವನ ತಲೆ 1000 ಹೋಳಾಗಿ ಹೋಗಲಿ. ಸುತನಿಗೆ ಯತಿಶಾಪ ಹೊಂದಿರುವನ ವಾಲಿದು ನಿನಗೆ, ಯತಿಶಾಪ ಹೊಂದಿರುವನ ವಾಲಿದು ನಿನಗೆ
ವಾಯುವಿನಿಂದ ಸುತನಿಗೆ ಸುಗ್ರೀವ, ಇನ್ನು ಚಿಂತಿಸುವಂತ ಅವಶ್ಯಕತೆ ಇಲ್ಲ. ಮಾತಾಂಗ ಮುನಿಗಳ ಆಶ್ರಮವನ್ನು ಅಪವಿತ್ರಗೊಳಿಸಿದ ಎನ್ನುವಂತಹ ಕಾರಣಕ್ಕೆ ಅವರು ಶಾಪವನ್ನೊಂದರಿತ್ತಿದ್ದಾರೆ. ಯಾರು ಈ ರೀತಿಯಾಗಿ ಅಪಚಾರವನ್ನೆಸಗಿದರೂ ಅವರ ತಲೆ 1000 ಹೋಳಾಗಲಿ ಎನ್ನುವ ಹಾಗೆ. ಹಾಗಾಗಿ ಈ ಕಾರ್ಯವನ್ನು ಮಾಡಿದವ ವಾಲಿಯೇ ಆಗಿದ್ದಾನೆ. ಹಾಗಾಗಿ ಚಿಂತಿಸುವಂತ ಅವಶ್ಯಕತೆ ಇಲ್ಲ. ಅವ ಅಷ್ಟು ಸುಲಭವಾಗಿ ಋಷ್ಯಮುಖ ಪರ್ವತವನ್ನು ಪ್ರವೇಶಿಸುವುದಕ್ಕಾಗುವುದಿಲ್ಲ. ಹಾಗಾಗಿ ಆ ಪರ್ವತದಲ್ಲಿ ನೀನಿದ್ದುಕೊಂಡು ನಿನ್ನದಾದಂತ ಬೆಲೆಯನ್ನು ಸಂಪಾದಿಸು. ತರಳೆಯನ್ನೊಡಗೂಡಿ ಬರುತ್ತಿರೆ ತರಳೆಯನ್ನೊಡಗೂಡಿ ಬರುತ್ತಿರೆ ಸರಿದು ಬಾಲಗಿಲದರಿ ನಡುಗುತ್ತಿರೆ ಯಾವುದೋ ದೊಡ್ಡ ಗಾತ್ರ 2 ಕೈಗಳು ನನ್ನ ತಿಳಿದು ವಾಯುಳಗಿಳಿ ತಲುಪರು ಶಬರಿಯು ತಲೆದಿರುಗಿರೆ ಧರಣಿಯಲ್ಲಿ ಕಿಡಿದರಿದರದೊಳೆದೊಳಲುತ್ತ ಅಳುತ್ತಾ ಜನಗ ನಿನ್ನಡಿ ಆಯಿತೆ ದೇವರಿಗಿರು ನನ್ನ ಕಣ್ಣ ಮುಂದೆ ನನ್ನಿಂದ ದೂರ ಆಗುವಂತಹ ದೃಶ್ಯವನ್ನು ಕಂಡೆ. ಇತ್ತ ಅಮ್ಮನೂ ಇಲ್ಲ, ಅಪ್ಪನೂ ಇಲ್ಲ. ಘೋರವಾದಂತಹ ಈ ಕಾನಲದಲ್ಲಿ ಒಬ್ಬಂಟಿಯಾದಂತಹ ಈ ಶಬರಿ ಅಲೆದಾಡುತ್ತಾ ಇದ್ದೇನೆ. ಆದರೆ ಇನ್ನು ನನಗೆ ಯಾರು ಗತಿ? ಏನಿದು ಘೋರ ಕಾಣನ ಅಲ್ವೇ? ಇಲ್ಲಿಯೇ ತಾನೇ ತಂದೆ ತಾಯಿಗಳನ್ನು ಕಳೆದುಕೊಂಡವಳು. ಇನ್ನು ಏನು ಮಾಡೋಣ? ಘೋರ ಮೃಗಗಳಿದ್ದಾರೆ, ಅವರಿಗೆ ನಾನು ಕೂಡ ಆಹುತಿ ಆಗುತ್ತೇನೆ. ಅವೇಳೆಯೊಳಂಬರದಲ್ಲಿಳಿದನು ದೇವ ಕಾವಲಿಂದಳು ದಳಬಾಯಿ ನೇವರಿಯುತ್ತಲುತ್ತಿದನು. ಆ ವೇಳೆಯೊಳಂಬರದಿಳಿದನು ದೇವ ಮೌನಿವರ ನಾರದನು. ನಿನ್ನನ್ನು ಕಾಣುವಾಗ ಆಶ್ಚರ್ಯವಾಗ್ತಾ ಉಂಟು. ಕಣ್ಣೀರ ದಾರಿಯಲ್ಲಿ ಸುರಿಸುತ್ತಾ ಇದೀಯ, ದೇಹದಲ್ಲಿ ನಡುಕ, ಆದರೆ ಈ ಕಾರಣದಲ್ಲಿ ಓರ್ವಳಿ ಇದ್ದೀಯ. ಹಾಗಿದ್ರೆ ಈ ರೀತಿಯಾದಂತಹ ದುಸ್ಥಿತಿ ನಿನ್ನ ಪಾಲಿಗೆ ಒದಗುವುದಕ್ಕೆ ಕಾರಣವೇನು? ಇಲ್ಲಿಗೆ ಯಾಕೆ ಬಂದಿರಬೇಕು? ಯಾರು ನೀನು? ಎಲ್ಲ ವಿಷಯವನ್ನು ಹೇಳಬಹುದೇ? ಶಬರಿ ನಾನು ತಂದೆ ತಾಯಿಗಳನ್ನು ಕಳೆದುಕೊಂಡ
ದೊಡ್ಡವಳು ಅನಾಥಳಾಗಿದ್ದೇನೆ. ಮುಂದೆ ಏನು ಗತಿ ಎಂಬುದಾಗಿ ತೋರದೆ ಈ ರೀತಿಯಾಗಿ ಬಳಲುತ್ತಾ ಇದ್ದೇನೆ. ಯಾರಿಂದ ಯಾವ ಕಾರಣಕ್ಕೂ ನೀನು ಅಳಲದಿರು. ನೀನು ನಿನ್ನನ್ನು ವಿಚಾರಿಸುತ್ತಿರುವ ಬೇರೆ ಯಾರು ಅಲ್ಲ, ನಾರದ ಮುನಿಪ್ಪ ನಾನು. ಹಾಗಿದ್ರೆ ಇಂತಹ ಈ ದುಸ್ಥಿತಿಯಲ್ಲಿ ನೀನಿರುವೆ. ಜೀವನದಲ್ಲಿ ಒಂದನ್ನು ನಾವು ಪಡೆಯಬೇಕಿದ್ರೆ ಇನ್ನೊಂದನ್ನು ನಾವು ಕಳೆದುಕೊಳ್ಳೇಬೇಕು. ಹಾಗಿದ್ರೆ ತಂದೆ ತಾಯಿಯನ್ನು ಕಳೆದುಕೊಂಡವಳು ನೀನು. ನಿನ್ನದಂತಹ ದುಃಖದ ವಿಷಯವನ್ನು ಸವಿಸ್ತಾರವಾಗಿ ತಿಳಿಸಿದವಳು ನೀನು. ಹಾಗಿದ್ರೆ ಇನ್ನು ಮುಂದಕ್ಕಿನ್ನಗೆ ಯಾವ ಕಾರಣಕ್ಕೂ ನಿನಗೆ ದುಃಖವಿಲ್ಲ. ಸಂತೋಷದ ದಿನಗಳೇ ನಿನ್ನ ಪಾಲಿಗೆ ಬರುವುದಕ್ಕೆ ಸಾಧ್ಯ ಉಂಟು. ಯಾವ ರೀತಿಯಲ್ಲಿ ಅದಕ್ಕೊಂದು ನಿನಗೆ ದಾರಿಯನ್ನು ನಾನೇ ಸೂಚಿಸ್ತೇನೆ. ಹೇಗೆಂದ್ರೆ ಅದು ಕಾಣುತ್ತಾ ಇರುತ್ತಾ ಇದೇ ಒಂದು ಆಶ್ರಮ. ಅಲ್ಲಿ ಮತಂಗ ಮುನಿಗಳಿಬ್ಬರು ಇದ್ದಾರೆ. ಘೋರ ತಪಸ್ವಿಗಳವರು, ಜ್ಞಾನಿಗಳು ಅವರು. ಅವರ ಬಳಿಗೆ ಹೋಗಿ ನಿನ್ನದಂತಹ ಕಷ್ಟವನ್ನು ನಿವೇದಿಸಿಕೊಂಡಂತಾದರೆ ಅವರು ನಿನ್ನ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡುವುದಕ್ಕೆ ಸಾಧ್ಯ ಉಂಟು. ನಿನ್ನ ಎಲ್ಲ ಕಷ್ಟಗಳು ದೂರಾದ ಮೇಲೆ ನೀನು ಸಂತೋಷದ ಜೀವನವನ್ನು ಸಾಗಿಸಬಹುದು. ಹಾಗಿದ್ರೆ ನಾವು ನಿನಗೆ ಅವರ ಆಶ್ರಮ ಬಳಿಗೆ ಕರೆದುಕೊಂಡು ಹೋಗಿ ಅವರಲ್ಲಿ ನಿನ್ನ ಸವಿಸ್ತ ವಿಷಯವನ್ನು ನಾನು ತಿಳಿಸುತ್ತೇನೆ. ಇತ್ತವಾನಿ ಕಣ್ಣ ಹನಿಯೊರಸುರಲಿ ಬಾಲಕಿ ಪುಣ್ಯ ಪುರುಷನಿಗೆ ಸಾರಿದಳು, ಪುಣ್ಯ ಪುರುಷನಿಗೆ ಸಾರಿದಳು. ಕಣ್ಣುಗಳುರೆ ಮುರಿಯುವ ಮಗಾತ್ಮನ ಸನ್ನಿಧಿ ಸೇರುತ್ತ ಕಣ್ಣುಗಳ ತೆರೆದು ನೋವೆನ್ನ ಕರುಣಾಮೂರ್ತಿ ಕಣ್ಣುಗಳ ತೆರೆದು ನೋಡು ಕರುಣಾಮೂರ್ತಿ ಭಿನ್ನಯವೇ ಕಿವಿ ತೆರೆದು ಸದ್ಗುಣನಿಧಿ ಬಣ್ಣಗಳ ಬದುಕೆಲ್ಲ ಮನುಘೋರ ಕಾರಣದಿ ನಿನ್ನೆಲೆಯ ಮನೆಯೋ ಶಾಂತಿಧಾಮ ಎನ್ನ ಬಾಯೊಳಗೆ ಸುಡುತ್ತಿರುವುದು ನಿನ್ನೊಲುವೆ ಅಳಿಸಲಿ ಕಣ್ಣುಗಳ ತೆರೆದು ಕರುಣಾ ಕಣ್ಣುಗಳ ತೆರೆದು ನಿಮ್ಮ ಮುಂದೆ ಕೈಬಾಗಿ ನಮಸ್ಕರಿಸುತ್ತಾ ಇದ್ದೇನೆ. ಆದರೆ ನೋಡಿದಾಗ ಏನು ಕಣ್ಣನ್ನು ಮುಚ್ಚಿಕೊಂಡಿದ್ದೀರಾ? ಇತ್ತ ಅಷ್ಟು ಕಷ್ಟಗಳನ್ನು ಪಟ್ಟು ನಾನು ಬಂದಿದ್ದೇನೆ ನಿಮ್ಮ ದರ್ಶನಕ್ಕಾಗಿ. ಆದರೆ ಇಲ್ಲಿ ಬಂದ ಬಳಿಕ ಇದುವೇ ಶಾಂತಿಯ ಧಾಮ ಎಂಬುದಾಗಿ ತಿಳಿದುಕೊಂಡೆ. ಅದಕ್ಕಾಗಿ ನಿಮ್ಮ ಸಮೀಪಕ್ಕೆ ಬಂದಿದ್ದೇನೆ. ಅದಕ್ಕಾಗಿ ಕಣ್ಣುಗಳನ್ನು ನೋಡು. ಓ ಸದ್ಗುಣ ನಿಧಿಯೇ, ನಾನು ಹೇಳುತ್ತಿರುವಂತಹ ನನ್ನ ವಾಕ್ಯಗಳನ್ನು ಕಿವಿಯಾರೆ ನೀವು ಕೇಳಬೇಕು. ನನ್ನ ಮೊದಲು ದಣಿದಿದೆ, ಬಾಯಾರಿಕೆ ಆಗುತ್ತಾ ಇದೆ. ಕಷ್ಟವನ್ನು
ಬರುತ್ತಿದ್ದೇನೆ. ಅದಕ್ಕಾಗಿ ನನ್ನ ಸಕಲ ವಿಚಾರವನ್ನು ನಿಮ್ಮಲ್ಲಿ ಹೇಳಬೇಕು. ಅದಕ್ಕಾಗಿ ಕಣ್ಣುಗಳಿಂದ ನನ್ನನ್ನು ನೋಡಬೇಕು. ನನ್ನ ಮಾತುಗಳನ್ನು ನೀವು ಕೇಳಬೇಕು. ಮುನಿಯೋ ಕಣ್ಣಿರಿದೀತನೋ ಮುನಿಯೋ ಕಣ್ಣಿರಿದೀತನೋ ಸದ್ಗುಣಿಯ ತೇಜಕಿ ಬಾಲಿಕೆಯ ಮುಖವರವರಳಿತು ಬಾಲಿಕೆಯ ಮುಖವರವರಳಿತು ಮುನಿ ಮೊಗದ ಮೇಲುನಗೆಯ ಚಂದ್ರಿಕೆಯೇ ಕನ್ನೆಯಳು ತಿಮಿರವಳಿತು ಕರ್ಣಗಳು ನಲ್ಲುಡಿಯನ್ನು ಕೇಳುವ ಅಂಬನದಿ ಚರಣಾಕೆರಗಿದಳು ಎರೆದಳು ಎನ್ನ ಕರುಣೆಯ ಎನ್ನ ಕರುಣೆಯ ಎನ್ನ ಕರುಣೆಯ ಮಗಳೇ ಬಾಬಾ ನಿನ್ನ ಮೊಗವನ್ನು ದುಗುಡ ಮುಸುಕಿದುದೇ ಮಗಳೇ ಬಾಬಾ ನಿನ್ನ ಮೊಗವನ್ನು ದುಗುಡ ಮುಸುಕಿದುದೇ ಬಾಲಿಕೆ ಜಗದ ಜಂಜಡ ತಾಪ ಅಳಿತೆ ಮುಗುಳು ನಗೆಯ ಜಗದ ಜಂಜಡ ತಾಪ ಅಳಿತೆ ಮುಗುಳು ನಗೆಯ ಮಗಳೇ ಬಾ ಮಗಳೇ ಮಗಳೇ ಮುದ್ದು ಏನಮ್ಮ ಇದು ಎಳೆಯ ಪ್ರಾಯದ ಹಸುಳೆ ನೀನು ಕಂದ ನೀನು ಮಗು ನೀನು ನಿನ್ನ ಪ್ರಾಯದ ಹೆಣ್ಣುಮಕ್ಕಳ ಜೊತೆಯಲ್ಲಿ ಅಂಗಳದಲ್ಲಿ ಆಟವಾಡುತ್ತಾ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾ ನಿನ್ನ ತಂದೆ ತಾಯಿಗಳಿಗೆ ಆಹ್ಲಾದವನ್ನು ಕೊಡುವಂತಹ ಸಣ್ಣ ಪ್ರಾಯದ ಮಗು ನೀನು ಅಂತಹ ಈ ನಿನ್ನ ಮುದ್ದು ಮುಖದಲ್ಲಿ ಸಂತೋಷವನ್ನು ಕಾಣುವುದಿಲ್ಲ, ಆಹ್ಲಾದವನ್ನು ನಾನು ಕಾಣುವುದಿಲ್ಲಮ್ಮ. ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರಮ ಶೋಭಾಯಮಾನವಾಗಿ ಶೋಭಿಸುವ ಹಾಗೆಯೇ ನಿನ್ನ ಮುಖಮಂಡಲ ಅರಳಬೇಕಿತ್ತು. ಇಂದು ನೋಡಿದರೆ ರಾಹು ಸೋಕಿದ ಚಂದ್ರಮನ ಹಾಗೆ ನಿನ್ನ ಮುಖ ಕಳಾಹೀನವಾಗಿದೆ. ಏನಮ್ಮ ಇದು? ನಿನ್ನ ಪ್ರಾಯಕ್ಕೆ ಮೀರಿದಂತಹ ಸ್ಥಿತಿಯನ್ನು ನಾನು ನಿನ್ನಲ್ಲಿ ಕಾಣುತ್ತಿದ್ದೇನೆ. ಕಂದ, ನಿನಗಿಂತಹ ಸ್ಥಿತಿ ಬರಬೇಕು ಅಂತಾದ್ರೆ ಕಾರಣ ಏನೋ ನನಗೆ ಗೊತ್ತಿಲ್ಲ. ಕಣ್ಣಿನಿಂದ ಕಣ್ಣೀರು ಧಾರಾಪೂರ್ವಕವಾಗಿ ಸುರಿಯುತ್ತಿದೆ. ಧ್ಯಾನಾಸಕ್ತನಾಗಿದ್ದೆ,
ಆ ಸಂದರ್ಭದಲ್ಲಿ ನಿನ್ನ ಕರುಳ ಕೂಗು ನನ್ನದಾದಂತಹ ಧ್ಯಾನದಿಂದ ನನ್ನನ್ನು ಪರವಶನನ್ನಾಗಿ ಮಾಡಿತಮ್ಮ. ಯಾರೋ ನನ್ನ ಹೃದಯಕ್ಕೆ ಹತ್ತಿರದವರು ನನ್ನ ಬಗ್ಗೆ ಮಾತಾಡಿಕೊಳ್ತಾರೆ, ಧ್ಯಾನಿಸ್ತಾ ಇದ್ದಾರೆ ಎಂಬ ಹಾಗೆ ಕಣ್ಣು ಬಿಟ್ಟು ನೋಡಿದ್ರೆ ನೀನು ಬಂದಿದ್ದೆ. ಮಾತಾಡುವುದಕ್ಕಾಗುವುದಿಲ್ಲ, ಗಂಟಲೊಣಗಿದೆ. ನಿಮ್ಮ ಮಾತನ್ನು ಕೇಳಬೇಕು. ನಿಮ್ಮ ಆಶಯಕ್ಕಾಗಿ ನಾನು ಬಂದೆ, ನನಗೆ ಯಾರೂ ಇಲ್ಲ, ನೀವೇ ಕಾಪಾಡಿ ಕಾಪಾಡಿ ಎಂಬ ಹಾಗೆ ಬೇಡಿಕೊಳ್ಳುತ್ತಿದ್ದಿ. ನಿನ್ನ ಸ್ಥಿತಿಯನ್ನು ಕಂಡಾಗ ಜೀವನದಲ್ಲಿ ಎಲ್ಲವನ್ನು ನಾನು ಕಳಕೊಂಡೆನೋ ಎಂಬಂತಹ ಒಂದು ವಿರಾಗ ಸ್ಥಿತಿ ನಿನ್ನಲ್ಲಿ ನಾನು ಕಾಣುತ್ತಿದ್ದೇನೆ ನಿನ್ನ ಮಾತನ್ನು ಕೇಳುವಾಗ. ಯಾಕಮ್ಮ ಈ ಲೋಕದ ಅಲ್ಲಿರುವಂತಹ ಸಕಲ ಕಷ್ಟಗಳು ನಿನ್ನನ್ನು ಬಾಧಿಸಿತೆ ಅಲ್ಲ? ಈ ಶಾಂತಿದೇವಿ ಆಶ್ರಮವಾದಂತಹ ನನ್ನ ಬಳಿಗೆ ನೀನು ಬರಬೇಕು ಅಂತಾದರೆ ಕಾರಣ ಏನು? ತಂದೆ ತಾಯಿಗಳ ಆಸರೆಯಲ್ಲಿ ಇದ್ದುಕೊಂಡು ಅವರ ಜೊತೆಯಲ್ಲಿ ಅವರ ಮಡಿಲಲ್ಲಿ ಲಲ್ಲಯಾಡುತ್ತಾ ಇರಬೇಕಾದಂತಹ ಪುಟ್ಟ ಮಗು ನೀನು ನನ್ನ ಆಶ್ರಮಕ್ಕೆ ಬಂದಿಯಲ್ಲ, ಏನಾಯ್ತಮ್ಮ? ಯಾಕೆ ಕಣ್ಣೀರು? ದುಃಖಿಸಬೇಡ, ಹೇಳು, ನಾನಿದ್ದೇನೆ. ಏನಾಯ್ತಮ್ಮ? ಪರಮ ಕೃಪಾಳು ನಿನ್ನೊಳುರೆಯಲೇ ನಿನ್ನಗೋ ನಿನ್ನೊಳುರೆಯಲೇ ನಿನ್ನಗೋ ಕೃಪಾ ತರಳೆ ವನವನ ಚರಿ ಚರಿರಾತಗೆ ಹರುಷದಿ ಕಾಡುವ ಕಾರುಣ್ಯದಲ್ಲಿ ಪರಮ ಕೃಪಾ ಕೃಪಾ ಕೇಳಬೇಕು ನನ್ನ ದುಃಖದ ಕಥೆಯನ್ನು. ಹೇಳು. ಕಿರಾತ ದಂಪತಿಗರಾದಂತಹ ನೆಗ್ರೋದ ಅರಿಷ್ಟರಿಗೆ ನಾನು ಹುಟ್ಟಿಕೊಂಡವಳು. ನೆಗ್ರೋದ ಪುತ್ರಿ ಶಬರಿ ಎಂಬುದಾಗಿ ನನಗೆ ನಾಮೋದಯವನ್ನು ಇರಿಸಿದ್ದಾರೆ. ಅಂದು 5ನೇ ವರ್ಷದ ಹುಟ್ಟಿದಪ್ಪ ನನ್ನದ್ದು ವಿಜೃಂಭಣೆಯಿಂದ ಆಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಓರ್ವ ಘೋರ ದಾನವ ಬಂದು ಆ ನೀಚ ಪಾಪಿ ನನ್ನ ಅಮ್ಮನನ್ನು ನನ್ನಿಂದ ದೂರ ಸೆಳೆಕೊಂಡು ಹೋದನು. ತಾಯಿಯನ್ನು ಕಳೆದುಕೊಂಡವಳು ಈ ಶಬರಿಯಾಗಿ ಬಿಟ್ಟು ಆ ಸಂದರ್ಭದಲ್ಲಿ ನನ್ನನ್ನು ಬದುಕಿಸಬೇಕು, ನನ್ನನ್ನು ಉಳಿಸಬೇಕು ಎಂಬಂತಹ ಒಂದೇ ಉದ್ದೇಶದಿಂದ ನನ್ನ ಜನಕ ನೆಗ್ರೋದ ನನ್ನನ್ನು ಪಿಡಿದು ಅಲ್ಲಿಂದ ಇಬ್ಬರು ನಾವು ಪರಾರಿಯಾಗಿ ಹೋದೆವು. ಅಲ್ಲಿಂದ ನೇರವಾಗಿ ಕಾಡನ್ನು ಸೇರಿ ಅಲೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ದೀರ್ಘವಾದಂತಹ 2 ಬಾಹುಗಳು ಬಂದು ನನ್ನ ತಂದೆಯನ್ನು ಸೆಳೆದು ಅವರನ್ನು ಕಳೆಯುವಂತಹ ಪರಿಸ್ಥಿತಿಗೆ ಒಳಗಾದವಳು ನಾನು. ತಂದೆಯನ್ನೂ ಕಳಕೊಂಡೆ. ಹೌದು, ಇತ್ತ ತಂದೆಯೂ ಇಲ್ಲ, ಅತ್ತ ತಾಯಿಯೂ ಇಲ್ಲ, ಇತ್ತ ಬಂಧು ಇಲ್ಲ, ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ಅನಾಥಳಾದಂತಹ ಈ ಶಬರಿ ಇನ್ನೇನು ಕ್ರೂರ ಮೃಗಗಳಿಗೆ ಆಹಾರವಾಗುತ್ತೇನೆ ಎಂಬಂತೆ ಅಳುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ನಾರದ ಮುನಿಗಳ ಆಗಮನವಾಯಿತು. ಬಂದಾಗ ನನ್ನ ಸ್ಥಿತಿಯನ್ನು ಅರ್ಥೈಸಿಕೊಂಡಂತಹ ಅವರೇ, ನಿನಗೆ ಒಂದು ದಾನವನ್ನು ನಾನೇ ಸೂಚಿಸುತ್ತೇನೆ, ನಿನಗೆ ಅದೇ ಶಾಂತಿಯ ಧಾಮ, ಅಲ್ಲಿಗೆ ಹೋದರೆ ನಿನಗೆ ಸಂತೋಷ ಸಿಗುತ್ತದೆ ಎಂಬುದಾಗಿ ಆಡಿ ಈ ಆಶ್ರಮವನ್ನು ತೋರಿಸಿದ್ದರು. ಅವರು ತೋರಿಸಿದಂತಹ ದಾರಿಯನ್ನು ಹಿಡಿದುಕೊಂಡು ನಡೆದುಕೊಂಡು ಬಳಲಿ ಇಲ್ಲಿ ನಿಮ್ಮ ಸನಿಹಕ್ಕೆ ಬಂದಿದ್ದೇನೆ. ನಿಮ್ಮನ್ನು ನೋಡಿದ ಬಳಿಕ ಧೈರ್ಯವಾಯಿತು, ಸಮಾಧಾನವಾಯಿತು. ಆ ಸಂದರ್ಭದಲ್ಲಿ ನೀವೀಗ ಹೇಳಿದ್ದೀರಾ, ಯಾಕೆ ಇಂತಹದ ನೀವು ಏನು ಕಾರಣ, ಯಾಕೆ ಅಳುತ್ತಾ ಇದ್ದೀಯ ಎಂಬುದಾಗಿ. ಇದೇ ನಡೆದು ಹೋದಂತಹ ನನ್ನ ಘಟನೆಗಳು ಈ ಪರಿಸ್ಥಿತಿಯನ್ನು ಒಳಗೊಂಡು ಇನ್ನೇನು ಸಂತೋಷವನ್ನು ಕಾಣಬೇಕು ಎಂಬುದಾಗಿ
ನಿಮ್ಮ ಮುಖ ಕಮಲದಲ್ಲಿ ಆ ಸಂತೋಷವನ್ನು ಕಾಣುತ್ತಾ ಇದ್ದೇನೆ. ಇನ್ನು ಮುಂದೆ ಯಾರೂ ಇಲ್ಲದಂತಹ ಈ ಶಬರಿಗೆ ನೀವೇ ಆಶ್ರಯವನ್ನು ನೀಡಬೇಕು ತಂದೆ. ಮುನಿಪನಾಕಿಯ ಕಣ್ಣೊರೆ ನಿನಗಿವ ರಕ್ಷಕ ತಂದೆ ತಾಯಿ ಒಡಗೊಡರು ಸರ್ವವೂ ನಾನು ಮಗಳೇ. ಉನ್ನತಿಗೆ ಕೊಂಡೊಯ್ಯುವೆನು ನಿನ್ನನ್ನು ಉನ್ನತಿಗೆ ಕೊಂಡೊಯ್ಯುವೆನು ಆಶ್ರಮವೆಂದು ನಿನಗೆ ಆಡುವ ಈ ಮತಂಗಾಶ್ರಮ ನಿನಗಾಡುವ ಇದುವೇ ಆಡಂಬುಲತೆ. ಮನೆಯನ್ನು ಗುರುಮನೆಯನ್ನು ಉನ್ನತಿಗೆ ಕೊಂಡೊಯ್ಯುವೆ ಆಶ್ರಮವಿನ್ನು ನಿನಗಾಡುವೋನವು ಮನೆಯನ್ನು ಗುರು ಮನೆಯನ್ನು ನಿನಗೆ ಮುನಿಪನಾತಿಯ ಕಣ್ಣೊರೆಸಿ ಮಗು ಹಾಗೆ ಹೇಳಬೇಡಮ್ಮ. ನಿನ್ನ ಪ್ರಾಯಕ್ಕೆ ಮೀರಿದಂತಹ ದೊಡ್ಡ ದೊಡ್ಡ ಶಬ್ದಗಳು ನಿನ್ನ ಬಾಯಿಂದ ಬರುತ್ತಿದೆ. ಸಣ್ಣ ಕೂಸು ನೀನು. ಮಕ್ಕಳ ಜೊತೆಯಲ್ಲಿ ಆಡಬೇಕಾದವಳು. ನನಗಿನ್ನು ಬದುಕಿಲ್ಲ, ನನಗೆ ತಂದೆ ತಾಯಿಗಳಿಲ್ಲ, ಇರುವುದಕ್ಕೆ ಮನೆ ಇಲ್ಲ. ಇದು ನಿನ್ನಂತಹ ಮಕ್ಕಳು ಹೇಳುವ ಮಾತಲ್ಲ. ಯಾವುದೂ ಬೇಡ ಎಂಬ ಹಾಗೆ ಸನ್ಯಾಸಿಗಳಾಗಿರುವಂತಹ ನಮ್ಮಂತವರು ಹೇಳಬೇಕಾದ ಮಾತುಗಳು. ಸಣ್ಣ ಪ್ರಾಯದಲ್ಲಿ ತಾಯಿಯ ಮಡಿಲಲ್ಲಿ ಆಟವಾಡುತ್ತಾ, ಅವಳು ಕೊಡುವಂತಹ ಆಹಾರವನ್ನು ಭುಂಜಿಸುತ್ತಾ, ಅವಳು ಕೊಡುವಂತಹ ಪ್ರೀತಿಯನ್ನು ಉಣ್ಣುತ್ತಾ, ಅವಳ ಮಡಿಲಲ್ಲಿ ಆಟವಾಡಬೇಕಾದವಳು ನೀನು. ತಂದೆಯ ಆಸರೆಯಲ್ಲಿ ಮುದ್ದು ಮಗಳಾಗಿ ಬೆಳಗಬೇಕಾದವಳು ನೀನು. ಅವರ ಪ್ರೀತಿ ಅಮೃತವನ್ನು, ಅವರ ಜ್ಞಾನಾಮೃತವನ್ನು ಸವಿಯುತ್ತಾ ನಿಮ್ಮ ಎಲೆಮನೆಯಲ್ಲಿ ಆಟವಾಡುತ್ತಾ ಬೆಳೆದು ಬೆಳಗಬೇಕಾದಂತಹ ಸಣ್ಣ ಮಗು. ಇಷ್ಟು ಸಣ್ಣ ಪ್ರಾಯದಲ್ಲಿ ತಂದೆ ತಾಯಿಗಳಿಲ್ಲ ಎಂಬ ಅಂತಹ ಕೊರಗು ನಿನಗೆ ಹೇಳುವುದಕ್ಕಾಗುವುದಿಲ್ಲಮ್ಮ. ಲೋಕವೇ ಹಾಗೆ ತಾನೆ. ಕಷ್ಟ ಸುಖ, ರಾತ್ರಿ ಹಗಲು, ದುಷ್ಟ ಶಿಷ್ಟ ದ್ವಂದ್ವಮಯವಾದಂತಹ ಪ್ರಪಂಚ. ಈ ಲೋಕದಲ್ಲಿ ನಾವು ಬರುವುದು ಯಾಕೆ ಬಲ್ಲೆಯ? ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂತಹ ಪಾಪ ಯಾ ಪುಣ್ಯ ಅದನ್ನು ತೋರಿಸಿಕೊಳ್ಳುವುದಕ್ಕೆ ಬೇಕಾಗಿ ಈ ದೇಹ ಅನ್ನುವಂತಹ ನಿಸ್ತೇಜವಾದಂತಹ ಬೊಂಬೆಯ ಒಳಗೆ ಆತ್ಮ ಅನ್ನುವಂತಹ ಚೇತನ ವಸ್ತು ಸೇರಿಕೊಳ್ಳುತ್ತದೆ. ಯಾಕೆ? ನಾವು ಹಿಂದೆ ಏನು ಮಾಡಿದ್ದೇವೆ ಅನ್ನುವುದನ್ನು ತೋರಿಸುವುದಕ್ಕಾಗಿ. ಅದರ ಕರ್ತವ್ಯ ಮುಗಿದಾವಾಗ ಹೊರಟು ಹೋಗುತ್ತದೆ. ನನಗನಿಸ್ತದೆ, ಹೋದ ಜನ್ಮದಲ್ಲಿ ಸಂತೋಷದಲ್ಲಿದ್ದಂತಹ ನೀನು ಯಾರದ್ದೋ ದುಃಖಕ್ಕೆ ಕಾರಣ ಈ ಭೂತಳಾಗಿರಬೇಕು. ಬಹುಶಃ ಅದೇ ನಿನಗೆ ಆ ದುಃಖವನ್ನು ಕೊಟ್ಟಂತಹ ಅವರದ್ದಾದಂತಹ ಶಾಪವೇ, ಕಣ್ಣೀರೇ ನಿನಗೆ ಈ ಪ್ರಾಯದಲ್ಲಿ ನಿನಗೆ ದುಃಖವನ್ನು ತರಿಸುವ ಹಾಗಾಯಿತು. ಇದು ನನ್ನ ಕಲ್ಪನೆ ಮಾತ್ರ, ಹೇಳುವುದಕ್ಕಾಗುವುದಿಲ್ಲ. ಹಾಗಂತ ನಿನ್ನ ಜೀವನ ಇಲ್ಲಿಗೆ ಮುಗಿದು ಹೋಯಿತು ಅಂತ ಭಾವಿಸಬೇಡ. ಅನಾಥೋ ದೈವ ರಕ್ಷಕ. ಅನಾಥರನ್ನು ದೇವರು ಕಾಪಾಡ್ತಾನೆ. ಅದರರ್ಥ ದೇವರೇ ಹಿಡಿದು ಬಂದು ನಮ್ಮನ್ನು ಕಾಪಾಡ್ತಾನೆ ಅಂತಲ್ಲ. ದೇವರ ಕರುಣೆಯಿಂದಲಾಗಿ ಯಾರದೋ ಒಂದು ಆಶ್ರಮ ಅಥವಾ ಆಶ್ರಯ ಅನಾಥರಿಗೆ ದೇವರು ಒದಗಿಸ್ತಾನೆ ಅನ್ನುವುದಕ್ಕೆ ನಿನ್ನ ಜೀವನವೇ ಸಾಕ್ಷಿ. ಸಣ್ಣ ಪ್ರಾಯದಲ್ಲಿ ತಾಯಿಯನ್ನು ಕಳಕೊಂಡೆ, ಕಾಡಿನಲ್ಲಿ ತಂದೆಯನ್ನು ಕಳಕೊಂಡೆ, ಮನೆಯನ್ನು ಕಳಕೊಂಡೆ, ಇನ್ನೇನು ಸಾಯಬೇಕು, ಕಾಡ ಮೃಗಗಳ ಬಾಯಿಗೆ ತುತ್ತಾಗಬೇಕು ಅನ್ನುವಷ್ಟರಲ್ಲಿ ನಿನ್ನ ಕೂಗು ದೇವರಿಗೆ ಕೇಳಿಸಿತಮ್ಮ. ಹಾಗಾಗಿ ದೇವಋಷಿಗಳಾದಂತಹ ನಾರದರು ನಿನ್ನ ಬಳಿಗೆ ಬಂದರು. ನಿನಗೆ ಆಶ್ರಯವನ್ನು ಕೊಡುವಂತಹ ಈ ತಾಣವನ್ನು ತೋರಿಸಿದ್ರು. ಬಂದದ್ದು ನೀನು ಮತಂಗಾಶ್ರಮಕ್ಕೆ. ಯೋಚಿಸಿದ್ರೆ ಮಗಳೇ, ನನ್ನ ಕರುಣೆಯ ಕೂಸಮ್ಮ ನೀನು, ನನ್ನ ಕರುಣೆಯ ಕೂಸು. ನಿನ್ನ ತಂದೆಯಾದ ನೆಗ್ರೋದ, ತಾಯಿಯಾದ ಅರಿಷ್ಟೇ ಮಕ್ಕಳಿಲ್ಲ ಅನ್ನುವಂತಹ ಚಿಂತೆಯಲ್ಲಿ ಹೀಗೆ ಕಾಡಿಗೆ ಬಂದು
ಆಶ್ರಮವಾಸಿಯಾದಂತಹ ನನ್ನನ್ನು ಕಂಡು ಅವರ ಭಕ್ತಿಯನ್ನು ತೋರಿಸುವುದಕ್ಕಾಗಿ ಇಲ್ಲಿ ಸಿಕ್ಕಿದಂತಹ ಕಂದಮೂಲಾದಿ ಹಣ್ಣುಗಳನ್ನೆಲ್ಲ ತಂದು ನನ್ನ ಪಾದಕ್ಕೆ ಒಪ್ಪಿಸಿ ಜೇನನ್ನೂ ಕೊಟ್ಟು ನಮಗೆ ಪುತ್ರ ಸಂತತಿಯನ್ನು ಒದಗಿಸು, ಪುತ್ರಿಯಾಗ್ಲಿ ಪುತ್ರನಾಗ್ಲಿ ನಮ್ಮ ವಂಶವನ್ನು ಬೆಳಗುವಂತಹ ಮಗುವನ್ನು ಕರುಣಿಸುತ್ತ ಬೇಡಿಕೊಂಡ್ರು. ಆವಾಗ ಕರುಣಾಂಬುದಿಯಾದಂತಹ ನಾನು ಅವರಿಗೊಂದು ಚೂತ ಫಲವನ್ನು ಕೊಟ್ಟಿದ್ದೆ. ಇದನ್ನು ಅರಿಷ್ಟೇ ಭುಂಜಿಸಲಿ. ಆ ಚೂತ ಫಲ ಮಂತ್ರ ಫಲದಿಂದ ಹುಟ್ಟಿಕೊಂಡವಳು ನೀನು, ಅಂದ್ರೆ ಮತಂಗನ ಕರುಣೆಯ ಕೂಸು ನೀನು. ಯಾರ ಕರುಣೆಯೇ ನಿನ್ನ ಹುಟ್ಟಿಗೆ ಕಾರಣವಾಯಿತು, ಅದುವೇ ಕರುಣೆಯ ಆಶ್ರಮದಾನವಾದಂತಹ ಈ ಮತಂಗಾಶ್ರಮಕ್ಕೆ ನೀನು ಮತ್ತೊಮ್ಮೆ ಬಂದಿದ್ದ ಅಂತಾದ್ರೆ ಇದು ದೇವರ ಇಚ್ಛೆ ಅಂತ ಭಾವಿಸು. ಬೇಡಮ್ಮ, ಈ ಪ್ರಾಯದಲ್ಲಿ ಜಿಗುಪ್ಸೆ ಸಲ್ಲದು. ಈ ಪ್ರಾಯದಲ್ಲಿ ವಿರಾಗಿಣಿಯ ಹಾಗೆ ನೀನು ಮಾತಾಡಬೇಡ. ನೀನು ಬಂದಂತಹ ಜಾಗ ಸರಿಯಾಗಿದೆ. ನಿನಗೆ ತಂದೆ ಇಲ್ಲ ಅಂತ ಹೇಳಿದೆಯಲ್ಲ, ಖಂಡಿತ ಹಾಗೆ ಭಾವಿಸಬೇಡ. ನಿನಗೆ ಇನ್ನು ಮುಂದೆ ನಾನೇ ತಂದೆ. ನಿಮ್ಮನ್ನು ತಂದೆ ಎಂಬುದಾಗಿ ಕರೆಯಬೇಕು. ನಿನಗೆ ನಿನ್ನನ್ನು ಪೋಷಣೆ ಮಾಡುವುದಕ್ಕೆ, ಪ್ರೀತಿ ಮಾಡುವುದಕ್ಕೆ, ಅಥವಾ ನಿನಗೆ ಬೇಕಾದಂತಹ ಮಾತುಗಳನ್ನು ಹೇಳುವುದಕ್ಕೆ ತಾಯಿ ಇಲ್ಲ ಅಂತ ಹೇಳಿದೆಯಲ್ಲ, ನಿನ್ನ ಪಾಲಿಗೆ ಈ ಮತಂಗನೇ ತಾಯಿ. ತಾಯಿಯ ವಾತ್ಸಲ್ಯವನ್ನು ನೀಡುತ್ತೀರಾ? ನಿನಗೆ ಒಡ ಹುಟ್ಟು ಯಾರೂ ಇಲ್ಲ ಅಂತ ನೀನು ಭಾವಿಸಿದೆಯಲ್ಲ, ನಿನಗೆ ಅಣ್ಣ ನಾನು, ನಿನಗೆ ತಮ್ಮ ನಾನು. ಅಲ್ಲ, ನಿನ್ನನ್ನು ತಿದ್ದಿ ತೀಡುವುದಕ್ಕೆ, ನೀನು ತಪ್ಪು ದಾರಿಯಲ್ಲಿ ನಡೆಯುವಾಗ ಸುಜ್ಞಾನವನ್ನು ಕೊಡುವುದಕ್ಕೆ ಗುರುಗಳಿಲ್ಲ ಅಂತ ಭಾವಿಸಬೇಡ. ನಿನ್ನ ಪಾಲಿಗೆ ನಾನೇ ಗುರು. ಅಲ್ಲ, ನಿನ್ನನ್ನು ಕಷ್ಟಕಾಲದಲ್ಲಿ ಕೇಳುವಂತಹ ಬಂಧು ಬಾಂಧವರು ಯಾರೂ ಇಲ್ಲ ಅನ್ನುವಂತಹ ಕೊರಗು ಬೇಡ. ನಿನ್ನ ಪಾಲಿಗೆ ನಾನೇ ಬಂಧು ಬಾಂಧವ. ನಿನಗೆ ತಂದೆಯಾಗಿ, ತಾಯಿಯಾಗಿ, ಸ್ನೇಹಿತನಾಗಿ, ಒಡನಾಡಿಯಾಗಿ, ಗುರುವಾಗಿ, ಬಂಧು ಬಾಂಧವನಾಗಿ ಸರ್ವಸ್ವವು ಇನ್ನು ಮುಂದೆ ಶಬರಿಯಾದ ನಿನಗೆ ಮತಂಗನಾದಂತಹ ನಾನಿದ್ದೇನೆ ಮಗಳೇ. ನಾನು ಕಾಪಾಡ್ತೇನೆ. ಇನ್ನು ಮುಂದೆ ನಿನಗೆ ಇದುವೇ ಮನೆ. ಈ ಮತಂಗನ ಆಶ್ರಮವನ್ನು ನೀನು ಮನೆ ಅಂತ ಭಾವಿಸ್ತೀಯೋ, ಅದು ನಿನಗೆ ಮನೆ ಅಲ್ಲ. ಈ ಆಶ್ರಮವನ್ನು ನೀನು ಗುರುಮಠ ಅಂತ ಭಾವಿಸ್ತೀಯೋ, ಅದುವೇ ನಿನಗೆ ಗುರುಮಠ ಅಲ್ಲ. ಇದು ನಿನಗೆ ದೇಗುಲ ಅಂತ ನೀನು ಭಾವಿಸ್ತೀಯೋ, ಅದುವೇ ನಿನಗೆ ದೇವಸ್ಥಾನ ಅಲ್ಲ. ಇದು ಆಟ ಆಡುವಂತಹ ಆಡುಂಬಲ ಅಂತ ನೀನು ಹೇಳ್ತೀಯೋ, ಇದುವೇ ನಿನಗೆ ಆಡುಂಬಲ. ಅಮ್ಮ, ನಮ್ಮ ಮನೆಯನ್ನು ದೇವಾಲಯವನ್ನಾಗಿ ನಾವು ಮಾಡಬೇಕು. ಮನೆಯೇ ದೇವಾಲಯವಾಗಬೇಕು ಅಂತಾದ್ರೆ ಮನೆಯಲ್ಲಿದ್ದಂತಹ ಎಲ್ಲರೂ ಕೂಡ ಅಂತಹ ಧರ್ಮ ಕಾರ್ಯದಲ್ಲಿ ನಿರತರಾಗಿರಬೇಕು. ಯೋಚಿಸಬೇಡ, ಇಲ್ಲಿ ಆಟವಾಡ್ತಾ ಇರು. ನಿನಗೆ ಗುರುವಾಗಿ ಸರ್ವಸ್ವವಾಗಿ ನಾನಿದ್ದೇನೆ. ಇನ್ನು ಮುಂದಕ್ಕೆ ಈ ಕಣ್ಣಿನಲ್ಲಿ ಕಣ್ಣೀರನ್ನು ಕಾಣಬಾರದು. ನಿನ್ನ ಮುಖ ಅರಳಬೇಕು. ಮುದುಡಿದ ತಾವರೆಯಾಗಬಾರದು, ಅರಳಿದ ತಾವರೆಯಾಗಿ ನಲಿಯುತ್ತಾ ಕುಣಿಯುತ್ತಾ ಮತಂಗಾಶ್ರಮದಲ್ಲಿ ಬೆಳಮಗಳೇ. ಪಾಲಿಯು ಯೌವನವ ಸ್ವಬಗಿ ಬಗಿಗಳ ಪಾಲಿಪ ಪಿತನು ಪ್ರೇಮಗಳು ಓಲೈಸುತ್ತಂದು ಮಣಿದಿರಿತೆಂದಳು ಮಣಿತೆಂದಳು ಜನಕ ಚೋದ್ಯವ ಮೇಲ ಕನಸ ಕಣ್ಣೆನು ಕಳೆದಿರು ದಿನಮಣಿಯ ದಿವ್ಯ ಜ್ಯೋತಿಯ ಜನಕ ಚೋದ್ಯವ ಜನಕ ಆಶ್ರಮವನ್ನು ಸೇರಿ ಕೆಲವು ಸಮಯಗಳೇ ಕಳೆದು ಹೋಯಿತು. ಹೌದು, ಮೊದಲಿನ ಹಾಗೆ ಸಣ್ಣ ಮಗುವಲ್ಲ, ಬೆಳೆಯುತ್ತಾ ಇದೆಯಮ್ಮ. ಕುತೂಹಲ ಹೌದು ನನ್ನಲ್ಲಿ. ನಿನ್ನ ಮುಖವನ್ನು ಕಂಡಾಗ ಏನೋ ಹೇಳಬೇಕನ್ನುವಂತ ಆತುರ ಕಾತರ ಎದ್ದು ಕಾಣ್ತದೆ. ನಿಜ ಏನಮ್ಮ ಜನಕ? ನಾಳೆ ನಿನ್ನೆಯ ದಿವಸ 4ನೇ ಜಾವದಲ್ಲಿ ಒಂದು ಕನಸಂದು ಕಂಡೆ. 4ನೆಯ ಜಾವದಲ್ಲಿ ಕನಸು? ಹೌದು. ಪ್ರಾಜ್ಞರು ಆಡಿದಂತಹ ಮಾತು, 4ನೇ ಜಾವದಲ್ಲಿ ಕಂಡಂತಹ ಕನಸು ವ್ಯಕ್ತಿಯ ಬದುಕಿನಲ್ಲಿ ನಿಜ ಆಗುತ್ತದೆ ಎಂಬುದಾಗಿ ನೀವೇ ಹೇಳಿದ್ದೀರಾ. ನೀವು ಹೇಳಿದಂತಹ ಸಕಲ ಆಟಪಾಠಗಳನ್ನು ತರಗತಿಯನ್ನು ಹೊಂದಿದವಳಿದ್ದೇನೆ. ಆದುದರಿಂದ
ಇಂದು ಕಂಡಂತಹ ಈ ಕನಸು ನನ್ನ ಬದುಕಿನಲ್ಲಿ ನಿಜ ಆಗುತ್ತದೋ ಅಲ್ವಾ, ನಿಜ ಆಗುವುದಿಲ್ವೋ? 4ನೇ ಜಾವದಲ್ಲಿ ಬಿದ್ದ ಕನಸು ನನಸಾಗುತ್ತದೆ ಅಂತ ನಮ್ಮ ಭಾವನೆ. ಹೌದು, ಅದಕ್ಕಾಗಿ ಸವಿಸ್ತರವಾಗಿ ಆ ಕನಸನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವರೆ ಬಂದಿದ್ದೆ. ಹೇಳಮ್ಮ, ನಿನಗೆ ಸರ್ವಸ್ವವೂ ನಾನುಂತಾದ ಮೇಲೆ ನಿನ್ನ ಕಷ್ಟವನ್ನಾಗ್ಲಿ ಸುಖವನ್ನಾಗ್ಲಿ ನನ್ನಲ್ಲಿ ಹಂಚಿಕೊಳ್ಳಬೇಕು. ಏನು ಕನಸನ್ನು ಕಂಡೆ? ಸೂರ್ಯ ರಶ್ಮಿ ಪ್ರಕಾಶಮಾನವಾಗಿತ್ತು. ಆ ಸಮಯದಲ್ಲಿ ದಿವ್ಯ ಜ್ಯೋತಿಯೊಂದು ಮೇಲಿಂದ ಈ ಕೆಳಗೆ ಇಳುವಂತಹ ದೃಶ್ಯವನ್ನು ಕಂಡೆ. ಆಕಾಶದಲ್ಲಿ ದಿವ್ಯ ಪ್ರಭೆಯೊಂದನ್ನು ಕಂಡೆ. ಹೌದು, ಕೆಳಗೆ ಇಳಿದು ಬರುತ್ತಾ ಇದೆ. ಆಕಾಶದಲ್ಲಿ ಮೂಡಿದಂತಹ ದಿವ್ಯ ಪ್ರಭೆ ಹಾಗೆ ಸಂಚರಿಸುತ್ತಾ ಭೂಮಿಗೆ ಇಳಿಯುವುದನ್ನು ಕಂಡೆ. ಹೌದು, ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ಏನೋ ಒಂದು ಅಡಗಿಕೊಂಡಿದೆ. ಅದರಿಂದ ನನಗೆ ಆಗುವಂತಹ ಏನೋ ಉಪಕಾರ ಇದೆ. ಅದನ್ನೇ ಧ್ಯಾನಿಸಿದಾಗ ಏನೋ ಒಂದು ರೀತಿಯಾದಂತಹ ಒಗಟಾದಂತಹ ಮನಸ್ಸಿನಲ್ಲಿ ಹುಟ್ಟಿಕೊಂಡಿತು ಪ್ರಶ್ನೆ. ಆ ಜ್ಯೋತಿ ನನಗೆ ಬೇಕಾಗಿ ಅರಳಿದೆ ಅಥವಾ ಆ ಜ್ಯೋತಿಯಿಂದ ನನಗೆ ಏನಾದ್ರೂ ಸಂಬಂಧ ಉಂಟಾಗಿದೆಯೇ? ಒಂದು ಅರ್ಥವಾಗುತ್ತಾ ಇಲ್ಲ. ಗೊಂದಲವಾದಂತಹ ಈ ಕನಸು ನನಗೆ ಪ್ರಶ್ನಾರ್ಥಕವಾಗಿದೆ. ಅದಕ್ಕಾಗಿ ತಂದೆ ನಿಮ್ಮಲ್ಲೇ ಕೇಳುತ್ತಾ ಇದ್ದೇನೆ. ಅದರ ಅರ್ಥ ನನಗೆ ಅರ್ಥ ಆಗುತ್ತಾ ಇಲ್ಲ. ನಿಜಾಂಶವನ್ನು ನೀವೇ ತಿಳಿಸಬೇಕು. 4ನೇ ಜಾವದಲ್ಲಿ ಆಕಾಶದ ಅಂಗಳದಲ್ಲಿ ಕಂಡಂತಹ ಒಂದು ಬೆಳಕಿನ ಪುಂಜ ಹಾಗೆ ಸಂಚರಿಸುತ್ತಾ ಆಕಾಶದಿಂದ ಭೂಮಿಗೆ ಇಳಿದಂತಹ ಒಂದು ದೃಶ್ಯ ಅದು ನಿನ್ನ ಕಣ್ಣಿಗೆ ಕನಸಾಗಿ ಕಂಡಿತು. ಹೌದು, ಯಾವಾಗ ಬಿದ್ದದ್ದು? 4ನೇ ಜಾವದಲ್ಲಿ. ಚಿತ್ತದೊಳಗ ಚೈತ್ರ ಶುದ್ಧದ ನವಮಿ ಸ್ವಲ್ಪ ಆಲೋಚಿಸ್ತೇನೆ. ನಕ್ಷತ್ರ ನೋಡಿದರಿದು ಪುನರ್ವಸು ಸತ್ಯಮೇವ. ಸಮಯ ಚೈತ್ರ ಶುದ್ಧದ ನವಮಿ ತಿಥಿ ನಕ್ಷತ್ರ ನೋಡಿದರಿದು ಪುನರ್ವಸು ಸತ್ಯಮೇವ. ಮರ್ತ್ಯರ ಹಳುವಿಗೆ ಕೊನೆಯ ಜಗಕರ್ತ ಜಗದುಗದುತರೋ ಶುಭ ಶುಭದ ಮಧ್ಯರಡುವಿಗೆ ಕೊನೆಯ ಜಗಕರ್ತನೋದಯ ಚೈತ್ರ ಶುದ್ಧ ನವಮಿ ಪುನರ್ವಸು ನಕ್ಷತ್ರ ಇಂತಹ ಪರಮಪಾವನವಾದ ವಿಶೇಷವಾದಂತಹ ದಿನದಲ್ಲಿ ಮಗಳಾದ ಶಬರಿಗೆ 4ನೇ ಜಾವದಲ್ಲಿ ಬಿದ್ದಂತಹ ಕನಸು, ಬಾನಂಗಳದಲ್ಲಿ ಮೂಡಿದಂತಹ ಒಂದು ದಿವ್ಯ ಪ್ರಭೆ ಹಾಗೆ ಭೂಮಿಗೆ ಇಳಿದು ಬಂತು. ಆಲೋಚನೆ ಮಾಡಿದ್ರೆ ಇದು ಏನು ಅರ್ಥವಾಗುತ್ತದೆ. ಈ ಹಿಂದೆಯೇ ದೇವಾನುದೇವತೆಗಳು ಕ್ಷಮಾಗುಣ ಸಂಪನ್ನೆಯಾದಂತಹ ಭೂದೇವಿ ವೈಕುಂಠವಾಸಿಯಾದಂತಹ ಶ್ರೀಹರಿಯ ಬಳಿಗೆ ಹೋಗಿ ದೂರನ್ನು ಕೊಟ್ಟಿದ್ರಂತೆ. ಭೂದೇವಿ, ನಮಗೆ ದುಷ್ಟರು ಹಾವಳಿ ಹೆಚ್ಚಾಗಿದೆ, ಅವರನ್ನು ಹೊರುವುದಕ್ಕೆ ಸಾಧ್ಯವಿಲ್ಲ ಸ್ವಾಮಿ, ಭೂಭಾರ ಹರಣವನ್ನು ಮಾಡಿ ಎಂಬ ಹಾಗೆ ಆ ಭೂದೇವಿ ಶ್ರೀಹರಿಯಲ್ಲೇ ದೂರನ್ನು ಕೊಟ್ಟಾಗ ಒಂದಲ್ಲ ಒಂದು ದಿವಸ ಧರ್ಮವನ್ನು ಸ್ಥಾಪಿಸುವುದಕ್ಕೆ ಅಧರ್ಮವನ್ನು ಅಳಿಸುವುದಕ್ಕೆ ಬೇಕಾಗಿ ಬೇರೆ ಬೇರೆ ರೂಪದಲ್ಲಿ ನಾನು ಅವತಾರವನ್ನು ಎತ್ತಿ ಬರ್ತೇನೆ ಎಂಬ ಹಾಗೆ ಆ ಪುರುಷೋತ್ತಮನೇ ಹೇಳಿದ್ದಾನಂತೆ. ಬಹುಶಃ ಕ್ಷಮಾಗುಣ ಸಂಪನ್ನೆಯಾದ ಭೂದೇವಿಯ ಭೂಭಾರ ಹರಣವನ್ನು ಮಾಡುವುದಕ್ಕೆ, ದೇವತೆಗಳ ದೂರನ್ನಾಲಿಸಿ ಅವರ ಕಷ್ಟವನ್ನು ಪರಿಹರಿಸುವುದಕ್ಕೆ, ಅಲ್ಲ ಸಕಲ ಭೂಮಿಯಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನ ಅಲ್ಲ ಸಕಲ ಜೀವರಾಶಿಗಳ ಅಳುವನ್ನು ಕೊನೆಗಾಣಿಸುವುದಕ್ಕೆ ಬೇಕಾಗಿ ಆ ಪುರುಷೋತ್ತಮನೇ, ಆ ರಂಗನಾಯಕನೇ ಮತ್ತೊಮ್ಮೆ ಭೂಮಿಗೆ ಇಳಿದ ಎಂಬ ಹಾಗೆ ಹೇಳಿದರೂ ಕೂಡ ಅಪರಾಧವಾಗುವುದಕ್ಕಿಲ್ಲ. ಇದುವೇ ಸತ್ಯ, ಇದುವೇ ಸತ್ಯ. ರಂಗನಾಯಕನಾದಂತಹ ಪುರುಷೋತ್ತಮನಾದಂತಹ ಅವನೇ ಇಲ್ಲಿಗೆ ಬಂದ ಮೇಲೆ ನಾವಿಲ್ಲಿ ಇದ್ದು ಮಾಡಬೇಕಾದದ್ದು ಏನು? ನಾವು ಕೂಡ ಹೋಗುವಂತಹ ಸಮಯ ಬಂತು ಅಂತ ಅನ್ನಿಸ್ತದೆ.
ಮಗಳೇ ಕನಸೋ ಶುಭ ಕನಸು ಜಗದ ಭಾಗ್ಯೋ ದಿನ ಬಂದಿದೆಲ್ಲ ಕತ್ತರಿ ಕನಸು ಬರು ಜಗವು ಜಗದ ಭಾಗ್ಯೋದಯದ ದಿನ ಬಂದಿದೆಲ್ಲ ಕತ್ತರಿಯೇ ಮನಗೆ ನೆಮ್ಮದಿಯು ನೆಮ್ಮದಿ ಆಯ್ತು ಜಡದೇಹವಿದ ತೊರೆವೆ ಜಡದೇಹವಿದ ತೊರೆವೆ ಕೊನೆಯೊಂದು ಕರ್ತವ್ಯ ಮುಗಿಸಿ ಕನಸು ಶುಭ ಸೂಚಕವು ಜಗದ ಭಾಗ್ಯೋದಯದ ದಿನ ಬಂದಿದರು ಕಚ್ಚದರಿ ಶುಭ ಸೂಚಕವು ನನ್ನಂತಹ ಋಷಿ ಮನೀಷಿಗಳಾಗ್ಲಿ ತಾಪಸರಾಗ್ಲಿ ದಿನವೂ ಯಾಗ ಯಜ್ಞಾದಿಗಳಲ್ಲಿ ಜಪ ತಪದಗಳಲ್ಲಿ ನಿರತರಾಗುವುದು ಯಾಕೆ? ಜಗಕ್ಕೆ ಕ್ಷೇಮವನ್ನಾಗ್ಲಿ, ಧರ್ಮ ಉಳಿಯಲಿ, ಅಧರ್ಮ ನಾಶವಾಗ್ಲಿ, ದುಷ್ಟರು ನಾಶವಾಗ್ಲಿ, ಶಿಷ್ಟ ಜನರು ಕ್ಷೇಮದಲ್ಲಿ ಬದುಕಲಿ ಎಂಬ ಹಾಗೆ ಆ ದೇವರ ಕುರಿತಾಗಿಯೇ ನಮ್ಮದಾದಂತಹ ಧ್ಯಾನವಾಗ್ಲಿ, ತಪವಾಗ್ಲಿ, ಜಪವಾಗ್ಲಿ. ಬಹುಶಃ ಆರ್ತರ ಕಣ್ಣೀರು ಅಲ್ಲ, ನನ್ನಂತಹ ಋಷಿ ಮನೀಷಿಗಳ ಆ ಒಂದು ತಪಸ್ಸಿನ ಕೂಗು, ಜಪ ತಪದ ಮಹಿಮೆ, ಇದನ್ನು ಅರ್ಥ ಮಾಡಿಕೊಂಡಂತಹ ವೈಕುಂಠವಾಸಿಯಾದಂತಹ ಶ್ರೀಹರಿ ಪರಮ ಪುರುಷೋತ್ತಮನೇ ಜಗದ ತಮವನ್ನು ಕಳೆದು ಸುಜ್ಞಾನವನ್ನು ಕೊಡುವುದಕ್ಕೆ, ದುಷ್ಟರನ್ನು ನಾಶ ಮಾಡುವುದಕ್ಕೆ, ಶಿಷ್ಟ ಜನರನ್ನು ಪರಿಪಾಲಿಸುವುದಕ್ಕೆ ನಿನ್ನ ಕಣ್ಣಿಗೆ ಆಕಾಶದಲ್ಲಿ ಬೆಳ್ಮುಗಿಲಿ ನಂಗಳದಲ್ಲಿ ಬೆಳಕಾಗಿ ಕಂಡವ ಹಾಗೆ ಬೆಳಕು ಭೂಮಿಗಿಳಿದು ಬಂತು ಅಂತ ಆದ್ರೆ ಇಲ್ಲಿ ಆವರಿಸಿದಂತ ಅಂಧಕಾರ ಹೋಯಿತು ಅಂತಲೇ ಅರ್ಥ. ಕೇವಲ ನನಗೆ ನಿನಗೆ ಮಾತ್ರ ಅಲ್ಲ ತಾಯೇ, ದುಷ್ಟರು ಎಷ್ಟೋ ಮಂದಿ ಭೂಲೋಕದಲ್ಲಿ ಹುಟ್ಟಿದ್ದಾರೆ. ಅವರದಾದಂತಹ ಧರ್ಮದಿಂದ, ದುಷ್ಟ ಕೃತ್ಯದಿಂದ ಭೂಭಾರ ಹೆಚ್ಚಾಗಿದೆ ತಾಯೇ. ಆ ಭೂಭಾರ ಹೆಚ್ಚಾದಾಗ ಅದರ ಹರಣವನ್ನು ಮಾಡುವುದಕ್ಕೆ ಲಕ್ಷ್ಮೀಪತಿಯಾದ ಪುರುಷೋತ್ತಮನೇ ಬರ್ತಾನೆ ಅನ್ನುವಂತ ನಂಬಿಕೆಯನ್ನು ನಾವಿಟ್ಟವರು. ಹಾಗಾಗಿ ಆ ರಂಗನಾಯಕನೇ ಈ ರಂಗಕ್ಕೆ ಬಂದ ಮೇಲೆ ಈ ರಂಗದಿಂದ ನಾವು ನಿರ್ಗಮಿಸಬೇಕು. ಅವನೇ ಸೂತ್ರಧಾರ, ನಾವು ಪಾತ್ರಧಾರಿಗಳು. ಅವ ಕೊಟ್ಟಂತಹ ಪಾತ್ರವನ್ನು ನನಗೆ ತಿಳಿದಷ್ಟು ಮಷ್ಟು ಒಳ್ಳೆಯ ರೀತಿಯಲ್ಲಿ ನಾನು ಅನುಭವಿಸಿದೆ ಅಂತ ನಾನು ಹೇಳ್ತೇನೆ. ಹಾಗಿದ್ರೆ ಈ ಜಡದೇಹವನ್ನು ಇನ್ನೂ ಕೂಡ ಇಲ್ಲೇ ಇಟ್ಟುಕೊಳ್ಳುವುದಲ್ಲ, ಚಿಂದಿ ಉಡುಗೆಯನ್ನು ಬಿಸುಡು ಹೊಸ ಉಡುಗೆಯನ್ನು ಉಡುವುದಕ್ಕೆ ಬೇಕಾಗಿ ಈ ದೇಹ ತ್ಯಾಗವನ್ನು ಮಾಡಬೇಕನ್ನುವಂತಹ ಸಂಕಲ್ಪ ನಾನು ಮಾಡಿದ್ದೇನೆ. ಆದ್ರೆ ನಾನು ಹೋದ ಮೇಲೆ ನೀನು ಒಬ್ಬಂಟಿಗಳಾಗಬಾರ್ದಮ್ಮ. ನಿನ್ನ ಪಾಲಿಗೆ ತಂದೆ, ತಾಯಿ, ಬಂಧು ಬಳಗ, ಗುರು ನಾನು ಅಂತ ಹೇಳಿದ್ದೇನೆ. ತಂದೆಯಾಗಿ ನಾನು ಮಾಡಬೇಕಾದ ಕೃತ್ಯ ಒಂದಿದೆ. ಈಗ ನೀನು ಸಣ್ಣ ಕೂಸಲ್ಲ, ಬೆಳೆದಿದ್ದಿ, ಯೌವನದ ಹೊಸ ಹೊಸ್ತಿಲಲ್ಲಿ ಕಾಲಿರಿಸಿದ್ದಿ. ಪಿತೃಋಣ ಅಂತ ಒಂದುಂಟು. ನನಗೆ ಯಾವುದೂ ಬೇಡ, ಹೆಂಡತಿ ಮಕ್ಕಳು ಸಂಸಾರ ಅನ್ನುವಂತಹ ಗೊಂದಲವೇ ಬೇಡ ಅಂತ ನಾನು ದೂರ ಉಳಿದ್ರೆ ಆ ಬಂಧನದಿಂದಲೇ ನಾನು ಮತ್ತೊಮ್ಮೆ ಸಿಲುಕುವ ಹಾಗಾಯಿತು. ನನ್ನ ಮಗಳಾದಂತಹ ನಿನಗೆ ಯೋಗ್ಯ ವರನೊಂದಿಗೆ ಮದುವೆಯನ್ನು ಮಾಡಿ ಆ ಪಿತೃಋಣದಿಂದ ನಾನು ಮುಕ್ತನಾಗಬೇಕು ಅಂತ ಆಲೋಚನೆ ಮಾಡಿದ್ದೇನೆ. ನಿನಗೆ ಮದುವೆ ಮಾಡುವಂತ ಆಲೋಚನೆ ಉಂಟು. ಹೇಗ ತಂದೆಯೇ ಇಂದು ಬಯಸಿ ಮದುವೆ ಬೇಡ, ಇಂದು ಬಯಸೆನು ಮದುವೆ ತಂದೆ ನಿನ್ನು ಪದೇಶ ಹೊಂದಿ ಬೆಳೆದಿರುವನ ಇಂದು ಬಯಸೆನು ಮದುವೆ ಬೇಡ. ಸಂಬ ಜನ್ಮದ ಪುಣ್ಯದಿಂದ ತವರ ಸನ್ನಿಧಿಯ ಸಂದ ಜನ್ಮದ ಪುಣ್ಯದಿಂದ ತವ ಸನ್ನಿಧಿಯ ಹೊಂದಿದೆನು ಬಯಕೆ ಬೇಕು, ಬಯಕೆ ಬೇರೆ ತಂದೆ ನಿನ್ನು ಪದೇಶ ಹೊಂದಿ ಬೆಳೆದಿರುವನ ಇಂದು ಬಯಕೆಯು ಬೇಡ.
ಒಂದು ಕರ್ತವ್ಯ ಉಳಿದಿದೆ ಶಬರಿ ಎಂಬುದಾಗಿ ಆಡಿದಾಗ ಏನು ಎಂಬುದಾಗಿ ಕುತೂಹಲದಿಂದ ಕೇಳಿದೆ. ಆಡಿದಂತಹ ಮಾತು ಮದುವೆ. ನನ್ನ ಜೀವನದಲ್ಲಿ ನೀನು ಬಂದ ಮೇಲೆ ಆ ಕರ್ತವ್ಯ ಉಳಿದದ್ದು, ಇನ್ನು ಇಲ್ಲದಿದ್ರೆ ಕರ್ತವ್ಯ ಇರುತ್ತಿರ್ಲಿಲ್ಲ. ಆ ಕರ್ತವ್ಯದ ಭಾರ ನಿಮಗೆ ಬೇಡ ತಂದೆ. ಅಂದ್ರೆ ಈ ಶಬರಿಗೆ ಮದುವೆ ಆಗುವಂತಹ ಯಾವುದೇ ಆಲೋಚನೆ ಇಲ್ಲ, ಆಸೆಯೂ ಇಲ್ಲ. ಏನಮ್ಮ ಮತಂಗನಾಶ್ರಮದಲ್ಲಿ ಇದ್ದ ನೀನೇ ವಿರಾಗಿಣಿ ಆದೆಯೋ ಹೇಗೆ? ಇಲ್ಲ ತಂದೆ, ಇಲ್ಲಿಗೆ ಬಂದು ಸೇರಿದಾಗ ನಿಮ್ಮ ಉಪದೇಶಗಳನ್ನು ಕೇಳುತ್ತಾ ಬೆಳೆದವಳು ಈ ಶಬರಿ. ಸಕಲವನ್ನು ನೀವು ಹೇಳಿಕೊಟ್ಟಿದ್ದೀರಾ. ಜೀವನೇನು, ಜೀವನ ಹೇಗೆ ಹೇಗೆ ಇರಬೇಕು ಎಂಬುದಾಗಿ. ದೇವರನ್ನು ಪಡೆಯಬೇಕಾದ್ರೆ ಮೋಕ್ಷ ಒಂದೇ ದಾರಿ ಎಂಬುದಾಗಿ ನೀವೇ ಆಡಿದ್ದೀರಾ. ಆದುದರಿಂದ ಲೌಕಿಕ ಪ್ರಪಂಚದಲ್ಲಿ ಯಾವುದೇ ಸುಖ ಇಲ್ಲ ಎಂಬುದಾಗಿ ನನ್ನ ತಂದೆ ತಾಯಿಯನ್ನು ನೋಡಿ ಕಳಿತವಳು ನಾನು. ಲೋಕ ಇಲ್ಲ ಅಂತಲ್ಲ, ಅದು ಕ್ಷಣಿಕವಾದದ್ದು. ಕ್ಷಣಿಕವೇ, ಯಾವುದೇ ಸುಖ ಸಿಗುವುದಕ್ಕೆ ಸಾಧ್ಯವಿಲ್ಲ. ಲೌಕಿಕವಾದಂತಹ ಸುಖ ಶಾಶ್ವತ ಅಲ್ಲ, ಅಲೌಕಿಕವಾದಂತಹ ಸುಖವೇ ಶಾಶ್ವತ. ಬೇರೆ ಒಂದು ಸುಖ ಕಾಣುವುದಕ್ಕೆ ನಮಗೆ ಅವಕಾಶ ಸಿಗುತ್ತದೆ, ಅದು ದೇವರನ್ನು ನಾವು ಸ್ಮರಿಸಿದ್ದಾಗ. ನೀವೇ ದೇವನಾಗಿ ತಂದೆ ತಾಯಿಯಾಗಿ ನನಗೆ ಸಕಲವನ್ನು ಹೇಳಿಕೊಟ್ಟಿದ್ದೀರಾ. ತಂದೆಯಲ್ಲಿ ದೇವರನ್ನು ಕಾಣು ಅಂತ ಹೇಳಿದ್ದೇನೆ. ಹೌದು, ಅದೇ ರೀತಿಯಲ್ಲಿ ನಿಮ್ಮಲ್ಲಿಯೇ ದೇವತ್ವವನ್ನು ಕಂಡು ಜೀವನವನ್ನು ನಡೆಸುತ್ತಾ ಬಂದಿದ್ದೇನೆ. ತಂದೆಯಲ್ಲಿ ದೇವರನ್ನು ಕಾಣಬೇಕು, ತಾಯಿಯಲ್ಲಿ ದೇವರನ್ನು ಕಾಣಬೇಕು, ಕಲಿಸಿದ ಗುರುವಿನಲ್ಲಿ ದೇವರನ್ನು ಕಾಣಬೇಕು ಅಂತ ನನಗೆ ಉಪದೇಶ ಮಾಡಿದ್ದೆ. ನೀನು ಎಲ್ಲವೂ ನನ್ನನ್ನೇ ಅಂತ ಭಾವಿಸಿದವು. ಹೌದು, ನೀವೇ ಎಲ್ಲ ಆಗಿದ್ದೀರಾ ನನಗೆ. ಅದಕ್ಕಾಗಿ ಮದುವೆ ಎನ್ನುವಂತಹ ಆಸೆ ಇಲ್ಲ ನನಗೆ. ಬೇರೆ ಒಂದು ರೀತಿಯಾದಂತಹ ಬಯಕೆ ಇದೆ. ಏನಮ್ಮ? ತಂದೆ, ಈ ಲೌಕಿಕ ಪ್ರಪಂಚದಲ್ಲಿ ಉಳಿದುಕೊಳ್ಳುವುದಕ್ಕೆ ನನಗೆ ಇಷ್ಟವಿಲ್ಲ. ಅಲೌಕಿಕವಾದಂತಹ ಸುಖವನ್ನು ಅನುಭವಿಸಬೇಕೆಂಬ ಆ ಕುತೂಹಲದಿಂದ ನಾನು ಹೇಳುತ್ತಾ ಇದ್ದೇನೆ. ದೇವನನ್ನು ಪಡೆಯಬೇಕು, ದೇವರನ್ನು ಕಾಣಬೇಕು, ಮೋಕ್ಷವನ್ನು ಪಡೆಯಬೇಕು. ಅದೇ ಜೀವನದ ಧ್ಯೇಯವಾಗಿದೆ. ನೀವು ಕೂಡ ಅದನ್ನೇ ಲಕ್ಷ್ಯವನ್ನು ಇರಿಸಿ ಪರೋಪಕಾರಂ ಇದಂ ಶರೀರಂ ಎನ್ನುತ್ತಾ ಪರರಿಗಾಗಿ ಬದುಕುತ್ತಾ ಬಂದಿದ್ದೀರಾ. ಈಗ ಈ ಶಬರಿಗಾಗಿ ನೀವು ಹೇಳುತ್ತಿರುವಂತಹ ಈ ಕರ್ತವ್ಯ ನನಗೆ ಬೇಡ ತಂದೆ. ಕರ್ತವ್ಯ ಇರೋದೇ ಹೌದಂತಾದ್ರೆ ಆ ದೇವನನ್ನು ಕಾಣುವಂತಹ ಬಗೆ ಹೇಗೆ, ಆ ದಾರಿ ಹೇಗೆ, ಸಕಲವನ್ನು ತಿಳಿಸಿಕೊಡಬೇಕು. ಅಂದ್ರೆ ಈಗ ದೇವರನ್ನು ಕಾಣಬೇಕು. ತಂದೆ ತಾಯಿ ಮತ್ತು ಗುರುಗಳಲ್ಲಿ ದೇವರಿದ್ದಾನೆ ಅಂತ ನಾನು ಹೇಳಿದಾಗ ಅದೆಲ್ಲವೂ ನೀನೇ ನಮಗೆ. ಇನ್ನು ನೀವು ಹೋದ ಮೇಲೆ ನೀವು ಹೇಳಿದಂತಹ ದೇವರನ್ನು ಕಾಣುವುದು ಹೇಗೆ ಅನ್ನುವುದನ್ನು ನಿನಗೆ ಹೇಳಬೇಕು. ದೇವರು ಹೇಗಿದ್ದಾನೆ, ದೇವರು ಎಲ್ಲಿದ್ದಾನೆ, ದೇವರು ಏನು ಮಾಡುತ್ತಿದ್ದಾನೆ ಎಂಬ ಈ ಪ್ರಶ್ನೆಗಳಿಗೆ ಉತ್ತರ ಬೇಕು. ಉತ್ತರ ಬೇಕು. ರೂಪವಿಲ್ಲದ ತಾಳುವ ಮನದ ಕಲ್ಪನೆಗಳು ಲೀಲೆಯೊಳ ದಿವ್ಯ ಮೂರ್ತಿ. ತಾಳುವ ಮನದ ಕಲ್ಪನೆಗಳು ಲೀಲೆಯೊಳ ದಿವ್ಯ ಮೂರ್ತಿ. ನಿನ್ನ ಚಿತ್ತದೊಡೆ ಬಗೆವೆಯೋ ಭಗ ಭಗ ನಿನ್ನ ಮುಂದೆ ತೋರುವನು. ಭಗ ಭಗ ನಿನ್ನ ಮುಂದೆ ತೋರುವನು. ಇನ್ನನು ರೂಪವರಿತು ಇನ್ನನು ಉನ್ನತ ಪದವಗೋದಿಲ್ಲ. ಇನ್ನನು ಉನ್ನತ ಪದವಗೋದಿಲ್ಲ. ಬಾಲಿನ ರೂಪವಿಲ್ಲದ ದೇವ ಬೆಳದಲ್ಲಿ ಕಲಿಯಲು ಬಾಲೇ
ಬಾಲಿಶವಾದಂತಹ ಮಾತುಗಳಿಂದ ನೀನಾಡಿದ್ರೂ ಕೂಡ ನೀ ಕೇಳಿದ ಪ್ರಶ್ನೆ ಅದು ಬಾಲಿಶವಾದಂತಹ ಪ್ರಶ್ನೆಯಲ್ಲ, ಬಹಳ ದೊಡ್ಡ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಕ್ಕೆ ನನ್ನಿಂದಲೂ ಕೂಡ ಸಾಧ್ಯ ಇಲ್ಲ ಮಗಳೇ. ದೇವರೆಲ್ಲಿದ್ದಾನೆ, ದೇವರು ಹೇಗಿದ್ದಾನೆ, ದೇವರು ಏನು ಮಾಡುತ್ತಿದ್ದಾನೆ, ಈ ಪ್ರಶ್ನೆಗೆ ನಾನು ಉತ್ತರ ಹೇಗೆ ಕೊಡ್ಲಿ? ಒಂದು ಕಥೆಯನ್ನು ಸೂಕ್ಷ್ಮವಾಗಿ ನಾನು ಹೇಳ್ತೇನೆ. ಒಬ್ಬ ಊರಿನ ಮಹಾರಾಜ ಅವನ ಸಭಾಸದನದಲ್ಲಿ ಮಂತ್ರಿಗಳಿಗೆಲ್ಲ ವಿದ್ವಾಂಸರಿಗೆಲ್ಲ ಒಂದು ಪ್ರಶ್ನೆಯನ್ನು ಕೇಳಿದನಂತೆ. ದೇವರು ಎಲ್ಲಿದ್ದಾನೆ ಮತ್ತು ದೇವರು ಈಗ ಏನು ಮಾಡುತ್ತಿದ್ದಾನೆ? ಈ ಜಟಿಲವಾದ ಪ್ರಶ್ನೆಗೆ ಉತ್ತರವನ್ನು ಕೊಡುವುದಕ್ಕೆ ಅವರಿಂದ ಸಾಧ್ಯವಾಗಲಿಲ್ಲ. ವಿದ್ವಾಂಸರೋ ಮಂತ್ರಿಗಳು ಎಲ್ಲರೂ ಕೂಡ 7 ದಿವಸದ ಅವಕಾಶ ಕೊಡಿ, ಆಮೇಲೆ ಆಲೋಚನೆ ಮಾಡಿ ಹೇಳ್ತೇನೆ ಅಂತ ಹೇಳಿದ್ರು. ಅರಸ ಅವಕಾಶವನ್ನು ಕೊಟ್ಟ. ಆದ್ರೆ 6 ದಿನಗಳು ಕಳೆದರೂ ಕೂಡ ಇವರ ಪ್ರಶ್ನೆಗೆ ಉತ್ತರ ಇವರಿಗೆ ಹೊಳೆ ಇರಲಿಲ್ಲ. ಅದರಲ್ಲಿ ಒಬ್ಬ ವಿದ್ವಾಂಸನ ಮನೆಯಲ್ಲಿ ಅವನಿಗೊಬ್ಬಳು ಮಗಳಿದ್ರು. ಅಪ್ಪನ ಚಿಂತೆಯ ಮುಖವನ್ನು ನೋಡಿ ಏನಪ್ಪ ನಿಮ್ಮ ಚಿಂತೆ ಅಂತ ಕೇಳಿದಾಗ ಅರಸ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ, ಮಗಳೇ, ದೇವರು ಎಲ್ಲಿದ್ದಾನೆ ಮತ್ತು ದೇವರು ಈಗ ಏನು ಮಾಡುತ್ತಿದ್ದಾನೆ? ಈ ಪ್ರಶ್ನೆಗೆ ಉತ್ತರ ಸಿಗುವುದಿಲ್ವಲ್ಲ ಎಂಬ ಹಾಗೆ ಚಿಂತೆಯಲ್ಲಿದ್ದೇನೆ ಅಂತ ಹೇಳಿದಾಗ ಆ ಮಗಳು ಹೇಳಿದಳಂತೆ, ಇಷ್ಟು ಸಣ್ಣ ಪ್ರಶ್ನೆಗೆ ನೀವು ಯಾಕಪ್ಪಯ್ಯ ಚಿಂತೆ ಮಾಡುವುದು? ನನ್ನನ್ನು ಅರಸನ ಬಳಿಗೆ ಕರೆದುಕೊಂಡು ಹೋಗಿ ಅವನ ಪ್ರಶ್ನೆಗೆ ಉತ್ತರ ನಾನು ಕೊಡ್ತೇನೆ. ಇವನಿಗೆ ಸಂತೋಷ ಆಯಿತು. ಮಗಳನ್ನು ಆಸ್ಥಾನಕ್ಕೆ ಕರೆದುಕೊಂಡು ಹೋದ. ಅರಸ ಕೇಳಿದ, ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕು, ಕೊನೆಯ ದಿವಸ. ಆಗ ಇವ ಹೇಳಿದ, ನಿಮ್ಮ ಪ್ರಶ್ನೆಗೆ ಉತ್ತರ ನಾನಲ್ಲ, ನನ್ನ ಮಗಳು ಕೊಡ್ತಾಳೆ. ಆ ಸಣ್ಣ ಪ್ರಾಯದ ಮಗುವನ್ನು ಕಂಡಾಗ ಅರಸನಿಗೆ ಸಂತೋಷ ಆಯಿತು. ನನ್ನ ಪ್ರಶ್ನೆಗೆ ಇವಳು ಉತ್ತರ ಕೊಡ್ತಾಳಲ್ಲ. ಸಂತೋಷಗೊಂಡಂತ ಅರಸ ಒಂದು ತಂಬಿಗೆಯ ತುಂಬ ಕುಡಿಯುವುದಕ್ಕೆ ಇವಳಿಗೆ ಹಾಲನ್ನು ಕೊಟ್ಟನಂತೆ. ಹಾಲನ್ನು ಕುಡಿಯಬೇಕಾದ ಈ ಹೆಣ್ಣು ಮಗು ಆ ಹಾಲನ್ನೇ ತದೇಕ ಚಿತ್ತದಿಂದ ನೋಡ್ತಾ ನಿಂತಿತ್ತು. ಅರಸನಿಗೆ ಆಶ್ಚರ್ಯವಾಯಿತು. ಕೇಳಿದ, ಮಗಳೇ, ಆ ಹಾಲನ್ನು ಕುಡಿಯುವುದಕ್ಕೆ ಕೊಟ್ಟದ್ದು, ಹಾಲನ್ನೇ ನೋಡ್ತಾ ಇದೆಯಲ್ಲ, ಯಾಕೆ? ಆಗ ಇವಳು ಹೇಳಿದಳಂತೆ, ಮಹಾಪ್ರಭು, ಈ ಹಾಲಿನ ಒಳಗೆ ಬೆಣ್ಣೆ ಉಂಟು ಅಂತ ಹೇಳ್ತಾರೆ, ತುಪ್ಪ ಉಂಟು ಅಂತ ಹೇಳ್ತಾರೆ. ನನಗೆ ಹಾಲು ಮಾತ್ರ ಕಾಣ್ತದೆ, ಬೆಣ್ಣೆ ಎಲ್ಲಿ ಉಂಟು, ತುಪ್ಪ ಎಲ್ಲಿ ಉಂಟು? ಅರಸನಿಗೆ ಆಶ್ಚರ್ಯ ಆಯಿತು. ಇರುವುದು ಹೌದು ಮಗಳೇ, ಹಾಗಂತ ಹಾಲಿನಲ್ಲಿ ಅದನ್ನು ಕಾಣಬೇಕು ಅಂತಾದ್ರೆ ನಾವು ಪ್ರಯತ್ನ ಮಾಡಬೇಕು. ಹಾಲಿನಿಂದ ಬೆಣ್ಣೆ ತೆಗೆಯಬೇಕು ಅಂತಾದ್ರೆ ಹಾಲನ್ನು ಮತಿಸಬೇಕು. ಮತಿಸಿದಾಗ ಬೆಣ್ಣೆ ಬರ್ತದೆ. ಆ ಬೆಣ್ಣೆಯನ್ನು ಕಾಯಿಸಿದಾಗ ತುಪ್ಪ ಸಿಗುತ್ತದೆ ಅಂತ ಹೇಳಿದ. ಹಾಗಿದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಅದೇ ಅಲ್ವೇ? ಹಾಲಿನ ಒಳಗೆ ಬೆಣ್ಣೆಯೂ ಉಂಟು, ತುಪ್ಪವೂ ಉಂಟು. ಈ ಲೋಕದಲ್ಲಿಯೂ ಭಗವಂತ ಅನ್ನುವ ಇದ್ದಾನೆ. ಭಗವಂತ ಅನ್ನುವಂತಹ ಬೆಣ್ಣೆ ತುಪ್ಪವನ್ನು ನಾವು ಪಡೆಯಬೇಕು ಅಂತಾದ್ರೆ ಮನಸ್ಸನ್ನುವ ಕಡಲನ್ನು ನಾವು ಮತಿಸಬೇಕು. ಭಕ್ತಿ ಅನ್ನುವಂತಹ ಆ ಒಂದು ಭಕ್ತಿಯಿಂದ ನಾವು ನಮ್ಮ ಹೃದಯವನ್ನು ಮತಿಸಿದಾಗ ದೇವರು ಖಂಡಿತ ನಮ್ಮ ಕಣ್ಣಿಗೆ ಕಾಣುತ್ತಾನೆ. ಇದು ನಿಮ್ಮ 1ನೇ ಪ್ರಶ್ನೆಗೆ ಉತ್ತರ. ಇನ್ನೊಂದು, ದೇವರು ಈಗ ಏನು ಮಾಡುತ್ತಿದ್ದಾನೆ, ಈ ಪ್ರಶ್ನೆಗೆ ಉತ್ತರ ಏನು? ಆಗ ಇವಳು ಹೇಳಿದಳಂತೆ, ಪ್ರಶ್ನೆಯನ್ನು ಕೇಳುವುದು ನೀವು, ಉತ್ತರ ಕೊಡುವವ ನಾನು. ಯಾವಾಗಲೂ ಪ್ರಶ್ನೆ ಕೇಳುವವ ಶಿಷ್ಯ, ಉತ್ತರ ಕೊಡುವವ ಗುರು. ಶಿಷ್ಯನಾಗಿ ನೀವು ಅಲ್ಲಿ ಕೂತ್ಕೊಳ್ಳುವುದಲ್ಲ, ಕೆಳಗೆ ಕೂತ್ಕೊಳ್ಳಿ, ನಾನು ಗುರುವಾಗಿ ಸಿಂಹಾಸನದಲ್ಲಿ ಕೂತ್ಕೊಳ್ತೇನೆ. ಅರಸ ಒಪ್ಪಿದ. ಈ ಹೆಣ್ಣು ಮಗು ಸಿಂಹಾಸನದಲ್ಲಿ ಹೋಗಿ ಕುಳಿತುಕೊಂಡು ಅರಸ ಹೋಗಿ ಕೆಳಗೆ ಕುಳಿತ. ಆಗ ಕೇಳಿದ, ದೇವರು ಏನು ಮಾಡುತ್ತಿದ್ದಾನೆ? ಆಗ ಇವಳು ಏನು ಹೇಳಿದಳು, ದೇವರು ಇದನ್ನೇ ಮಾಡ್ತಾ ಇದ್ದಾನೆ. ದೇವರು ಮನಸ್ಸು ಮಾಡಿದ್ರೆ ಅರಸ ಕೆಳಗೆ ಕುಳಿತುಕೊಳ್ತಾನೆ, ಕೆಳಗೆ ಕುಳಿತಾಗ ಒಬ್ಬ ವ್ಯಕ್ತಿ ಮೇಲೆ ಕೂತ್ಕೊಳ್ತಾನೆ. ದೇವರು ಮನಸ್ಸು ಮಾಡಿದ್ರೆ ಲಕ್ಷಾಧಿಪತಿ ಭಿಕ್ಷಾಧಿಪತಿ ಆಗುತ್ತಾನೆ, ಭಿಕ್ಷಾಧಿಪತಿ ಲಕ್ಷಾಧಿಪತಿ ಆಗುತ್ತಾನೆ. ದೇವರು ಮನಸ್ಸು ಮಾಡಬೇಕು. ಹಾಗಾಗಿ ಈಗ ದೇವರು ಏನು ಮಾಡ್ತಿದ್ದಾರೆ, ಇದನ್ನೇ ಮಾಡ್ತಾ ಇದ್ದಾರೆ. ಪ್ರಶ್ನೆಗೆ ಎಷ್ಟು ಸುಲಭದ ಅರ್ಥ ನೋಡು. ಹಾಗಾಗಿ ನೀನು ದೇವರು ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ಅಮ್ಮ ಎಲ್ಲಿದ್ದಾನಂತ ಹೇಗೆ ಹೇಳಬೇಕು? ನಾವೀಗ ಕಬ್ಬನ್ನು ತಿಂತೇವೆ, ಸಿಹಿ ಅನುಭವ ಆಗುತ್ತದೆ. ಸಿಹಿಯನ್ನು ತೋರಿಸುವಂತ ಯಾರಲ್ಲಿ ಆದ್ರೂ ಕೇಳಿದ್ರೆ ಸಿಹಿಯನ್ನು ತೋರಿಸಲಿಕ್ಕಾಗುತ್ತದ? ಹಾಗಂತ ಸಿಹಿ ಇಲ್ಲ ಅಂತ ಅರ್ಥವ? ಅನುಭವ ಆಗುತ್ತದೆ. ಗಾಳಿಯ ಬಣ್ಣ ಯಾವುದು, ಗಾಳಿ ಹೇಗಿರ್ತದೆ ಅಂತ ಒಬ್ಬ ವ್ಯಕ್ತಿ ಕೇಳ್ತಾನೆ, ಗಾಳಿಯನ್ನು ನಮಗೆ ತೋರಿಸುವುದಕ್ಕಾಗುತ್ತದ? ಗಾಳಿಗೆ ಆಕಾರ ಇಲ್ಲ, ಗಾಳಿಗೆ ಬಣ್ಣ ಇಲ್ಲ, ಹಾಗಂತ ಗಾಳಿ ಇಲ್ಲ ಅಂತ ಅರ್ಥ ಅಲ್ಲ. ತಂಪಾದ ಅನುಭವ ನಮಗಾಗುತ್ತದೆ. ಹಾಗಾಗಿ ಹೇಳ್ತೇನೆ, ದೇವರಿಗೆ ನಿಜವಾದಂತಹ ರೂಪ ಇಲ್ಲ. ನಾವು ಕಟ್ಟಿಗೆಯನ್ನು ಒಲೆಯಲ್ಲಿ ಇಡ್ತೇವೆ, ಯಾವ ಕಟ್ಟಿಗೆ ಹೇಗೆ ಉರಿಯುತ್ತದೋ ಅದುವೇ ರೀತಿಯ ಬೆಂಕಿ ಬರ್ತದೆ. ಭಗವಂತ ಕೂಡ ಹಾಗೆ, ನಾವು ಕಟ್ಟಿಗೆಯೇ ಹಾಗೆ, ನಾವು ಇಡುವ ಕಟ್ಟಿಗೆ ಹೇಗುಂಟು ಅದುವೇ ರೀತಿಯಾದ ಬೆಂಕಿ ಬರ್ತದೆ ಹೊರತು ಆ ಭಗವಂತನಿಗೆ ನಿಜವಾದಂತಹ ರೂಪ ಇಲ್ಲ. ಅವನನ್ನು ಕಾಣಬೇಕು ಎಂಬ ಹಾಗೆ ನನ್ನಂತ ಋಷಿ ಮನೀಷಿಗಳು ಎಷ್ಟೋ ಮಂದಿಗಳು ಕೂಡ ಪ್ರಯತ್ನ ಮಾಡಿದ್ರು. ಆದ್ರೆ ಎಲ್ಲರೂ ನೇತಿ 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 ಎಂಬ ಹಾಗೆ ಹೇಳಿದ್ರು. ಹಾಗೆಂದು ಅವನನ್ನು
ತಿಳಿಯುವುದಕ್ಕೆ ಭಾವಿಸುವ ಭಾವುಕರ ಕಣ್ಮನಗಳಿಗೆ ಆಗಸದಲ್ಲಿ ಸಂಚರಿಸುವ ಬೆಳು ಮುಗಿಲಿನ ಅಂಗಳದಲ್ಲಿದ್ದಾನೆ. ಸಾಗರದಲ್ಲಿ ಆಗುವ ಎತ್ತರ ಬಿತ್ತರಗಳಿದ್ದಾನೆ. ಕಾಡಿನಲ್ಲಿ ನಡೆದಾಡುವಂತಹ ಮೃಗ ಪಕ್ಷಿಗಳ ನಡೆ ನುಡಿಗಳಲ್ಲಿ ಇದ್ದಾನೆ. ಮಾತ್ರ ಅಲ್ಲ, ಮಾಮರದ ಚಿಗಿರು ನಡೆಯಲ್ಲಿ ದನಿ ಎತ್ತಿ ಕೂಗುವ ಕೋಗಿಲ ಇಂಪಾದ ಕೂಜನದಲ್ಲಿದ್ದಾನೆ. ಹಾಗಾಗಿ ಸರ್ವವ್ಯಾಪಕನಾದಂತ ಅವನನ್ನು ನಾವೆಲ್ಲರೂ ಪುರುಷೋತ್ತಮ ಅಂತ ಹೇಳುವುದು. ಹಾಗಾಗಿ ಪುರುಷೋತ್ತಮ ಎಲ್ಲೆಲ್ಲಿಯೂ ಇಲ್ಲ, ನಮ್ಮ ಹೃದಯ ಮಂದಿರದಲ್ಲೇ ಇದ್ದಾನೆ. ಅವನನ್ನು ನಾವು ಭಕ್ತಿ ಭಾವದಿಂದ ಸ್ತುತಿ ಮಾಡ್ತಾ ಇದ್ರೆ ಖಂಡಿತ ಒಂದಲ್ಲ ಒಂದು ದಿವಸ ನಿನ್ನ ಕಣ್ಣಿಗೆ ಕಂಡೇ ಕಾಣ್ತಾನೆ. ಅವನಿಗೆ ಕಂಡದ್ದು ಹೇಗಮ್ಮ? ಹೇಗೆ ಕಂಡದ್ದು ಹೇಳು. ಜನಕ ಏನ ಬಿಡಲಿ ಕೀಳು ಜನುಮದ ಜೊತೆಗಿಲ್ಲ ನಿನ್ನ ಮನದಲ್ಲಿ ಮೂಡಿದ ಚಿತ್ರವು ಬೇಡರ ಜನದಂತೆ ಕಾಡುತ್ತಲಿದನು. ಜನಕ ಪಾವನಾರೇ ಜನಕ ಪಾವನಳಾದ ನಿಮ್ಮ ಮಾತುಗಳನ್ನು ಕೇಳುವಾಗ ದೇವರು ಎಲ್ಲಿರ್ತಾನೆ, ಹೇಗಿರ್ತಾನೆ, ಯಾವ ರೀತಿಯಲ್ಲಿ ಕಾಣಿಸುತ್ತಾನೆ ಎಂಬುದಾಗಿ ಕೇಳಿದಾಗ ಕಥೆಯೊಂದನ್ನು ಹೇಳಿದವರಾಗಿದ್ದೀರಾ. ಅದನ್ನೇ ಕೇಳಿ ಈಗ ಯಾವ ರೂಪದಲ್ಲಿ ನಿನಗೆ ಕಂಡವನಿದ್ದಾನೆ ಎಂಬುದಾಗಿ ಕೇಳುತ್ತಾ ಇದ್ದೀನಿ. ಆಕಾಶದಲ್ಲಿ ಕಂಡ ಬೆಳಕು ನಿನಗೆ ಯಾವ ರೂಪದಲ್ಲಿ ಕಂಡಿತು? ಕೆಳಗಿಳಿಯುವಾಗ ನೀಲಮೇಘ ಶ್ಯಾಮದಂತೆ. ನಾವು ಕಿರಾತರು, ನೀಳವಾದಂತಹ ಈ ತನುವನ್ನು ಹೊಂದಿದವರು. ಆದುದರಿಂದ ದೇವನು ಕೂಡ ತನು ಆ ನೀಲವರ್ಣದಿಂದ ಕಂಗೊಳಿಸುತ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ನನ್ನ ತಂದೆ ನಿಗ್ರೋಧ ಸದಾ ಕೈಯಲ್ಲಿ ಬಿಲ್ಲುಬಾಣಗಳನ್ನು ಹಿಡಿದುಕೊಂಡು ಬೇಟೆಯನ್ನು ಮಾಡುತ್ತಾ ಇದ್ದವರು. ಅದೇ ರೀತಿಯಲ್ಲಿ ದೇವರು ಕೂಡ ಬಿಲ್ಲುಬಾಣವನ್ನು ಹಿಡಿದುಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇಲ್ಲಿಗೆ ಸೇರಿದ ಬಳಿಕ ನೀವೇ ನನ್ನ ತಂದೆ ತಾಯಿ ಎಲ್ಲವೂ ಆಗಿದ್ದೀರಾ. ಕಾವಿ ವಸನವನ್ನು ನೀವು ಧರಿಸಿಕೊಂಡಿದ್ದೀರಾ, ರುದ್ರಾಕ್ಷಿಯನ್ನು ಧರಿಸಿಕೊಂಡಿದ್ದೀರಾ. ಅದೇ ರೀತಿಯಲ್ಲಿ ನನ್ನ ದೇವರು ಕೂಡ ಕಾವಿ ವಸನವನ್ನು ಧರಿಸಿ ಈ ಲೋಕಕ್ಕೆ ಬರುತ್ತಾರೆ ಎಂಬುದಾಗಿ ನಾನು ನಂಬಿದವಳಿದ್ದೇನೆ. ಅದಕ್ಕಾಗಿ ಹೇಳುತ್ತಾ ಇದ್ದೇನೆ, ನೀಲ ಮೇಘ ಶ್ಯಾಮದಂತೆ ಬಿಲ್ಲು ಬಾಲವನ್ನು ಹಿಡಿದುಕೊಂಡು ಕಾವಿ ವಸನವನ್ನು ಧರಿಸಿಕೊಂಡು ಆ ದೇವನು ನನಗೆ ಕಾಣಿಸುತ್ತಾ ರೂಪಿಯಾಗಿ ದೋಷವೇನದರಲ್ಲಿ ಮಗಳೇ ಜನಕ, ನೀನು ಕೀಳು ಜಾತಿಯವಳು, ಬೇಡರ ಕುಲದವಳು. ಹಾಗಾಗಿ ನನ್ನ ಜಾತಿಗೆ ಸರಿಯಾಗಿ ಕಿರಾತ ರೂಪದಲ್ಲೇ ಭಗವಂತ ಕಂಡ ಅನ್ನುವಂತಹ ಕೀಳರಿಮೆ ಬೇಡ ಮಗಳೇ. ನಾ ಹೇಳಿದೆ, ದೇವರಿಗೆ ರೂಪ ಇಲ್ಲ, ಆಕಾರ ಇಲ್ಲ, ಅವನಿಗೆ ನಿಜವಾದ ಹೆಸರುಗಳಿಲ್ಲ. ನಾವೇ ಅವರಿಗೆ ಒಂದೊಂದು ಹೆಸರನ್ನು ಹೇಳಿದ್ದು. ಕೆಲವರು ಹೇಳ್ತಾರೆ ದೇವರಿಗೆ 5 ತಲೆ ಅಂತ ಹೇಳ್ತಾರೆ, ಕೆಲವರು ದೇವರಿಗೆ 3 ಕಣ್ಣು ಅಂತ ಹೇಳಿದ್ರು, ಇನ್ನು ಕೆಲವರು ದೇವರಿಗೆ 4 ಕೈ ಅಂತ ಹೇಳಿದ್ರು. ಅದೆಲ್ಲವೂ ಭಕ್ತರ ಭಾವನೆಗೆ ಸ್ಪಂದಿಸಿದ್ದು. ನಾವು ಹೇಗೆ ಭಾವಿಸ್ತೇವೆ ಅದೇ ರೀತಿಯಲ್ಲಿ ಅವ 5 ತಲೆಯವನಾಗಿ ಕಾಣ್ತಾನೆ, 3 ಕಣ್ಣಿನವನಾಗಿ ಕಾಣ್ತಾನೆ, 4 ಕೈಯವನ ಹಾಗೆ ಕಾಣ್ತಾನೆ. ನೀನು ಬೇಡರ ಕುಲದಲ್ಲಿ ಹುಟ್ಟಿದವಳು. ಅವನಿಗೆ ದೇವರಿಗೆ ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅಂತ ಇಲ್ಲ. ಸರ್ವಧರ್ಮದವರು ಅವನನ್ನು ಪೂಜಿಸಿದ್ರೆ ಅವರ ಮನಸ್ಸಿನ ಭಕ್ತಿಗೆ ಹಾಗೆ ಅವ ಉಳಿದುಕೊಳ್ತಾರೆ. ಬೇಡತಿಯಾದಂತಹ ನಿನಗೆ ಬಹುಶಃ ನಿನ್ನ ಕಲ್ಪನೆಯ ದೇವರು ಬೇಡ ರೂಪದಲ್ಲೇ ಹುಟ್ಟಿ ಬಂದಿರಬೇಕು. ಭಗವಂತ ಅವತಾರವನ್ನೆತ್ತಿ ಬೇರೆ ಬೇರೆ ರೂಪದಲ್ಲಿ ಬಂದ ಕಥೆಯನ್ನು ನಾವು ಕೇಳ್ತೇವೆ. ಎಂತೆಂತಹ ರೂಪ! ಮತ್ಸ್ಯನಾದ, ಕೂರ್ಮನಾದ, ವರಾಹನಾದ, ವಾಮನನಾದ, ಭಾರ್ಗವನಾದ. ಈಗ ನಿನ್ನ ಕನಸಿನ ಈ ಕಿರಾತ ರೂಪದಲ್ಲಿ ಬಂತಂತಾದ್ರೆ ಪುರುಷೋತ್ತಮನೇ ಕಿರಾತ ರೂಪದಲ್ಲಿ ಅಥವಾ ಬೇಡರವನ ರೂಪದಲ್ಲಿ ಇಲ್ಲಿಗೆ ಬಂದಿದ್ದಾನೆ ಅನ್ನುವುದೇ ಸ್ಪಷ್ಟ. ಆ ದೇವರು ಬಂದ ಮೇಲೆ ಈ ರಂಗವನ್ನಾಗ್ಲಿ ಈ ಲೋಕವನ್ನಾಗ್ಲಿ ಶುದ್ಧಾತ್ಮನಾಗುವ ಹಾಗೆ ಅವ ಮಾಡ್ತಾನಮ್ಮ. ನನ್ನ ಕರ್ತವ್ಯ ಮುಗಿಯಿತು, ಮದುವೆ ಬೇಡ ಅಂತ ಹೇಳ್ತಿ, ವಿರಾಗಿಣಿಯಾಗಿ ಬದುಕಬೇಕು ಅಂತ ಹೇಳ್ತಿ. ನಿನ್ನ ಆಸೆಗೆ ನಿನ್ನ ಜನಕನಾಗಿ ನಾನು ಯಾವ ಕಾಲಕ್ಕೂ ಕೂಡ ಚ್ಯುತಿ ಮಾಡುವುದಿಲ್ಲ. ಅದೇ ರೀತಿ ನಿನ್ನ ಮಾನಸ ಭೂಮಿಯ ಸೌಧದಲ್ಲಿ ಕಿರಾತ ರೂಪದ ದೇವನನ್ನು ಪೂಜಿಸುತ್ತಾ ಇರು. ನಿನ್ನ ಕಲ್ಪನೆಯ ಕಿರಾತ ರೂಪದ ದೇವನೇ ಪುರುಷೋತ್ತಮನೇ ಅವ ರೂಪದಲ್ಲಿ ಬರ್ತಾನೆ. ಹಾಗಾಗಿ ಇನ್ನು ಈ ಮತಂಗ ಋಷಿ ಈ ದೇಹವನ್ನು ತ್ಯಾಗ ಮಾಡಿ ಆತ್ಮ ಪರಮಾತ್ಮನನ್ನು ಸೇರುವ ಸನ್ನಿಹಿತವಾಯಿತು ಕಾಲ. ಹಾಗಾಗಿ ಪವಿತ್ರವಾದ ಪಂಪಾ ಸರೋವರದಲ್ಲಿ ಸ್ನಾನವನ್ನು ತೀರಿಸಿ ಬರಬೇಕು. ಹೀಗೆ
ಮಡಿಕಂಬಾದೀರದಲ್ಲಿ ಮೆಲುನಗಿವೆಲ್ಲ ತಿಚ್ಚರ ಮಗವನಿಗೆ ಮನಿದು ಯೋಗ ಮಾರ್ಗದಿ ದೇಕ ತುರಿದು ಪವಿತ್ರವಾದ ಪಂಪಾ ಸರೋವರದಲ್ಲಿ ಮುಳುಗಿ ಶುದ್ಧಾತ್ಮನಾಗಿದ್ದೇನೆ. ಮಾತ್ರ ಅಲ್ಲ, ಪರ್ಣಕುಟಿಗೆ ಬಂದಿದ್ದೇನೆ. ಇದು ದರ್ಭಾಸನದಲ್ಲಿ ನಾನು ಕುಳಿತಿದ್ದೇನೆ, ಧ್ಯಾನಾಸಕ್ತನಾಗಿದ್ದೇನೆ. ನನ್ನದಾದಂತಹ ಈ ಆತ್ಮವನ್ನು ಪರಮಾತ್ಮನಿಗೆ ಸೇರಿಸುವಂತಹ ಸಮಯ ಒದಗಿ ಬಂತು. ಆದ್ದರಿಂದ ಈ ಜಡವಾದ ದೇಹಕ್ಕೆ ಅಗ್ನಿಸ್ಪರ್ಶವನ್ನು ಮಾಡಿ ಮಗಳಾಗಿ ಮಗನ ಹಾಗೆ ನಿನ್ನ ಕರ್ತವ್ಯವನ್ನು ಮಾಡು. ಇನ್ನು ಮುಂದಕ್ಕೆ ದೈಹಿಕವಾಗಿ ನಾನು ನಿನಗೆ ಕಾಣುವುದಿಲ್ಲ. ನಿನ್ನ ಮನಸ್ಸಿನಲ್ಲಿ ತಂದೆ ತಾಯಿಯ ಪ್ರೀತಿಯನ್ನು ಯಾವಾಗಲೂ ಉಣಿಸುತ್ತಾ ಇರ್ತೇನೆ. ಇನ್ನು ಮುಂದಕ್ಕೆ ನಿನಗೆ ತಂದೆ ತಾಯಿ ಬಂಧು ಬಳಗ ಸರ್ವಸ್ವ. ಆ ಪುರುಷೋತ್ತಮ ಕಿರಾತ ರೂಪದಲ್ಲಿ ಬರ್ತಾನೆ. ನಾನು ದೇಹತ್ಯಾಗವನ್ನು ಮಾಡ್ತೇನೆ. ಜನಕನ ಅಳಿವಾಯಿತು. ಅಂತಿಮ ಕಾರ್ಯಗಳನ್ನು ಪೂರೈಸಿದ್ದೇನೆ. ಅದೇ ರೀತಿಯಲ್ಲಿ ಇನ್ನು ದೇವರನ್ನು ಸಾಕ್ಷಾತ್ಕರಿಸಬೇಕು. ಅದರ ಬಗೆ ಎಂಬುದು ಹೇಗೆ ಎಂಬುದಾಗಿ ಕೇಳಿದಾಗ, ಧ್ಯಾನಿಸುತ್ತಾ ಇರು, ಜಪಿಸುತ್ತಾ ಇರುವ ಆ ದೇವರನ್ನು ನಿನಗೆ ದರ್ಶನ ನೀಡುತ್ತಾನೆ ಎಂಬುದಾಗಿ ಹೇಳಿದ್ದಾರೆ. ಅದಕ್ಕಾಗಿ ಈ ಶಬರಿಯನ್ನು ಮುಂದಕ್ಕೆ ಆ ದೇವರ ನಿರೀಕ್ಷೆಯಲ್ಲಿ ಜಪಿಸುತ್ತಾ ಇರುತ್ತೇನೆ ಎಂದು ಮಾಡುವರಿದ ಶೂನ್ಯತೆ ಅನುಜ ಲಕ್ಷ್ಮಣ ಅಣ್ಣ, ಪಿತೃವಾಕ್ಯ ಪರಿಪಾಲನೆಗಾಗಿ ನಾ ಕಾಡಿನತ್ತ ಬಂದವನಿದ್ದೇನೆ. ನಿಜ. ಜೊತೆಗೆ ನೀನು ಬಂದೆ, ಮಡದಿಯಾದಂತಹ ಸೀತೆಯೂ ನನ್ನ ಜೊತೆಗೆ ಬಂದಳು. ಹೌದಣ್ಣ. ಈ ಕಾಲಕ್ಕೆ ಏನು ಮಾಡೋಣ ಹೇಳು? ಕಾಂಚನ ಮೃಗವನ್ನು ಬಯಸಿದಂತಹ ಸೀತೆ ಮರಳಿ ನಮ್ಮ ಪರ್ಣಕುಟೀರದಲ್ಲಿ ಇಲ್ಲದಾಗಿ ಹೋಗಿದ್ದಾಳೆ. ಹೌದು. ಎಲ್ಲಿ ಹೋಗಿದ್ದಾಳೆ ಎನ್ನುವ ಹಾಗೆ ಹಪಹಪಿಸುತ್ತಾ ನಾ ಮುಂದುವರಿದು ಬಂದವರಿದ್ದೇನೆ. ಆ ಕಾಲದಲ್ಲಿ ಜಟಾಯು ರಕ್ತಸಿಕ್ತವಾಗಿ ಬಿದ್ದಂತಹ ಸ್ಥಿತಿಯನ್ನು ಕಂಡು ಅವನಲ್ಲಿದ್ದಂತಹ ವಿಚಾರವನ್ನು ನಾವು ತಿಳಿಸಿದ್ದೇವೆ. ರಾವಣನಂತಹ ಧೂರ್ತ ಸೀತೆಯನ್ನು ಅಪಹರಿಸಿದ್ದಾನೆ ಎನ್ನುವಂತಹ ಸತ್ಯಾಸತ್ಯತೆಯನ್ನು ತಿಳಿಸಿ ಅವನ ಪ್ರಾಣ ಹೋಯಿತು. ಬೇಕಾದಂತಹ ವಿಧಿ ಸಂಕಲ್ಪವನ್ನು ನಾವು ಮಾಡಿದವರಿದ್ದೇವೆ. ಈ ಬಳಿಕ ಅವ ಆಡಿದಂತೆ ತೆಂಕಣ ದಿಕ್ಕಿಗೆ ನಾವು ಹೋಗಬೇಕಾಗಿದೆ. ಮುಂದುವರಿಯೋಣ. ಹುಡುಗುತ್ತ ಬರದಾಗ ತನದಿದ್ದ ಬಂಧನು ಹಿಡಿದವರು ಬರವನು ಸಡಗರಿನಲ್ಲಿ ನೆಲೆಯಲು ಕೃತಿ ಹಿಡಿದಾಯರಾಗುವವನು ಹೆದರಿಕೊಳ್ಳಬೇಡ. ಯಾವುದೋ ಒಂದು ಬಾಹುಗಳು ನಮ್ಮನ್ನು ಸೆರೆ ಹಿಡಿದಿದೆ. ವಿಳಂಬಿಸಬೇಡ. ಶರವನ್ನು ಪ್ರಯೋಗಿಸಿ ಕತ್ತರಿಸು. ಜಯ ರಾಮ ಜಯ ಜಯ ಶ್ರೀರಾಮ ನಿಮ್ಮಿಂದಲೇ ಪಾಪಮಯ ರೂಪ ಮರೆಯಾಯಿತು. ಭಯವಿಲ್ಲವೆನಗಿರು ಸ್ವರ್ಗ ತೇರುವೆನು ನಿನ್ನ ಗಯಲಿನ ಕರುಣಾಳುವೆ. ಜಯ ಜಯ ಶ್ರೀರಾಮ
ಹೆಸರು ಕಬಂಧನೆಂದು. ಸರಿ. ಹಿಂದೆ ವಿಶ್ವಾವಸುವಾಗಿದ್ದ ರಾಕ್ಷಸನಾಗಿದ್ದೆ. ದೇವೇಂದ್ರ ನನ್ನನ್ನು ಹೊಡೆದುರುಳಿಸಿದ ಪರಿಣಾಮ ನಾನು ಈ ಅವಸ್ಥೆಗೆ ಬಂದೆ. ಅವನ ಅನುಗ್ರಹದಿಂದ ಇಷ್ಟು ಸಮಯ ಬದುಕಿದೆ. ಮುಂದೆ ಶ್ರೀರಾಮನಿಂದ ನೀನು ಮರಳಿ ವಿಶ್ವವಸು ಗಂಧರ್ವನಾಗಿ ಮರಳಿ ಲೋಕವನ್ನು ಸೇರ್ತಿ ಎನ್ನುವಂತಹ ಆಶ್ವಾಸನೆಯನ್ನು ನೀಡಿದ್ದ. ಆ ಪ್ರಕಾರವಾಗಿ ನನ್ನ ಕೈಗಳನ್ನೇ ಕಡಿದೆಯಲ್ಲ. ಇದೋ ನನ್ನನ್ನು ಉರಿಸು, ನಾನು ನಿಜ ರೂಪದಿಂದ ಗಂಧರ್ವನಾಗಿ ಗಂಧರ್ವ ಲೋಕವನ್ನು ಸೇರ್ತೇನೆ. ಮಾತುರಂತ ಇದು ನಿನ್ನ ಕಾಷ್ಟದಲ್ಲಿ ಅಣ್ಣ ಕಬಂಧ ಬಾಹುಗಳು ನಮ್ಮನ್ನು ಬಂಧನಗೊಳಿಸಿ ಹೌದಣ್ಣ. ಆ ಬಳಿಕ ಅವನ ಸತ್ಯಾಸತ್ಯತೆಯನ್ನು ವಿಚಾರ ತಿಳಿದಾಗ ಕಬಂಧನಿಗೆ ಮೋಕ್ಷವಾಯಿತು. ನಿಜ. ಆದರೆ ನಮಗೂ ಅನುಕೂಲಕರವಾಗಿದೆ. ನಾನು ಆಡಿದಂತೆ ಸೀತೆಯನ್ನು ಅರಸುತ್ತಾ ನಾ ಬಂದವನಿದ್ದೇನೆ ಎನ್ನುವ ಸತ್ಯವನ್ನು ತಿಳಿಸಿದಾಗ ಅವನೇ ಆಡಿದ್ದಾನೆ. ನೇರವಾಗಿ ಋಷ್ಯಮುಖಕ್ಕೆ ಮುಂದಕ್ಕೆ ಹೋಗಿ ನೀವು ಅಲ್ಲಿ ಶಬರಿ ಎನ್ನುವವಳು ನಿಮಗೆ ನನ್ನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾಳೆ ಎನ್ನುವ ಹಾಗೆ. ಹಾಗಿದ್ರೆ ಕಬಂಧನಿಗೆ ಮೋಕ್ಷವನ್ನು ಕೊಟ್ಟವಿದ್ದೇವೆ. ಅವ ನಾಡಿದಂತೆ ಮುಂದುವರಿಯೋಳು. ಬಡಗುವ ಕಾದಿರುತ್ತ ಶಬರಿ ಶೂನ್ಯತೆ ಪ್ರತಿಯೋ ಅನಾಥ ಪ್ರಜ್ಞಾ ಕಾಳಿ ಶಬರಿಯೋ ಚಿಂತಿಪದ ಬಾಳೋ ಬರಿಲ ಶೂನ್ಯತೆ ಇರುವುದೊಂದು ಬಾಳು, ಹುಟ್ಟಿಗೆ ಜನ್ಮ ಅಂತ ಆಡ್ತಾರೆ, ಆಗುವುದು ಮತ್ತೆ ಮರಣ. ಈ ಜನ್ಮ ಸಾವುಗಳು ಎನ್ನುವುದರ ಮಧ್ಯೆ ಇರುವುದೇ ಬಾಳು. ಕಾಣುವುದಕ್ಕೆ 2 ಅಕ್ಷರ ಇರಬಹುದು, ಆದರೆ ಈ 2 ಅಕ್ಷರದಲ್ಲಿ ಮಾಡಬೇಕಾದಂತಹ ಕಾರ್ಯಗಳೆಷ್ಟುಂಟು. ಅನಾಥ ಪ್ರಜ್ಞೆ ಎನ್ನುವುದು ನನ್ನನ್ನು ಕಾಡುತ್ತಾ ಇದೆಯಲ್ಲ. ಸನಾತನವಾದಂತಹ ಈ ಪ್ರಪಂಚದಲ್ಲಿ ಶಬರಿಗೆ ಅನಾಥ ಪ್ರಜ್ಞೆ ಬರುವುದಕ್ಕೆ ಕಾರಣ ಏನು? ಯಾರು ಹೊಣೆಗಾರರು? ನಾನು ಹೊಣೆಗಾರಳೆ ಅಲ್ಲ. ಎಲ್ಲವೂ ದೈವ ಸಂಕಲ್ಪದಂತೆ ನಡೆಯುತ್ತದೆ ಅಂತ ಆದರೆ ನಮ್ಮದು ಅಂತ ಏನುಂಟು? ಯಾವುದೂ ಇಲ್ಲ. ಎಲ್ಲವನ್ನು ಅನುಸರಿಸುತ್ತಾ ಹೋಗಬೇಕಾದದ್ದು ನಮ್ಮ ಧರ್ಮ. ಬಾಳು ಬರಿದಾದ ಶೂನ್ಯ, ಬಡಗು ಬಾನಿನ ಬಣ್ಣದ ಜಟಾವಲ್ಕಲ ದಾರಿ ಓರ್ವ ನನ್ನ ಬಳಿಗೆ ಬರ್ತಾನೆ. ಅವನಿಗಾಗಿ ಪಾದ ಪ್ರತೀಕ್ಷೆಯಲ್ಲೇ ನಾನಿದ್ದೇನೆ ಅಂತ ಆದರೆ ಹೀಗೆ ಇರುವುದಲ್ಲ. ಸಿಂಗರಿಸುತ್ತಾ ಅವನ ಬರುವಿಕೆಗಾಗಿ ಕಾಯ್ತಾ ಇರ್ತೇನೆ. ಬಡಗುವ ಬಿಡದಿರುವ ಕಡುವಯೋ ವೃದ್ಧೆಯಳ ಮುಂದಕ್ಕೆ ನಡೆದು ನಿಂತನು ರಘುವರನು. ಸೊಲ್ಲಗಿ ಕೌತುಕದಲ್ಲಿ ಶಬರಿಯನ್ನು ನೋಡಿದಳು. ಕೈ ನಗು ಮೂಡಿರಲು ಹಲ್ಲಿರದ ಬೇಡನಿವ ತನ್ನೆದೆಯೊಳಗೆ ಮನೆ ಮಾಡಿದ ಮನೆ ನಿರ್ಧರಿದ ನೋಡಿದಳು ಶಬರಿ ಕಾದಿಗಳು ಶಬರಿ
ಯಾರಿದು ಬೇಡನಂತಹ ರೂಪ, ನೀಲಬಾಣಿನ ವರ್ಣ, ಜಟಾವಲ್ಕಲಧಾರಿ. ಬೇಡನಂತಿದ್ದಾನೆ ಅಂತಾದ್ರೆ ನಾನು ಕಂಡಂತಹ ಆ ರೂಪ ಇದುವೇ? ನಾ ಕಂಡಂತಹ ವ್ಯಕ್ತಿ ಇವನೇ, ಪರಮ ಪುರುಷನು ಇವನೇ. ಯಾರಪ್ಪ ಯಾರಪ್ಪ? ಅಮ್ಮ, ಯಾರು ಯಾರು ಎನ್ನುವ ಹಾಗೆ ನಿನ್ನಲ್ಲೇ ಪ್ರಶ್ನಿಸಬೇಡ. ನಾ ಬೇರೆ ಯಾರು ಅಲ್ಲ, ದಶರಥ ಸುತ ರಾಮನಮ್ಮ. ರಾಮನೇ. ಸೂರ್ಯ ಹುಲ್ಲಿನ ಗತೆಯೊಳವನು ಕೂಡಿಸುತ್ತ ಸೂರ್ಯ ಜಗನಿ ಹಲ್ಲಿನ ಹುಲ್ಲಿನ ಗತೆಯೊಳವನು ಕೂಡಿಸುತ್ತ ರಾಮನ ನೋಡಿ ತನ್ನನೇ ಮರೆತಳು ಶಬರಿಯ, ತನ್ನನೇ ಮರೆತಳು ಶಬರಿಯ. ಓಡಿ ಓಡಿ ಸೋನೆಯ ಮುರುಡಿ ಜಲಗಿ ಸೋರೆಯ ಬುರುಡೆಯಿಂದ ನೀರನ್ನು ನನಗೆ ತಂದುಕೊಟ್ಟೆ. ಆದ್ರೆ ಬೇರೆ ಯಾವ ಸುವಸ್ತುಗಳು ನಿನಗೆ ಕೊಡುವುದಕ್ಕೆ ನನ್ನಲ್ಲಿಲ್ಲ. ಸರಿ, ಇರುವುದೊಂದೇ ಸೂರೆಯ ಬುರುಡೆ, ಅದರಲ್ಲೇ ನೀರನ್ನು ಕೊಟ್ಟಿದ್ದೇನೆ, ಸ್ವೀಕರಿಸಪ್ಪ. ಅಮ್ಮ, ಕೊಟ್ಟಿದ್ದೀಯ ಹೌದು, ಆದ್ರೆ ನೀನೇ ನಿಂತು ದಣೀತಾ ಇದೆಯಲ್ಲಮ್ಮ. ಯಾಕೆ ಈ ರೀತಿ ನಿಂತುಕೊಂಡಿರುವೆ? ಏನು? ಅಯ್ಯೋ, ಏನು ನಿಂತುಕೊಂಡಿರುವುದು ಕುಳಿತುಕೊಂಡಿರುವುದು ಎನ್ನುವ ಹಾಗೆ ಏನು ಪ್ರಶ್ನೆ ಮಾಡಿದರೂ ಉತ್ತರಗಳು ಹಸಿವೆ ನಿವಾರಣೆ ಆಗಬೇಕಮ್ಮ. ಹಸಿವೆ ನಿವಾರಣೆ ಆಗಬೇಕು ಎನ್ನಲಾಗಿ ಹಾಡು ತನ್ನನೇ ಅಳಿಯುತ್ತ ಬುಗರಿಯ ಹಣ್ಣುಗಳನಿರುವ ಅಳಿಗೆಯ ಬುಗರಿಯ ಹಣ್ಣುಗಳನಿರುವ ಅಳಿಗೆಯ ತನ್ನ ಕೈಯಲ್ಲಿ ಕೊಟ್ಟಲ ಶಬರಿಯ. ಇದು ಕೆಲವೆಲ್ಲ ಹುಳಿಗಳುಂಟು, ಅದೆಲ್ಲ ಬೇಡ. ಇದು ಬಹಳಷ್ಟು ಪ್ರೀತಿ ಆಗ್ತದೆ. ರಾಮ ರಾಮ ರಾಮ, ಇದು ಸ್ವೀಕರಿಸಪ್ಪ. ನಿನಗಾಗಿ ಬುಗುರಿ ಹಣ್ಣುಗಳನ್ನೆಲ್ಲವನ್ನು ಆರಿಸಿದ್ದೇನೆ, ಸ್ವೀಕರಿಸು ರಾಮ, ಸ್ವೀಕರಿಸು ಸ್ವೀಕರಿಸು ಅಂತ ಹೇಳ್ತಾ ಇದ್ದೀಯ. ಅತಿಥಿಗಳು ಬಂದ ಕಾಲಕ್ಕೆ ಅವರಿಗೂ ಕೊಡುವಂತಹ ವಸ್ತುಗಳನ್ನು ನಾವು ಕಚ್ಚಿ ಎಂಜಲು ಮಾಡಿಕೊಡುವುದು ಯಾವ ಕ್ರಮ ತಾಯಿ? ರಾಮ, ಯಾವ ಕಾರಣಕ್ಕೂ ತಪ್ಪು ಅಂತ ತಿಳಿಯಬಾರದು. ಸರಿ, ನಿನ್ನನ್ನೇ ನಿರೀಕ್ಷೆಯಲ್ಲಿದ್ದವಳು ನಾನು. ನಿನಗೆ ಕೊಡುವಂತಹ ಯಾವುದೇ ಆಹಾರಗಳಲ್ಲಿ ಕುಂದು ಕೊರತೆಗಳು ಬರಬಾರದು ರಾಮ. ಹುಳಿಯಾದದನ್ನು ನೀ ಸ್ವೀಕರಿಸಬಾರದು. ಅದಕ್ಕಾಗಿ ಯಾವುದು ಶುದ್ಧವೋ ಅದನ್ನೇ ಇರಿಸಿದ್ದೇನೆ, ಸ್ವೀಕರಿಸಯ್ಯ. ಮಾತೃ ಹೃದಯ ನೀನು ಅಂತ ಅರ್ಥ ಆಯ್ತು. ಆಯ್ತಮ್ಮ. ಅಮ್ಮ, ಏನು ನನ್ನನ್ನೇ ನೋಡ್ತಾ ಇದ್ದೀಯಾ? ನಿನ್ನ ದೇಹಕ್ಕೆ ದಣಿವು ಅಂತ ಬಾಧಿಸುವುದಿಲ್ವೇ? ಅದು ಸರಿ. ಒಂದು ಪ್ರಶ್ನೆ, ಏನ್ ರಾಮ? ಈ ಕಾಡಿನ ಮಧ್ಯೆ ನೀನೊಬ್ಬಳು, ಅದು ಈ ಇಳಿ ವಯಸ್ಸಿನಲ್ಲಿ ಒಬ್ಬಳೇ ಇದ್ದಿ ಅಂತಾದ್ರೆ ಏನಾಯ್ತಮ್ಮ? ನೀನು ಯಾರು? ನನ್ನ ಕುರಿತಾಗಿ ಯಾಕೆ ಕೇಳ್ತೀರಾಮ? ಜೀವನ ಎನ್ನುವುದು ನಾವೆಣಿಸಿದಾಗಿರುವುದಿಲ್ವಲ್ಲಪ್ಪ. ನ್ಯಕ್ರೋಧ ಅರಿಷ್ಟ ದಂಪತಿಗಳಿಗೆ ಮಗಳಾಗಿ ಜನಿಸಿದೆ. ಸರಿ, ನನ್ನ ಜನ್ಮದಿನವನ್ನು ಸಂತೋಷದಿಂದಲೇ ಆಚರಿಸುತ್ತಾ ಇದ್ದಂತಹ ಸಂದರ್ಭ, ಯಾವುದೋ ಒಬ್ಬ ರಾಕ್ಷಸ ಬಂದು ಎಲ್ಲ ಉತ್ಸವವನ್ನು ಹಾಳೆಸಗಿ ನನ್ನ ತಾಯಿಯನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನನಗೆ ಬಂತು. ಬಳಿಕ ತಂದೆಯೇ ನನಗೆ ತಾಯಿಯಾಗಿ ಎಲ್ಲವನ್ನು ಕೊಟ್ಟು ಕೊರೆಯುತ್ತಿರುವಾಗ ತಂದೆಯನ್ನು ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ನನ್ನ ಪಾಲಿಗೆ.
ಎಲ್ಲಿಗೆ ಹೋಗಲಿ ನಾನು, ಯಾರನ್ನು ಆಶ್ರಯವಾಗಿ ಬೇಡಲಿ ಅಂತ ಆಡಿದಾಗ ದೊರಕಿದರು ಮತಂಗ ಮಹಾಮುನಿಗಳು. ಆ ಮುನಿಗಳ ಆಶ್ರಯದಂತೆ, ಅವರು ಕಲಿಸಿಕೊಟ್ಟಂತಹ ವಿದ್ಯೆಯಂತೆ ಈ ಮತಂಗ ಆಶ್ರಮದಲ್ಲಿ ಉಳಿದುಕೊಂಡವಳು ನಾನು. ಸರಿ, ಅನವರತವು ನಾನು ಪ್ರತಿಷ್ಠಾಪಿಸಿದಂತಹ ವ್ಯಕ್ತಿ ಇಂದು ಬರುವ ನಾಳೆ ಬರುವ ಎನ್ನುವ ಹಾಗೆ ಪಾದ ಪ್ರತೀಕ್ಷೆಯಲ್ಲಿ ಇದ್ದವಳು ಕಣಪ್ಪ. ಅದನ್ನು ಕಂಡೆ, ಬೇಕಾದುದನ್ನು ಸಂಪಾದಿಸಿಕೊಂಡೇ ಅಂತ ಮನಸ್ಸಿಗೆ ಬಹಳಷ್ಟು ತೃಪ್ತಿಯಾಯಿತು. ಅದೆಲ್ಲ ಇರಲಿ, ನನ್ನ ವಿಚಾರ ಇದ್ದದ್ದೇ ಅಯೋಧ್ಯಾಧಿಪತಿ ರಾಮ ಅಂತ ನೀನು. ಹಾಗಾದ್ರೆ ಈ ಕಾರಣಕ್ಕೆ ಜಟಾವಲ್ಕಲಧಾರಿಯಾಗಿ ನಾರು ಮಡಿಯನ್ನುಟ್ಟು ಇಲ್ಲಿಗೆ ಬರಬೇಕು ಅಂತಂದ್ರೆ ಕಾರಣ ಏನಪ್ಪ? ಅಮ್ಮ, ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತದೆ ಎನ್ನುವುದಕ್ಕೆ ನಾನು ಸಾಕ್ಷಿಯಾಗಿದ್ದೇನೆ. ಪಿತೃವಾಕ್ಯ ಪರಿಪಾಲನೆಗಾಗಿ ಕಾಡಿಗೆ ಬಂದೆ. ಕಾಂಚನ ಮೃಗದ ನೆವನದಲ್ಲಿ ನನ್ನ ಮಡದಿಯಾದಂತಹ ಸೀತೆ ಕಾಣದೇ ಹೋದ ಬಳಿಕ ಜಟಾಯುವಿನಿಂದ ವಿಚಾರವನ್ನು ಅರಿತು ರಾವಣ ಎನ್ನುವಂತಹ ದೈತ್ಯ ಅಪಹರಿಸಿದ್ದಾನೆ ಎನ್ನುವ ಸತ್ಯವನ್ನು ಅರಸುತ್ತಾ ನನ್ನ ಮಡದಿಯನ್ನು ಅರಸುತ್ತಾ ಇಲ್ಲಿಯವರೆಗೆ ನಾ ಬಂದಿದ್ದೇನೆ. ಮುಂದೇನು ದಾರಿಯೇ ಅಂತ ಗೊತ್ತಿಲ್ಲ. ಹೊತ್ತಿನ ಹಸಿವೆಯನ್ನು ನೀನು ನೀಗಿಸಿದವಳಿದ್ದೀಯ. ಸರಿ, ಏನು ಮಾಡೋಣ ಹೇಳು. ಹುಡುಕಬೇಕಾದದ್ದು ನನ್ನ ಕರ್ತವ್ಯ ತಾಯಿ. ಪ್ರಭು, ನಿನ್ನನ್ನು ದೇವ ಎನ್ನುವ ಹಾಗೆ ಕೊಂಡಾಡಿದವಳು ನಾನು. ಆದ್ರೆ ನಿನಗೂ ಕಷ್ಟವೂ ಬಂತಲ್ವೇ? ಕೂಪದಲ್ಲಿ ಬಿದ್ದವನನ್ನು ಎತ್ತುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಕೆಸರು ಕೂಡ ರಕ್ಷಿಸುವವರನ್ನು ಅಂಟಿಕೊಳ್ತದೆ ಅಂತೆ. ಸರಿ, ಅದರಂತಾಯಿತಲ್ವೇ ನಿನ್ನ ಪರಿಸ್ಥಿತಿ. ಧರೆಯ ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ ಅಧರ್ಮವನ್ನು ಕೆಡಹಿ ಹಾಕುವಂತಹ ಸಂದರ್ಭದಲ್ಲಿ ನಿನಗೂ ಅದೆಲ್ಲ ಅಂಟಿ ಹೋಯಿತಲ್ಲಿ. ಇರಲಿ, ಕೆಸರಿಗೆ ಅಂಟುವ ಗುಣ, ನೀರಿಗೆ ಅದನ್ನು ತೊಳೆಯುವಂತಹ ಗುಣ. ಆದ್ರೆ ಇವೆರಡೂ ಕೂಡ ಕೂಪದಲ್ಲೇ ಇರುವುದಲ್ವೇ? ನೀರು ತನ್ನ ಪಾತ್ರತ್ವವನ್ನು ತೋರಿಸುತ್ತದೆ, ಕೆಸರು ತನ್ನ ಪಾತ್ರತ್ವವನ್ನು ತೋರಿಸುತ್ತದೆ. ಈ ಪ್ರಪಂಚದಲ್ಲಿ ವಿಷದ ಎದೆ ಉಳ್ಳವರು ಕೂಡ ಇರುತ್ತಾ, ಋಷಿವರೇಣ್ಯರು ಕೂಡ ಈ ಪ್ರಪಂಚದಲ್ಲಿ ಕಾಣುವುದಿಲ್ವೇ? ಇರಲಿ, ದಿನವೊಂದು ಉಪಕಾರವನ್ನು ಮಾಡಬೇಕು ಅಂತ ನನ್ನ ಮನಸ್ಸು ಹಂಬಲಿಸ್ತಾ ಇದೆ. ಏನಮ್ಮ? ಇಲ್ಲಿಂದಲೇ ಅಣತಿ ದೂರದಲ್ಲಿ ಋಷ್ಯಮುಖ ಎನ್ನುವಂತಹ ಪರ್ವತ ಒಂದಿದೆ. ಸರಿ, ಅಲ್ಲಿ ಸೂರ್ಯ ಸುತನಾದಂತಹ ಸುಗ್ರೀವನ ಸಖ್ಯವನ್ನು ನೀ ಮಾಡಿಕೊಳ್ಳಬೇಕು. ಮಾಡಿದೆ ಅಂತ ಆತನು ತನ್ನ ಪತ್ನಿಯನ್ನು ಕಳೆದುಕೊಂಡಿದ್ದೇನೆ ಅಂತ ವೈರಾಗ್ಯದಲ್ಲಿ ಕುಳಿತುಕೊಂಡಿದ್ದಾನೆ. ಹಾಗಾಗಿ ಅವನ ಸಖ್ಯವನ್ನು ಮಾಡಿದೆ ಎಂದಾದರೆ ನಿನ್ನ ಹೆಂಡತಿ ನಿನಗೆ ದೊರೆಯುವುದಕ್ಕೆ ಸಾಧ್ಯ ಉಂಟು ಮಗನೇ. ಅಮ್ಮ, ಮಹದುಪಕಾರವನ್ನು ಮಾಡಿದವಳಿದ್ದೀಯ ನೀನು. ನನ್ನ ಜಾನಕಿಯನ್ನು ಅರಸುತ್ತಾ ಬರುವಂತಹ ವೇಳೆಯಲ್ಲಿ ಮುಂದೇನು ದಾರಿ ಅಂತ ನಾ ಯೋಚನೆ ಮಾಡಿದೆ. ನೀನು ದಾರಿಯನ್ನು ತೋರಿಸಿದೆ. ಸರಿಯಮ್ಮ, ಇನ್ನು ಕಾಲ ವಿಳಂಬಿಸುವಂತಿಲ್ಲ. ಜಾನಕಿಯನ್ನು ಅರಸುವುದಕ್ಕೆ ನಾ ಮುಂದುವರಿಯಬೇಕಾಗಿದೆ. ತಡೆ ರಾಮ, ಕಾಲ ಯಾವುದು ಅಂತ ಗಮನಿಸಿದ್ದೀಯ? ಕತ್ತಲಾಗಿದೆ. ಸರಿ, ಇಲ್ಲೇ ವಿಶ್ರಾಂತಿಯನ್ನು ಪಡೆದು ನಾಳೆಗೆ ತೆರಳಬಾರದೆ ರಾಮ? ನನ್ನ ಕೋರಿಕೆಯನ್ನಾದರೂ ಈಡೇರಿಸು ರಾಮ. ನನಗೆ ಬೇರೆ ಯಾವುದು ಬೇಡ, ಗುರು ಪದವನ್ನೇ ಸೇರಬೇಕು ಅಂತ ಬಯಸಿದವಳು ನಾನು. ಅದನ್ನು ನನಗೆ ಕರುಣಿಸಬಾರದೆ ನಿನಗೆ? ಅಮ್ಮ, ಮಾತೃ ಹೃದಯ ಅಂತ ಹೇಳುವುದು ಇದಕ್ಕೆ. ಮಕ್ಕಳಾದವರು ರಾತ್ರಿಯ ಹೊತ್ತಿನಲ್ಲಿ ಹೋದರೆ ಏನು ಅನಾಹುತ ಘಟಿಸ್ತದೆ ಅಂತ ನೀ ಭೀತಿಗೊಂಡವಳಿದ್ದೀಯ. ಆಗಲಿ ತಾಯಿ, ನಿನ್ನ ಮನಸ್ಸಿನ ಕೋರಿಕೆಯಂತೆ ಇಂದು ರಾತ್ರಿ ಇಲ್ಲೇ ಕಳೆದು ನಾಳೆಯ ದಿನ ಪಯಣ ಮುಂದುವರಿ. ಸರಿ ರಾಮ. ನಡು ನೆರಳು ಕಳೆದಿರಲು ರಾಮನಿಗೆ ನಿದ್ದೆಯೋ ಅಡಸಿ ಪವಡಿಸಿದ ನಾಜಡದಿ ಶಯನನು ಬೀಳತಿಯ ನಿಡಿದಿರುಳವನನು ಜನಿರೆ ಶಿರದಿಣಿಯೊಡಾತನಿ ಗಂಗರಕಿಣಿ ಪೊಡವಿಗಿದು ಸೌಭಾಗ್ಯವೆನ್ನುತ್ತ ಮನದಿ ನೆನೆದವನು ಬಳಿಕ ರಾಮನ ಚರಣವು ನದಿ ತನೆಯನಿಸಿ ಮನಗೆ ರಾತ್ರಿಯ ಕಳೆದು ನಸುಕಿನ ಉಳಿದರು ತನು ಸಡಗರ
ಕುಳಿತಿರುವನು ಕಳೆದು ರಘುವರನು ನೋಡನು ತಿಳಿಯದಾವನು ಭ್ರಮೆಯೋ ನಿಜವೆಂದವನು ಕಂಡುದನೋ ರಾಮ ಶಬರಿಯ ಜೀವನದಲ್ಲಿ ಇದುವರೆಗೂ ಕಾದಂತಹ ಪ್ರತೀಕ್ಷೆಗಳಿಗೆ ಇವತ್ತು ಉತ್ತರ ದೊರಕಿತಂತಾಯಿತಲ್ವೇ? ಅಯೋಧ್ಯೆಯ ರಾಮಚಂದ್ರಮ ಈ ಹೊತ್ತು ಈ ಆಶ್ರಮದ ಕುಶತಲ್ಪದಲ್ಲಿ ಪವಡಿಸುತ್ತಾ ಹಾಯಾಗಿ ನಿದ್ರಿಸಿದ್ದಾನೆ ಅಂತಾದ್ರೆ ಇದಕ್ಕಿಂತ ಸೌಭಾಗ್ಯ ನನಗೇನು ಬೇಕು ಇದನ್ನು ಕಣ್ತುಂಬಿಸಿಕೊಳ್ಳುವುದಕ್ಕೆ? ಈತನೇ ನಾರಾಯಣನ ಸ್ವರೂಪ ಅಂತ ನಾವು ಭಾವಿಸಿಕೊಂಡದ್ದು. ತನ್ನ ತಮ್ಮನಾದಂತಹ ಲಕ್ಷ್ಮಣನ ತೊಡೆಯಲ್ಲಿ ಮಲಗಿದ್ದಾನೆ ಅಂತಾದ್ರೆ ಶೇಷಶಾಹಿಯನ್ನೇ ಕಂಡಂತಹ ಅನುಭವ. ಸಾಕ್ಷಾತ್ ವೈಕುಂಠವೇ ಇಲ್ಲಿಗೆ ಇಳಿದಂತಾಯಿತಲ್ವೇ? ನನಗೆ ಆಶ್ರಯ ತಾಣ ಇದೆ ಅಂತಾದ್ರೆ ಈತನ ಪಾದ ಮೂಲದಲ್ಲಿ ನಾನು ಹಾಯಾಗಿ ನಿದ್ರಿಸ್ತಾ ಇದ್ದೆ, ಹಾಯಾಗಿ ನಿದ್ರಿಸ್ತೀನಿ. ಬಾಳಿಗಿದುವೆ ಶುಭದ ಪರ್ವದ ಕಾಲವೆನ್ನು ತಣವಳ ಸಂತತ ತಾಳಿದಣ್ಣ ಪ್ರಣಾಮವನ್ನು ತಿಳಿದನು ದರಿಯ ಇದುವೆ ನಿತ್ಯಾನಂದವೆನ್ನುತ್ತ ಮುತುಕಿ ಅತ್ಯಾನಂದ ಭರದಲ್ಲಿ ಪದದಿ ಪಡೆದೈಯ ಹೊಂದಿರಲೆಂದು ರಾಗವನು ಉದಯ ಕಾಲದೊಳಗೆ ಮಲಗಿದನು ತಿಳಿಯುವೆನು ನಾನಾ ವಿಧದಿ ಎತ್ತಿದರು ಏಳದಿನ ನಿಜವರಿತ ಕ್ಷಿಪ್ರದಲ್ಲಿ ನಿಜವರಿತ ಕ್ಷಿಪ್ರದಲ್ಲಿ ನಿಜವರಿತ ಕ್ಷಿಪ್ರದಲ್ಲಿ ಸೂರ್ಯೋದಯವಾಗಿದೆ. ನಾವು ನಮ್ಮ ಕಾರ್ಯಪ್ರವೃತ್ತಿಗೆ ಮುಂದುವರಿಯುವಂತ ಯೋಚನೆ ಮಾಡುವ ಕಾಲದಲ್ಲಿ ಶಬರಿ ಇನ್ನೂ ನಿದ್ರಿಸ್ತಾ ಇದ್ದಾಳೆ. ಎಬ್ಬಿಸುವೆ. ಅಮ್ಮ ಅಮ್ಮ ಯಾಕಮ್ಮ ಇಷ್ಟು ಮಲಗಿದ್ಯಾ? ಹೇಳಮ್ಮ. ತಮ್ಮ ಅಣ್ಣ, ಇದು ಶುಭಕಾಲ ಎನ್ನುವುದಕ್ಕೆ ಯಾವ ಸಂದೇಹವೂ ಇಲ್ಲ. ಶಬರಿ ಏನನ್ನು ಬಯಸಿದ್ದಾಳೋ ಅದುವೇ ಅವಳ ಕಾಲಿಗೆ ಅವಳ ಜೀವನದಲ್ಲಿ ಒದಗಿ ಬಂತು ಎನ್ನುವ ಸಂತೋಷದಲ್ಲೇ ತನ್ನ ಪ್ರಾಣವನ್ನು ನನಗರ್ಪಿಸಿದ್ದಾಳೆ. ಶ್ರೀಹರಿಯ ಪಾದಮೂಲದಲ್ಲಿ ನಾನಿರಬೇಕು, ಐಕ್ಯವಾಗಬೇಕು ಎನ್ನುವಂತಹ ಮನಸ್ಸಿನ ಆಸೆಯನ್ನು ಇಟ್ಟುಕೊಂಡಂತಹ ಶಬರಿ ಈ ಕಾಲದಲ್ಲಿ ತನ್ನ ಪ್ರಾಣವನ್ನು ತಾನಾಗೆ ಕಳಕೊಂಡು ನನಗರ್ಪಿತ ಮಾಡಿದ್ದಾಳೆ. ಇಷ್ಟರವರೆಗೆ ಪಾದ ಪ್ರತೀಕ್ಷೆಯನ್ನು ಮಾಡುತ್ತಿದ್ದಂತಹ ಶಬರಿಗೆ ಮೋಕ್ಷವನ್ನು ಕರುಣಿಸಿದವರಿದ್ದೇವೆ. ಏನೇ ಇರಲಿ, ಅವಳ ಭಕ್ತಿ ಪ್ರಮುಖವಾದುದು. ಅದಕ್ಕೆ ಪೂರಕವಾಗಿ ಏನೆಲ್ಲ ವಿಧಿಯುಕ್ತವಾಗಿ ನಡೆಯಬೇಕು ಆ ಕಾರ್ಯವನ್ನೆಲ್ಲ ಮಾಡಿ ಪೂರೈಸಿದವರಿದ್ದೇವೆ. ಅವಳ ನಿರೀಕ್ಷೆಯಂತೆ ರಾಮ ದರ್ಶನ ಅವನ ಪಾಲಿಗಾಯಿತು ಎನ್ನುವುದು ಸತ್ಯ. ಹಾಗಿದ್ರೆ ಇಲ್ಲಿಯವರೆಗೆ ಅದೆಷ್ಟು ಮಂದಿ ಮೋಕ್ಷಗಾಮಿಗಳಾಗಿ ಇದ್ದಾರೋ ಅವರೆಲ್ಲರಿಗೂ ಮೋಕ್ಷವನ್ನು ಅನುಗ್ರಹಿಸುತ್ತಾ ಮುಂದುವರಿದು ಬಂದವರಿದ್ದೇನೆ. ಈ ವೇಳೆಯಲ್ಲಿ ಮತಂಗಾಶ್ರಮದಲ್ಲಿ ಮಾತಂಗ ಕನ್ಯೆಯಾಗಿ ಶಬರಿಯು ಕಾಣಿಸಿಕೊಂಡಿದ್ದಾಳೆ ಎನ್ನುವುದು ಸತ್ಯ. ಇದೇ ಶುಭ ಗಳಿಗೆಯಲ್ಲಿ ಮಾತಂಗ ಕನ್ಯೆ ಎನ್ನುವಂತಹ ಪುಣ್ಯತಮವಾದಂತಹ ಕಥೆಯನ್ನು ಯಾರು ಯಕ್ಷಗಾನ ರೂಪದಲ್ಲಿ ಸೇವೆಯಾಗಿ ಆಡಿಸಿದ್ದಾರೋ, ಯಾರು ಭಕ್ತಿಪೂರ್ವಕವಾಗಿ ನೋಡಿದ್ದಾರೋ ಕೇಳಿದ್ದಾರೋ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಾತೆಯು ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲೆಂದು ಬೇಡಿಕೊಳ್ಳುತ್ತಾ ಮಂಗಳ ಗೀತೆಗೆ ಸಭ್ಯ ಸಭಿಕರ ಅನುಮತಿ ಕೇಳೋಣ. ಹರೆಯೋಳು
महागणपति भ्रमराम्बिके जय मंगल नित्य मंगल शुभ